वक्रतुंड महाकाय कोटि सूर्य समप्रभा वक्रतुंड महाकाय कोटि सूर्य समप्रभा निर्विघ्नं कुरु मे देव निर्विघ्नं कुरु मे देव सर्वकार्येषु सर्वदा सर्वकार्येषु सर्वदा सर्वदा शारदे उमा महेश्वरी निम्मोळगिह ಜ್ಞಾನಮ್ಮ ಕಮ್ಮಗೋಲನ ವೈರಿಸುತನಾದ ಸೊಂಡಿಲ ಎಮ್ಮಯ ಗಣನಾಥನೇ ಕಣೋಮ ಕಮ್ಮಗೋಲನ ವೈರಿಸುತನಾದ ಸೊಂಡಿಲ ಎಮ್ಮಯ ಗಣನಾಥನೇ ಕಣೋಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ಮೊಳಗಿಹ ಜ್ಞಾನಮ್ಮ मोरे कपिन भाव मोರದ ಗಲದ ಕಿವಿ ಕೋರೆ ತಡೆಯ ಜ್ಞಾನಮ್ಮ मोरे कपिन भाव मोರದ ಗಲದ ಕಿವಿ ಕೋರೆ ತಡೆಯ ಜ್ಞಾನಮ್ಮ ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ वीरत गणनाथने कणोम ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ವೀರತ ಗಣನಾಥನೆ ಕಣೋಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ಮೊಳಗಿಹ ಜ್ಞಾನಮ್ಮ
ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲ ನೊಲ್ಲ ಆಶಿಗನಿವ ಯಾರೋಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲ ನೊಲ್ಲ ಆಶಿಗನಿವ ಯಾರಮ್ಮ. ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಅಮ್ಮಯ್ಯ. ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ಯಾರಮ್ಮ. ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಎಮ್ಮಯ ಗಣನಾಥನೇ ಕಣೋಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಗ ಯಾರಮ್ಮ. ಬಹಳ ಉತ್ತಮವಾದಂತಹ ಒಂದು ಭಕ್ತಿ ಗೀತೆಯನ್ನು ಹಾಡಿ ನಮ್ಮನ್ನು ರಂಜಿಸಿದ ಶ್ರೀ ಕೃಷ್ಣ ಕಿಶೋರ್ ಪೆರ್ಮುಖ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಇನ್ನು ಮುಂದೆ ಕಲಿಯುಗ ವರದ ಸ್ವಾಮಿ ಅಯ್ಯಪ್ಪನನ್ನು ಸ್ತುತಿಸುವಂತಹ ಒಂದು ಭಕ್ತಿಗೀತೆ ನಿಮ್ಮ ಮುಂದೆ ಹಾಡಲಿದ್ದೇವೆ. ನಾನು ಅಶೋಕ್ ಎಂ ಅರಿಯಪ್ಪಾಡಿ.
ಅಯ್ಯಪ್ಪನ ನಾಮತ ಮೂಡಿದೆ. ಧರೆಯೇ ಶಾಸ್ತಾನ ಶುಭದಾಲಯ, ಆ ಶಬರಿಗಿರಿಯವನ ಕರುಣಾಲಯ. ಈ ಧರೆಯೇ ಶಾಸ್ತಾನ ಶುಭದಾಲಯ, ಆ ಶಬರಿಗಿರಿಯವನ ಕರುಣಾಲಯ. ಮಣಿಕಂಠನ ಪಾದ ನಮಗಾಶ್ರಯ, ಈ ಬದುಕು ಭುವಿ ಮೇಲೆ ಅವನಾದಯ, ಈ ಬದುಕು ಭುವಿ ಮೇಲೆ ಅವನಾದಯ. ಗುಡಿಗೈಡೆಡಳಿರೆಂದು ದನಿ ಮಾಡಿದೆ, ಅಯ್ಯಪ್ಪನ ನಾಮತ ಮೂಡಿದೆ. ಓಂಕಾರ ನದಿಯಲ್ಲಿ ಒಡಮೂಡಿದೆ, ಶಬರಿಗಿರಿಯಲ್ಲಿ ಆನಂದ ಸ್ಥಿರವಾಗಿದೆ. ಓಂಕಾರ ನದಿಯಲ್ಲಿ ಒಡಮೂಡಿದೆ, ಶಬರಿಗಿರಿಯಲ್ಲಿ ಆನಂದ ಸ್ಥಿರವಾಗಿದೆ. ಈ ಹೃದಯ ಶಾಸ್ತಾನ ಗುಡಿಯಾಗಿದೆ, ಶ್ರೀ ಶಬರಿನಾಥನಿಗೆ ತೊತ್ತಾಗಿದೆ, ಶ್ರೀ ಶಬರಿನಾಥನಿಗೆ ತೊತ್ತಾಗಿದೆ. ಗುಡಿಗೈಡೆಡಳಿರೆಂದು ದನಿ ಮಾಡಿದೆ, ಅಯ್ಯಪ್ಪನ ನಾಮತ ಮೂಡಿದೆ. ಶ್ರೀಧರೆಯ ಸುರಗಿರಿಯ ನಾವತ್ತುವ, ಪರಶಿವನ ಕಂದನಿಗೆ ಶಿರಬಾಗುವ. ಶ್ರೀಧರೆಯ ಸುರಗಿರಿಯ ನಾವತ್ತುವ, ಪರಶಿವನ ಕಂದನಿಗೆ ಶಿರಬಾಗುವ. ಈ ಜಗದ ಜಂಜಡದಿ ದೂರಾಗುತ್ತಾ ನಾವು ಶ್ರೀಹರಿಯ ಕಂದನಿಗೆ ಶರಣಾಗುವ. ಬನ್ನಿ ಶ್ರೀಹರಿಯ ಕಂದನಿಗೆ ಶರಣಾಗುವ. ಗುಡಿಗೈಡೆಡಳಿರೆಂದು ದನಿ ಮಾಡಿದೆ, ಅಯ್ಯಪ್ಪನ ನಾಮತ ಮೂಡಿದೆ. ಗುಡಿಗೈಡೆಡಳಿರೆಂದು ದನಿ ಮಾಡಿದೆ, ಅಯ್ಯಪ್ಪನ ನಾಮತ ಮೂಡಿದೆ. ತಂಗಾಳಿ ತಂಪಾಗಿ ತಾಬೀಸಿದೆ, ತಂಗಾಳಿ ತಂಪಾಗಿ ತಾಬೀಸಿದೆ. ಅಯ್ಯಪ್ಪನ ಹುಡುಗಿ ಮನವೋಡಿದೆ, ಅಯ್ಯಪ್ಪನ ಹುಡುಗಿ ಮನವೋಡಿದೆ. ಗುಡಿಗೈಡೆಡಳಿರೆಂದು ದನಿ ಮಾಡಿದೆ, ಅಯ್ಯಪ್ಪನ ನಾಮತ ಮೂಡಿದೆ. ಗುಡಿಗೈಡೆಡಳಿರೆಂದು
ಧನ್ಯವಾದಗಳು ಪ್ರಿಯ ಭಕ್ತ ಕಲಾಭಿಮಾನಿಗಳೇ. ಇನ್ನು ಮುಂದೆ ತಿರುಪತಿಯ ವೆಂಕಟರಮಣನನ್ನು ಸ್ತುತಿಸುವಂತಹ ಒಂದು ಭಕ್ತಿಗೀತೆ ನಿಮ್ಮ ಮುಂದೆ ಹಾಡಲಿದ್ದಾರೆ ಶ್ರೀ ಕೃಷ್ಣ ಕಿಶೋರ್ ಪೆರ್ಮುಖ ಅವರು. ಕರುಣಾ ಕರುಣಾ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ ನಿನಗೆ ತಕ್ಕೆ ಬಾರದು ಕರುಣಾ. ಗಿರಿಯಲ್ಲಿ ಬಂದ ಸ್ವಾಮಿ ಅಂಜನಗಿರಿಯಲ್ಲಿ ನಿಂತ ಅಳಗಿರಿಯಲ್ಲಿ ಬಂದ ಸ್ವಾಮಿ ಅಂಜನಗಿರಿಯಲ್ಲಿ ನಿಂತ ಕೊಳಲ ಧ್ವನಿಯದೋ ಚಂದ ನಮ್ಮ ಕುಂಡಲರಾಯ ಮುಕುಂದ ಮುಕುಂದ ಕೊಳಲ ಧ್ವನಿಯದೋ ಚಂದ ನಮ್ಮ ಕುಂಡಲರಾಯ ಮುಕುಂದ ಮುಕುಂದ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ ನಿನಗೆ ತಕ್ಕೆ ಬಾರದು ಕರುಣಾ. ಮೂಡಲಗಿರಿಯಲ್ಲಿ ನಿಂತ ಮುದ್ದು ವೆಂಕಟಪತಿ ಬಲವಂತ ಮೂಡಲಗಿರಿಯಲ್ಲಿ ನಿಂತ ಮುದ್ದು ವೆಂಕಟಪತಿ ಬಲವಂತ ಈಡಿಲ್ಲ ನೆನಗೆ ಶ್ರೀಕಾಂತ ಈರೇಳು ಲೋಕದಾನಂತ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ ನಿನಗೆ ತಕ್ಕೆ ಬಾರದು ಕರುಣಾ.
ರಮೇಶ್ವರದಿಂದ ಅಲ್ಲಿ ಕಾಣಿಕೆ ಬರುವುದು ಚಂದ. ಕಾಶಿ ರಮೇಶ್ವರದಿಂದ ಅಲ್ಲಿ ಕಾಣಿಕೆ ಬರುವುದು ಚಂದ. ದಾಸರ ಕೂಡೆ ಗೋವಿಂದ ಅಲ್ಲಿ ದಾರಿ ನಡೆಯುವುದೇ ಚಂದ ಚಂದ ಚಂದ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ, ನಿನಗೆ ತಕ್ಕೆ ಬಾರದು ಕರುಣ. ಪಾಪ ವಿನಾಶಿನಿ ಸ್ನಾನ ಹರಿ ಪದೋದಕವೇ ಪಾನ. ಪಾಪ ವಿನಾಶಿನಿ ಸ್ನಾನ ಹರಿ ಪದೋದಕವೇ ಪಾನ. ಕೋಪತಾಪ ನಿಧಾನ ನಮ್ಮ ಪುರಂದರ ವಿಠಲನ ಧ್ಯಾನ ಧ್ಯಾನ ಧ್ಯಾನ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ, ನಿನಗೆ ತಕ್ಕೆ ಬಾರದು ಕರುಣ. ತಿರುಪತಿ ವೆಂಕಟರಮಣನನ್ನು ಭಕ್ತಿ ಭಾವದಿಂದ ಸ್ಮರಿಸಿದಂತಹ ಶ್ರೀ ಕೃಷ್ಣಕಿಶೋರ್ ಪೆರ್ಮುಖ ಅವರಿಗೆ ಅಭಿನಂದನೆಗಳು. ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಸುಳ್ಯಪದವು ಇದರ ಪುನರ್ ಪ್ರತಿಷ್ಠಾ ಮಹೋತ್ಸವದ ಸುಸಂದರ್ಭದಲ್ಲಿ ಇಲ್ಲಿ ಈ ವೇದಿಕೆಯಲ್ಲಿ ಶ್ರೀ ಕೃಷ್ಣಕಿಶೋರ್ ಪೆರ್ಮುಖ ಮತ್ತು ಬಳಗದವರ ಭಕ್ತಿಗಾನ ರಸಮಂಜರಿ ಮುಂದುವರಿಯುತ್ತಾ ಇದೆ. ಇನ್ನು ಮುಂದಿನ ಹಾಡು ನೀನೇ ಗತಿ ನೀನೇ ಮತಿ ಎಂಬ ಹಾಡು. ಹಾಡುವವರು ಅಶೋಕ್ ಎಂ ಅರಿಯಪ್ಪಾಡಿ.
ಸೇವೆಯ ಮಾಡಿ ನಿನ್ನಯ ಧ್ಯಾನದಲ್ಲಿ ಇರುವಂತೆ ಮಾಡು. ಪಾದಾರವಿಂದದ ಸೇವೆಯ ಮಾಡಿ ನಿನ್ನಯ ಧ್ಯಾನದಲ್ಲಿ ಇರುವಂತೆ ಮಾಡು. ದಾಸರ ಸಂಗದಿಂದ ದೂರಿಡದೆನ್ನ, ದಾಸರ ಸಂಗದಿಂದ ದೂರಿಡದೆನ್ನ. ಸನ್ಮಾರ್ಗವಿರಿಸು ಜಗದೀಶಾಘನಾಶ. ನೀನೇ ಗತಿ ನೀನೇ ಮತಿ ನೀನೇ ಎಲ್ಲವೂ ಸ್ವಾಮಿ. ನೀನೇ ಗತಿ ನೀನೇ ಮತಿ ನೀನೇ ಎಲ್ಲವೂ ಸ್ವಾಮಿ. ಶಿಶುಪಾಲ ಶಿರವ ಛೇದಿಸಿದೆ, ಶಿಶುವಾಗಿ ಲೋಕವನಿ ಪೊರೆದೆ. ಶಿಶುಪಾಲ ಶಿರವ ಛೇದಿಸಿದೆ, ಶಿಶುವಾಗಿ ಲೋಕವನಿ ಪೊರೆದೆ. ಅಸುರ ಕುಲ ಸಂಹರಿಸಿ ಭಕ್ತರನ್ನು ಪೊರೆದೆ, ಅಸುರ ಕುಲ ಸಂಹರಿಸಿ ಭಕ್ತರನ್ನು ಪೊರೆದೆ. ವಸುದೇವ ಪುರಂದರ ವಿಠ್ಠಲರಾಯ. ನೀನೇ ಗತಿ ನೀನೇ ಮತಿ ನೀನೇ ಎಲ್ಲವೂ ಸ್ವಾಮಿ. ನೀನೇ ಗತಿ ನೀನೇ ಮತಿ ನೀನೇ ಎಲ್ಲವೂ ಸ್ವಾಮಿ. ನೀನಲ್ಲದನ್ಯತ್ರ ಯಾರೂ ಗತಿ, ನೀನಲ್ಲದನ್ಯತ್ರ ಯಾರೂ ಗತಿ, ನೀನಲ್ಲದನ್ಯತ್ರ ಯಾರೂ ಗತಿ. ನೀನೇ ಗತಿ ನೀನೇ ಮತಿ ನೀನೇ ಎಲ್ಲವೂ ಸ್ವಾಮಿ. ನೀನೇ ಗತಿ ನೀನೇ ಮತಿ ನೀನೇ ಎಲ್ಲವೂ ಸ್ವಾಮಿ. ನೀನೇ ಎಲ್ಲವೂ ಸ್ವಾಮಿ. ಪ್ರಿಯ ಭಕ್ತಾಭಿಮಾನಿಗಳೇ, ನಿಮ್ಮೆಲ್ಲರ ಕೈಚಪ್ಪಾಳೆ ನಮ್ಮ ಪ್ರೋತ್ಸಾಹ. ನಿಮಗೆ ಹಾಡುಗಳು ಇಷ್ಟವಾದರೆ ದಯವಿಟ್ಟು ನಿಮ್ಮ ಕೈ ಚಪ್ಪಾಳೆ ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಭಕ್ತಿಗಾನ ರಸಮಂಜರಿ ಮುಂದುವರಿತಾ ಇದೆ. ಮುಂದಿನ ಹಾಡು ಪ್ರತಿಭಾವಂತ ಯುವ ಗಾಯಕ ಶ್ರೀ ಕೃಷ್ಣ ಕಿಶೋರ್ ಪೆರ್ಮುಖ ಅವರ ಮಧುರ ಕಂಠದಿಂದ ಆವಕುಲವೋ ರಂಗ ಎಂಬ ಹಾಡು ಇದೀಗ ನಿಮ್ಮ ಮುಂದೆ.
ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ತರಳತನದಿ ವರಳನಿಗೈ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯಿಯೊಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ ತೆರೆದು ಬಾಯಿಯೊಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಕೊಲ್ಲತಿಯರ ಮನೆಯ ಬೊಕ್ಕು ಕಳ್ಳತನವ ಮಾಡಿದನಂತೆ ಕೊಲ್ಲತಿಯರ ಮನೆಯ ಬೊಕ್ಕು ಕಳ್ಳತನವ ಮಾಡಿದನಂತೆ ವಲ್ಲದ ಪುತನಿ ವಿಷವನುಂಡು ಮೆಲ್ಲನೆ ದ್ರೋಣನ ಕೊಂದನಂತೆ ವಲ್ಲದ ಪುತನಿ ವಿಷವನುಂಡು ಮೆಲ್ಲನೆ ದ್ರೋಣನ ಕೊಂದನಂತೆ ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುತ್ತು ಮುಖವ ಚೆಲ್ವನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಕರೆಗಳನ್ನು ಬೇಡಿದನಂತೆ ಇರೆಳು ಲೋಕದ ಒಡೆಯನಂತೆ ಕರೆಗಳನ್ನು ಬೇಡಿದನಂತೆ ಇರೆಳು ಲೋಕದ ಒಡೆಯನಂತೆ ಹಡಗಿನಿಂದಲಿ ಬಂದನಂತೆ ಕಡಲ ತಡೆಯಲಿ ನಿಂತನಂತೆ ಒಡನೆ ಮಾಧ್ವನಿಗೊಲಿದನಂತೆ ಒಡೆಯ ಹಯವದನಂತೆ ಒಡನೆ ಮಾಧ್ವನಿಗೊಲಿದನಂತೆ ಒಡೆಯ ಹಯವದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವ ಕಾಯುವ ಗೊಲ್ಲನಂತೆ ದೇವಲೋಕದ ಪಾರಿಜಾತದ ಹೂವ ಸತಿಗೆ ತಂದನಂತೆ ಆವ ಕುಲವೋ ರಂಗ ಬಹಳ ಶ್ರದ್ಧಾ ಭಕ್ತಿಯಿಂದ ಮನಮುಟ್ಟುವಂತೆ ಆವ ಕುಲವೋ ರಂಗ ಎಂಬ
ಭಕ್ತಿಗೀತೆಯ ಭಕ್ತಿ ರಸಧಾರೆಯನ್ನು ಹರಿಸಿದ ಶ್ರೀ ಕೃಷ್ಣ ಕಿಶೋರ್ ಪೆರ್ಮುಖ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಭಕ್ತಿ ಗಾನ ರಸಮಂಜರಿ ಮುಂದುವರಿಯುತ್ತಾ ಮುಂದಿನ ಹಾಡು ಒಂದು ಮಲಯಾಳಂ ಹಾಡು. സാമവേദം നാവിലുണർത്തിയ സ്വാമിയേ, എന്നെ സ്വരപൂജ മലരാക്കി തീർക്കണേ. സാമവേദം നാവിലുണർത്തിയ സ്വാമിയേ, എന്നെ സ്വരപൂജ മലരാക്കി തീർക്കണേ. തത്വമസി പൊരുളേ നിത്യ സത്യദയനിധിയേ, ഇനി കൽപാകമിഴിതൾ തുറന്നിടണേ. ഇരുമുടി നിറയുമീ ദുരിതം ഒഴിയണേ, ഇഹപരശാന്തി തൻ അമൃതം അരുളണേ. മനസാകും പുലിമേലെ വാഴണേ, ജന്മശനി നീക്കി ശരിയേകിടേണമേ. സാമവേദം നാവിലുണർത്തിയ സ്വാമിയേ, എന്നെ സ്വരപൂജ മലരാക്കി തീർക്കണേ. ഹരിരാഗസാരമേ ശിവതേജോരൂപമേ, കൺകണ്ട ദൈവമേ സ്വാമിയേ. മഞ്ഞടി മാമലമേലെ കർപ്പൂര കടല്, കരയിൽ സ്വാമി തൻ പൊന്നണി വീട്. മഞ്ഞടി മാമലമേലെ കർപ്പൂര കടല്, കരയിൽ സ്വാമി തൻ പൊന്നണി വീട്. മാലുകൾ നീക്കിടുവാനയ്യപ്പ നീ മഹിഷി മാരകൻ നായിട്. മാലുകൾ നീക്കിടുവാനയ്യപ്പ നീ മഹിഷി മാരകൻ
കാടിനു ചാരെ പുണ്യാഹ കടവ് പുലരും സമതതൻ സുന്ദരശീല പൂവണി കാടിനു ചാരെ പുണ്യാഹ കടവ് പുലരും സമതതൻ സുന്ദരശീല സ്വാമിക്ക് പമ്പയൊരു പൂണൂല് ആത്മാവല്ലയോ കോവില് സ്വാമിക്ക് പമ്പയൊരു പൂണൂല് ആത്മാവല്ലയോ കോവില് ഉടയോന് പകരുന്ന ഉയരാർന്ന കീർത്തനം അറിയണമടിയന്റെ സങ്കടം സാമവേദം നാവിനുണർത്തിയ സ്വാമിയെ എന്നെ സ്വരപൂജ മലരാക്കി തീർക്കണേ സാമവേദം നാവിനുണർത്തിയ സ്വാമിയെ എന്നെ സ്വരപൂജ മലരാക്കി തീർക്കണേ ഹരിരാഗസാരമേ ശിവതേജോരൂപമേ കണ്ട ദൈവമേ സ്വാമിയേ സന്യാസി രൂപനേ സംഗീത പ്രിയനേ സിന്ദൂരവർണ്ണനേ സ്വാമിയേ ಧನ್ಯವಾದಗಳು. ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಸುಳ್ಯಪದ ಇದರ ಪುನರ್ ಪ್ರತಿಷ್ಠಾ ಮಹೋತ್ಸವದ ಈ ಸುಸಂದರ್ಭದಲ್ಲಿ ನಡೆಯುತ್ತಿರುವಂತಹ ಈ ಭಕ್ತಿಗಾನ ಸುಧೆಯ ಭಕ್ತಿಗಾನ ರಸಮಂಜರಿಯಲ್ಲಿ ಶ್ರೀ ಕೃಷ್ಣ ಕಿಶೋರ್ ಪೆರ್ಮುಖ ಮತ್ತು ಬಳಗದವರಿಂದ ನಡೆಸಲ್ಪಡುವ ಈ ಭಕ್ತಿಗಾನ ಸುಧಾ ಇದರಲ್ಲಿ ಮುಂದಿನ ಹಾಡು ಶ್ರೀ ಕೃಷ್ಣ ಕಿಶೋರ್ ಪೆರ್ಮುಖ ಅವರಿಂದ ಮಹಾದೇವ ಶಿವ ಶಂಭೋ ಎಂಬ ಹಾಡು. ಪ್ರಿಯ ಕಲಾಭಿಮಾನಿಗಳೇ, ದಯವಿಟ್ಟು ನಿಮ್ಮ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. शिवं शिवकरं शान्तं शिवात्मानं शिवोत्तमं शिवमार्गप्रणेतारो प्रणतोऽस्मि सदा शिवं प्रणतोऽस्मि सदा शिवं महादेव शिव शंभो महादेव शिव
सहस्रकोटि जनपालन सहस्रकोटि जनपालन सहस्रकोटि जनपालन सहस्रकोटि जनपालन साधु संरक्षणा पावना साधु संरक्षणा पावना साधु संरक्षणा पावना महादेव शिव शंभो साधु संरक्षणा पावना महादेव शिव शंभो श्री मारकोटि सुंदर प्रभो श्री महादेव शिव शंभो सर्वेश्वर करुणाकर मूर्ते सर्वेश्वर करुणाकर मूर्ते सामगान प्रिय वेद मूर्ते सर्वेश्वर करुणाकर मूर्ते सामगान प्रिय वेद मूर्ते परमेश्वरा शंकरा गंगाधरा परमेश्वरा गंगाधर कीर्ते परमेश्वरा गंगाधर कीर्ते परमेश्वरा गंगाधर कीर्ते परमेश्वरा गंगाधर कीर्ते पतित पावन श्री पशुपते पतित पावन श्री पशुपते पातित पावन श्री पशुपते महादेव शिव शंभो श्री मारकोटि सुंदर प्रभो श्री महादेव शिव शंभो 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 ಅದ್ಭುತ ಗಾಯನದಿಂದ ಮನಸೂರೆಗೊಂಡಂತಹ ಶ್ರೀ ಕೃಷ್ಣ ಕಿಶೋರ್ ಪೆರ್ಮುಖ ಅವರಿಗೆ ಹೃದಯ ತುಂಬಿದ ಅಭಿನಂದನೆಗಳು. ಮುಂದಿನ ಹಾಡು ಶ್ರೀ ಕೃಷ್ಣ ಕಿಶೋರ್ ಪೆರ್ಮುಖ ಅವರು
कृष्णाय वासुदेवाय देवकी नंदनाय च नंदगोपकुमाराय नंदगोपकुमाराय गोविंदाय नमो नमः गोविंदाय नमो नमः नमो नमः ವೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ ವೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ ನಂದನಂದನ ಮುಕುಂದಗೆ ಪ್ರಿಯಳಾದ ಚಂದದ ಶ್ರೀ ತುಳಸಿ ನಂದನಂದನ ಮುಕುಂದಗೆ ಪ್ರಿಯಳಾದ ಚಂದದ ಶ್ರೀ ತುಳಸಿ ವೃಂದಾವನವೇ ಮಂದಿರವಾಗಿದೆ ಇಂದೇ ಶ್ರೀ ತುಳಸಿ ತುಳಸಿಯ ವನದಲ್ಲಿ ಹರಿಹನೆಂಬುದು ಶ್ರುತಿ ಸಾರುತ್ತಿದೆಯೇ ಕೇಳಿ ತುಳಸಿ ದರ್ಶನದಿಂದ ದುರಿತಗಳೆಲ್ಲ ಹರಿದು ಹೋಗೋದು ಕೇಳಿ ತುಳಸಿ ಸ್ಪರ್ಶನದಿಂದ ದೇಹ ಪಾವನವೆಂದು ನೀವೆಲ್ಲ ತಿಳಿದು ಕೇಳಿ ತುಳಸಿ ಸ್ಮರಣೆ ಮಾಡಿ ಸಕಲಿಷ್ಟವ ಪಡೆದು ಸುಖದಲ್ಲಿ ನೀವು ಬಾಳಿ ವೃಂದಾವನವೇ ಮಂದಿರವಾಗಿದೆ ಎಂದೇ ಶ್ರೀ ತುಳಸಿ ಮೂಲ ವೃತ್ತಿಕೆಯನ್ನು ಧರಿಸಿದ ಮಾತ್ರತೆ ಮೂರು ಲೋಕ ವಶವಾಗುವುದು ಮೂಲ ವೃತ್ತಿಕೆಯನ್ನು ಧರಿಸಿದ ಮಾತ್ರತೆ ಮೂರು ಲೋಕ ವಶವಾಗುವುದು
ಸುಟು ಪೋಪದು ಕಾಲನ ದೂತರ ಅಟ್ಟಿ ಕೈವಲ್ಯವ ಲೀಲೆಯ ತೋರುವುದು ಬೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ ಧರೆಯೊಳು ಸುಜನರ ಮರೆಯನೆ ಸಲಹುವ ವರಲಕ್ಷ್ಮೀ ತುಳಸಿ ಧರೆಯೊಳು ಸುಜನರ ಮರೆಯನೆ ಸಲಹುವ ವರಲಕ್ಷ್ಮೀ ತುಳಸಿ ಪರಮ ಭಕ್ತರ ಪಾಪಗಳನ್ನು ಕಳೆದು ಪಾವನ ಮಾಡುವಳು ತುಳಸಿ ಸಿರಿಯಾಯು ಪುತ್ರಾದಿ ಸಂಪತ್ತುಗಳನ್ನಿಟ್ಟು ಹರುಷವೀವಳು ತುಳಸಿ ಪುರಂದರ ವಿಠಲನ ಚರಣ ಕಮಲವ ಸ್ಮರಣೆ ಕೊಡುವಳು ತುಳಸಿ ಬೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ ನಂದನಂದನ ಮುಕುಂದಗೆ ಪ್ರಿಯಳಾದ ಚಂದದ ಶ್ರೀ ತುಳಸಿ ಬೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ ಇಂದಿರೆ ಶ್ರೀ ತುಳಸಿ ಇಂದಿರೆ ಶ್ರೀ ತುಳಸಿ ತುಳಸಿಯ ಮಹಿಮೆಯನ್ನು ಸಾರುವ ಒಂದು ಅದ್ಭುತವಾದಂತಹ ಭಕ್ತಿಗೀತೆಯನ್ನು ಹಾಡಿ ರಂಜಿಸಿದ ಶ್ರೀ ಕೃಷ್ಣಕಿಶೋರ್ ಪೆರ್ಮುಖ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಸುಳ್ಯಪದವು ಇದರ ಪುನರ್ ಪ್ರತಿಷ್ಠಾ ಮಹೋತ್ಸವದ ಸಂದರ್ಭದಲ್ಲಿ ನಡೆಯುತ್ತಿರುವಂತಹ ಈ ಭಕ್ತಿ ಗಾನ ರಸಮಂಜರಿ ಮುಂದುವರಿಯುತ್ತಾ ಮುಂದಿನ ಹಾಡು ಒಂದು ಶಿವ ಭಕ್ತಿಗೀತೆ. ವಾಮದೇವ ವಿರಂಜಿತನಯ ಉಮಾ ಮನೋಹರ ಉಗ್ರದೂರ್ಜಟಿ ಸಮಜಾಜಿನ ವಸನ ಭೂಷಣ ಸುಮನ ವಾಮದೇವ ವಿರಂಜಿತನಯ ಉಮಾ ಮನೋಹರ ಉಗ್ರಧೂರ್ಜಟಿ ಸಮಜಾಜಿನ ವಸನ ಭೂಷಣ
सुमन सूक्तं सा कामहर कैलास मंदिर सोम सूर्य नर विलोचना कामहर कैलास मंदिर सोम सूर्य नल विलोचना कामित प्रद करुणिसे ಮಗೆ ಸದಾ ಸುಮಂಗಳವ ಕಾಮಿತ ಪ್ರದ ಕರುಣಿಸೆ ಮಗೆ ಸದಾ ಸುಮಂಗಳವ ಸದಾ ಸುಮಂಗಳವ ಸದಾ ಸುಮಂಗಳವ ಭೂ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ 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 ಶಂಭೋ ಶಿವ ಶಂಭೋ ಸ್ವಯಂಭೋ ಗಂಗಾಧರ ಶಂಕರ ಕರುಣಾಕರ ಮಮ ಭವ ಸಾಗರ ತಾರಕ ಗಂಗಾಧರ ಶಂಕರ ಕರುಣಾಕರ ಮಮ ಭವ ಸಾಗರ ತಾರಕ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ निर्गुण पर ब्रह्म स्वरूप गम गम भूता प्रपंच रहित निर्गुण पर ब्रह्म स्वरूप गम गम भूता प्रपंच रहित निर्गुण पर ब्रह्म स्वरूप गम गम भूता प्रपंच रहित निज गुण निहित निदानंद नंद निज गुण निहित निदानंद नंद आनंद अतिशय अक्षय लिंग आनंद अतिशय अक्षय लिंग शंभो शिव शंभो स्वयंभो भो शंभो शिव शंभो स्वयंभो धिमित धिमित धिमि धिम किट किट तो तोम तोम धिमि किट तरि किट किट तो धिमित धिमित धिमि धिम किट किट तो तोम तोम धिमि किट तरि किट किट तो
ಭಕ್ತಿ ಗಾನ ರಸಮಂಜರಿಯಲ್ಲಿ ಮುಂದಿನ ಹಾಡು ಶ್ರೀ ಕೃಷ್ಣಕಿಶೋರ್ ಪೆರ್ಮುಖ ಅವರಿಂದ. ಪವಮಾನ 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 ಜಗದ ಪ್ರಾಣ ಪವಮಾನ ಜಗದ ಪ್ರಾಣ ಸಂಕರುಷನ ಭವ ಭಯರಣ್ಯಾದನ ದಘನ ಶ್ರವಣವೇ ಮೊದಲದ ನವವಿಧ ಭಕುತಿಯ ತವ ಕದಿತಲಿಗೊಂಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷನ ಭವ ಭಯರಣ್ಯ ದಹನ ದಹನ ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಟಾರ ದುರ್ಜನವನ ಕುಟಾರ ನಿರ್ಜರ ಮಣಿದಯ ಪದ ವಾರ ಉದಾರ ಸಜ್ಜನರ ಪರಿವಾರ ಸಜ್ಜನರ ಪರಿವಾರ ಅರ್ಜುನ ಗೋಲಿದೊಂದು ಧ್ವಜ ಮಾಡಿಸಿ ನಿಂದು ಮೂರ್ಜಕ ಬರಿಯುವಂತೆ ಗರ್ಜನೆ ಮಾಡಿದೆ ಹೆಜ್ಜೆ ಹೆಜ್ಜೆಗೆ ನಿನ್ನಬ್ಜ ಪದದ ತುಳಿ ಭಜ್ಜನದಲ್ಲಿ ಭವವರ್ಜಿತವೆನಿಸೋ ಪವಮಾನ 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 ಜಗದ ಪ್ರಾಣ ಸಂಕರುಷನ ಭವ ಭಯರಣ್ಯಾದನ ದಹನ
ಪವಮಾನ ಜಗದ ಪ್ರಾಣ ಸಂಕರುಷನ ಭವಭಯರಣ್ಯದಾನ ಪವಮಾನ ಪವಮಾನ ಅದ್ಭುತವಾಗಿ ಹಾಡಿದ್ದೀರಿ ಶ್ರೀ ಕೃಷ್ಣಕಿಶೋರ್ ಅವರೇ. ಪ್ರೀತಿದ ಕಲಾಭಿಮಾನಿಲೆ ನನದುಂಬುಗು ಒಂಜಿ ತುಳು ಭಕ್ತಿಗೀತೆ ಕೋಟಿಚನೆಯ ಪನ್ಪಿನ ಸಿನಿಮಾದ ಒಂಜಿ ಪದ ನಿಕ್ಲೆಗಾದ ಪನೊಂದುಲ್ಲ.
ಎಂಕ್ಲೆ ಕುಲದೈವೋ ಬ್ರಹ್ಮ ಈ ಪೂಜೆ ಕರಿದು ಜೈದ ಎಂಕ್ಲು ಪೊರ್ತು ತತ್ತದ ಬೈದ ಈ ಪೂಜೆ ಕರಿದು ಜೈದ ಎಂಕ್ಲು ಪೊರ್ತು ತತ್ತದ ಬೈದ ಕೋಟಿ ಚೆನ್ನಯೇ ಸತ್ಯೊಡು ನಡತಿ ಬಾಲೆಲು ಬಂದಾಂಡ ದರುಶನ ಕೊರಿದು ಬ್ರಹ್ಮ ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಕಪ್ಪು ಕಳೆದು ಕೊಲ್ಪು ಕೊರ್ಲ ಕುಲದೈವೋ ಬ್ರಹ್ಮ ಓ ಕುಲದೈವೋ ಬ್ರಹ್ಮ ಕೆಮ್ಮಲೆದ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಕಪ್ಪು ಕಳೆದು ಕೊಲ್ಪು ಕೊರ್ಲ ಕುಲದೈವೋ ಬ್ರಹ್ಮ ಕುಲದೈವೋ ಬ್ರಹ್ಮ ಕೆಮ್ಮಲೆದ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಸುಲ್ಮೆಲ್ ಭಕ್ತಿ ಗಾನ ರಸಮಂಜರಿಯಲ್ಲಿ ಮುಂದಿನ ಹಾಡು ಶ್ರೀ ಕೃಷ್ಣ ಕಿಶೋರ್ ಅವರಿಂದ. ಪ್ರಿಯ ಕಲಾಭಿಮಾನಿಗಳೇ, ದಯವಿಟ್ಟು ನಿಮ್ಮ ಚಪ್ಪಾಳೆ ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. वसुदेवसुतं देवं कंसचाणूरमर्दनं वसुदेवसुतं देवं कंसचाणूरमर्दनं देवकी परमानन्दं देवकी परमानन्दं कृष्णो दे जगद्गुरु कृष्णो वन्दे जगद्गुरु जगद्गुरु देवादिदेव श्री वासुदेवा
तुझे लीले वादिदेव श्री वासुदेव कावु मैयनन्नु करुणालवाಲ ದೇವಾದಿ ದೇವ ಮಧುರ ಕಂಠದಿಂದ ಉತ್ತಮವಾದೊಂದು ಭಕ್ತಿಗೀತೆಯನ್ನು ಹಾಡಿ ನಮ್ಮನ್ನೆಲ್ಲರನ್ನು ರಂಜಿಸಿದಂತಹ ಶ್ರೀ ಕೃಷ್ಣ ಕಿಶೋರ್ ಪೆರ್ಮುಖ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಪ್ರೀತಿದ ಕಲಾಭಿಮಾನಿ ಬಂಧುಲೆ ನನ್ನದುಂಬುಗು ಒಂಜಿ ತುಳು ಭಕ್ತಿಗೀತೆ ನಿಕ್ಲೆಗಾದ ಮನದುಲ್ಲ.
പുരളിന് തക്കത് പോയനരംഗ കരുണേ ചന്ദേ കുടിയന സംഗ കരുണേ ചന്ദേ കുടിയന സംഗ പുരളിന് തക്കത് പോയനരംഗ. മർല കട്ടാതെ ലെത്തൊಂದು പോയേ അരമനെലെത്തണ്ട പിറയെ പബർപ്പ മർല കട്ടാതെ ലെത്തൊಂದು പോയേ അരമനെലെത്തണ്ട പിറയെ പബർപ്പ തേരി ಅಂದಿನೆಂಕುಲು ಉರಿದೊಂಬುಡೈರಯ್ಯೋ ತೇರಿ ಅಂದಿನೆಂಕುಲು ಉರಿದೊಂಬುಡೈರಯ್ಯೋ
ಪಾಡುವ ಕಣನೀರ್ ಪಾಡುವ ಪುರಳನ ದಕ್ಕದ ಓಯನ ರಂಗ ಕರುಣೆನೆ ಚಂದೆ ಗುಡಿಯನ ಸಂಗ ಕರುಣೆನೆ ಚಂದೆ ಗುಡಿಯನ ಸಂಗ ಪುರಳನ ದಕ್ಕದ ಓಯನ ರಂಗ ನಿನ್ನ ಕಾರುತ ಗೆಜ್ಜೆ ಧ್ವನಿಪುಗೆ ನಂದೆ ಕಣ್ಣಗ ನಿದ್ರೇನೆ ಅಮರುಜಿ ಸ್ವಾಮಿ ನಿನ್ನ ಕಾರುತ ಗೆಜ್ಜೆ ಧ್ವನಿಪುಗೆ ನಂದೆ ಕಣ್ಣಗ ನಿದ್ರೇನೆ ಅಮರುಜಿ ಸ್ವಾಮಿ ಕಂಡ್ಯರೆ ಬರ್ಪಂದು ನಿಲವುಡುದೀನ ಕಂಡ್ಯರೆ ಬರ್ಪಂದು ನಿಲವುಡುದೀನ ಕೊಜಪು ಒಲ್ಲೆ ಮಾತ ಓರಿದೆ ಪೋಡು ಕೊಜಪು ಒಲ್ಲೆ ಮಾತ ಓರಿದೆ ಪೋಡು ಓರಿದೆ ಪೋಡು ಪುರಳನ ದಕ್ಕದ ಓಯನ ರಂಗ ಕರುಣೆನೆ ಇಜ್ಜಂದೆ ಗುಡಿಯನ ಸಂಗ ಕರುಣೆನೆ ಇಜ್ಜಂದೆ ಗುಡಿಯನ ಸಂಗ ಪುರಳನ ದಕ್ಕದ ಓಯನ ರಂಗ ಕರುಣೆನೆ ಇಜ್ಜಂದೆ ಗುಡಿಯನ ಸಂಗ ಕರುಣೆನೆ ಇಜ್ಜಂದೆ ಗುಡಿಯನ ಸಂಗ ಪುರಳನ ದಕ್ಕದ ಪೋಯನ ರಂಗ ಸಲ್ಮನ್ ಪ್ರೀತಿದ ಭಕ್ತಾಭಿಮಾನಿಲೆ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಸುಳಿಪದ ಉಂದಿತ ಪ್ರತಿಷ್ಠಾ ಮಹೋತ್ಸವದ ಈ ಸಂದರ್ಭಡು ಶ್ರೀ ಕೃಷ್ಣಕಿಶೋರ್ ಪೆರ್ಮುಖ ಅಂಚನೆ ಅರ್ನ ಕೂಟದಗ್ಲೆಡ್ದು ನಡ್ತಿನಂಚಿನ ಈ ಭಕ್ತಿ ರಸ ಮಂಜರಿಗೆ ಎಂಕ್ಲ ಮುಗಿತಲದ ಚುಕ್ಕೆದಿಯರುಲ್ಲ ಅಂಚದು ನನದುಂಬುಗು ಈ ವೇದಿಕೆಡು ಕಡೇತ ಒಂಜಿ ಭಕ್ತಿ ಸುಗಿಪು ನಿಕ್ಲ ದುಂಬುಪನೊಂದು ಬರೊಂದುಲ್ಲೇರು ಶ್ರೀ ಕೃಷ್ಣಕಿಶೋರ್ ಪೆರ್ಮುಖ ಇನ್ನಿತ ಈ ಒಂಜಿ ಕಾರ್ಯಕ್ರಮ ಅಲ್ಪೆರೆ ಎಂಕ್ಲೆಗ್ ಅವಕಾಶ ಮಲ್ತಿಕೋರ್ನಂಚಿನ ಈ ಬ್ರಹ್ಮಕಲಶ ಸಮಿತಿದ ಸರ್ವ ಸದಸ್ಯರುಗಳ ಅಂಚನೆ ಎಂಕ್ಲೆನ ಎಂಕ್ಲೆಗೆ ಪ್ರಾಯೋಜಕ ಮಲ್ತಿನಂಚಿನ ಕಲಾಭಿಮಾನಿ ಬಂಧುಲೆ ಇಲ್ಲ ಎಂಕ್ಲೆನ ಉಡಲ್ದಿಂಜಿ ಸೊಲ್ಮೆ ಸಂದ ಒಂದು ಪ್ರೀತಿಯ ಕಲಾಭಿಮಾನಿಗಳೇ, ಇನ್ನು ಮುಂದೆ ಒಂದು ಅಪೇಕ್ಷೆಯ ಗೀತೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ದಯವಿಟ್ಟು ಎಲ್ಲರೂ ಕೈ ಚಪ್ಪಾಳೆ ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ.
ಸಮಸ್ತ ಲೋಕಕ್ಕೆ ದಾರಿ ನೀನು ಕೃಷ್ಣ ಸಮಸ್ತ ಲೋಕಕ್ಕೆ ದಾರಿ ನೀನು ವಿಚಾರಿಸಲು ಮತಿಹೀನ ನಾನು ಮಹಾಮಹಿಮ ಕೈವಲ್ಯಪತಿ ನೀನು ಏನ ಬಲ್ಲೆನು ನಾನು ನೆರೆಸು ಜ್ಞಾನಮೂರ್ತಿ ನೀನು ಏನ ಬಲ್ಲೆನು ನಾನು ಏನ ಬಲ್ಲೆನು ನೆರೆಸು ಜ್ಞಾನಮೂರ್ತಿ ನೀನು ನಿನ್ನ ಸಮಾನರುಂಟೆ ನಿನ್ನ ಸಮಾನರುಂಟೆ ದೇವಾ ಶ್ರೀನಿವಾಸ ರಕ್ಷಿಸೋ ನಮ್ಮ ನನವರತ ಶ್ರೀನಿವಾಸ ರಕ್ಷಿಸೋ ನಮ್ಮ ನನವರತ ರಕ್ಷಿಸೋ ನಮ್ಮ ನನವರತ ಅನವರತ ಅನವರತ
ಇದುವರೆಗೆ ಸುಶ್ರಾವ್ಯ ಭಕ್ತಿಗಾನ ರಸಮಂಜರಿಯನ್ನು ನಡೆಸಿಕೊಟ್ಟವರು ಕೃಷ್ಣ ಕಿಶೋರ್ ಪೆರ್ಮುಖ ಮತ್ತು ಬಳಗದವರು. ಕಲಾವಿದನಿಗೆ ಬಡತನವಿರಬಹುದು, ಕಲಾ ಮಾತೆಗೆ ಸಿರಿತನ ಬಡತನವೆಂಬ ಭೇದವಿಲ್ಲ. ಯಾವುದು ಸಾಧನೆಗೆ ಅಡ್ಡಿಯಲ್ಲ. ಆರನೇ ಇಂದ್ರಿಯದ ಶಕ್ತಿ ಮಾತಿಗೆ ನಿಲುಕದ್ದು ಎಂಬುದಕ್ಕೆ ಉದಾಹರಣೆ ಕೃಷ್ಣ ಕಿಶೋರ್ ಪೆರ್ಮುಖ. ಇವರ ಆರೋಗ್ಯ ಸುಖ ಚಿರಾಯುವಾಗಲಿ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಈ ಕಾರ್ಯಕ್ರಮದ ಮುಕ್ತಾಯದ ಭಾಗಕ್ಕೆ ಬರ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ ಶ್ರೀ ಆಯುಧ ಪೂಜಾ ಸೇವಾ ಸಮಿತಿ ಸುಳ್ಯ ಪದವಿಯವರು ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕರಿಸಿದವರು ಅಧ್ಯಕ್ಷರಾಗಿರುವಂಥ ಶ್ರೀ ಜಯಂತ ನಡುಬೈಲವರು ವೇದಿಕೆಯಲ್ಲಿ ಸಾಧಕರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಸಹ ಕಲಾವಿದರಾಗಿ ತಬಲಾ ಪ್ರಸನ್ನ ಕುಮಾರ್ ಆದೂರು, ಕೀಬೋರ್ಡ್ ಪ್ರಹ್ಲಾದ ಪೆರ್ಲಾ, ರಿದಮ್ ಪ್ಯಾಡ್ ಪ್ರಭಾಕರ ಮಲ್ಲ, ಗಾಯಕರು ಕೃಷ್ಣ ಕಿಶೋರ್ ಪೆರ್ಮುಖ ಮತ್ತು ಅಶೋಕ್ ಅರಿಯಪ್ಪ. ಎಲ್ಲರನ್ನೂ ಕೂಡ
ಈ ಸಂದರ್ಭದಲ್ಲಿ ನಾವು ಆತ್ಮೀಯವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಸಾಧನೆಗೆ ಮಿಲುಕದ್ದು ಯಾವುದೂ ಇಲ್ಲ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ ಆಯುಧ ಪೂಜಾ ಸೇವಾ ಸಮಿತಿ ಸುಳ್ಯಪದವು, ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಕೃಷ್ಣ ಕಿಶೋರ್ ಪೆರ್ಮುಖ ಮತ್ತು ಬಳಗದವರಿಗೆ ಅನಂತ ಅನಂತ ವಂದನೆಗಳನ್ನು ಶ್ರೀ ಸ್ವಾಮಿ ಅಯ್ಯಪ್ಪ ಸ್ವಾಮಿಯು ತಮ್ಮ ನಿರೀಕ್ಷೆಗಳು ಸಾಕಾರಗೊಳ್ಳಲಿ, ಆಯುಷ್ಯ, ಆರೋಗ್ಯ, ಸುಖ ಸಂಪತ್ತು ನೆಲೆಗೊಳ್ಳಲಿ. ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಧನ್ಯವಾದಗಳು. ಪ್ರತಿಷ್ಠಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಜಯಂತ ನಡುಬೈಲು ಅವರು ಸ್ಮರಣಿಕೆ ಗೌರವ ನೀಡಿ ಕಲಾವಿದರನ್ನು ಗೌರವಿಸಿದ್ದಾರೆ. ಇನ್ನು ಮುಂದಕ್ಕೆ ನಾವು ಸಭಾ ಕಾರ್ಯಕ್ರಮದ ಕಡೆಗೆ ಮುಂದುವರಿತೇವೆ ಕೊನೆಯ ಮಂಗಳ ಗೀತೆಯೊಂದಿಗೆ. ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಾಳವ ತಟ್ಟಿದವ ಸುರರೊಳು ಸೇರಿದವ, ತಾಳವ ತಟ್ಟಿದವ ಸುರರೊಳು ಸೇರಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. ಗೆಜ್ಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ, ಗೆಜ್ಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ, ಗೆಜ್ಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ, ಗೆಜ್ಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ, ಕಾಯನ ಬಾಡಿದವ ಹರಿಮೂರ್ತಿ ನೋಡಿದವ, ಕಾಯನ ಬಾಡಿದವ ಹರಿಮೂರ್ತಿ ನೋಡಿದವ, ಕಾಯನ ಬಾಡಿದವ ಹರಿಮೂರ್ತಿ ನೋಡಿದವ, ಕಾಯನ ಬಾಡಿದವ ಹರಿಮೂರ್ತಿ ನೋಡಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ.
ವ್ಯಾಪ್ತಿ ದಾಟಿದವ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಸುಳ್ಯಪದವು ಇದರ ಪುನರ್ ಪ್ರತಿಷ್ಠಾ ಮಹೋತ್ಸವದ ಸುಸಂದರ್ಭದಲ್ಲಿ ನಮಗೆ ಅಂದರೆ ಶ್ರೀ ಕೃಷ್ಣ ಕಿಶೋರ್ ಪ್ರಮುಖ ಮತ್ತು ಬಳಗದವರಿಗೆ ಭಕ್ತಿಗಾನ ರಸಮಂಜರಿ ನಡೆಸುವುದಕ್ಕಾಗಿ ಅನುಕೂಲ ಮಾಡಿಕೊಂಡಂತಹ ಈ ಪುನರ್ ಪ್ರತಿಷ್ಠಾ ಮಹೋತ್ಸವದ ಸಮಿತಿಗೆ, ಅದೇ ರೀತಿ ನಮಗೆ ಪ್ರಾಯೋಜಕತ್ವವನ್ನು ನೀಡಿದಂತಹ ಮಹನೀಯರಿಗೆ, ಅದೇ ರೀತಿ ಉತ್ತಮ ಸೌಂಡ್ಸ್ ಒದಗಿಸಿ ಕೊಟ್ಟಂತಹ ವಿನೋದ್ ಲೈಟ್ ಅಂಡ್ ಸೌಂಡ್ಸ್ ಮುಳ್ಳೇರಿಯ ಇವರಿಗೂ, ಅದೇ ರೀತಿ ಈ ಗಾಯನ ಕಾರ್ಯಕ್ರಮದಲ್ಲಿ ತಮ್ಮ ಚಾತುರ್ಯವನ್ನು ಮೆರೆದಂತಹ ಶ್ರೀ ಕೃಷ್ಣ ಕಿಶೋರ್ ಪ್ರಮುಖ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ತಬಲದಲ್ಲಿ ಸಹಕರಿಸಿದಂತಹ ತಬಲ ಮಾಂತ್ರಿಕನೆಂದೇ ಹೇಳಬಹುದು, ಕಾರಣ ಹಲವಾರು ವೇದಿಕೆಗಳಲ್ಲಿ ತಮ್ಮ ಕೈ ಚಳಕದಿಂದ ಗಾಯನ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಡುವಂತಹ ಒಬ್ಬ ಕಲಾವಿದ ಶ್ರೀ ಪ್ರಸನ್ನಕುಮಾರ್ ಕಡೆಂಗೋಡ್ಲು. ಅದೇ ರೀತಿ ಕೀಬೋರ್ಡ್ನಲ್ಲಿ ಸಹಕರಿಸಿದಂತಹ ಶ್ರೀ ಪ್ರಹ್ಲಾದ್ ಪೆರ್ಲಾ ಇವರಿಗೂ ನಮ್ಮ ಅನಂತಾನಂತ ಧನ್ಯವಾದಗಳು. ರಿತಮ್ ಪ್ಯಾಡ್ನಲ್ಲಿ ಸಹಕರಿಸಿದಂತಹ ಒಬ್ಬರು ಉತ್ತಮ ರಿತಮ್ ಪ್ಯಾಡಿಸ್ಟ್ ಕೂಡ ಹಲವಾರು ವೇದಿಕೆಗಳಲ್ಲಿ ತಮ್ಮ ಕೈ ಚಳಕವನ್ನು ತೋರಿಸುವಂತಹ ಕಲಾವಿದ ಶ್ರೀ ಪ್ರಭಾಕರ ಅಮ್ಮಂಗೋಡು ಅವರಿಗೂ ಧನ್ಯವಾದಗಳು. ಅದೇ ರೀತಿ ಇದುವರೆಗೆ ನಮ್ಮೊಂದಿಗೆ ಸಹಕರಿಸಿ ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಕೈ ಚಪ್ಪಾಳೆ ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸಿದಂತಹ ಪ್ರತಿ ಕಲಾಭಿಮಾನಿ ಬಂಧುಗಳಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅನಂತಾನಂತ ಧನ್ಯವಾದಗಳು. ಇದುವರೆಗೆ ಸುಶ್ರಾವ್ಯವಾದ ಭಕ್ತಿ ಗಾನ ರಸಮಂಜರಿಯನ್ನು ಸವಿದಿದ್ದೀರಿ. ಕಾರ್ಯಕ್ರಮ ನಡೆಸಿಕೊಟ್ಟ ಕೃಷ್ಣ ಕಿಶೋರ್ ಪ್ರಮುಖ ಮತ್ತು ಬಳಗದವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಧರ್ಮ ಸಭೆ ನಡೆಯಲಿಕ್ಕಿದೆ. ಪ್ರತಿಷ್ಠಾ ಮಹೋತ್ಸವದ ಈ ವೈಭವದ ಅದ್ದೂರಿಗೆ ಸಾಕ್ಷಿಯಾಗಿ ನಡೆಯುವಂತಹ ಧರ್ಮಸಭೆ. ಈ ಧರ್ಮಸಭೆಗೆ ಪೂರ್ವ ಸಿದ್ಧತೆಗಳೊಂದಿಗೆ ನಮ್ಮೆಲ್ಲ ಅತಿಥಿ ಮಾನ್ಯರನ್ನು ನಾವು ಸಭಾ ವೇದಿಕೆಗೆ ಬರಮಾಡಿಸಿಕೊಳ್ಳುವವರಿದ್ದೇವೆ. ಪರಮ ಪೂಜ್ಯ ಗುರುದೇವಾನಂದ ಸ್ವಾಮೀಜಿಯವರು ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇನ್ನಷ್ಟು ಗಣ್ಯರು ನಮ್ಮೊಂದಿಗೆ ಸೇರಿಕೊಳ್ತಾರೆ. ಕಾರ್ಯಕ್ರಮ ಪೂರ್ತಿ ಇದ್ದು ಇದು ಸುಧರ್ಮ ಸಭೆ. ಸುಧರ್ಮ ಸಭೆಯಲ್ಲಿ ನಾವೆಲ್ಲ ಪ್ರತಿಷ್ಠಾ ಮಹೋತ್ಸವದ ಸವಿ ನೆನಪುಗಳನ್ನು ಸವಿಯುತ್ತಾ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಮಾಣಿಲ ಶ್ರೀಧಾಮದ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸೇರಿಕೊಳ್ತಾ ಇದ್ದಾರೆ. ಈಗಾಗಲೇ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರದ ಮುಖ ಮಂಟಪಕ್ಕೆ ಅವರು ತಲುಪಿದ್ದಾರೆ. ಅವರನ್ನು ಸುವಾಸಿನಿಯರು ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಸಿಕೊಳ್ತಾರೆ. ಸುಧರ್ಮ ಸಭೆ ಅದರೊಂದಿಗೆ ಇದು ರಾಜಸಭೆಯೂ ಕೂಡ. ಒಂದು ಸೂಚನೆ ಇದೆ. ಪ್ರತಿಷ್ಠಾ ಮಹೋತ್ಸವದ ಯಶಸ್ಸಿಗಾಗಿ ರೂಪಿಸಲಾದ ಎಲ್ಲ ಸಮಿತಿಗಳ ಸಂಚಾಲಕರನ್ನು ದಯಮಾಡಿ ವೇದಿಕೆಯ ಬಳಿ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪ್ರತಿಷ್ಠಾ ಮಹೋತ್ಸವದ ಯಶಸ್ಸಿಗಾಗಿ ರೂಪಿಸಿಕೊಂಡ ಎಲ್ಲ
ಸಮಿತಿಗಳ ಸಂಚಾಲಕರು ದಯಮಾಡಿ ವೇದಿಕೆಗೆ ಬನ್ನಿ. ತುಂಬ ತಡ ಮಾಡಬೇಡಿ. ಕಾರ್ಯಕ್ರಮ ನಾವು ಶೀಘ್ರಗತಿಯಲ್ಲಿ ಮುಂದುವರಿಸಬೇಕಾಗಿದೆ. ಭಾರತೀಯ ಕಾಲಮಾನದ ಪ್ರಕಾರ ಈಗ 5:07. ಇನ್ನೇನು 5-10 ನಿಮಿಷಗಳ ಒಳಗಾಗಿ ನಾವು ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ. ಎಲ್ಲ ಅತಿಥಿ ಮಾನ್ಯರನ್ನು ವೇದಿಕೆಗೆ ಬರಮಾಡಿಸಿಕೊಳ್ತೇವೆ. ಪ್ರತಿಷ್ಠಾ ಮಹೋತ್ಸವ ಸಮಿತಿಯ ಎಲ್ಲ ಸಂಚಾಲಕರು, ಎಲ್ಲ ಸಮಿತಿಗಳ ಸಂಚಾಲಕರು ಕೂಡ ಕೂಡಲೇ ವೇದಿಕೆಯ ಹತ್ತಿರಕ್ಕೆ ಬರಬೇಕು. ನಿಮಗಾಗಿ ಇಲ್ಲಿ ಕೆಲಸಗಳನ್ನು ನಿಯುಕ್ತಿಗೊಳಿಸಲಾಗಿದೆ. ಎಲ್ಲ ಸಮಿತಿಗಳ ಸಂಚಾಲಕರು ದಯವಿಟ್ಟು ವೇದಿಕೆಯ ಹತ್ತಿರಕ್ಕೆ ಬನ್ನಿ. ನಿಮಗಾಗಿ ಇಲ್ಲಿ ಕರ್ತವ್ಯವನ್ನು ನಿಯುಕ್ತಿಗೊಳಿಸಲಾಗಿದೆ. ಇಂದಿನ ಈ ಧರ್ಮಸಭೆಯಲ್ಲಿ ನಮ್ಮೊಂದಿಗೆ ದಯವಿಟ್ಟು ಗಮನಿಸಿ, ಸ್ವಾಗತ ಸಮಿತಿ ಮತ್ತು ಆರ್ಥಿಕ ಸಮಿತಿಯ ಸಂಚಾಲಕರಾಗಿರುವಂತಹ ಗೋಪಾಲಕೃಷ್ಣ ಭಟ್ಟಂಗಳ ವೇದಿಕೆ ಹತ್ತಿರಕ್ಕೆ ಬರಬೇಕು. ಕಾರ್ಯಾಲಯ ಸಮಿತಿಯ ಸಂಚಾಲಕರಾಗಿರುವ ಶ್ರೀ ಗಿರೀಶ್ ಕುಮಾರ್ ಕನ್ನಡ್ಕ ಇವರು ದಂಪತಿ ಸಮೇತರಾಗಿ ಬರಬೇಕು. ವೈದಿಕ ಸಮಿತಿಯ ಸಂಚಾಲಕರಾಗಿರುವ ಶ್ರೀ ಸದಾಶಿವ ಭಟ್ ಪೈರ್ಪುಣಿ, ಆಮಂತ್ರಣ ಮತ್ತು ಪ್ರಚಾರ ಸಮಿತಿಯ ಸಂಚಾಲಕರಾಗಿರುವ ಮಾಧವ ನಾಯಕ್ಕೆ, ಹೊರೆಕಾಣಿಕೆ ಸಮಿತಿಯ ಸಂಚಾಲಕರಾಗಿರುವ ವಿನೋದ್ ಸುಳ್ಯಪದವ್, ಅಲಂಕಾರ ಮತ್ತು ಚಪ್ಪರ ಸಮಿತಿಯ ಸಂಚಾಲಕರಾಗಿರುವ ಗುರು ಕಿರಣ್ ರೈ, ಆಹಾರ ಸಮಿತಿಯ ಸಂಚಾಲಕರಾಗಿರುವ ಶೇಷಪ್ಪ ಪೂಜಾರಿ ಕಡಮಗದ್ದೆ, ಉಗ್ರಾಣ ಮತ್ತು ಪೂರೈಕೆ ಸಮಿತಿಯ ಸಂಚಾಲಕರಾಗಿರುವ ಪ್ರಕಾಶ್ ಮರದಮೂಲೆ, ವೇದಿಕೆ ಮತ್ತು ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾಗಿರುವ ಶ್ರೀಪತಿ ಭಟ್ ಹಾಗೆ ಚಂದ್ರಶೇಖರ್ ಕಾಯರ್ಪದವ್, ಸ್ವಚ್ಛತಾ ಸಮಿತಿಯ ಸಂಚಾಲಕರಾಗಿರುವ ಸುಂದರ್ ಕನ್ನಡ್ಕ, ನೀರಾವರಿ ಸಮಿತಿಯ ಸಂಚಾಲಕರಾದ ಕರುಣಾಕರ ಪೈರ್ಪುಣಿ, ಧ್ವನಿ ಮತ್ತು ಬೆಳಕು ಸಮಿತಿಯ ಗಿರಿಧರ ನಿಡಿಯಡ್ಕ, ವಾಹನ ಪಾರ್ಕಿಂಗ್ ಸಮಿತಿಯ ಸಂಚಾಲಕರಾಗಿರುವ ಶ್ರೀ ವಿಜೇತ್ ಸುಳ್ಯಪ್ಪದವ್, ಪ್ರಸಾದ ಸಮಿತಿಯ ಸಂಚಾಲಕರಾಗಿರುವ ಶ್ರೀಮತಿ ವಿನಯಕುಮಾರಿ ಕನ್ನಡ್ಕ, ಆರೋಗ್ಯ ಸಮಿತಿಯ ಸಂಚಾಲಕರಾಗಿರುವ ಡಾಕ್ಟರ್ ವಿದ್ಯಾ ಮೋಹನ್ ದಾಸ್ ರೈ, ಭಜನಾ ಸಂಘಟನಾ ಸಮಿತಿಯ ಸಂಚಾಲಕರಾಗಿರುವ ಶ್ರೀ ಗಂಗಾಧರ ರೈ ಎನ್ಜಿ, ಮಹಿಳಾ ಸಮಿತಿಯ ಸಂಚಾಲಕರಾಗಿರುವ ಶ್ರೀಮತಿ ಸುಶೀಲಾ ಕನ್ನಡ್ಕ, ಸ್ವಯಂ ಸೇವಕ ಸಮಿತಿಯ ಸಂಚಾಲಕರಾಗಿರುವ ಶ್ರೀ ಸತೀಶ್ ಭಟ್ಟಂಗಳ ಇವರನ್ನು ವೇದಿಕೆಗೆ ಹತ್ತಿರ ಬನ್ನಿ. ನಿಮಗೆ ಕೆಲಸಗಳನ್ನು ನಿಯುಕ್ತಿಗೊಳಿಸಲಾಗಿದೆ. ಕೂಡಲೇ ಬರಬೇಕು ಅಂತ ವಿನಂತಿಸಿಕೊಳ್ತೇವೆ.
ಹಲೋ. ನಾಗರಾಜ್ ಭಟ್ ಕರ್ನಾಟಕ, ಒಂದ್ಸಲ ವೇದಿಕೆ ಹತ್ರ ಬನ್ನಿ. ಹಿಂದೆ ಅಯ್ಯಪ್ಪ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿಕೊಂಡು ಬಂದ ಮೇಲೆ ನಮ್ಮ ಊರಾದ ನನ್ನ ಊರಿನಲ್ಲಿ ನನ್ನ ಒಂದು ಆಸೆ ಇದ್ದದ್ದು ಸ್ಥಳೀಯವಾಗಿ ಇಲ್ಲಿ ಅಯ್ಯಪ್ಪ ಸ್ವಾಮಿಗಳಿಗೆ ನಿತ್ಯ ಪೂಜೆ, ವಾಸ್ತವ್ಯಕ್ಕೆ, ಇತರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಒಂದು ಮಂದಿರ ಬೇಕು ಅನ್ನೋ ಒಂದು ಇಚ್ಛೆ ನನ್ನದಾಗಿತ್ತು. ಕ್ರಮೇಣ
ನನ್ನ ಮನೆಯಿಂದಲೇ ನನ್ನ ತೀರ್ಥರೂಪರ ಸಹೋದರರ ಸಹಕಾರದಲ್ಲಿ ಒಂದು ಮಂದಿರ ನಿರ್ಮಾಣ ಆಗಿ ಸಾರ್ವಜನಿಕರಿಗೆ ಬಿಟ್ಟುಕೊಟ್ಟು ನಡೆಸಿಕೊಂಡು ಬರುವ ಹಾಗೆ ಅವರಿಗೆ ಅಂದಿನ ದಿನ ಸಹಕಾರ ನೀಡುತ್ತಾ ಮನೆಯಿಂದ ಬಂದಿದ್ದರು. ಆಮೇಲೆ ಅದರ 25ನೇ ವರ್ಷದ ನಂತರ ಪುನಃ ಒಂದು ಅಷ್ಟಮಂಗಲ ಪ್ರಶ್ನೆಗಳು ಕಂಡು ಬಂದಾಗೆ ಪುನಃ ಬೇರೆ ಮಂದಿರವನ್ನು ನಿರ್ಮಾಣ ಮಾಡಿ ಮಂದಿರಕ್ಕೆ ಪ್ರತಿಷ್ಠೆ ಬೇರೆ ವಿಗ್ರಹವನ್ನು ತಂದು ಮಾಡಬೇಕು ಅನ್ನುವ ಒಂದು ಸೂಚನೆ ಬಂದ ಮೇಲೆ ಇವತ್ತಿನ ದಿನ ಅದು ಸಾಕಾರಗೊಂಡಿದೆ. ಇದಕ್ಕೆ ಸರ್ವ ಜನರು ಸಾವಿರಾರು ಕರಸೇವಕರ ನಿತ್ಯ ದುಡಿತದ ಒಂದು ಫಲ ಇವತ್ತು ನಮಗೆ ಇಲ್ಲಿ ಕಾಣ್ತಾ ಇದೆ. ಸಾವಿರಾರು ಜನರು ಧನ ಸಹಾಯ ಮಾಡಿದವರಿದ್ದಾರೆ. ಇದು ಯಾರದೇ ಒಬ್ಬನ ಸತ್ತಲ್ಲ, ಸಾರ್ವಜನಿಕ ನೆಲೆಯಲ್ಲಿ ಇದು ನೆಲೆಗೊಂಡು ಬಂದಿದೆ. ಸ್ವಾಮಿಯ ಅನುಗ್ರಹದಿಂದ ಮುಂದಿನ ದಿನದಲ್ಲಿ ಈ ಊರಿನವರಿಗೆ ಎಲ್ಲರಿಗೂ ಅವರವರ ಅಭಿಷ್ಟಗಳನ್ನು ನೆರವೇರಿಸಿಕೊಡುವಂಥ ಒಂದು ದೇವರ ಅನುಗ್ರಹ ಪ್ರಾಪ್ತಿಯಾಗಲಿ ಅಂಥೇಳಿ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇನ್ನು ಮುಂದಕ್ಕೆ ಎಲ್ಲರ ಸಹಕಾರ ಇದೇ ರೀತಿ ಬಂದು ಈ ಸಭಾಭವನ ನಿರ್ಮಾಣದ ಆಶಯವನ್ನು ನೆರವೇರಿಸಿಕೊಡುವ ಹಾಗೆ ದೇವರ ಅನುಗ್ರಹದೊಂದಿಗೆ ಎಲ್ಲರಿಗೂ ಸದ್ಬುದ್ಧಿ ನೀಡಲಿ ಅಂತೇಳಿ ನಾನು ಈ ಮೂಲಕ ಪ್ರಾರ್ಥಿಸಿಕೊಳ್ತೇನೆ. ಸ್ತುತಿಸುವಂತಹ ಒಂದು ಭಕ್ತಿಗೀತೆ ನಿಮ್ಮ ಮುಂದೆ ಹಾಡಲಿದ್ದಾರೆ ಶ್ರೀ ಭಕ್ತಿಗಾನ ರಸಮಂಜರಿ ಮುಂದುವರಿಯುತ್ತಾ ಇದೆ. ಮುಂದಿನ ಹಾಡು ನಮ್ಮ ಹೆಸರು ಉಮಾಮಹೇಶ್ವರ. ನಾನು ಆಂಧ್ರ ಪ್ರದೇಶದಿಂದ ಬಂದಿದೆ. ನಾನು ಇಲ್ಲಿ ಈಶ್ವರ ಮಂಗಲಾಕಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ವಿಜಯ ಬ್ಯಾಂಕ್ನಲ್ಲಿ ಜಾಯ್ನ್ ಆಗಲಿಕ್ಕೆ 2017ನಲ್ಲಿ ಈಶ್ವರ ಮಂಗಲನಲ್ಲಿ ಜಾಯ್ನ್ ಆಗಿದೆ. ಆಮೇಲೆ 2021ನಲ್ಲಿ ನಮ್ಮ ಸೋದರ ಸಮಾನರು ಸ್ವಾಮಿ ಗುರುಕಿರಣ್ ಸ್ವಾಮಿ ಅವರು ನಲ್ಲಿ ಕೇಳುವಾಗ ಹೀಗೆ ಮಾಲ ಹಾಕ್ಲಿಕ್ಕೆ ಉಂಟು, ಏನು ಮಾಡಬೇಕು ಅನ್ನೋ ಅವ್ರ ಹತ್ರ ಕೇಳಿದೆ. ಗುರುಕಿರಣ್ ಸ್ವಾಮಿನಲ್ಲಿ ಅವರು ನಮ್ಮ ಗುರುಸ್ವಾಮಿ ಅವ್ರನ್ನ ಪರಿಚಯ ಮಾಡಿದರು. ಅವರು ಗುರುಸ್ವಾಮಿ ಸುಲಿಪದ ಗುರುಸ್ವಾಮಿ ಅವ್ರ ಹತ್ರ ನಾನು ಮಾಲೆ ಹಾಕಿ ಕಳೆದ ವರ್ಷ ನಮ್ಮ ಆನಂದ ಸ್ವಾಮಿ ನಾಗರಾಜ ಸ್ವಾಮಿ ಅವರ ಜೊತೆ ಎಲ್ಲ ಶಬರಿ ಯಾತ್ರೆ ಮಾಡಿದೆ. ಯಾತ್ರೆ ಮಾಲ ಹಾಕಿದ ನಂತರ ನಮಗೆ ಪ್ರಮೋಷನ್ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಸಿಕ್ಕಿದೆ. ಅವಕಾಶ ಮಾಲ ಹಾಕಿ ಆ ಟೈಮ್ನಲ್ಲೇ ಎಕ್ಸಾಮ್ಗೆ ಪ್ರಿಪೇರ್ ಆಗಿದೆ. ಎಲ್ಲ ಗುರುಸ್ವಾಮಿ ಅವರು ಆನಂದ ಸ್ವಾಮಿ ಅವರು ಎಲ್ಲ ಸಪೋರ್ಟ್ ಮಾಡಿದರು. ಅಂದರೆ ನಮಗೆ ಎಲ್ಲ ಇಲ್ಲಿ ಕೆಲಸ ಅಡಿಕೆ ಎಲ್ಲ ನಾವೇ ಮಾಡೋದು, ಅದಕ್ಕೆ ನಮಗೇನು ಕೆಲಸ ಕೊಡೋದಿಲ್ಲ, ಅವರೇ ಎಲ್ಲ ಮಾಡಿ ರೆಡಿ ಮಾಡಿಕೊಡೋದು. ನಾನು ಕಂಪ್ಲೀಟ್ ಸ್ಟಡಿ ಮಾಡೋದು ಮಾತ್ರ ನಮ್ಗೆ ಅಷ್ಟು ಅವಕಾಶ ಸಿಕ್ಕಿದೆ. ಮತ್ತು ಅವರೆಲ್ಲ ಪ್ರಾರ್ಥನಾ ಆಶೀಸ್ಸಿನಲ್ಲಿ ನಮಗೆ ಕಳೆದ ವರ್ಷ ಪ್ರಮೋಷನ್ ಆಗಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದೆ. ನಮಗೆಲ್ಲ ಸಪೋರ್ಟ್ ಮಾಡಿನ ಗುರುಸ್ವಾಮಿ ಅವ್ರಿಗೆ, ಆನಂದ ಸ್ವಾಮಿ ಅವ್ರಿಗೆ, ನಮ್ಮ ಸೋದರ ಸ್ವಾಮಿ ಕಿರಣ್ ಸ್ವಾಮಿ ಅವ್ರಿಗೆ ಎಲ್ಲರಿಗೆ ಧನ್ಯವಾದಗಳು. ಸ್ವಾಮಿ ಶರಣಮಯ್ಯಪ್ಪ. ನಾನು ಗಿರೀಶ್ ಕುಮಾರ್. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ
तन्नो विष्णुः प्रचोदयात् तत्पुरुषाय विद्महे महादेवाय धीमहि तन्नो रुद्रः प्रचोदयात् भूतना ಭಜನಾ ಮಂದಿರವು ಬಹಳ ಕಾರಣಿಕವಾದಂತಹ ಸ್ಥಳವೆಂದು ನನ್ನ ಅನುಭವದಲ್ಲಿ ಆಗಿದೆ. ಈ ಭಜನಾ ಮಂದಿರಕ್ಕೆ ನಾನು ಒಂದು 10 ವರ್ಷಗಳಿಂದ ಭಜನಾ ಸೇವೆಗೆ ಪ್ರಚೋದಯಾತ್ ಕಾರ್ಯಕ್ರಮಕ್ಕೆ ಶುಭ ಸೂಚನೆಯಾಗಿ ವೇದಘೋಷ ಮತ್ತು ಶಂಖಘೋಷದೊಂದಿಗೆ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡುವವರು ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು, ಶ್ರೀ ದತ್ತ ಗುರುಪೀಠ ಒಡಿಯೂರು, ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು, ಶ್ರೀಧಾಮ ಮಾಣಿಲ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅತಿಥಿ ಮಾನ್ಯರಾಗಿ ಶ್ರೀ ಪ್ರಭಾಕರ ಕಲ್ಲೂರಾಯರು, ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ, ಶ್ರೀ ಸುಬ್ರಹ್ಮಣ್ಯ ಭಟ್, ಅಧ್ಯಕ್ಷರು ಆಡಳಿತ ಸಮಿತಿ, ಶ್ರೀ ಮೋಹನದಾಸರೈ, ಪ್ರಧಾನ ಕಾರ್ಯದರ್ಶಿ ಜೀರ್ಣೋದ್ಧಾರ ಸಮಿತಿ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಡಗನ್ನೂರು, ಶ್ರೀ ರಾಧಾಕೃಷ್ಣ ಬೋರ್ಕರ್, ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯತ್ ಪುತ್ತೂರು, ಶ್ರೀ ರಾಮಕ್ ಭಟ್ ಬೀರಮುಲೆ, ಹಿರಿಯರು ಹಾಗೂ ಸ್ಥಾಪಕ ಸದಸ್ಯರು, ದಾನಿಗಳು, ಸಂತೋಷ್ ಕುಮಾರ್ ರೈ ಸಬ್ರುಕಜೆ, ಉಪವಲಯಾಧಿಕಾರಿಗಳು ಪಂಜಾಬ್, ಮನೋಜ್ ರೈ ಪೇರಾಲು, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಕೂವೆ ಶಾಸ್ತಾವು ವಿಷ್ಣುಮೂರ್ತಿ ದೇವಸ್ಥಾನ, ಶ್ರೀ HD ಶಿವರಾಮ್, ಅಧ್ಯಕ್ಷರು ಸರ್ವೋದಯ ವಿದ್ಯಾಸಂಸ್ಥೆಗಳು, ಶ್ರೀ ಉದಯಕುಮಾರ್ ಪದಡ್ಕ, ಅಧ್ಯಕ್ಷರು ದುರ್ಗಾ ಪರಮೇಶ್ವರಿ ಭಜನಾ ಮಂದಿರ ಪದಡ್ಕ, ಕಮಲಾಕ್ಷ ನಾಟೆಕಲ್ಲು, ಅಧ್ಯಕ್ಷರು ವಿಠಲ ಸ್ವಾಮಿ ಭಜನಾ ಮಂದಿರ ಎಣ್ಣೆಗದ್ದೆ, ವಾಮನ ಎಸ್ ಸಜಂಕಾಡಿ, ಅಧ್ಯಕ್ಷರು ಮಹಮ್ಮಾಯಿ ಮಾರಿಯಮ್ಮ ಭಜನಾ ಮಂದಿರ ಸಜಂಕಾಡಿ, ಶ್ರೀ ಶಿವರಾಮ್ಜಿ ಬೇಳೇರಿ, ಅಧ್ಯಕ್ಷರು ವಿಷ್ಣುಮೂರ್ತಿ ಧೂಮಾವತಿ ಭಜನಾ ಮಂದಿರ ಕಿನ್ನಿಂಗ, ಶಾಂತಪ್ಪ ಗುರುಸ್ವಾಮಿ ಅಯ್ಯಪ್ಪ ಭಜನಾ ಮಂದಿರ ನಾಟೆಕಲ್ಲು, ಶ್ರೀ ಬೆಳ್ಳಿಯಪ್ಪ ಗೌಡ, ಅಧ್ಯಕ್ಷರು ಕೊರಗಜ್ಜ ಸೇವಾ ಸಮಿತಿ ಶಬರಿನಗರ, ಶ್ರೀ ಪ್ರದೀಪ್ ಬೆಳ್ಳೂರು, ಅಧ್ಯಕ್ಷರು ಗಣೇಶ ಭಜನಾ ಮಂದಿರ ಪಳ್ಳಪ್ಪಾಡ್, ಶ್ರೀ ಚೆನ್ನಪ್ಪ ಗುರುಸ್ವಾಮಿ ಅಯ್ಯಪ್ಪ ಮಂದಿರದ ಗುರುಸ್ವಾಮಿಯವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ, ಈ ಭಜನಾ ಮಂದಿರದ ದಾನಿಗಳಾದ ಶ್ರೀ ಪ್ರಭಾಕರ್ ನಾಯಕ್ ಇಂದಾಜೆ ಇವರು ಈ ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸಬೇಕು ಅಂತೇಳಿ ಶ್ರೀ ಡಾಕ್ಟರ್ ಮೋಹನ್ ದಾಸ್ ರೈ ಇವರಲ್ಲಿ ವಿನಂತಿಸ್ತೇನೆ. ಸ್ವಾಮಿಯೇ ಶರಣಮಯ್ಯಪ್ಪ.
ಗ್ರಾಮದೇವರಾದಂಥ ಶ್ರೀ ಕುವೇಶಾಸ್ತಾರ ವಿಷ್ಣುಮೂರ್ತಿ ದೇವರ ಪಾದಾರವಿಂದಗಳಿಗೆ ಒಡಮಾಡುತ್ತಾ, ಗ್ರಾಮದೇವರಾದಂಥ ಕುತ್ಯಾಳ ಗೋಪಾಲಕೃಷ್ಣ ದೇವರ ಪಾದಗಳಿಗೆ ಒಡಮಾಡುತ್ತಾ, ಸ್ಥಳೀಯ ದೈವೀ ಶಕ್ತಿಗಳಿಗೆ ತಲೆಬಾಗುತ್ತಾ, ನಮ್ಮ ಆರಾಧ್ಯ ಮೂರ್ತಿಯಾದಂಥ ಶ್ರೀ ಅಯ್ಯಪ್ಪ ದೇವರ ಚರಣಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ನಮ್ಮೊಂದಿಗೆ ವೇದಿಕೆಯಲ್ಲಿರುವ ಯತಿದ್ವಯರ ಪಾದಗಳಿಗೂ ನಮಸ್ಕರಿಸ್ತಾ, ನಿಮ್ಮೆಲ್ಲರನ್ನು, ಸಭೆಯ ಅತಿಥಿಗಳನ್ನು ಹಾಗೂ ಸಭೆಯ ಮುಂದಿರುವ ಎಲ್ಲ ಭಗವದ್ಭಕ್ತರನ್ನು ಈ ಶುಭ ಸಂದರ್ಭದ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರದ ಪುನಃಪ್ರತಿಷ್ಠಾ ಮಹೋತ್ಸವದ ಸಂದರ್ಭದಲ್ಲಿ ನಡೆಯುವ ಈ ಸಭಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲು ನಾನು ಇಲ್ಲಿ ನಿಂತಿದ್ದೇನೆ. ನಿಮ್ಮೆಲ್ಲರನ್ನು ಸ್ನೇಹಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಿನ್ನೆಯಿಂದ ಕಾರ್ಯಕ್ರಮ ಆರಂಭವಾಗಿದೆ. ಇವತ್ತು ಬೆಳಿಗ್ಗೆ ಶುಭ ಮುಹೂರ್ತದಲ್ಲಿ ಪ್ರತಿಷ್ಠಾ ಕಾರ್ಯಕ್ರಮವು ನಡೆದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವೈದಿಕ ಕಾರ್ಯಕ್ರಮಗಳೆಲ್ಲ ನಡೆದು ಈಗ ನಾವು ಸಭಾ ಕಾರ್ಯಕ್ರಮದತ್ತ ಕಾಲಿಡ್ತಾ ಇದ್ದೇವೆ. ಇವತ್ತಿನ ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಲಿರುವಂತಹ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಒಡಿಯೂರು ಗುರು ಸಂಸ್ಥಾನ ಶ್ರೀ ಕ್ಷೇತ್ರ ಒಡಿಯೂರು ಸ್ವಾಮೀಜಿಯವರು ಒಪ್ಪತ್ತಿಗೆ ಮುಂಚಿತವಾಗಿ ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವರು ನಮಗೆ ಆಹ್ವಾನ ಪತ್ರಿಕೆ ಕೊಡಲಿಕ್ಕೆ ಹೋದಾಗಲೂ ತುಂಬ ಮಾರ್ಗದರ್ಶನವನ್ನು ಇತ್ತವರು, ಹಾಗೂ ಕ್ಷೇತ್ರಕ್ಕೆ ಬರಬೇಕಂತ ತುಂಬ ಅಭಿಲಾಷೆಯನ್ನು ಹೊಂದಿದ್ರು. ಆಗಲಿ ನಮಗೆ ಅವರನ್ನು ಕರೆಸಬೇಕಂತ ಎಲ್ಲ ಭಗವದ್ಭಕ್ತರಿಗೆ ತುಂಬ ಆಸೆ ಇತ್ತು. ಈಗ ಅದು ಪೂರ್ಣಗೊಂಡಿದೆ. ಶ್ರೀ ಸ್ವಾಮೀಜಿಯವರ ಆಗಮನ ನಮಗೆ ಸಂತಸವನ್ನು ತಂದಿದೆ. ಸ್ವಾಮೀಜಿಗಳ ಪಾದಗಳಿಗೆ ಪಡಮಾಡುತ್ತಾ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಇನ್ನೊಬ್ಬರು ಸ್ವಾಮೀಜಿ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾನ್ಯ, ಇವರು ಕೂಡ ನಮ್ಮ ಈ ಸಂಘಟನಾ ಸಭೆಯ ಕಾರ್ಯಕ್ರಮಕ್ಕೆ ಕೂಡ ಬಂದಿದ್ದು ನಮಗೆ ಮಾರ್ಗದರ್ಶನವನ್ನು ಎತ್ತಿದ್ದಾರೆ. ಅದಲ್ಲದೆ ನಮ್ಮನ್ನೆಲ್ಲ ತುಂಬ ಪ್ರೋತ್ಸಾಹಿಸಿ ನಮಗೆ ಉಲ್ಲಾಸದಾಯಕ ಮಾತುಗಳನ್ನಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆನ್ನು ತಟ್ಟಿ ಹೋಗಿ ಈ ಸ್ಥಿತಿಗೆ ನಾವು ಮುಟ್ಟುವಂತಾಗಿದೆ ಇವತ್ತು. ಅಂದರೆ ನಮ್ಮನ್ನು ಎಲ್ಲ ನಿದ್ದೆಯಲ್ಲಿದ್ದಂಥ ಸ್ಥಿತಿಯಲ್ಲಿದ್ದರು ಇಲ್ಲಿ ಬಹುಶಃ. ಆದರೆ ಆ ಸ್ವಾಮೀಜಿ ಬಂದು ಹೋದ್ಮೇಲೆ ಇಲ್ಲಿ ಏನೋ ಒಂದು ಪುನಶ್ಚೇತನ, ಎಲ್ಲರ ಮನಸ್ಸಿಗೆ ಧೈರ್ಯ ಬಂತು. ಕೆಲಸ ಕಾರ್ಯಗಳು ತುಂಬ ಉತ್ಸುಕತೆಯಿಂದ ನಡೆಯಿತು. ಈ ಮಂದಿರದ ಬೆಳಗುವಿಕೆಗೆ ಕಾರಣ ಆಯಿತು. ಹಾಗೆ ಶ್ರೀ ಮೋಹನ್ ದಾಸ್ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಒಡಮಾಡುತ್ತಾ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಪ್ರತಿಷ್ಠಾ ಮಹೋತ್ಸವದ ಅಧ್ಯಕ್ಷರು ಶ್ರೀ ಜಯಂತ ನಡುಬೈಲ್, ನಿಮಗೆಲ್ಲ ಈಗಾಗಲೇ ಬಹು ಪರಿಚಿತರು. ನಮ್ಮೊಡನೆ ಒಂದಾಗಿ ಬೆರೆತು ನಮ್ಮೆಲ್ಲರೊಂದಿಗೆ ಸಹಕರಿಸಿರುವಂಥ ಒಂದು ಸರಳ ನಡವಳಿಕೆಯ ವ್ಯಕ್ತಿತ್ವದವರು. ಅವರು ವಹಿಸಿಕೊಟ್ಟ ಕೆಲಸವನ್ನು ಚಾಚೂ ತಪ್ಪದೆ ನಿರ್ವಹಿಸಿರುವಂಥ ಒಂದು ಕರ್ತವ್ಯಶೀಲರು. ಅವರು ನಮ್ಮೊಂದಿಗೆ ಸೇರಿದ ಮೇಲೆ ನಮಗೆ ಇನ್ನಷ್ಟು ಬಲ ಬಂದಿದೆ. ಈ ಕಾರ್ಯಕ್ರಮಕ್ಕೆ ತುಂಬ ಒಂದು ಚೈತನ್ಯ ತುಂಬಿದ ಅಂಥ ಜಯಂತ ನಡುಬೈಲು ಇವರು ನಮ್ಮ ಈ ಪ್ರತಿಷ್ಠಾ ಮಹೋತ್ಸವದ ಅಧ್ಯಕ್ಷರಾಗಿ ಇವತ್ತು ನಮ್ಮ ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಾ ಇದ್ದಾರೆ. ಅವರಿಗೆ ಸ್ನೇಹಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಒಡಿಯೂರು ಗುರುದೇವಾನಂದ ಸ್ವಾಮೀಜಿಯವರಿಗೆ ಶ್ರೀ ಗಿರೀಶ್ ಕನ್ನಡ್ಕ ಸಪತ್ನೀಕರಾಗಿ
ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಪರಮ ಪೂಜ್ಯರಾದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ವಿಠಲ ಸುವರ್ಣ ಮರದ ಮೂಲೆ ಸಪತ್ನೀಕರಾಗಿ ಬಂದು ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನು ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ಪ್ರಭಾಕರ್ ಕಲ್ರಾಯರು ನಿಮಗೆಲ್ಲ ಚಿರಪರಿತರು, ಒಳ್ಳೆಯ ಸಂಘಟನಾ ಚತುರರು, ಕೊಡುಗೈ ದಾನಿ, ಕಲಾ ಪ್ರೋತ್ಸಾಹಕರು ಹಾಗೂ ಸದಾ ಚೈತನ್ಯವನ್ನು ಹೊಂದಿರುವಂಥ ವ್ಯಕ್ತಿತ್ವದವರು. ಅವರು ನಮ್ಮನ್ನೆಲ್ಲ ಪ್ರೋತ್ಸಾಹಿಸ್ತಾ ನಮ್ಮನ್ನು ಇವತ್ತು ನಮ್ಮ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿಕ್ಕಿದ್ದಾರೆ. ಶ್ರೀ ಪ್ರಭಾಕರ್ ಕಲ್ರಾಯ ಬನದಗದ್ದೆ ಇವರಿಗೆ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ಬರು ಅತಿಥಿ ನಮ್ಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿಯವರು. ಅವರು ಕೂಡ ನಮ್ಮವರೇ, ಇಲ್ಲಿಯ ಸದಾ ಕೆಲಸ ಕಾರ್ಯಗಳಲ್ಲಿ ಚಟುವಟಿಕೆಯಿಂದ ನಮ್ಮೊಂದಿಗಿದ್ದು ನಮ್ಮನ್ನು ಪ್ರೋತ್ಸಾಹಿಸುವವರು. ಅವರಿಗೂ ನಾನು ಗೌರವಾಧಾರಗಳಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಹಿರಿಯರು ಶ್ರೀ ರಾಮ್ ಭಟ್ ಬೀರಮೂಲೆ, ಹಿರಿಯ ಸಂಘದ ಕಾರ್ಯಕರ್ತರು ಹೌದು, ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದವರು. ಈಗಲೂ ವಯೋಸಹಜವಾದಂಥ ಆರೋಗ್ಯ ಹೊಂದಿದ್ದರೂ ಸದಾ ಸಮಾಜದ ಚಟುವಟಿಕೆಗಳಲ್ಲೇ ಅಭಿರುಚಿಯನ್ನು ತೋರಿಸ್ತಾ ಅದರ ಬಗ್ಗೆ ಚಿಂತಿಸ್ತಾ ಇರುವವರು. ನಮ್ಮನ್ನೆಲ್ಲ ಪ್ರೋತ್ಸಾಹಿಸ್ತಾ ಇರುವಂಥ ಶ್ರೀರಾಮ್ ಭಟ್ ಬೀರಮೂಲೆ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ನಮ್ಮ ಈ ಪ್ರತಿಷ್ಠಾನದ ಅಯ್ಯಪ್ಪ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಶ್ರೀ ದೇವಸ್ಯ ಸುಬ್ರಹ್ಮಣ್ಯ ಭಟ್ ನಿಮಗೆಲ್ಲರಿಗೂ ಪರಿಚಿತರು. ನಮ್ಮೊಂದಿಗೆ ಆರಂಭದಿಂದಲೂ ಈ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು ನಮ್ಮ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿ ನಮ್ಮ ನೆರೆಯ ರಾಧಾಕೃಷ್ಣ ಬೋರ್ಕರ್, ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯತ್ ಪುತ್ತೂರು. ಇವರು ನಮ್ಮ ಯಾವ ಕೆಲಸ ಕಾರ್ಯಗಳಿಗೆ ಕರೆದರೂ ಪ್ರೀತಿಯಿಂದ ನಮ್ಮಲ್ಲಿ ಬೆರೆತು ಕೆಲಸ ಮಾಡುವಂಥ ವ್ಯಕ್ತಿತ್ವದವರು. ನಾವು ಕರೆದಾಗ ನಮ್ಮಲ್ಲಿ ಏನಾದ್ರು ಕೆಲಸ ಆಗಬೇಕಿದ್ರೆ ಅವರಲ್ಲಿ ಕೇಳಿಕೊಂಡಾಗ ತನ್ನಿಂದ ಆಗುವಂಥ ಸಹಾಯವನ್ನು ಮಾಡ್ತಾಯಿದ್ರು ಅವರು. ಅವರಿಗೂ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ನಮ್ಮ ಈ ಸ್ಥಳದ ದಾನಿಗಳಾದಂಥ ಶ್ರೀ ಪ್ರಭಾಕರ್ ನಾಯಕ್ ಇಂದಾಜೆ ಫ್ಯಾಮಿಲಿಯವರು ಈ ಸುಳ್ಯ ಪದವಿನಲ್ಲಿ ಅಯ್ಯಪ್ಪ ಭಜನಾ ಮಂದಿರದ ಆರಂಭದ ದಿನಗಳಲ್ಲಿ ಕೂಡ ಅವರು ದುಡಿದವರು. ಈ ಸಂದರ್ಭದಲ್ಲಿಯೂ ನಮ್ಮೊಂದಿಗಿದ್ದಾರೆ. ನಮಗೆ ತುಂಬ ಪ್ರೋತ್ಸಾಹವನ್ನಿತ್ತು, ಸ್ಥಳವನ್ನು ದಾನ ಮಾಡಿ ನಮಗೆ ಯಾವಾಗಲೂ ಮಾರ್ಗದರ್ಶನವನ್ನು ನೀಡ್ತಾ ಇರುವವರು. ಅವರಿಗೂ ದಂಪತಿಗಳಿಗೂ ಇಬ್ಬರಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಗೌರವಾದರಗಳಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಇನ್ನು ನಮ್ಮ ನಿಮಗೆಲ್ಲರಿಗೂ ಪರಿಚಯದಂಥ HD ಶಿವರಾಮ್ ಮಾಸ್ಟರ್ ನಮ್ಮ ನೆರೆಯ ಸರ್ವೋದಯ ಹೈಸ್ಕೂಲ್ನಲ್ಲಿ ನಿವೃತ್ತರಾದ ಶ್ರೀಯುತರು ಸದ್ಯ ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ದರು. ನಮ್ಮೊಂದಿಗೆ ಯಾವಾಗಲೂ ಸಂಪರ್ಕದಲ್ಲಿದ್ದಾರೆ, ನಮಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ. ಅವರಿಗೂ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ನೆರೆಯ ಕ್ಷೇತ್ರವಾದಂಥ ಶ್ರೀ ಸ್ವಾಮಿ ಕೊರಗಜ್ಜ ಕ್ಷೇತ್ರ, ಇದರ ಅಧ್ಯಕ್ಷರಾದಂಥ ಶ್ರೀ ಬೆಳ್ಳೆಪ್ಪಗೌಡರು ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಅವರಿಗೂ ನಾನು ಸ್ನೇಹಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಪಕ್ಕದ ಬೆಳ್ಳೂರು ನಾಟಕಲ್ ಇಲ್ಲಿನ ಅಯ್ಯಪ್ಪ ಮಂದಿರದ ಗುರುಸ್ವಾಮಿಯಾದಂಥ ಶ್ರೀ ಶಾಂತಪ್ಪ ಗುರುಸ್ವಾಮಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೂ ನಾನು ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ವಿಠಲ ಭಜನಾ ಮಂದಿರ ಎಣ್ಣೆಗದ್ದೆ, ಇದರ ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಾ ಇರುವಂತಹ ಶ್ರೀ ಕಮಲಾಕ್ಷ ನಾಟಕಲ್ಲು ಇವರು ಗುರುಸ್ವಾಮಿ, ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ನಾನು ಗೌರವಾದರಗಳ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರ ಪದಾಡ್ಕ, ಇದರ ಅಧ್ಯಕ್ಷರಾದಂಥ ಶ್ರೀ ಉದಯಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ನಿಮಗೆಲ್ಲ ಸದಾ ಪರಿಚಿತರು, ಈ ಮಂದಿರದ ಗುರುಸ್ವಾಮಿಯೂ ಹೌದು, ಹಿರಿಯರು ಹೌದು, ಶ್ರೀ ಚಿನ್ನಪ್ಪ ಗುರುಸ್ವಾಮಿ. ಇವರನ್ನು ಬಿಟ್ಟು ಯಾವ ಕೆಲಸವೂ ಇಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರನ್ನು ನಾವು ಎಲ್ಲ ನಮ್ಮ ಸಮಿತಿಯ ಪರವಾಗಿಯೂ ಎಲ್ಲರ ಪರವಾಗಿ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಕೆಲವೊಂದು ಗಣ್ಯ ವ್ಯಕ್ತಿಗಳು ನಮ್ಮೊಂದಿಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಏನಿದ್ದರೂ ಅವರು ಬಂದ ನಂತರ ಅವರಿಗೆ ಸ್ವಾಗತವನ್ನು ಕೋರುವ. ಈಗ ಈ ಸಭೆಯ ಮುಂದೆ ಹಾಜರಿರುವಂಥ ಎಲ್ಲ ಭಗವದ್ಭಕ್ತರಿಗೂ ಮಹಿಳೆಯರಿಗೂ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಲಿಕ್ಕೆ ಕೇಳಿಕೊಳ್ತದೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಜಯಂತ ನಡುಬೈಲು, ಅದೇ ಇವರಿಗೆ ಗೋಪಾಲಕೃಷ್ಣ ಭಟ್ಟಂಗಳ ನಮ್ಮೊಂದಿಗೆ ಶಾಲು ಹೊದಿಸಿ ಗೌರವಿಸ್ತಾರೆ. ನಮ್ಮೊಂದಿಗೆ ಮಾಧ್ಯಮದವರು ಸಹಕರಿಸ್ತಾ ಇದ್ದಾರೆ. ಮೊನ್ನೆಯಿಂದ ಈಚೆಗೆ ಮಾಧ್ಯಮದಲ್ಲಿ ಲೈವ್ ಆಗಿ ಕೂಡ ಕಾರ್ಯಕ್ರಮ ಬರ್ತಾ ಉಂಟು. ಸದಾ ನಿಮಗೆ ಪ್ರಚಾರವನ್ನು ಕೊಡ್ತಾ ಇರುವಂಥ ಮಾಧ್ಯಮದವರಿಗೂ ನಾನು ಈ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರಭಾಕರ ಕಲ್ಲೂರಾಯ ಅಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿ, ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಸುಳ್ಳೆಪ್ಪದು. ಇವರಿಗೆ ಕಾರ್ಯಾಲಯ ಸಮಿತಿಯ ಸಂಚಾಲಕರಾದ ಶ್ರೀ ಗಿರೀಶ್ ಕುಮಾರ್ ಶಾಲು ಹೊದಿಸಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಸುಬ್ರಹ್ಮಣ್ಯ ಭಟ್ ಅಧ್ಯಕ್ಷರು, ಆಡಳಿತ ಮಂಡಳಿ, ಇವರಿಗೆ ಮಾಧವ ನಾಯಕ್ ಕೆ ಸಂಚಾಲಕರು, ಆಮಂತ್ರಣ ಮತ್ತು ಪ್ರಚಾರ ಸಮಿತಿ. ಶ್ರೀಮತಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಬಡಗನ್ನೂರು, ಇವರಿಗೆ ಸುಶೀಲಾ ಕನ್ನಡ್ಕ. ಶ್ರೀ ರಾಧಾಕೃಷ್ಣ ಬೋರ್ಕರ್ ಮಾಜಿ ಅಧ್ಯಕ್ಷರು, ತಾಲೂಕ್ ಪಂಚಾಯತ್ ಪುತ್ತೂರು, ಇವರಿಗೆ ವಿನೋದ್ ಸುಳ್ಯಪದವ್. ಶ್ರೀ ರಾಮ ಭಟ್ ಬೀರಮೂಲೆ, ಹಿರಿಯರು ಹಾಗೂ ಸ್ಥಾಪಕ ಸದಸ್ಯರು, ಇವರಿಗೆ ಗುರು ಕಿರಣ್ ರೈ ಸುಳ್ಯಪದವ್. ಶ್ರೀ HD ಶಿವರಾಮ್
ಅಧ್ಯಕ್ಷರು ಸರ್ವೋದಯ ವಿದ್ಯಾಸಂಸ್ಥೆಗಳು. ಇವರಿಗೆ ಸ್ವಚ್ಛತಾ ಸಮಿತಿಯ ಸಂಚಾಲಕರಾದ ಸುಂದರ್ ಕನ್ನಡ್ಕ. ಶ್ರೀ ಪ್ರಭಾಕರ ನಾಯಕ್ ಇವರಿಗೆ ಭಜನಾ ಸಮಿತಿಯ ಸಂಚಾಲಕರಾದ ಗಂಗಾಧರ ರೈ ಎನ್ಜಿ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪ್ರಧಾನ ಕಾರ್ಯದರ್ಶಿಯವರು ಜೀರ್ಣೋದ್ಧಾರ ಸಮಿತಿ ಶ್ರೀ ಮೋಹನದಾಸ ರೈ ಇವರಿಗೆ ಸತೀಶ್ ಭಟ್ಟಂಗಳ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕಮಲಾಕ್ಷ ನಾಟೆಕಲ್ಲು ಅಧ್ಯಕ್ಷರು ವಿಠಲಸ್ವಾಮಿ ಭಜನಾ ಮಂದಿರ ಎಣ್ಣೆಗದ್ದೆ. ಶ್ರೀ ಬೆಳ್ಳಿಯಪ್ಪ ಗೌಡ ಅಧ್ಯಕ್ಷರು ಶಬರಿನಗರದ ಕೊರಗಜ್ಜ ಸೇವಾ ಕ್ಷೇತ್ರ ಇವರಿಗೆ ಶೇಷಪ್ಪ ಪೂಜಾರಿ ಕಡಮಗದ್ದೆ. ಶ್ರೀ ಪ್ರದೀಪ ಬೆಳ್ಳೂರು ಅಧ್ಯಕ್ಷರು ಗಣೇಶ ಭಜನಾ ಮಂದಿರ ಪಳ್ಳಪ್ಪಾಡಿ ಇವರಿಗೆ ಪ್ರಕಾಶ್ ಮರದ ಮೂಲೆ. ಶಿವರಾಮ್ ಜಿ ಬೇಡೇರಿ ಅಧ್ಯಕ್ಷರು ವಿಷ್ಣುಮೂರ್ತಿ ಧೂಮಾವತಿ ಭಜನಾ ಮಂದಿರ ಕಿನ್ನಿಂಗ. ಪ್ರದೀಪ ಬೆಳ್ಳೂರು. ನಮ್ಮ ಅಯ್ಯಪ್ಪ ಭಜನಾ ಮಂದಿರದ ಗುರುಸ್ವಾಮಿಯವರಾದ ಶ್ರೀ ಚಿನ್ನಪ್ಪ ಗುರುಸ್ವಾಮಿಯವರಿಗೆ ಗಿರಿಧರ ನಿಡಿಯಡ್ಕ ಧ್ವನಿ ಮತ್ತು ಬೆಳಕು ಇದರ ಸಂಚಾಲಕರು ಗಿರಿಧರ ನಿಡಿಯಡ್ಕ. ಪದಡ್ಕ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರದ ಅಧ್ಯಕ್ಷರಾದ ಉದಯ ಕುಮಾರ್ ಪದಡ್ಕ ಇವರಿಗೆ ಕರುಣಾಕರ ಪೈರ್ಪುಣಿ. ಶ್ರೀ ಶಾಂತಪ್ಪ ಗುರುಸ್ವಾಮಿ ಅಯ್ಯಪ್ಪ ಭಜನಾ ಮಂದಿರ ನಾಟೆಕಲ್ಲು ಇವರಿಗೆ ವಿಜಯ್ ಸುಳ್ಯಪದವು. ವಾಹನ ಪಾರ್ಕಿಂಗ್ ಸಮಿತಿಯ ಸಂಚಾಲಕರು ಶ್ರೀ ವಿಜಯ್ ಸುಳ್ಯಪದವು. ಅತಿಥಿ ಮಾನ್ಯರನ್ನು ಗೌರವಿಸಿದ ಎಲ್ಲ ಸಮಿತಿಗಳ ಸಂಚಾಲಕರಿಗೆ ಶುಭ ಹಾರೈಕೆಗಳನ್ನು ತಿಳಿಸುತ್ತಾ ಮುಂದಿನ ಕಾರ್ಯಕ್ರಮ ಶ್ರೀ ನಾಗರಾಜ್ ಕನ್ನಡ್ಕ ಅವರು ನಮ್ಮ ಈ ಭಜನಾ ಮಂದಿರದ ಅಂದು ಮತ್ತು ಇಂದು ಎಂಬ ಎರಡು ಶಬ್ದಗಳೊಂದಿಗೆ ನಾವು ಮುಂದುವರಿಸ್ತಾ ಇದ್ದೇವೆ. ಅಂದಿನಿಂದ ಇಂದಿನವರೆಗೆ ಈ ಮಂದಿರದ ಸಿಂಹಾವಲೋಕನ. ಸ್ಥಳದಲ್ಲಿ ನೆಲೆಸಿದಂಥ ಓಂಗೂರುನಾಥ ಅಯ್ಯಪ್ಪನ ಚರಣಕಮಲಗಳಿಗೆ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಅಲಂಕರಿಸಿದಂಥ ಯತಿವರ್ಯರ ಚರಣಕಮಲಗಳಿಗೆ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳೇ, ಹಿರಿಯರೇ, ಗಣ್ಯರೇ, ಸಭಾಸದರಾದಂಥ ಎಲ್ಲ ಸಭಿಕರೇ, ಇವತ್ತು ಬಹಳಷ್ಟು ಸಂಭ್ರಮದ ಮತ್ತು ಸಂತೋಷದ ದಿನ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಿದೆ. ಅತ್ಯಂತ ಜೀವನದ ಒಂದು ಶೈಲಿಯಲ್ಲಿ ಇಂಥ ಅನುಭವ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ.
ಈ ಅಯ್ಯಪ್ಪ ಭಜನಾ ಮಂದಿರವನ್ನು ನಿರ್ಮಿಸಬೇಕಾದ್ರೆ ನಾವೊಂದು ಪ್ರಶ್ನಾಚಿಂತನೆಯನ್ನು ನಡೆಸಿ ಆ ನಂತರ ಅದಕ್ಕೆ ಬೇಕಾದ ಎಲ್ಲ ಸಲಕರಣೆಗಳನ್ನು ಜೋಡಿಸಿಕೊಂಡು ಅದಕ್ಕೆ ಬೇಕಾದಂಥ ಎಲ್ಲ ವ್ಯಕ್ತಿಗಳನ್ನು ಸಂಪರ್ಕಿಸಿಕೊಂಡು ಅಯ್ಯಪ್ಪ ಭಜನಾ ಮಂದಿರದ ಅಯ್ಯಪ್ಪನ ಛಾಯಾಚಿತ್ರವನ್ನು ಬಾಲಾಲಯದಲ್ಲಿ ಸ್ಥಾಪಿಸಿ ಈ ನೂತನ ಮಂದಿರ ನಿರ್ಮಾಣಕ್ಕಾಗಿ ನಾವು ಶಿಲಾನ್ಯಾಸವನ್ನು ನೆರವೇರಿಸಿದೆವು. ಆ ದಿನ ಬಹಳಷ್ಟು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರಿದರು. ಅದಾದ ಬಳಿಕ ನಮ್ಮ ಈ ಅಯ್ಯಪ್ಪ ಭಜನಾ ಮಂದಿರದ ಕೆಲಸ ಕಾರ್ಯಗಳು ಅಂದಿನಿಂದ ಪ್ರಾರಂಭವಾದವು. ಜೀರ್ಣೋದ್ಧಾರ ಸಮಿತಿಯ ನೇತೃತ್ವದಲ್ಲಿ ಮಂದಿರದ ಆಡಳಿತ ಮಂಡಳಿಯ ಸದಸ್ಯರ ಹುಮ್ಮಸ್ಸಿನಿಂದ ಹಾಗೆ ಅಯ್ಯಪ್ಪ ಸ್ವಾಮಿ ಆರಾಧನಾ ಪ್ರತಿಷ್ಠಾನದ ಸದಸ್ಯರಿಂದ ಎಲ್ಲ ಭಕ್ತರಿಂದ ಒಳಗೊಂಡಂಥ ಈ ಶಿಲಾನ್ಯಾಸ ಆದಂಥ ನೂತನ ಭಜನಾ ಮಂದಿರದ ರಚನೆಗೆ ಪ್ರಾರಂಭಗೊಂಡಿತು. 2019ನೇ ಇಸವಿಯ ಫೆಬ್ರವರಿಯಲ್ಲಿ ನಾವು ಈ ನೂತನ ಭಜನಾ ಮಂದಿರವನ್ನು ನಿರ್ಮಿಸಲಿಕ್ಕೆ ಪ್ರಾರಂಭಿಸಿದೆವು. ಪ್ರಾರಂಭದಲ್ಲಿ ನಾವು ಪ್ರಾರಂಭಿಸಿದಾಗಲೇ ನಮಗೆ ಕೆಲವೊಂದು ತೊಡಕುಗಳು ಬರಲಿಕ್ಕೆ ಪ್ರಾರಂಭವಾಯಿತು. ಆದರೂ ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ, 2019ರಲ್ಲಿ ಪ್ರಥಮವಾಗಿ ನಮಗೆ ಕೊರೋನಾ ಎಂಬಂತಹ ಮಹಾಮಾರಿ ಆವರಿಸಿಕೊಂಡಿತು. ನಮಗೊಂದು ಜಿಜ್ಞಾಸೆಯೂ ಉಂಟಾಯಿತು. ಬಾಲಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡುವಾಗ 2 ವರ್ಷದಲ್ಲಿ ಮಾಡಿ ಮುಗಿಸ್ತೇವೆ ಅಂತ ಹೇಳುವಂಥ ಅನುಜ್ಞೆಯನ್ನು ನಾವು ತೆಗೆದುಕೊಂಡಿದ್ದೆವು. ಆದರೆ ತಂತ್ರಿಯವರು ಅಲ್ಲಿ ಪ್ರಾರ್ಥನೆ ಮಾಡುವಾಗ 2 ವರ್ಷದ ಕಾಲಾವಕಾಶವನ್ನು ಕೇಳಿದರೂ ಕೂಡ ಅದನ್ನು ಸುಳ್ಳು ಮಾಡಬೇಕು, 1 ವರ್ಷದಲ್ಲಿ ನೀವು ಇದನ್ನು ಭಜನಾ ಮಂದಿರವನ್ನು ಪೂರ್ತಿಗೊಳಿಸಿ ಪ್ರತಿಷ್ಠಾಪನೆ ಮಾಡುವಂತೆ ಮಾಡಬೇಕು ಅಂತೇಳಿ ಅವರು ನಮಗೆ ಒಂದು ಮಾತನ್ನು ಹೇಳಿದರು. ಅದು ಆಗಲಿಲ್ಲ, ದೈವ ಇಚ್ಛೆ. ಯಾಕಂದರೆ ಅಚಾನಕ್ಕಾಗಿ ಕೊರೋನಾ ಆವರಿಸಿದ ಕಾರಣ ನಮ್ಮ ಕೆಲಸ ಕಾರ್ಯಗಳು ಒಂದಷ್ಟು ತಿಂಗಳುಗಟ್ಟಲೆ ನಮ್ಮದು ಬಾಕಿಯಾಯಿತು. ಪ್ರಾರಂಭದಲ್ಲಿ ವಾಸ್ತು ಫೌಂಡೇಶನ್, ವಾಸ್ತು ಪಂಚಾಂಗ ಇದನ್ನು ನಿರ್ಮಿಸಿ ಬಹಳಷ್ಟು ಕಾಲ ನಮ್ಮ ಕೆಲಸ ಕಾರ್ಯಗಳು ಸ್ಥಗಿತವಾಯಿತು. ಏನಂತನೂ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾರನ್ನು ಸಂಪರ್ಕ ಮಾಡಿದರೂ ಫೌಂಡೇಶನ್ನಿಂದ ಮೇಲೆ ಹೋಗಲಿಕ್ಕೆ ನಮ್ಮಿಂದ ಆಗಲಿಲ್ಲ. ತಕ್ಷಣ ನಾವು ಈ ಕಾರ್ಯಕ್ರಮ, ಈ ಕೊರೋನಾ ಎಂಬ ಮಹಾಮಾರಿ ತೊಲಗಿದ ಕೂಡಲೇ 1ನೇ ವರ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ಕಾರ್ಯಕ್ರಮಗಳು ಪ್ರಾರಂಭವಾದವು, ಕೆಲಸ ಕಾರ್ಯಗಳು ಪ್ರಾರಂಭವಾದವು. ಪ್ರಾರಂಭವಾದ ಸ್ವಲ್ಪ ದಿನದಲ್ಲೇ ಕೇರಳ ಕರ್ನಾಟಕ ಗಡಿ ಪ್ರದೇಶಕ್ಕೆ ಬರುವಂಥ ಅವಕಾಶಗಳು ಇಲ್ಲ ಇದ್ದರೂ ಕೂಡ ನಮಗೆ ಹೆಚ್ಚಿನ ಭಾಗ ಕೇರಳದವರ ಜನಸಂಖ್ಯೆ ಜಾಸ್ತಿ ಇರ್ತದೆ. ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅಡ್ಡಿಯಾಯಿತು. 2ನೇ ಆವೃತ್ತಿಯಲ್ಲಿ ಕೊರೋನಾ ಆವರಿಸಿತು. ನಮ್ಮಿಂದ ಏನೂ ಮಾಡಲಿಕ್ಕೆ ಆಗಲಿಲ್ಲ. ವಾಸ್ತು ಪಂಚಾಂಗದಿಂದ ಒಂದು ಕಲ್ಲನ್ನು ಅಲಗಡಿಸಲಿಕ್ಕೆ ಆಗಲಿಲ್ಲ. ಆದರೆ ಹಾಗೇ ಇತ್ತು. ಆದಾಗ ನಮ್ಮ ಸಮಿತಿಯ ಎಲ್ಲ ಸದಸ್ಯರಿಗೆ ಮತ್ತು ಅದರಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ಉತ್ಸಾಹ ಕುಂದಿತು, ನಿರುತ್ಸಾಹ ಆಯಿತು. ಆದಾಗ ಕೆಲವರ ಮಾತು ಕೇಳಿ ಬಂತು, ಪೊಳಿತು ಪಾಡ್ತೀರಿ ಮಿಕ್ಲಿಡ್ದು ಕಟ್ಟಿಯರ ತೀರುಂಡ ಇಜ್ಜ ಅಂತ. ಎಡವುದು ಸಹಜ. ಎಡವಿದ ಮೇಲೆ ಒಂದು ಹೆಜ್ಜೆಯನ್ನು ಇಡುವಾಗ ಆಲೋಚನೆ ಮಾಡುವಂಥದ್ದು ಮನುಷ್ಯನ ಗುಣ. ಆ ಮಾತು ನಮಗೆ ಬಹಳಷ್ಟು ನಮ್ಮ ಮನಸ್ಸಿಗೆ ಮಾರ್ಮಿಕವಾಗಿ ಹಿಡಿಯಿತು. ಏನು ಅಂತ ಹೇಳಿದರೆ, ಭಜನಾ ಮಂದಿರವನ್ನು ಮುರಿದು ಹಾಕಿದ್ರು, ಇವರಿಂದ ಕೂಡ್ತದೋ ಇಲ್ವೋ ಅಂತ ಹೇಳುವಂಥ ವಾಕ್ಯ ಯಾವಾಗ ಬಂತ ಆವಾಗ ನಮ್ಮಲ್ಲಿ ಚುರುಕುಗೊಂಡಿತು. ಈ ಭಜನಾ ಮಂದಿರವನ್ನು ಸುಂದರವಾಗಿ ಎಲ್ಲರಿಗೂ ಬೇಕಾದಾಗೆ ಅಯ್ಯಪ್ಪನ ಅನುಗ್ರಹದಲ್ಲಿ ಇಲ್ಲೇ ಮಾಡುವುದು ಅಂತ ನಾವು ಒಂದು ಪಣವನ್ನು ತೊಟ್ಟೆವು. ಕೇವಲ ಬೆರಳೆಣಿಕೆ ಜನ ಮಾತ್ರ ಪ್ರಾರಂಭದಲ್ಲಿ ಇದಕ್ಕೆ ಶ್ರಮಿಸಿದ್ರು. ತೊಂದರೆ ಇಲ್ಲ,
ನಾವು ಇದ್ದವರು ಹೋಗೋಣ ಅಂತೇಳಿ ಹೋದೆವು. ಆದರೂ ನಮ್ಮಿಂದ ಮುಂದುವರಿಲಿಕ್ಕೆ ಆಗಲಿಲ್ಲ. ಆದಾಗ ನಾವು ಪುನಃ ಜ್ಯೋತಿಷ್ಯನ್ನು ಮೊರೆ ಹೋದೆವು. ಜ್ಯೋತಿಷ್ಯನ್ನು ಮೊರೆ ಹೋದಾಗ ನಿಮ್ಮದು ಯಾವುದೋ ಒಂದು ಪರಿಹಾರ ಕಾರ್ಯದಲ್ಲಿ ಯಾವುದೋ ಒಂದು ಕಾರ್ಯ ಬಾಕಿಯಾಗಿದೆ ಅಂತ ಹೇಳುವಂಥದ್ದು ಕಂಡುಬಂತು. ಅದರ ವಿಚಾರವನ್ನು ನೋಡಿ ಕುಂಟಾರು ತಂತ್ರಿಯವರ ಮಾರ್ಗದರ್ಶನದಲ್ಲಿ ಕೆಲವು ಕುಪಿತಾವಸ್ಥೆಯಲ್ಲಿರುವಂಥ ಅನ್ಯ ಇದು ನಮ್ಮನ್ನು ಜೀರ್ಣೋದ್ಧಾರಕ್ಕೆ ಅಡ್ಡಿ ಆತಂಕ ಮಾಡ್ತದೆ ಅಂತ ಹೇಳುವಂಥ ವಿಚಾರ ನಮಗೆ ಕೇಳಿ ಬಂತು. ಅದಕ್ಕೆ ಬೇಕಾಗಿ ತಂತ್ರಿಯವರಿಂದ ಅದಕ್ಕೆ ಬೇಕಾದ ಕಾರ್ಯಕ್ರಮವನ್ನು ಮಾಡಿ ನಾವು ಮುಂದುವರಿಸಿದಾಗ ಆ ದಿನ ತಂತ್ರಿಯವರು ಒಂದು ಮಾತನ್ನು ಹೇಳಿದರು. ನೀವು ಇದ್ದವರು ಕೆಲಸವನ್ನು ಪ್ರಾರಂಭಿಸಿ, ನಿಮ್ಮ ಜೊತೆಗೆ ಎಲ್ಲರೂ ಸೇರ್ತಾರೆ. ಊರಿನ ಮಹನೀಯರು ನಿಮ್ಮ ಕೆಲಸ ಸರಾಗವಾಗಿ ನಡೀಲಿ, ಕೆಲಸವನ್ನು ನಿಲ್ಲಿಸಬೇಡಿ ಅಂತ ಹೇಳಿದರು. ಹಾಗೆ ನಮಗೆ ಬಹಳಷ್ಟು ಶಕ್ತಿ ಅಂದರೆ ನಮ್ಮ ಇಲ್ಲಿಯ ಕರಸೇವಕರು. ರಾತ್ರಿ ಹಗಲು ಎನ್ನದೆ, ಚಳಿ ಮಳೆ ಎನ್ನದೆ ದೊಡ್ಡದಾದಂಥ ಶಕ್ತಿ ನಮ್ಮ ಕರಸೇವಕರು. ಬೆಳಗಿನಿಂದ ಸಾಯಂಕಾಲದವರೆಗೆ ಎಲ್ಲೆಲ್ಲೋ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಕರಸೇವಕರು ಇಲ್ಲಿ ಒಬ್ಬ ವ್ಯಕ್ತಿಗೆ ನಾವು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೆವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ. ಅವರು ಒಂದು ಸಂದೇಶವನ್ನು ಕಳಿಸಿದ ತಕ್ಷಣ ನಮ್ಮ ಯುವಕರ ಪಡೆ ಇಲ್ಲಿ ಸಿದ್ಧವಾಗ್ತಿತ್ತು. ಯಾವ ಕೆಲಸವನ್ನು ಮಾಡಲಿಕ್ಕೆ ಅಂಜದೆ ಹೆದರದೆ ನಾವು ಮಾಡುವ ಅಂತ ಹೇಳುವಂಥ ಕಾರ್ಯಪ್ರವರ್ತರಾದಂಥ ಆ ಶಕ್ತಿ ನಮ್ಮನ್ನು ಇನ್ನಷ್ಟು ಹುರಿದುಂಬಿಸಿತು. ಕೆಲಸ ಪ್ರಾರಂಭ ಮಾಡಿದೆವು. ನಮ್ಮ ಯುವ ಶಕ್ತಿಯ ಕರಸೇವಕರ ಒಂದು ತಂಡ, ಬಲಿಷ್ಠವಾದಂಥ ತಂಡ ಹೆಮ್ಮೆ ಆಗ್ತದೆ ಹೇಳಲಿಕ್ಕೆ. ಯಾವ ಕೆಲಸವನ್ನು ಲೆಕ್ಕಿಸದೆ ಮಾಡ್ತಾ ಹೋದೆವು. ಅವರ ಈ ಪರಿಸರದಲ್ಲಿ ಅದರ ಪ್ರಮುಖರಾದ ಮತ್ತು ಆ ಕರಸೇವಕರ ಇಲ್ಲಿಯ ಪರಿಸರದಲ್ಲಿ ಏನೇ ಕೆಲಸ ಇದ್ದರೂ ಕೂಡ ಅವರು ಮಾಡ್ತಾ ಹೋದರು. ಇನ್ನೊಬ್ಬರು ಕಟ್ಟಡ ನಿರ್ಮಾಣವನ್ನು ಜವಾಬ್ದಾರಿ ಹೊತ್ತವರು. ಅವರು ಕಟ್ಟಡ ನಿರ್ಮಾಣ ಬಹಳ ನಾಜೂಕಾಗಿ ಅವರು ಈ ಪರಿಸರದಲ್ಲಿ ಇದ್ದುಕೊಂಡು ನಿರ್ಮಾಣ ಕಾರ್ಯವನ್ನು ಬಹಳಷ್ಟು ಮಾಡ್ತಾ ಹೋದರು. ಅದು ನಮಗೆ ಒಂದು ಆಧಾರವಾಯಿತು. ತಂತ್ರಿಯವರು ಹೇಳಿದಾಗೆ ನಾವು ಕೆಲಸವನ್ನು ಪ್ರಾರಂಭ ಮಾಡ್ತಾ ಹೋದಾಗೆ ನಮಗೆ ಜನಗಳ ಬೆಂಬಲ ಮತ್ತಷ್ಟು ಬರಲಿಕ್ಕೆ ಪ್ರಾರಂಭವಾಯಿತು. ವಾಸ್ತು ಪಂಚಾಂಗದಿಂದ 4 ಅಡಿ ಮೇಲೆ ಕಲ್ಲು ಬಂದಾಗ ಇನ್ನೂ ಬಹಳಷ್ಟು ಜನ ಬೆಂಬಲ ಬಂತು. ಅದಾದ ನಂತರ ಮರದ ಕೆಲಸ, ಮರವನ್ನು ಕೊಡುಗೈ ದಾನಿಗಳು ಮರವನ್ನು ಕೊಟ್ಟರು. ಬೇರೆ ಬೇರೆ ಸಲಕರಣೆಗಳನ್ನು ಬೇರೆ ಬೇರೆ ಕೊಡುಗೈ ದಾನಿಗಳು, ಪರದೇಶದಲ್ಲಿ ಇದ್ದವರು, ಪರ ಊರಲ್ಲಿ ಇದ್ದವರು, ಎಷ್ಟೋ ಜನರು ನಮಗೆ ಸಲಕರಣೆಗಳನ್ನಾಗಲಿ ದುಡ್ಡನ್ನಾಗಲಿ ಕ್ರೋಢೀಕರಿಸುವಂಥ ವಿಷಯದಲ್ಲಿ ತುಂಬಾ ಅವರು ನಮ್ಮ ಜೊತೆಗಿದ್ದರು. ಕೆಲಸಗಳು ಪ್ರಾರಂಭವಾಯಿತು. ಮುಂದಕ್ಕೆ ಹೋಗ್ತಾ 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 ದಿನದಿಂದ ದಿನಕ್ಕೆ ನಮ್ಮ ಭಜನಾ ಮಂದಿರದ ಸ್ವರೂಪ ಬದಲಾವಣೆ ಆಗಲಿಕ್ಕೆ ಪ್ರಾರಂಭವಾಯಿತು. ಸ್ವರೂಪ ಬದಲಾವಣೆ ಆಗ್ತಾ ಇದ್ದಾಗೆ ನಮ್ಮಲ್ಲಿ ಶಕ್ತಿಯನ್ನು ಕೂಡ ಬದಲಾವಣೆ ಮಾಡಿದ ಅಯ್ಯಪ್ಪ. ಯಾವ ರೀತಿ ಇಲ್ಲಿ ಕೆಲಸ ಚುರುಕುಗೊಂಡಿತೋ ಆ ರೀತಿಯಲ್ಲಿ ನಮಗೆ ಧನದ ಸಹಾಯ ಕ್ರೋಢೀಕರಿಸಿಗೆ ಹರಿದು ಬಂತು. ಕರಸೇವಕರ ಶಕ್ತಿ ಮತ್ತಷ್ಟು ಹೆಚ್ಚಾಯಿತು. ಬೇರೆ ಬೇರೆ ವಿಧದಲ್ಲಿ ಆಗುವಂಥ ಭಜನಾ ಮಂದಿರದ ಕೆಲಸಕ್ಕೆ ಬೇರೆ ಬೇರೆ ವಿಧದಲ್ಲಿ ಸಹಾಯಸ್ತ ಬರಲಿಕ್ಕೆ ಪ್ರಾರಂಭವಾಯಿತು. ನಮಗೂ ಆ ಸಮಿತಿಯವರಿಗೂ ಸ್ವಲ್ಪ ಬಲ ಬಂತು. ಪ್ರಾರಂಭಿಸ್ತಾ ನಾವು ಮಾಡಿನ ಕೆಲಸವನ್ನು ಪ್ರಾರಂಭ ಮಾಡಿದೆವು. ಮಾಡಿನ ಕೆಲಸ ಆದಾಗೆ ಆವಾಗಲೂ ಒಳ್ಳೆಯ ಬೆಂಬಲ ನಮಗೆ ಸಿಕ್ಕಿತು. ಮಾಡಿನ ಕೆಲಸ ಆದ ಬಳಿಕ ಇನ್ನು ಹೀಗೆ ಹೋದರೆ ನಮ್ಮದು 1.5 ವರ್ಷ ಕಾಲಾವಕಾಶ ಮುಗಿಯಿತು. 1.5 ವರ್ಷ ಸಹ ಅಲ್ಲ, ನಮಗೆ ಸಾಧಾರಣ ಸರಿಸುಮಾರು 1 ವರ್ಷ 9 ತಿಂಗಳು ಕಾಲಾವಕಾಶ ನಮಗೆ ಹೀಗೆ ಹೋಯಿತು.
ಅದರ ಮಧ್ಯದಲ್ಲಿ ಕರಸೇವಕರೆಲ್ಲ ಬರುವುದು, ಅವರಿಂದ ಸಾಧ್ಯವಾದಂಥ ಕೆಲಸವನ್ನು ಮಾಡೋದು, ಮಹಿಳಾ ಕರಸೇವಕರು ಬರುವುದು, ಅವರವರ ಕೆಲಸವನ್ನು ಹೊಯ್ಗೆಯನ್ನು ರೆಡಿ ಮಾಡೋದೋ ಅಥವಾ ಇನ್ನಿತರ ಕೆಲಸವನ್ನು ಮಾಡೋದೋ, ದಿನದಿಂದ ದಿನಕ್ಕೆ ನಮಗೆ ಒಂಥರದ ಉತ್ಸಾಹವೇ ಜಾಸ್ತಿ ಆಯಿತು. ಒಂದಲ್ಲ ಒಂದು ಕೆಲಸವನ್ನು ನಿರಂತರವಾಗಿ ಎಡೆಬಿಡದೆ ಮಾಡ್ತಾ ಹೋಗಲಿಕ್ಕೆ ಪ್ರಾರಂಭವಾಯಿತು. ಇಲ್ಲಿಯ ಹೊಣೆಯನ್ನು ಹೊತ್ತಂಥವರು ಅವರು ಒಂದು ಸಂದೇಶವನ್ನು ಕಳಿಸಿದ ತಕ್ಷಣ ಇಲ್ಲಿ ಯಾವ ಕೆಲಸ ಆಗಬೇಕು, ಏನು ಪರಿಕರಗಳು ಬೇಕು ಅಂತೇಳಿ ಸಂದೇಶವನ್ನು ಕಳಿಸಿದ ತಕ್ಷಣ ಆ ಕರಸೇವಕರು, ಮಹಿಳಾ ಕರಸೇವಕರಾಗಿರಲಿ ಪುರುಷರಾಗಿರಲಿ, ಇಲ್ಲಿ ಹಾಜರಿದ್ದು ಆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋದಾಗ ನಮಗೆ ಒಂದು ಚಿಂತೆ, ಆರ್ಥಿಕ ಪರಿಸ್ಥಿತಿ. ದುಡ್ಡು ಬರಲಿಲ್ಲ ಅಂದರೆ ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಲ್ಲಿ ಕೆಲಸ ಕಾರ್ಯಗಳು ಕರಸೇವಕರಿಂದ ಬೆಲೆಯೇ ಕಟ್ಟಲಾಗದಂಥ ಕರಸೇವೆ ನಡೆದಿದೆ. ಎಂದಿಗೂ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆದರೆ ಬೇರೆ ಸಲಕರಣೆಗಳನ್ನು ಜೋಡಿಸಲಿಕ್ಕೆ ನಮಗೆ ದುಡ್ಡು ಬಹಳ ಪ್ರಾಮುಖ್ಯವಾಗಿತ್ತು. ಅದೇ ಒಂದು ನಮಗೆ ಎದುರಾದ ಪರಿಸ್ಥಿತಿ. ಆದರೂ ನಾವು ಅದಕ್ಕೂ ಹೆಚ್ಚು ಜಗ್ಲಿಲ್ಲ. ಯಾಕಂದರೆ ನಾನು ಈ ಹಿಂದೆಯೂ ಕೂಡ ಒಂದು ಮಾತನ್ನು ಹೇಳಿದ್ದೆ. ನಮ್ಮ ಅಯ್ಯಪ್ಪ ಏನು, ಎಲ್ಲಿ, ಎಷ್ಟು, ಯಾವಾಗ ಏನನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಅಯ್ಯಪ್ಪನಿಗೆ ಮೊದಲೇ ಅವ ತೀರ್ಮಾನಿಸಿದ್ದಾನೆ. ಅದರಂತೆ ನಮಗೆ ಅನುಜ್ಞೆಯನ್ನು ಮಾಡ್ತಾನೆ. ಹಾಗೆ ಅಯ್ಯಪ್ಪ ನಮ್ಮನ್ನು ಎಷ್ಟು ವಿಧದಲ್ಲಿ ಪರೀಕ್ಷೆ ಮಾಡ್ತಾನೆ ಅಂತ ಹೇಳಿದರೆ ನಿಮಗೆ ಅದೆಲ್ಲ ನಂಬಲಿಕ್ಕೆ ಅಸಾಧ್ಯ. ಆದರೆ ಅನುಭವಿಸಿದವರಿಗೆ, ಸಮಿತಿಯವರಿಗೆ ಅದು ತಾತ್ಸಾರ ಅಲ್ಲ, ಅದು ಸಾಮಾನ್ಯದ ಪರೀಕ್ಷೆ ಅಲ್ಲ. ಎಷ್ಟು ಸಾಧ್ಯ ಉಂಟೋ ಅಷ್ಟು ಪರೀಕ್ಷಿಸಿ ಬೊಗಸೆಯಲ್ಲಿ ತುಂಬ ಬಾರಿಕೋರಿ ಅಂತ ಹೇಳ್ತಾರಲ್ಲ, ಆ ಬೊಗಸೆಯಲ್ಲಿ ತುಂಬ ನಮಗೆ ಅನುಗ್ರಹವನ್ನು ನೀಡ್ತಾನೆ. ನೀವು ಈ ಥರವೇ ಮಾಡಬೇಕು, ಈ ಥರವೇ ಆಗ್ತದೆ ಎನ್ನುವಂಥ ಅನುಗ್ರಹವನ್ನು ಅಯ್ಯಪ್ಪ ಮಾಡ್ತಾನೆ. ಅದು ನಮಗೆ ಈಗ ಮಾತ್ರ ಅನುಭವ ಅಲ್ಲ, ಅದು ಬಹಳ ಹಿಂದಿನಿಂದಲೇ ನಮಗೆ ಅನುಭವ ಇದೆ. ಆದ ಕಾರಣ ನಮಗೂ ಒಂದು ಜಿಜ್ಞಾಸೆ, ಈ ಸಲ ಅಯ್ಯಪ್ಪ ನಮ್ಮನ್ನು ಪರೀಕ್ಷಿಸಿ ಏನನ್ನಾದರೂ ಕೈ ಬಿಟ್ಟರೆ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಹೊಣೆ ಯಾರು ಅಂತೇಳಿ. ಆದರೆ ನಾವು ಸಮಿತಿಯವರು ಒಂದಷ್ಟು ಜನ, ಒಂದು ಬೆರಳೆಣಿಕೆಯ ಜನ, ವಾರದಲ್ಲಿ ಒಂದು ದಿವಸ ನಾವು ಈ ಆರ್ಥಿಕ ಕ್ರೋಢೀಕರಿಸಲಿಕ್ಕೆ ಬೇಕಾಗಿ ಅಥವಾ ಇನ್ನಿತರ ಸಲಕರಣೆಗಳನ್ನು ಕ್ರೋಢೀಕರಿಸಲಿಕ್ಕೆ ಬೇಕಾಗಿ ವಾರದಲ್ಲಿ ಒಂದು ದಿವಸ ನಾವು ನಿರಂತರವಾಗಿ ನಾವು ಹೋಗಲಿಕ್ಕೆ ಪ್ರಾರಂಭ ಮಾಡಿದೆವು. ನಿಲ್ಲಿಲ್ಲ. ಆಗ್ತದೋ ಇಲ್ವೋ ಗೊತ್ತಿಲ್ಲ, ನಮ್ಮ ಪ್ರಯತ್ನ ನಮ್ಮ ಕೈಯಲ್ಲಿ. ಪ್ರಯತ್ನ ಮಾಡುವ, ಕೊಡುವವನು ಆ ದೇವ. ಹೋಗ್ತಾ 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 ಒಂದು ಸ್ವಲ್ಪ ಸಮಯದವರೆಗೆ ನಮಗೆ ಯಾರದೇ ಇದು ಬರಲಿಲ್ಲ ಅಂತಾದರೂ ಕೂಡ ಒಂದಷ್ಟು ದುಡ್ಡು ನಮಗೆ ಕ್ರೋಢೀಕರಿಸಿದಾಗ ಅಷ್ಟರ ಕೆಲಸ ಕಾರ್ಯಗಳನ್ನು ಮುಂದುವರಿಸುವುದು, ಮತ್ತು ಆರ್ಥಿಕ ನಮ್ಮ ಈ ಕಟ್ಟಡ ಕಾಮಗಾರಿಯ ಹೊಣೆ ಹೊತ್ತವರು ಸ್ವಲ್ಪ ಕೈಯಿಂದ ಹಾಕಿ ಕಾಮಗಾರಿಯನ್ನು ಮುಗಿಸ್ತಾ ಹೋಗಿದ್ರು. ಒಳ್ಳೆಯ ಒಂದು ಜನ ಬೆಂಬಲ ದೊರೆಯಿತು. ಇನ್ನು ಏನಿದ್ರೂ ಕೂಡ 2 ವರ್ಷಕ್ಕೆ ಇನ್ನು 2 ತಿಂಗಳು ಬಾಕಿ ಇರುವುದು. ನಾವು ಒಂದು ಪ್ರತಿಷ್ಠಾ ದಿವಸವನ್ನು ನಾವು ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡಿದರೆ ಬಹಳ ಒಳ್ಳೆಯದು ಅಂತ ಹೇಳುವಂಥ ಅನಿಸಿಕೆ ಸಮಿತಿಯವರಲ್ಲಿ ಬಂದರೆ ಅದಕ್ಕೂ ನಮಗೆ ಸ್ವಲ್ಪ ಇರುಸು ಮುರುಸು ಪ್ರಾರಂಭವಾಯಿತು. ಕೆಲಸಗಳನ್ನು ಮಾಡದೆ ನಾವು ಯಾವ ರೀತಿ ನಾವು ಈ ಪ್ರತಿಷ್ಠಾ ಮಹೋತ್ಸವದ ದಿನಾಂಕವನ್ನು ನಾವು ಹೇಗೆ ಮಾಡ್ಬೋದು ಅಂತ ಹೇಳುವಂಥದ್ದು ನಮಗೆ ಸ್ವಲ್ಪ ಇರುಸು ಮುರುಸಾದಂಥ ಸಂಗತಿ. ಆದರೂ ನಾವು ಒಂದಷ್ಟು ಜನ ಕುಂಟಾರು ತಂತ್ರಿಯವರಲ್ಲಿ ನಾವು ಭೇಟಿಯಾದಾಗ ಅವರು ನೀವೊಂದು ಮುಹೂರ್ತವನ್ನು ಫಿಕ್ಸ್ ಮಾಡಿ ಹೇಳಿ, ನಿಮಗೆ
ನಾನೊಂದು ನೋಡ್ತೇನೆ ಅಂತ ಹೇಳಿದರು. ನಾವು ನಮ್ಮ ದೈವಜ್ಞರನ್ನು ಭೇಟಿಯಾಗಿ ದಿನಾಂಕವನ್ನು ನಾವು ನಿಗದಿಪಡಿಸಿ ಇವತ್ತಿನ ಈ ಶುಭ ಮುಹೂರ್ತದಲ್ಲಿ ನಾವು ಇವತ್ತು ಈ ಪ್ರತಿಷ್ಠಾಪನಾ ಕಾರ್ಯವನ್ನು ನೆರವೇರಿಸಿದ್ದೇವೆ. ನಿಮ್ಮೆಲ್ಲರ ಅತ್ಯಂತ ಉತ್ತಮ, ಅತ್ಯಂತ ಎತ್ತರದಲ್ಲಿರುವಂತಹ ಸಹಾಯ ಹಸ್ತದಿಂದ, ಕರಸೇವಕರ ಸೇವೆಯಿಂದ, ಎಲ್ಲ ಮಹನೀಯರ ಕೊಡುಗೈ ದಾನಿಗಳ ಎಲ್ಲರಿಂದ ಇಷ್ಟು ಸುಂದರವಾದಂಥ ಈ ಅಯ್ಯಪ್ಪ ಭಜನಾ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಯಿತು. ಇದು ಯಾರಿಗೂ ಇಂಥ ಅವಕಾಶ ಸಿಗುವುದು ಬಹಳ ಕಡಿಮೆ. ನಮಗೆ ಈ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿದರೆ ಅದು ಅತ್ಯಂತ ಸಂತೋಷದಾಯಕವಾದ ವಿಚಾರ. ಯಾಕೆ ಅಂತ ಹೇಳಿದರೆ ಇಂಥ ಒಂದು ಮಂದಿರ ನಿರ್ಮಾಣದಲ್ಲಿ ಪಾಲ್ಗೊಳ್ಳುವಿಕೆ ಎಲ್ಲರಿಗೂ ಅವರಿಗೆ ಮನಸ್ಸಿದ್ರೂ ಕೂಡ ಅವರು ಬೇರೆ ಕಡೆಯಲ್ಲಿ ಕೆಲಸ ನಿಮಿತ್ತ ಇದ್ದರೆ ಅವರಿಂದ ಸಾಧ್ಯ ಆಗುವುದಿಲ್ಲ. ನಾವು ಬಹಳ ಯೋಗ್ಯ, ನಮಗೆ ಆ ಯೋಗ ಭಾಗ ಸಿಕ್ಕಿದೆ ಅಂತ ಹೇಳ್ತಾ ಈ ಭಜನಾ ಮಂದಿರ ಇಂದಾಜೆ ಕುಟುಂಬದವರಿಂದ ನಮಗೆ ದಾನವಾಗಿ ಸಿಕ್ಕಿದಂಥ ಈ ಸ್ಥಳ ಅತ್ಯಂತ ನಮಗೆ ಸುಂದರವಾಗಿ ಈ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಯಿತು. ಇನ್ನು ಅದಾದ ಬಳಿಕ ನಾವು ಈಗ ಈ ವೇದಿಕೆಯನ್ನು ನಿರ್ಮಾಣ ಮಾಡಿದಂಥ ಸ್ಥಳದಲ್ಲಿ ನಮಗೆ ಅತ್ಯಂತ ಸುಸಜ್ಜಿತವಾದಂಥ ಒಂದು ಸಭಾಭವನನ್ನು ಕೂಡ ನಾವು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೇವೆ. ಈ ಪ್ರತಿಷ್ಠೆ, ಅಯ್ಯಪ್ಪನ ಪ್ರತಿಷ್ಠೆ ಆದ ಬಳಿಕ ನಾವು ಇದರ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಇದಕ್ಕೆಲ್ಲರ ನಿಮ್ಮೆಲ್ಲರ ಇದುವರೆಗೆ ಯಾವ ರೀತಿ ಬೆಂಬಲ ಸಿಕ್ಕಿದೆ, ಇದುವರೆಗೆ ಯಾವ ರೀತಿ ಸಹಾಯವನ್ನು ತಾವು ಮಾಡಿದಿರಿ, ಇದುವರೆಗೆ ಯಾವ ರೀತಿಯ ಕರಸೇವಾ ವಿಭಾಗದವರು ಯಾವ ರೀತಿಯ ಶ್ರಮವನ್ನು ವಹಿಸಿದ್ದೀರಿ, ಆ ಎಲ್ಲರ ಶ್ರಮ ನಮಗೆ ಈ ಸಭಾಭವನದ ನಿರ್ಮಾಣಕ್ಕೆ ಕೂಡ ಬೇಕಾಗ್ತದೆ ಅಂತ ಹೇಳ್ತಾ ಇದ್ದೇವೆ. ಯಾವುದೇ ರೀತಿಯ ಸಮಸ್ಯೆಗಳು, ಜಿಜ್ಞಾಸೆಗಳು ಅಥವಾ ಯಾವುದೇ ಒಬ್ಬನ ಪ್ರತಿಷ್ಠೆಗಾಗಿ ನಿರ್ಮಾಣವಾದಂಥ ಮಂದಿರ ಇದಲ್ಲ ಅಂತ ಸಾರಾಸಗಟವಾಗಿ ನಾನು ಇಲ್ಲಿ ಹೇಳಬಲ್ಲೆ. ನಮ್ಮ ಎಲ್ಲ ಪಂಗಡದ, ಎಲ್ಲ ಜಾತಿಯ, ಎಲ್ಲ ಮಹನೀಯರ ಎಲ್ಲರ ಅತ್ಯಂತ ಸುಸಜ್ಜಿತವಾದಂಥ ಅಯ್ಯಪ್ಪನ ಮಂದಿರ ಇದು ಅಂತ ಹೇಳ್ತಾ ನನಗೂ ವಿರಮಿಸುವ ಕಾಲ ಬಂದಿದೆ ಅಂತ ಹೇಳ್ತಾ ಇಲ್ಲಿಗೆ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಕೈ ಕೈ ಸೇರಿದರೆ ದೀರ್ಘ ಚಪ್ಪಾಳೆ, ಎಲ್ಲ ಮನಸ್ಸುಗಳು ಒಂದಾದರೆ ಒಂದು ಭಜನಾ ಮಂದಿರ. ಸಿಂಹಾವಲೋಕನದ ಈ ಹೊತ್ತನ್ನು ಮುಗಿಸ್ತಾ ಮಾನ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಒಡಿಯೂರು, ಶ್ರೀ ಗುರು ಸಂಸ್ಥಾನ ಶ್ರೀ ಕ್ಷೇತ್ರ ಒಡಿಯೂರು ಇವರು ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ. ಅದರೊಂದಿಗೆ ಇಂದಿನ ಈ ಸಮಾರಂಭಕ್ಕೆ ಸಂತೋಷ್ ಕುಮಾರ್ ರೈ ಸಬ್ರಕಜೆ ಇವರು ಆಗಮಿಸಿದ್ದಾರೆ. ಉಪವಲಯಾಧಿಕಾರಿ ಪಂಜಾ ಅವರಿಗೆ ಸ್ವಾಗತವನ್ನು ಬಯಸ್ತಾ ಸ್ವಾಮೀಜಿಯವರು ಆಶೀರ್ವಚನವನ್ನು ನಡೆಸಿಕೊಡಬೇಕು ಅಂತ ವಿನಂತಿಸ್ತೇವೆ. ಅಖಿಲ ಭುವನದೀಪಂ ಭಕ್ತಚಿತ್ತಾಬ್ಧಸುರಂ ಸುರಗಣಪರಿಸೇವ್ಯಂ ಶಾಸ್ತಾರಂ ಪ್ರಣಮಾಮ್ಯಹಂ. ಜಟಾಧರಂ ಪಾಂಡುರಂಗಂ ಶೂಲಹಸ್తం ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ, ಬಯ್ಯದ ಪೊರ್ತು ಸಾಯಂ ಸಂಧ್ಯಾಕಾಲ ಅಂತ ತುಡರ ಅರಲ್ಪನಂಚಿನ ಪೊರ್ತು ಈ ಗೋದೋಳಿದ ಈ ಮುಹೂರ್ತೋಡು ನಮ್ಮ ಮಾತ ಮಿತ್ತರ್ಮಡಿ ಸೇರೊಂದು ಜಾತ್ ಧರ್ಮ ಸಭೆ ನಡಪ ಒಂದುಲ್ಲ. ಇನಿ ದೇವೇರೆ ಒಂಜಿ ನೀಲೆ ಆವಡುಂದಾಂಡ 2 ವರ್ಷದ ಏತ್ ಬಂಗನಿಪಿನ ಒಂದು ಜಾತ್ ವಿಸ್ತೃತವಾದ ವರದಿನ ನಮ್ಮ ಮಿತ್ತು ಎದುರುದಿಯೇರಿ ಸುಲಭದ ಕೆಲಸತ್ತು ಓಳ ನಿರ್ಮಾಣ ಮನ್ಪನ ಸುಲಭದ ಕೆಲಸತ್ತು.
ಸಾದಿಡು ಬಣ್ಣಗ 4 ಮಾರ್ಗದಲ್ಲಿ ಪಂಜ ಆನೆ ಉಂಟು ಒಂದಿತ್ತು ನನ್ನ ನಾಡೋಡ್ಚಾರಲ್ಲ ಪೋದು ಸರ್ಕಸ್ದ ಹತ್ತವು ಪಕ್ಕಡೆ ಒಪ್ಪಾಯರ ಮಣ್ಪಣೆ ಆತೆ ಆ ಆನೆದ ಮಿತ್ತು ಒಂಜಿ ಪಿಜಿನುಕೊಳ್ಳೋದು ಇತ್ತನು ಆನೆ ಇಡೇಗೆ ಬರಡು ಒಂದು ಪಿದಾಡ್ದಂಡೆ ಸುಳ್ಳೆ ಪದವು ಭಜನಾ ಮಂದಿರಗೂ ಬರಡು ಒಂದು ಪಿದಾಡ್ದಂಡೆ ಆಯ್ತ ಮಿತ್ತೊಂಜಿ ಪಿಜಿನಿತ್ತನು ಆ ಪಿಜಿನಿಗೆ ಉಡುಪಿದಂಜಿ ಪೋಡು ಎಂಕ್ ಸರಾಗವಾದ ಪೋಡಿ ಉಡುಪಿಗೆ ಎಂದು ಕೃಷ್ಣನ್ ತೋಡು ನಾಮೇಕ್ ಪಿದಾಡ್ದನು ಪಿಜಿನು ಯಾನೇ ಸರಾಗವಾದ ಇಡೀ ಸುಳ್ಳೆ ಪದವು ಬರೋದುಂಡು ಪಿಜಿನು ಏತು ಬಂಗ ಮಂತನಲ್ಲ ಏತು ಓಳೆ ಮೇಳ್ಳೆ ತಿರುಗಿನಲ್ಲ ಉಡುಪಿಗೆ ಕಂಡೆ ಎತ್ತುಜಿ ಅವು ಎತ್ತು ನೋಡಿಗಿಂದ ಸುಳ್ಳೆ ಪದವಾಗಿ ಎತ್ತುನಿ నేను దాయ పనిపోయింది పిజినందు పండ ನಮ್ಮ ಪ್ರಯತ್ನ ಮನುಷ್ಯ ಪ್ರಯತ್ನ ಆನೆಂದು ಪಂಡ ಭಗವಂತನ ಪ್ರಯತ್ನ ಆಯಿ ಎಂಚ ಸಂಕಲ್ಪ ಉಂಟು ನಾಪು ನಿಂಪಕ್ಕೆ ಈ ಸುಳ್ಯದ ಈ ಭಜನಾ ಮಂದಿರ ಸಾಕ್ಷಿ ಅನ್ ಪಂಡ ಒಂದಿಲ್ಲ ರಡ್ಡೆಲ್ಲ ಒಟ್ಟಾತು ನಮ್ಮ ಪುರುಷ ಪ್ರಯತ್ನಲ ಒಂದು ಆತು ದೇವರ ಅನುಗ್ರಹ ಒಟ್ಟೊಟ್ಟಿಗೆ ಆತು ಈ ಅಯ್ಯಪ್ಪ ಎಂದು ಪಂಡಿ ಬೆಟ್ಟಿಗೆ ನಂಗೆ ಮಾತವರ ಒಂತೆ ಚೌಳಿ ಅಪ್ಪ ನಮ್ಮ ತೂಳಿಗೆ ದಾಯೆಂದು ಒಂಜಿ ಅಯ್ಯಪ್ಪ ಸ್ವಾಮಿನ ವೃತ ಮನ್ಪುಣ ತೂಣಗಳ ನಮಗೊಂದು ಕೈ ಮುಗಿಕಂತ ತೋಜುನ ಜಾನ್ಪಲ್ನಿ ಒಂಜಿ ಆಧ್ಯಾತ್ಮಿನ ತೂಡು ಅಂಡ ಒಂಜಿ ಅಯ್ಯಪ್ಪ ಸ್ವಾಮಿನ ವೃತ ಮನ್ಪುಣ ತೂಂಡ ಯಾರಿಗೆ ಇಂದು ಭಾರತದ ಸತ್ವ ಆಧ್ಯಾತ್ಮಿಕತೆ ಭಾರತದ ಸತ್ವ ಇನ್ನು ತೋಳಿ ಅಯ್ಯಪ್ಪನ ಮಗೆ ತೂಂಡ ರಾಜನ ಮಗೆ ಆದಲ ಚಿಕ್ಕಮ್ಮಗ ಬೋಡಾದು ಪಿಲಿತ್ತ ಪೇರಿಗೂ ಬೋಡಾದು ಕಾಡಿಗೆ ನಡತೇರು ಭೋಗನು ಬುಡ್ದು ಭೋಗದಲ್ಲಿ ಸುಖವಿಲ್ಲ ತ್ಯಾಗದಲ್ಲಿ ಸುಖವಿದೆ ರಾಮದೇವಿರದಾನೆ ಅಂತೀರಿ ಅಮ್ಮೆರಿನ ಪಾತ್ರೆ ಬಡ್ದು ಕಾಡಿಗೆ ಪೋಯ್ರು ಒರಿಪೆರೆ ಬಾಡದೆ ಮಾತು ಉಳಿಸಬೇಕು ಅವಳ ತ್ಯಾಗದ ಬದುಕಿಡು ಸುಖನ ತಪ್ಪುಣೆ ಅಂತ ಇನ್ನು ನಮ್ಮ ಮಾತ ಸುಖನೇ ಬೋಡು ಒಳ ಸುಖ ಏನಿಪಿನ ಮೂಂಕುಂಡು ಮಾತ್ರ ಒಯ್ತುಂಡ ಮೋನೆಲ್ಲ ಒಟ್ಟಿಗೆ ಬರ್ಪುಂಡೆ ಜತ್ತುಲೆ ನಿಕ್ಲೆ ಒಟ್ಟಿಗೆ ಬರಡು ಮೋನೆಲ್ಲ ಸುಖವನ್ನು ಬಿಡ್ದು ದುಃಖಜ್ಜಿ ದುಃಖವನ್ನು ಬಿಡ್ದು ಸುಖ ಇಜ್ಜಿ ಮೋನೇನು ಬಿಡ್ದು ಮೂಂಕು ದಾಲ ಬಿಲೆಜ್ಜಿ ಅತ್ತ ಮೂಂಕು ಕೊಯ್ಪಾದ ಒಂಜಿ ವಿಷಯ ಉಂಡು ರಾಮಾಯಣಡು ಬೇತೆ ದಾನೆ ಉಪ್ಪಾಡು ಇನಿಕ್ ನಂಗೆ ಬೋಡ್ತಾನೆ ಭೋಗದ ಬದುಕು ಬದುಕಲ್ಲ ತ್ಯಾಗದ ಬದುಕು ನಿಜ ಬದುಕು ಇನ್ನು ನಂಗೆ ಬೋಡ್ತಾನೆ ತ್ಯಾಗದ ಬದುಕು ಇನ್ನು ಅಯ್ಯಪ್ಪ ಸ್ವಾಮಿನ ನೆಟ್ಟು ಮೂಳು ನಮ್ಮ ಚಾವಡಿದ ಮಿತ್ತಿಡು ವೇದಿಕೆಗೆ ಒಂಜಿ ಪುದರ್ ಕೊಡ್ತೇವೆ ಭಾರಿ ಮೆಚ್ಚುಗೆದ ಪುದರ್ ತತ್ವಮಸಿ ಅಂತ ಬರೀತಾರೆ ಇಂಚಿನ ವಿಚಾರ ದಾದ ಅಂದ್ಕೊಂಡು ಒಂಜಿ ಇಲ್ಲೇ ಒಂಜಿ ವ್ಯಾಖ್ಯಾನ ಕೊರ್ಪುಂಡ ಶಬರಿಮಲೆಗೆ ಪೋಯಿನಗ್ಲು ಮಾತ ಆ ಪುದರ್ನ ಅಲ್ಪ ಓದಬೇಕು ತತ್ವಮಸಿ ಅಂತ ಬರೀತಾನೆ ದಾದ ಒಂದು ಕಡಲಿಡು ತೆರೆ ಬರೋ ಅಂತ ಪುಂಡು ತೆರೆ ಪುನರಪಿ ಸೇರುನೆ ಅವು ಕಡಲಿಗೆ ಈ ಜೀವದೇವನ ಸಂಬಂಧ ನೆನಪಿನ ಅವ್ವೇ ಲೆಕ್ಕ ಕಡಲದ ಲೆಕ್ಕ ದೇವೇರೆ ತೆರೆತ ಲೆಕ್ಕ ಜೀವ ನಮ್ಮ ನರಮಾಣಿ ಅವಾಗ ಜೀವಗುಲ ಜೀವಾತ್ಮಗಳ ಪರಮಾತ್ಮಗಳ ದಾದ ಸಂಬಂಧ ಐಟು ಗೊತ್ತಾಪ ನಂಗೆ ಕಡಲ್ದು ನಮಲಂಚನೆ ಅದೇ ನೀನು ಆಗಿರುವಿಯಿಂದ ಐತ ಅರ್ಥ ತತ್ ತ್ವಂ ಅಸಿ ಅವಾಗ ಈ ಅವ್ವೇ ಆತ ನಡೆ ಅಡೆಗೆ ಸೇರೋಡತ ಇಹದಿಂದ ಪರಕ್ಕೆ ಒಂಜುಂಡು ಈ ಎರಡು ದಾಯರೆ ಕಡಪೆರೆ ನಿಕ್ಕೊಂಜಿ ಶರೀರ ನೆನಪಿನ ಓಡೋನು ಕೊಡ್ದು ಕಡಪುಡ್ದ ಭವಸಾಗರುಡು ಇತ್ತೊಂದು ಕಡತದ ಬಲ ಭಗವಂತೆ ಕೊರ್ನಂಚಿನ ಈ ಶರೀರ ನಮ್ಮ ಸರಿಯಾದ ರೀತಿಯ ಬಳಕೆ ಮಲ್ತದೆ ಈ ಎರಡು ದಾಯರೆ ಕಡಪುಡ್ದನ ನಂಗೊಂದು ಸಾಧಿ ಉಂಡು ಐಕೆ ಧರ್ಮ ಅಂತ ಪಂಡಿರು ಧರ್ಮ ಮಾರ್ಗದಲ್ಲಿ ನಡೆದಾಗ ಈ ಎರಡಲ್ಲ ಆ ಎರಡಲ್ಲ ರಡ್ಡು ಮೇಟ ಸುಖ ಕುರುಪನ ವಿಷಯ ಉಂಡು ಅಂದ ಅವು ಧರ್ಮ ಮಾರ್ಗ ಅಂತ ಪಂಡಿರಿ ಒಂತೆ ಬಂಗದ ಬೇಲೆ ಸ್ವಾಮಿಲಿ ಪಂಡದು ಪೋಯಿರು ಮಾರೆ ನಂಗೆ ನಡಪೊಳ್ಯ ಅಂದು ಒಂದು ಆಲೋಚನೆ ಉಂಟು ವಿಷಯ ಸಾಧ್ಯಾಯನ ಆತು ನಡಪೊಳಿ ಪೂರ್ಣ ಆಜಿನ ತೀರ್ಣಾತು ನಡಪಗ ನಮ್ಮ ಐಕ್ ಧರ್ಮ ಅನುಷ್ಠಾನ ಮಂಟೇರಿ ನನಗೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಬೋಡು ಭಾರಿ ಪುರ್ಲುದ ಮಂದಿರ ನಿರ್ಮಾಣ ಮಾಡ್ತೇರಿ ಹೆಂಗೆ ಭಾರಿ ಸಂತೋಷ ಆಗ್ತದೆ ಒಂಜಿ ಈ ರೀತಿಡು ಮನ್ಪೆರಿಗೆಲ್ಲ ಬರ್ಪುನು ಒಂದು ನೆಟ್ಟೆ ಕಲ್ಪನೆ ಕೊರತ ಏನು ಮಾಡ್ತದೆ ನೆನಂಜಿ ಕಡೆಗೆ ಆದರ್ಶಗಳಂಡ ಕೊರ್ಪುಣದಾಂಡ ಸುಳ್ಯ ಪದವದ ಭಜನಾ ಮಂದಿರ ಕೊರಿಯರ ಇಂಕ ಸಂತೋಷ ಆಗುದು ಕೆಲದ ಕಡೆ ಮಲ್ಪೇರಿ ಕೋಟಿ ಕಟ್ಲೆ ಖರ್ಚು ಮನ್ಪೇರಿ ಕಲ್ಪ ಏರ್ಲ ಇಜ್ಜಿ ಮೊರಡಂಜಿ ಅಜಿಪ್ಪ ಲಕ್ಷ ಖರ್ಚು ಅಂತೀರಿ ಮಂದಿರಡು ಇತ್ತು ದಾಲ ತಾಳದ ಸುರಳಿಜ್ಜಿ ದಾಲಕ್ಕೆ ನೊಂದಿಜ್ಜಿ ಅಂಡ ಮೂಳು ಅಚ್ಚುಕಟ್ಟಾದ ಬಾರಿ ಪೊಲ್ಲುಡೆ ಮೂಳು ಪ್ರೀತಿ ವಿಶ್ವಾಸದ ಒಂದು ಸಂಕೇತ ಬ್ಲಕ್ಕು ಅಂತ ಲೆಕ್ಕ ಆತು ನಮ್ಮಡ ಅರ್ಥಾತ್ ಧರ್ಮದ ಪುನರುತ್ಥಾನ ಅಂದು ಅನ್ ಪಂಡು ಒಂದುಲ್ಲೆ ಎಂಕ್ ಸಂತೋಷ ಈ ಕಡೆ ಅನ್ ಪಟ್ಟೋಡು ಅಂತೆ ಸಮಯದ ಅಭಾವ ಉಂಡು ಒಂಜಿ ಬೈಕಿ ಅನ್ ಕುಡಂಜಿ ಬೈಕಿ ಎತ್ತೋಡು ಅಂಡ
ಸಮಯಗೂ ಬತ್ತೇರಂದು ಬಂಡೇರು ಬರ್ತದೆ ಸಮಯಗೆ ಬರ್ತದೆ ಇಟ್ಟದಲ್ಲ ಸಂಶಯ ಇಜ್ಜಿ ಒಂದೇ ದುಂಬು ಬೋಪ ಆತೆ ಇನಿ ಎಡ್ಡೆ ಒಂಜಿ ಉದ್ದೇಶದ ಇದು ಈ ಒಂಜಿ ಭಜನಾ ಮಂದಿರದ ನಿರ್ಮಾಣ ಆತಂದ್ರೆ ಮೂಳು ಅಯ್ಯಪ್ಪ ಸ್ವಾಮಿ ನೆನಪಾತಿರ್ಪಾಯಿ ಗುರುಸ್ವಾಮಿ ನೆನಪಾತಿರ್ಪಾಯಿ 52ನೇ ವರ್ಷದ ಯಾತ್ರೆ ಎಂದು ಪಂಡು ಒಂಜಿ ತಾಟಿ ಪಾಡೋಳೆತ್ಯಾರ ಈಗ ತಾಟಿ ಪಾಡೋಳೆತ್ತಂದರೆ ನಿಜವಾಯಿನ ಬದುಕದ ಒಂಜಿ ಅಯ್ಯಪ್ಪ ಸ್ವಾಮಿನ ವೃತ್ತೊಟ್ಟು ಆರೋಗ್ಯಪೂರ್ಣವಾಯಿನ ಬದುಕು ಮನ್ಪುನಂಚಿನ ಸಂದೇಶ ಉಂಟು. ಆಹಾರ ಬೊಡ್ತುನಂಚಿನ ವಿಹಾರ ಮೀಯನ ಬೊಕ್ಕೊಂಜ ಮಾತೇನ ನಂಗೆ ತೂವೋಡುಂದಾಂಡ ಅಯ್ಯಪ್ಪ ಸ್ವಾಮಿನ ಕಲ್ತುಣರಿಗೆ ಸಾಧ್ಯತೆ ಉಂಟು. ಇನ್ನು ಹೆಚ್ಚಿಗೆ ಏನು ಪಾತಿರುಜಿ ಇನಿ ಎಡ್ಡೆ ಒಂಜಿ ವಿಷಯನು ಪಟ್ಟೊನುಡು ಈ ಭಜನಾ ಮಂದಿರ ನಿರ್ಮಾಣ ಆಪುನಲ್ಪ ಆವಡು ಬೇತೆ ಒಂಜಿ ಜೀರ್ಣೋದ್ಧಾರ ಓವೇ ದೇವಸ್ಥಾನದ ಆವಾಡು ನೆನೊಂಜ ಆವಡು ಬ್ರಹ್ಮಕಲಶ ಆವಡು ಅಲ್ಪ ಬೆರಿ ಮುಳ್ಳುದಲಕ ಕೆಲಸ ಮಲ್ಪನಂಚಿನ ಯುವಶಕ್ತಿಗೆ ನಾನು ಅಭಿನಂದನೆಯನ್ನು ಪಂಡೊಂದುಲ್ಲ. ಯುವಶಕ್ತಿ ಆತ ಮಲ್ಲ ಬೇರೆನ ಆ ಯುವಶಕ್ತಿ ಮಲ್ತೊಂದುಂಡು. ಧರ್ಮದ ಸಂರಕ್ಷಣೆಗೆ ಅಕ್ಲೆನಕ್ಲು ತೊಡಗಾದೆ ಎಡ್ಡೆ ಒಂಜಿ ಉದ್ದೇಶ ಅಂಡ್ ಐತೊಟ್ಟಿಗೆ ಅಪ್ಪೆಲ್ಲ ಜಾಗೃತಿ ಆದ ಒಂಜಾತ ಕಾರ್ಯದೊಟ್ಟಿಗೆ ಸೇರೊಂದುಲ್ಲೇರತ್ತ ಎಂಕು ತೋಜನೆ ಕಿನ್ನೆ ಜೋಕ್ಲೆಲ್ಲ ತೊಂದು ಬೈದಾರತ್ತ ಎಡೆಗೆ ಅವು ನಿಜವಾದ ಮೆಚ್ಚುಗೆದ ವಿಷಯ ಅಂದು ಜೋಕ್ಲೆಗೆ ಆ ಸಂಸ್ಕಾರದ ಅಂಶ ಓಳು ತಿಕೊಡು ಕೇಂಡ ಇಂಚಿನ ಧಾರ್ಮಿಕ ಶ್ರದ್ಧಾ ಕೇಂದ್ರ ತಿಕೊಡು ಮುಳ್ರಿ ಫೋಟೋಗೆ ತೊಂದಿತ್ತೇರಿ ಅಂತ ತುಯ್ಯೆ ಇದೆಲ್ಲ ಒಳಾಂಡ ಉಪ್ಪೇರಿತ್ತೆ ಒಳಾಂಡ ಫೋಟೋ ದಿಪ್ಪನಾರ ತುಯ್ಯೆ ಬಾರಿ ಖುಷಿ ಆಯ್ತು ನೀ ನಾನು ಅರ್ನ ಬಗೆಟೆ ಪನ್ಪುಣೆ ಆಯ್ತು ಹೆಂಗೆ ಫೋಟೋಗ್ರಾಫರ್ನ ಬಗೆಟ್ ಪನ್ನೋಣ ಆತೆ ಫೋಟೋಗ್ರಾಫರ್ ದಾನೆ ಮಂತೇನು ಕೇಂಡ ಆ ಫೋಟೋ ದೇಪನ ತೂಳೆ ನಿಕ್ಲಿ ಏತು ಜಾಗ್ರತೆ ಫೋಟೋ ದೇಪರು ತುಳೆ ಓಳ ಅಂಚಿಂಚು ತುಂಡ ಒಂದು ಲೆಕ್ಕ ಆತಲ ಈ ಕಡೆ ಆ ಆ್ಯಂಗಲ್ ಅಂತ ಪನ್ಪರತ್ತೆ ಆ ಉದೀದು ಪೊರ್ಲುಡಿ ಎತ್ತದು ಎಲ್ಲ ಒಪ್ಪ ಬೇರು ನಿಕ್ಲಿ ಒಪ್ಪ ಬೇರು ಇಂಚ ಉಂಡು ಎಂಕು ಪನ್ನೊಡಿತ್ತನೇ ಒರಿಯಾಗಿ ಫೋಟೋಗ್ರಾಫರ್ಗೆ ಮನಸ್ಸಾಂಡಿಗೆ ದೇವರನೊಂಜಿ ಫೋಟೋ ದೆಪ್ಪೋಡು ಓಳು ದೆಪ್ಪೊಳಿ ಓರು ಫೋಸ್ಕೋರ್ಪೇರ ದೇವೇರ ಒಳಾಂಡ ಈಗ ನಮ್ಮ ಸ್ವಾಮಿಲ್ ಬಂಡೇರಿಗೆ ನಿಕ್ ದಾದಲ್ಲ ಬೇಲೆಜ್ಜಿಯ ಪಕ್ಕಡೆ ಈಗ ದೇವೇರನ ಚಿತ್ರ ಆತ ದೆಪ್ಪಡೇನೆ ಬಲ ಅಂತ ಬಂದಿರಿ ಈ ಒಂಜಿ ಹಳ್ಳಿಡೆ ಊರಿಗೂ ಪೋಡು ಒಂಜಿ ಗ್ರಾಮದಲ್ಲ ಎಪ್ಪೋಳ ಒಂಜಿ ಇಲ್ಲಾಡೆ ಪೊರ್ಲದೊಂಜಿ ಬಾಲೆ ಎತ್ತನ ಆಯ್ತು ಒಂಜಿ ಫೋಟೋ ದಿಪ್ಪು ಅವು ದೇವೇರೆ ಫೋಟೋ ಆಪ ಆರ್ನ ಪಾತ್ರೆಗೆ ಮರ್ಯಾದೆ ಕೊರದು ಹಳ್ಳಿಡೆ ಇಲ್ಲಾಡೆಗೆ ಪೋಂಡು ಪೋದಾನಾಗ ಒಂಜಿ ಬಾಲೆ ದಿಕ್ಕಣಿ ಆ ಬಾಲೆ ನಿಂತು ಬಾರಿ ಖುಷಿ ಆಂಡು ಇಲ್ಲದ ಅಪ್ಪೆಡೆ ಬಂಡು ಒಂಜಿ ಫೋಟೋ ದೆಪ್ಪಡಕ್ಕೆ ಯಾರನ್ನ ಒಂಜತ್ತಿಯ 10 ದಿಪ್ಪಲೆ ಕಾಪಿ ಹೆಂಗೆ ಕಾಪಿ ಎಲ್ಲ ಕೊರಲೆ ಎಂದು ಬಂಡಲ್ಲಿಗೆ ಅದು ಇಲ್ಲದ ಅಲ್ಲಿ ಖುಷಿ ಆಂಡು ಅಂಚಲ್ಲ ಆಯ್ಕಡೆ ಒಂಜಿ ಫೋಟೋ ಗೆತ್ತುಂಡು ಮೇರೆಗಳೊಂಜಿ ಸಮಾಧಾನ ಫೋಟೋಗ್ರಾಫರ್ಗೆ ಯಾನೊಂಜಿ ದೇವರನ್ನ ಫೋಟೋ ದೆತ್ತದೆ ಅಂತ ಒಂತೊಂಜಿ 10-20 ವರ್ಷ ಕರ್ನೆಡ್ದಕ್ಕ ಇಂದೇ ಫೋಟೋಗ್ರಾಫರ್ಗೆ ಕೂಡ ಒಂಜಿ ಮನಸ್ಸಾನಿಗ ರಕ್ಕಸನ ಫೋಟೋ ಗೆತ್ತನೆ ಇಂಚ ಅಂಚ ರಕ್ಕಸನ ಆಡೊಂದು ಪಿದಾಣ್ಣಾಗ ಜಯಂತಣ್ಣೆ ದಿಕ್ಕಿ ದಾಯ್ತು ಮಾರೆ ನಿನ್ನ ಪಕ್ಕಡೆ ದೇವರೇ ಫೋಟೋ ಆಂಡು ನನಗೆ ರಕ್ಕಸನ ಫೋಟೋನ ಬಲ ಏನು ಪಣ್ಪೆಂದ 6 ದಾನವಂತನೇ ಗೊತ್ತುಂದ ಜೈಲದಡೆ ಗಡಪುಡಿ ಜೈಲದಡೆ ಪಂಡ ಜೈಲಾಧಿಕಾರಕ್ಕೆ ಮಲ್ಲ ರಕ್ಕಸ ಉಳಿದಿಕ್ಕೆ ಪೋಲ ಬೇರೆ ಪಾಪ ಈ ಕ್ಯಾಮರಾ ಪತ್ತೊಂದು ಪೋಯಿರಾಡಿ ಪೋದಾನಾಗ ಜೈಲಾಧಿಕಾರಿ ಬಂಡರಿಗೆ ಎಂಚಿನ ನೀಕಿ ರಕ್ಕಸನ ಫೋಟೋನ ಐನ ಕೀರ್ತನ ಇವರಿಲ್ಲ ಉಳ್ಪ ತುಳ ఆయన ಪಾತೋನು ಆನದೇ ಫೋಟೋ ಮೇ ಕೈತಡೆ ಬಣ್ಣನೆ ನಡಿಗೆ ಹೆಸರು ಆನೆ ಕಣ್ಣು ಮರೆಗೆ ತುತ್ತು ಒಂದುಲ್ಲೆ ಏಯ್ ತಾನೇ ಇಂಚ ಅಂಚ ಪೋಡಿಪ ಒಂದುಲ್ಲೆ ಬಣ್ಣಗನೆ ಆಂಡ್ರೆ ಇಂಬೆ ಫೋಟೋ ಬತ್ತ ಹಿಂದೆ ಕ್ಯಾಮ್ರಾ ಬತ್ತ ಅಂತ ಪೋಣ ಕೈಕಾರ ನಡುಕೊಂಡು ದೆಪ್ಪನೇನೆ ಬಡ್ಚ ಇರ್ ದೆಪ್ಪಲೆ ಫೋಟೋ ಅಂತ ಪಂಡು ಇರ್ ದೆಪ್ಪಲೆ ಫೋಟೋ ಅಂತ ಯಾನಿರ್ ಫೋಟೋ ದೆಪ್ಪನೆ ಕತ್ತಿ ಯಾನಿರ್ ಏನು ತೂಪನೆ ಇರ್ ಜನ ಅಂದತ್ತ ಅಂದು ಒಂದುಲ್ಲೆ ನಿಜವಾದ ದಾದ ಗೊತ್ತದೆ ಎಲ್ಲೇ ಬಾಲೆಪ್ಪನಾಗ ಫೋಟೋ ದೆಪ್ಪರೆ ಒಂದೇ ಜನ ಪೋತನೆ ಇತ್ತೆ ಜವಣದ ಪೆಟ್ಟಿಗಿಟ್ಟು ಮಾಡ್ತದೆ ಜೈಲಿಗೆ ಸೇರಿದೆ ಫೋಟೋಗ್ರಾಫರ್ನ ತುನ ತರಿಟ್ಟು ಒಂಚೂರು ಗುಜಲ್ ಕಮ್ಮಿ ಆತನ ಆತೆ ಬೊಕ್ಕ ಇಂದು ಜನ ಮೇರೆ ಎಂದು ಗೊತ್ತಾಂಡ ನೆಡ್ದಾದ ಅರ್ಥ ಒಂದು ಕೇಂಡ ನಮ್ಮಡ ಬಾಲ್ಯಗೂ ಸಂಸ್ಕಾರ ತಿಕ್ಕನೆತ್ತನ ಕೊರತೆ ಹಿಡ್ದಾದ ಜೈಲು ಸೇರಿದೆ ಐಕ್ಯಬೋಡಾದ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಶಿಕ್ಷಣ ಕೊರ್ಪುಣ ಕೇಂದ್ರಗಳು ಆವಡು ಪೊರ್ಲದ ಬದುಕು ಮನ್ಪುಣಂಚಿನ ಶಿಕ್ಷಣ ಕೊರ್ಪುಣ ಕೇಂದ್ರಗಳಾಂಡ ಮಾತ್ರ ಈ ಭಜನಾ ಮಂದಿರಗಳು ಬೆಲೆ ಬರು ಭಜನದ ಅಜನೆ ಒಂಜಿವೈ ಭಜನೆಯೇ ಸಂಸ್ಕೃತಿ ಸಂಸ್ಕೃತಿಯೇ ಭಜನೆಯೇ ಭಜನದ ಅಜನೆ ಆವಡು ಭಜನದ ಅಜನೆ ಆಪುಣ ಒಂಜಿ ಉಡಲು ಉಂಡತ ಅವು ದೇವರನ ಮಂದಿರನೇ ಆದು ದಾಲ ಸಂಶಯಗಳಿಜ್ಜಿ ಭಜನದ ಅಜನೆ ಆಪುಣ ಅಲ್ಪ ಮರುಡಂಜಿ ಅಷ್ಟಮಂಗಲ ಪ್ರಶ್ನೆ ಇಡ್ತುದಾನಾಗ ಏನು ಪರಿಹಾರ ಬ್ರಹ್ಮರಾಕ್ಷಸನ್ನು ಓಡಿಸಬೇಕಲ್ಲವೇ ಯಾವುದನ್ನು ಮಾಡಿದರೂ ಪರಿಹಾರ ಆಗಲಿಲ್ಲವೆಂದಾದರೆ ಒಂದು ದಾರಿ ಇದೆ ಎಂದು ಪಂಡೆ ಪ್ರಶ್ನೆ ಇಡಿ
ಭಜನೆ ಮಾಡಿ ಇಂದು ಪಂಡಿರಿ ಭಜನೆ ಆಪನಲ್ಪ ಭೂತ ಪ್ರೇತ ಪಿಶಾಚಿ ಡಾಕಿನಿ ರಾಕ್ಷಸ ಸಹ ಅಲ್ಪ ಉಂತಿರೇ ಸಾಧ್ಯಜ್ಜಿಗೆ ಭಕ್ತಿನ ಮನ್ಪಲೆ ಭಜನೆ ಶೋಕಗತ್ತೆ ಪೊರ್ಲುಡು ಭಕ್ತಿನ ಮನ್ಪಲು ಉಡಾಲ್ ದಿಂಜಿದ ಮಂತ್ರಂಚಿನ ಭಜನೆ ಅವು ಭಗವಂತಗೆ ಸಂದುಣದು ಪಂಡೊಂದು ಕಲಿಗಾಲುಡು ಭಜನೆಗೆ ಬಾರಿ ಶ್ರೇಷ್ಠವಾಯಿನ ಸ್ಥಾನಮಾನ ಉಂಡು ಈತೆ ಒಂತೆ ಬ್ರೇಕ್ ಡ್ಯಾನ್ಸಿಗೆ ಮಾತ್ರ ಒಂತೆ ಬ್ರೇಕ್ ಬೂರ್ದುಂಡು ಈ ಭಜನೆ ಕುಣಿತ ಭಜನೆ ಬತ್ತನತ್ತ ಒಂಜಾತ ಹಿಡಿದ ಮೂಲಕವಾದ ಐಕೊಂತ ಪಿರದಿದು ಇಂದೇನಂತೆ ಮತ್ತೊಂದುರ್ಲೇರಿ ಯಾನ್ ಪನ್ಪಣೆ ಈತೆ ಮದಿಮೆ ಆಪಣ ಇಲ್ಲಾಡು ದಾಲ ಆಂಡಲ ಒಂತೆ ಗೌಜಿ ಗಮ್ಮತ್ತು ಮನ್ಪಣೆಯನ್ನು ಬರೀಕ್ ದೀದು ಭಜನೆ ಒಂಜಿಲ್ಲಾಡು ಮನ್ಪಾಲೆ ಪುಟ್ಟು ಬರ್ಬೋಗ್ಲ ಭಜನೆ ಮಲ್ಪಲೆ ಇಲ್ಲಾಡು ಲೆಪ್ಲಾಡು ಒಂಜಿ ರೀತಿಡು 10 ಜನಕ್ಕೆ ಒಣಸಲ ಕೊರ್ಲೆ ನೀ ಪೂಜೆ ವಿನಿ ಮನ್ಪಲೆ ನೀ ಭಜನೆಗಳು ಮನ್ಪಲೆ ಅಪ್ಪಗ ನಿಜವಾಯನ ಅರ್ಥ ಬರ್ಪುಂಡ ಐಕ್ಕಿನ ಈ ಸಂದರ್ಭಡು ಪಂಡೊಂದು ಸೇರ್ನಂಚಿನ ಮಾತರೆಗಳು ನಾನು ಕಟ್ಟೋಡ್ದನ ಮಸ್ತ್ ಜನತ ಬೆಗರ್ ಜಪ್ಪಾದೇರಿ ಪಣವದ ಬಗೆಟ್ಟು ಸಹಾಯ ಕೊಡ್ತೀರಿ ಮಲ್ಲ ಮಟ್ಟದ ಬೆಲೆ ಆವಡುಂದಂಡ ತ್ಯಾಗದ ಮನೋಭಾವನೆ ನಮ್ಮಡ ಬರಡು ಐನೇ ಅಯ್ಯಪ್ಪೆ ಕಲ್ಪಾದ ನನಕ್ಕೆ ಭೋಗದ ಬದುಕು ಬದುಕಲ್ಲ ತ್ಯಾಗದ ಬದುಕು ನಿಜ ಬದುಕು ಒಂದು ಪಂಡೊಂದು ಈ ಸಂದರ್ಭಡು ಸೇರ್ನಂಚಿನ ಯಾನಿಟ್ಟು ಸಮಿತಿದ ಪುದರ ಪಂಡ ಯಾನಂತೆ ಸಮಯ ಹೆಚ್ಚದ ಎತ್ತೊಂಡ ಹಾಪಂಡು ದಲ ತಪ್ಪು ತೇರಿ ಹೊಡ್ಚಿ ಭಜನ ಮಂದಿರ ಆವಡುಂದಂಡ ಎಂಕ ಸಂತೋಷ ಆಗುದು ಅಕ್ಲ ಇನ್ನು ಬೈಕು ಜಿರು ದಾನ ಎನ್ಕೆಂಡ ದಾನ ಅನ್ಬಿಟ್ಟು ಎಂಕ್ಲೆ ಸಂತೋಷಕ್ಕಂತೆ ಎಂಕ್ಲೆ ದೇವರಿಗೆ ಹೋದಾಗ ಅವಣೆ ಆರು ಕೊರೆನ ಅರಿಗೆ ಕೊರ್ಪಣೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹರಿಯ ಕರುಣದಲಾದ ಭಾಗ್ಯವು ಹರಿ ಸಮರ್ಪಣೆ ಮಾಡಿ ಬದುಕಿರೋ ಅವು ಖಂಡಿತವಾದಲ್ಲ ಅವು ಮನ್ಪಡಾಯನ ಕೊರಡಾಯನ ವಿಷಯ ಐನಾರು ಕೊಡ್ತೀರಿ ಎಂಕ್ಲ ಸಂತೋಷ ಆತನ ಕೂಡೋರ ಪಂಡೊಂದು ಈ ಚಾವಡಿಡು ಶ್ರೀಮತಿ ಇರುತ್ತೆ ಬರೀ ಅಪರೂಪಕ್ಕೆ ಎಂಡತ್ತೆ ನಿಕ್ಲಿಗೆ ಓ ಮೇರೆ ನೇನು ಸಂಯೋಜನೆ ಮಾಡ್ತಾರೆ ಪಣ್ಣಗೆ ಹೆಂಗೆ ಗೊತ್ತಾ ಶ್ರೀಮತಿ ನಿಜವಾದಲ್ಲ ಭಾರತದ ವಿಶೇಷತೆನೇ ಅವೇ ಭಾರತದ ವಿಶೇಷತೆನೇ ಅವೇ ಈ ಚಾವಡಿ ಹಿಡಿತಲ್ಲ ಒಂಜಿ ಅಪ್ಪೇನು ಕುಲ್ಲದ ಇರತ್ತಾ ತುಕ ಬೇತಿರಲ್ಲ ಒಳ್ಳೆ ನೆಟ್ಟು ಭಾರತ ಮಾತೆಗೆ ಒಂಜಿ ಸ್ಥಾನಮಾನ ಕೊಡ್ತಾನೆ ಅವು ಭಾರತ ಮಾತ್ರ ಕೊಡ್ತಾನೆ ಭಾರತ ಮಾತೆ ಎಂದಲೆತ್ತಾನಮ್ಮ ಅಪ್ಪೆಗೆ ಸ್ಥಾನಮಾನ ಕೊರಿಯ ಅಪ್ಪೆಗೆ ಸ್ಥಾನಮಾನ ಕೊರ್ನ ಇಲ್ಲಡು ಗಲಾಟೆ ಇಜ್ಜಿ ಒಂಚೂರು ತುಲೆ ಸಲೋಗೆತ್ತೆ ಗಲಾಟೆ ಇಜ್ಜಿ ಅಂಡ್ ಅಲ್ಪ ಭಾವನೆಗೆ ಹೆಚ್ಚಿಗೆದ ದಿನ ಉಂಡು ಒಂದು ಪಂಡೊಂದು ಸಾಧ್ಯ ಅಂಡ ಜೋಕ್ಲೆ ಕೈಕ್ ಒಂಜಾತ್ ಇತ್ತೆ ಉರ್ದುನ ಮಾತ ಉಂಡತ ಒಂತೆ ಅವು ಮಾತ ಜಾರಾದು ಸಾಧ್ಯ ಅಂಡ ತಾಳಮಿನಿ ಕೈಕ್ ಬತ್ತಂಡ ಬಾಯಿಡ್ ಭಜನೆ ಶುರು ಅಂಡ ಪೊರ್ಲುದ ಭವ್ಯ ಭಾರತ ನಿರ್ಮಾಣಗೂ ದಿಂಜ ಆಕಾರ ಇಜ್ಜಿಂದ ಪಂಡೊಂದು ಎನ್ನ ಪಾತ್ರ ಉಂತಾವೆ ಅವಧೂತ ಚಿಂತನ್ ಗುರುದೇವರು ಆನೆದ ಮಿತ್ತು ಕುಲ್ಲಿನ ಪಿಜಿನುಗಳ ಸುಳ್ಯ ಪದವುದ ಸಾದಿ ತೋಜುಂಡು ದೇವರನ ಸೇವೆ ಮಲ್ಪೆರೆ ಸಿಕ್ಕಿನ ಒಂಜಿ ಅವಕಾಶ ಅಂದು ಎನ್ನಲೆ ಆನೆದ ಲೆಕ್ಕಂತಿ ದೇವರು ಪಿಜಿನದ ಮೂಲಕಲ ಕೆಲಸ ಮಲ್ಪಪೇರಿ ನಮ್ಮನೆ ದೇವರಾದ ಕೆಲಸ ಮಲ್ಪುಗ ಸಂಸಾರದ ಕಡಲ್ಡು ಮಿಂದೊಂದು ಬರ್ರೆರೆ ದೇವರೇ ಆವಡು ಶಕ್ತಿ ಕೊರ್ಪೆರು ಮದ ಪೊಡ್ಚಿ ಭಜನೆದ ಅಜನೆ ಆ ಒಂದು ಮಂದಿರ ಬೆಳಗಡು ಪಂಡೊಂದು ಪರಮ ಪೂಜ್ಯರಾಯಿನ ಶ್ರೀ ಒಡಿಯೂರು ಗುರುದೇವಾನಂದ ಸ್ವಾಮೀಜಿಲು ಗುರುದೇವ ಸಂಸ್ಥಾನದ ಮಠಾಧಿಪತಿಕುಲು ಕಾರ್ಯನಿಮಿತ್ತ ಬೇತದಿಕ್ಕು ಪೋಪುನ ಅನಿವಾರ್ಯತೆಲ್ಲ ಉಂಡು ಆಯ್ನ ಆಡ್ತಾರೆ ಆರೆನ ಪೊರ್ಲೊಡು ಎದ್ಕೊಂಡು ಆರೆನ ಕಡಪುಡ್ದು ಕೊರೊಂದುಲ್ಲೆ ಸನ್ಮಾನ್ಯ ಪ್ರಭಾಕರ ಕಲ್ಲುರಾಯರು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಸಭೆಯನ್ನು ಬಯಕಾತು ಒಂಜಿ 5 ನಿಮಿಷ ಪಾತ್ರೆಡೊಂದು ಸವಿನವ ಯಾವುದಕ್ಕೆ ಏನೊಂದಿಲ್ಲ.
ಓಂ ಶ್ರೀ ಗುರು ಗಣೇಶ ಶಾಸ್ತ್ರಾರೋಭ್ಯ ನಮಃ. ಹರಿಹರಾತ್ಮಜಂ ವಿಶ್ವಮೋಹನಂ ಹರಿಹರಾತ್ಮಕಂ ದೇವಮಾಶ್ರಯೇ. ಅಂದರೆ ಹರಿಹರರ ಆತ್ಮದಿಂದ ಉಗಮಿಸಿದ ಲೋಕಾಕರ್ಷಣ ಮೋಹಕರೂಪಿಯಾದ ಸುರರಲ್ಲಿಯೇ ಪರಮ ಸುಂದರನಾದ ಸಮಸ್ತ ದೇವತೆಗಳಿಗೆ ಭದ್ರತೆ ಮತ್ತು ಆಶಯ ರೂಪನಾದ ಹರಿಯಾದ ವಿಷ್ಣುವಿನ ಕೇಂದ್ರ ಶಕ್ತಿಯಾದ ಹರಿಹರನಾದ ಶಾಸ್ತ್ರವನ್ನು ನಮಿಸಿ ಶರಣಾಗುತ್ತೇನೆ. ಇಂದಿನ ವೇದಿಕೆಯಲ್ಲಿ ಶೋಭಾನಮಯವಾಗಿ ಕುಳಿತಿರುವ ಉಭಯ ಪವಿತ್ರ ಸಂಸ್ಥಾನಗಳ ಗುರುಗಳಾದ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಗಳೇ ಹಾಗೂ ಶ್ರೀ 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 ಮೋಹನ್ದಾಸ್ ಪರಮಹಂಸ ಸ್ವಾಮೀಜಿಗಳೇ, ತಮ್ಮ ಪಾದಾರವಿಂದಗಳಲ್ಲಿ ಭಕ್ತಿಯುತ ನಾರಾಯಣ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದ ಜಯಂತ ನಡುಬೈಲು ಮಾಲಕರು ಮತ್ತು ಸ್ಥಾಪಕಾಧ್ಯಕ್ಷರಾದ ಅಕ್ಷಯ ವಿದ್ಯಾಸಂಸ್ಥೆ ಸಂಪ್ಯ ಆರ್ಯಾಪು ಪುತ್ತೂರು ಇವರೇ, ವೇದಿಕೆಯಲ್ಲಿ ಉಪಸ್ಥಿತರಾದ ಎಲ್ಲ ಗಣ್ಯರೇ, ತಮ್ಮೆಲ್ಲರ ಉಪಸ್ಥಿತಿಯಂತೂ ಇಂದಿನ ಸಭೆಗೆ ನಿಜವಾದ ಶೋಭೆಯನ್ನು ತಂದಿದೆ. ತಮಗೆಲ್ಲರಿಗೂ ಆದರಣೀಯ ವಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆಯಿರುವ ಮತ್ತು ಸಭೆಯಲ್ಲಿ ನೆರೆದಂತಹ ಪ್ರತಿಯೊಬ್ಬ ಅತಿಥಿ ಅಭ್ಯಾಗತರನ್ನೂ ವಂದಿಸುತ್ತಾ ವಿವಿಧ ಸನ್ಮಾನ ಗೌರವಗಳನ್ನು ವೇದಿಕೆಯಲ್ಲಿ ಪಡೆಯಲಿರುವ ಎಲ್ಲರನ್ನೂ ವಂದಿಸುತ್ತಾ ನಮ್ಮ ಈ ಸುಳ್ಯ ಪದವಿನ ಶ್ರೀಮದ್ ಅಯ್ಯಪ್ಪ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾನೂ ಮನ ಧನಗಳಿಂದ ಅಹೋರಾತ್ರಿ ಸಮರ್ಪಣಾ ಮನೋಭಾವದಿಂದ ಸೇವೆಗೈದಿರುವ ಮತ್ತು ಸೇವೆಗೈಯುತ್ತಿರುವ ಎಲ್ಲ ಭಗವದ್ಭಕ್ತರನ್ನು ಮತ್ತು ಎಲ್ಲ ಕರಸೇವಕರನ್ನು ಆತ್ಮೀಯವಾಗಿ ವಂದಿಸುತ್ತಾ ಈ ಪುನರ್ ಪ್ರತಿಷ್ಠಾ ಮಹೋತ್ಸವದ ಪ್ರತಿಯೊಂದು ಸಮಿತಿಯಲ್ಲೂ ಕೂಡ ನೇತೃತ್ವವನ್ನು ವಹಿಸಿದ ಎಲ್ಲರನ್ನೂ ಕೂಡ ಹೃದಯಂತರಾಳದಿಂದ ವಂದಿಸುತ್ತಾ ಒಂದೆರಡು ಮಾತುಗಳನ್ನಾಡಲು ಸಭೆ ಸಭೆಯಲ್ಲಿ ವಂದಿಸುತ್ತೇನೆ. ನೆರೆದಂಥ ಭಗವದ್ಭಕ್ತ ಬಂಧು ಮಿತ್ರರೇ, ಧರ್ಮ ದೇವರುಗಳ ಬಗ್ಗೆ ನಾವು ಒಂದಿಷ್ಟು ಸದ್ವಿಚಾರಗಳನ್ನು ಹಂಚಿಕೊಳ್ಳಬೇಡವೇ? ಇಂದಿನ ದಿನಗಳಲ್ಲಿ ವ್ಯಾವಹಾರಿಕ ವಿಚಾರಗಳಲ್ಲೇ ಮುಳುಗಿದ ನಾವು ಹಿಂದೂಗಳಿಗೆ ದೇವರು ಅನೇಕ ಎಂಬುದು ಸರಿಯೇ? ದೇವರು ಎಂದರೆ ಯಾರು? ಅವನು ಹೇಗಿದ್ದಾನೆ? ಅವನು ಯಾಕಾಗಿದ್ದಾನೆ? ಎಷ್ಟು ದೇವರನ್ನು ನಂಬಬೇಕು? ಯಾಕೆ? ನಮಗೆ ಮತ್ತು ದೇವರಿಗಿರುವ ಸಂಬಂಧಗಳೇನು? ಶ್ರೀಮದ್ ಅಯ್ಯಪ್ಪ ಯಾಕಾಗಿ ದೇವರೆನಿಸಿದನು? ಅಹಂ ಸರ್ವಸ್ಯ ಪ್ರಭೋ ಮತಃ ಸರ್ವಂ ಪ್ರವರ್ತತೆ ಎಂದರೆ ನಾನೇ ಎಲ್ಲ ಜಗತ್ತಿನ ಚರಾಚರಗಳಿಗೆ ಜೀವಿ ನಿರ್ಜೀವಿಗಳೆಲ್ಲದರ ಒಡೆಯ, ಮಾಲೀಕ, ನಿರ್ನಾಮಕ, ನಿರ್ಮಾಪಕ, ನಿರ್ದೇಶಕ, ವ್ಯವಸ್ಥಾಪಕ ಮತ್ತು ನಿರ್ನಾಮಕ ಸಹ. ಪ್ರಳಯ ಮಾಡುವನು ನಾನೇ. ಆದ್ದರಿಂದ ನಾನು ಲೋಕಕ್ಕೆ ಕರ್ಮಾದರ್ಶನಿಸ್ತೇನೆ. ಏಕೆಂದರೆ ನಿಜವಾದ ಕರ್ಮಗಳ ಫಲವನ್ನು ನಿರ್ಣಯಿಸಿ ಮುಂದಿನ ಪಾಪಗಳ ಪುಣ್ಯಗಳನ್ನು ಕೊಡುವವನಾಗಿದ್ದೇನೆ. ನನ್ನಿಂದಲೇ ಎಲ್ಲ ಲೋಕ ವ್ಯವಸ್ಥೆಗಳು ನಡೆಯಲ್ಪಡುತ್ತವೆ. ನಾನು ನನ್ನಿಂದ ನನ್ನಷ್ಟಕ್ಕೆ ರೂಪುಗೊಂಡು ಸ್ವಯಂ ಭೂ ಎನಿಸಿದ್ದೇನೆ ಎಂದರೆ ತನಗೆ ತಾನೇ ಕಾರಣನಾಗಿದ್ದೇನೆ. ಭೂಮಿ ರಾಪೋ ನಲೋ ವಾಯು ಕಂ ಮನೋಬುದ್ಧಿ ದೇವಚ ಅಂದರೆ ಭೂಮಿ, ನೀರು, ಬೆಂಕಿ, ಗಾಳಿಯ, ಆಕಾಶ, ಮನಸ್ಸು, ಬುದ್ಧಿ, ಜ್ಞಾನ ಸಮೇತವಾಗಿ ಎಲ್ಲ ಲೋಕ ವ್ಯವಸ್ಥೆಗಳ ಚೌಕಟ್ಟಿನ ತಳಪಾಯದವರೆಗೆ ನಾನೇ ತುಂಬಿದ್ದೇನೆ. ಅದನ್ನೇ ಉಪನಿಷತ್ತಲ್ಲಿ ಹೇಳ್ತಾರೆ, ಈಶಾವಾಸ್ಯ ಮಿದಂ ಸರ್ವಂ ಅಂದರೆ ಭಗವಂತನ ಮುಖ ಈ ಜಗತ್ತಿನೆಡೆಗೆ ವ್ಯಾಪಿಸಿದೆ. ಭಗವಂತನ ರೂಪದಲ್ಲಿ ನಾನು ಬೇರೆ ಬೇರೆ ರೀತಿಯ ಉಪಾಸಕರ ಶ್ರದ್ಧಾ ಚಿಂತನೆಗಳಿಗೆ ಅನುಗುಣವಾಗಿ ಕಂಡುಬರುತ್ತೇನೆ ಎಂದು ಭಗವಂತನು ತಿಳಿಸುತ್ತಾನೆ. ಯದ್ಭಾವೋ ತದ್ಭವತಿ, ಭಾವನೆಗೊಳಪಟ್ಟಂತೆ ದೇವರು. ಶೈವವಯ ಮೀಶಂ, ಈತನನ್ನು ಶೈವರು ಶಿವನೆಂದು, ವೈಷ್ಣವರು ವಿಷ್ಣು ಎಂದು, ತಾಯಿ ತಂದೆಯ ರೀತಿಯಲ್ಲಿ ದೇವಿಯನ್ನು, ಕೆಲವರು ಶಾಸ್ತಾರ ಅಯ್ಯಪ್ಪನೆಂದು, ಮತ್ತು ಕೆಲವರು ಸ್ಕಂದ ದೇವಕುಮಾರ ಸುಬ್ರಹ್ಮಣ್ಯನೆಂದು, ಇನ್ನಿತರು ಗಣಪತಿಯಂತಹ ದೇವರೆಂದು ತಿಳಿಯುವುದರು. ಅವೆಲ್ಲವೂ ನಾನೇ ಆಗಿದ್ದೇನೆ ಎಂಬ ರೀತಿಯಲ್ಲಿ ದೇವರು ತನ್ನದೇ ಆದ ಮಾನವಾತೀತವಾದ ಶಕ್ತಿ ಅದ್ಭುತವಾಗಿ ತೋರಿಸಬಲ್ಲವನಾದ್ದರಿಂದ ಆಯಾ ದೇವತಾನುಯಾಯಿಗಳಿಗೆ ತಾನು ನಂಬಿದ ದೇವರೇ ಸರ್ವ ಪ್ರಕಾರದ ಶಕ್ತಿಯಾಗಿ ಮಹಾತ್ಮೆಯಿಂದ ಮೆರೆದಾಡುತ್ತಾನೆ ಎಂದು ಭಗವಂತ ಭಗವದ್ಗೀತೆಯಲ್ಲಿ ಸಾರಿದ್ದಾನೆ. ಈ ಲೋಕವೆಲ್ಲವೂ ಭಗವಂತನ ಲೀಲಾಮಾಯೆ. ಇಲ್ಲಿರುವ ಪ್ರತಿಯೊಂದು ಘಟನೆಯೂ ಆತನ ನಿರ್ಣಯಕ್ಕೆ ಒಳಪಟ್ಟಿದೆ. ತೇನ ವಿನ ತೃಣಮಪಿ ನಾ ಚಲತಿ. ಒಂದು ಹುಲ್ಲುಕಡ್ಡಿಯಾದರೂ ಬೆಳೆಯುವುದಾದರೂ ಅಥವಾ ಕ್ಷಯಿಸುವುದಾದರೂ ಇಲ್ಲವೇ ಬದಲಾವಣೆಗಳನ್ನು ಕಾಣಲು ನಾನೇ ನಿರ್ಣಯವೇ ಆಗಿದೆ, ತನ್ನ ನಿರ್ಣಯವೇ ಆಗಿದೆ. ಯುಕ್ತ ಸರಿ ತಪ್ಪು ಅಥವಾ ನ್ಯಾಯ ಅನ್ಯಾಯಗಳು ಇಲ್ಲವೇ ಧರ್ಮ ಅಧರ್ಮಗಳು ಲೋಕದಲ್ಲಿ ನಡೆಯುವಾಗ ಅದಕ್ಕೊಂದು ನಿರ್ಣಯ ರೂಪವನ್ನು ಕೊಡುವುದಕ್ಕಾಗಿ ವಿಭಿನ್ನ ಯುಗಗಳಲ್ಲಿ ವಿಭಿನ್ನ ಅವತಾರಗಳನ್ನು ತಾಳುತ್ತೆ ಎಂದು ಜಗದೊಡೆಯನಾದ ಭಗವಂತನಾಡಿದ ಮಾತೇ ಭಗವದ್ಗೀತೆ. ಇದು ಕೇವಲ ಕೃಷ್ಣನ ಮಾತಲ್ಲ, ವಿಭಿನ್ನ ದೇವತೆ ದಾನವರ ರೂಪವನ್ನು ಪ್ರಾತ್ಯಕ್ಷಿಕೆ ಪ್ರಯೋಗ ಮಾಡಿ ತೋರಿಸಿದ ಭಗವಂತನ ಮಾತು. ಅಸ್ಥಿರತೆಯಿಂದ ಸ್ಥಿರತೆ, ಅಜ್ಞಾನದಿಂದ ಜ್ಞಾನರೂಪ,
ಅಣುವಿನಿಂದ ವಿಭುವಿನೆಡೆಗೆ ಆದಿ ಅಂತ ಅಂದರೆ ವಿಭು ಅಂದರೆ ಆದಿ ಅಂತ ಗುರುತಿಸಲಾದಷ್ಟು ವಿಸ್ತಾರವಾದ ಒಂದು ಪ್ರದೇಶ. ಅಚೇತನದಿಂದ ಚೈತನ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಕ್ರಿಯಾಶೂನ್ಯತೆಯಿಂದ ಮಹಾ ಕಾರ್ಯದೆಡೆಗೆ ತನಗೆ ಇಷ್ಟ ಬಂದಂತೆ ದೇವರು ರೂಪ ತಾಳುತ್ತಾನೆ. ಇದಕ್ಕಾಗಿ ಹಲವು ಘಟನೆಗಳು, ಕಥೆಗಳು ಹಾಗೇ ವಿನಃ ದೇವರು ದೊಡ್ಡವನಾಗುವುದಾಗಲಿ ಬದಲಾಗುವುದಾಗಲಿ ಇಲ್ಲವೇ ಇಲ್ಲ. ಹಿಂದೂಗಳಿಗೆ ದೇವರು ಅನೇಕ ಎಂಬುದು ಕೇವಲ ಭಾವನೆಗಾಗಿ ಮಾತ್ರ. ವಿಭಿನ್ನ ಥರದ ದುರಾಲೋಚನೆಗಳಿಂದ ದುರುಳರು ಆಪತ್ತನ್ನು ಉಂಟು ಮಾಡಿದಾಗ ಅವುಗಳ ನಿವಾರಣೆಗಳಿಂದ ಸಜ್ಜನರನ್ನು ರಕ್ಷಿಸಲು ಪುರುಷ ಸ್ತ್ರೀ ರೂಪಗಳಲ್ಲಿ ಅಥವಾ ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಅಥವಾ ಉರಗಗಳ ರೂಪದಲ್ಲಿ, ಹಾವಿನ ರೂಪದಲ್ಲಿ, ಇತರ ವಸ್ತುಗಳ ರೂಪದಲ್ಲಿ ಅಥವಾ ಮಿಶ್ರ ಪ್ರಾಣಿ ರೂಪದಲ್ಲಿ ಕಂಡುಬರುತ್ತಾನೆ. ಮಿಶ್ರ ಪ್ರಾಣಿ ಇದಕ್ಕೆ ನರಸಿಂಹಾವತಾರವೇ ಸಾಕ್ಷಿ. ತನ್ನ ಅವತಾರದ ಕೆಲಸವಾಗಿ ನಂತರ ಮರೆಯಾಗುತ್ತಾನೆ. ಹೀಗೆ ಹಿಂದೂಗಳಿಗೆ ಅನೇಕ ದೇವತಾ ರೂಪಗಳಾದವು. ಆದುದರಿಂದ ಲೋಕಕ್ಕೆ ದೇವರು ಒಬ್ಬನೇ, ನಾವು ಮಾತ್ರ ಹಲವು. ಸಬ್ಕೋ ಮಾಲಿಕ್ ಏಕ್, ದೋ ನಹೀ ಇದರ್. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಮಿ ಯುಗೇ ಯುಗೇ. ಸಾಧು ಸಜ್ಜನರ ಸಂರಕ್ಷಣೆಗಾಗಿ ಮತ್ತು ದುಷ್ಟರ ದಮನಕ್ಕಾಗಿ ಹಾಗೂ ಸುಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ಪ್ರತಿ ಯುಗಗಳಲ್ಲಿಯೂ ಅವತರಿಸುತ್ತೇನೆ ಎಂದು ಭಗವದ್ಗೀತೆಯಲ್ಲಿ ಸಾರಿದ್ದಾನೆ. ಭಗವಂತನು ಶಿಷ್ಟಾಚಾರದ ಫಲಗಳಿಗಾಗಿಯೇ ಸಾಮಾನ್ಯ ಜನರಂತೆ ಜೀವನ ನಡೆಸುತ್ತಾನೆ. ಇದಕ್ಕೆ ರಾಮಾಯಣ ಮಹಾಭಾರತಂತಹ ಕಥೆಗಳೇ ಸಾಕ್ಷಿ. ಸಾಮಾನ್ಯ ಮನುಷ್ಯರಂತೆ ಜನ್ಮವೆತ್ತಿದ ದೇವಮಾನವ ಶ್ರೀರಾಮಚಂದ್ರನು ತನ್ನ ಮಾತೆಯಾದ ಕೌಸಲ್ಯ ಮರ್ಯಾದ ಪುತ್ರನಾಗಿದ್ದು ವಿಮಾತೆಯಾಗಿದ್ದರೂ ಕೈಕೇಯ ಸಂತೋಷಕ್ಕಾಗಿ ಪಿತೃವಾಕ್ಯ ಪರಿಪಾಲನೆಗಾಗಿ ಸಂತೋಷದಿಂದ ವನವಾಸವನ್ನು ಸ್ವೀಕರಿಸುತ್ತಾನೆ. ದಾಪರಗದಲ್ಲಿ ಬಾಲ್ಯದಲ್ಲಿ ಕೃಷ್ಣನು ಕಾರಾಗೃಹದಲ್ಲಿ ಸಾಮಾನ್ಯ ಜನರಂತೆ ಜನ್ಮದಳೆಯುತ್ತಾನೆ. ಯಶೋದೆಯ ಮಡಿಲನ್ನು ಸೇರಿಕೊಳ್ಳುತ್ತಾನೆ. ದೇವಕಿಗೆ ಯಶೋದೆಗೆ ಈವರೆಗೂ ಪೂಜೆ ಎನಿಸುತ್ತಾನೆ. ಪಾಂಡವ ಕರುಳೊಳಗಿನ ಮಹಾಯುದ್ಧ ಶ್ರೀಕೃಷ್ಣ ಹೊರತಾಗಿ ಧರ್ಮಯುದ್ಧವಾಗಲು ಸಾಧ್ಯವೇ ಆಗುತ್ತಿರಲಿಲ್ಲ. ಜರಾಸಂಧನ ವಧೆಯು ಶ್ರೀಕೃಷ್ಣ ಹೊರತು ಅಸಾಧ್ಯವಾಗುತ್ತಿತ್ತು. ಧರ್ಮ ರಕ್ಷಣೆಗಾಗಿ ಕೇವಲ ಪಾಂಡವರ ರಥದ ಸಾರಥ್ಯದಲ್ಲಿದ್ದ ಶ್ರೀಕೃಷ್ಣನ ಕೃಪಾಕಟಾಶವೇ ಧರ್ಮ ಸಾಧಕರಾದ ಪಂಚಪಾಂಡವರಿಗೂ ಶ್ರೀರಕ್ಷೆಯಾಯಿತು. ಅಧರ್ಮಕ್ಕೆ ಆಶಯ ನೀಡಿದ ಕರ್ಣನ ಸಮೇತ ದುರ್ಯೋಧನ ಪಾಳ್ಯದ ಸಮಸ್ತರಿಗೂ ಅದ್ಭುತ ಸೇನೆಯಿಂದ ಕೂಡಿದ್ದರೂ ಬೆಳಕಿನ ರೂಪದಲ್ಲಿ ದಾರಿಯನ್ನು ತೋರಿಸುತ್ತಾನೆ. ಜ್ಞಾನದೇವತೆಯ ರೂಪದಲ್ಲಿ ಅನುಭವಿ ಜೀವನವನ್ನು ಕೊಡುತ್ತಾನೆ. ಅದೃಷ್ಟದ ರೂಪದಲ್ಲಿ ಕರ್ಮಫಲಗಳನ್ನು ಕೊಡುತ್ತಾನೆ. ಆದ್ದರಿಂದ ಭಗವಂತನ ಸೃಷ್ಟಿಯೇ ಅದ್ಭುತ. 100 ಬಣ್ಣಗಳು, 100 ಪರಿಮಳದ ಹೂಗಳು, 100 ಆಕಾರಗಳು, 100 ರುಚಿಗಳ ಹಣ್ಣು ಹಂಪಲುಗಳು, 100 ಕೋಟಿ ಮನುಷ್ಯರಿಗೆ 100 ಆಕಾರ ರೂಪಗಳು. ಆಕಾಶದಲ್ಲಿ ಹಾರುವ ಹಕ್ಕಿಗಳಿಗೆ ಅನುಕೂಲಕರವಾದ ರೆಕ್ಕೆಗಳು, ಹಾರಾಡುವ ಶಕ್ತಿ, ಹಾಡುವ ಕಂಠ. ಕಾಡಿನ ಬಲಿಷ್ಠವಾದ ಪ್ರಾಣಿ ಆನೆಯಾದರೂ ಇದರ ಹೊಟ್ಟೆಗೆ ಬರೀ ಸಸ್ಯಾಹಾರವೆಂದು ತೀರ್ಮಾನಿಸಿದ ಯಾರು? ಕೆಸರ ಮಣ್ಣನ್ನು ಹೀರಿ ರುಚಿಕರವಾದ ಆಹಾರ ಸಸ್ಯಗಳಿಂದ ಹೇಗೆ ತಯಾರಾಗುತ್ತದೆ? ವಿಭಿನ್ನ ಜೀವಿಗಳ ಬದುಕಿನ ರೂಪವನ್ನು ಭಗವಂತನು ಹೇಗೆ ಕೊಟ್ಟನು? ನೀರನ್ನು ನೆಲದಿಂದ ಎತ್ತಿ ಆಕಾಶದಲ್ಲಿ ಎಲ್ಲಿಟ್ಟು ಮಳೆಯನ್ನು ಕೊಡುತ್ತಾನೆ. ಸೂರ್ಯ ಹಗಲಲ್ಲಿ, ಚಂದ್ರ ತಾರೆಗಳು ರಾತ್ರಿ ಮಿನುಗುವುದಾದರೂ ಏಕೆ? ದೇವರು ಹರಕೆ ಹೊತ್ತವರಿಗೆ ಅದೃಷ್ಟ ಕೊಡುವಾಗ ಇತರರಿಗೆ ಏಕೆ ಅರಿವಿಗೆ ಬರುವುದಿಲ್ಲ? ಕೆಲವು ಸಲ ತನ್ನರಿಗೇ ಬರುವುದಿಲ್ಲ. ದೇವರನ್ನು ಧಿಕ್ಕರಿಸುವವರಿಗೆ ಅಪಯಶಕ್ಕೊಳಪಟ್ಟ ಸಂತತಿ ಆಗಲಿ ಸೌಭಾಗ್ಯವಾಗಲಿ ಯಾಕೆ ಕೂಡಿ ಬರುವುದಿಲ್ಲ? ಎಷ್ಟೇ ದೊಡ್ಡ ಸಂಶೋಧನೆ ಮಾಡಿದ, ಅಂದರೆ ಡಾಕ್ಟರೇಟ್ ಮಾಡಿದವ ಅಥವಾ ವಿಶೇಷ ತಜ್ಞ ವೈದ್ಯ, ಸ್ಪೆಷಲಿಸ್ಟ್ ಡಾಕ್ಟರ್ ಅಥವಾ ಮನೋವಿಜ್ಞಾನಿಗೆ ಮುದಿತನ ಸಾವುಗಳ ಆಕಸ್ಮಿಕ ಘಟನೆಗಳನ್ನು ಏಕೆ ತಪ್ಪಿಸಲು ಸಾಧ್ಯವಾಗುವುದಿಲ್ಲ? ಭೌತಿಕವಾಗಿರುವ ಮನುಷ್ಯನಿಗೆ ಎಲ್ಲ ಕಲೆಗಳನ್ನು ಒಟ್ಟಿಗೆ ಒಬ್ಬನಿಗೆ ಕಲಿಯಲು ಏಕೆ ಸಾಧ್ಯವಾಗುತ್ತಿಲ್ಲ? ಆದ್ದರಿಂದ ದೇವರನ್ನು ನೆನೆಸಿಕೊಳ್ಳಲು ಈ ಸೃಷ್ಟಿಯೇ ಸಾಕ್ಷಿ. ಹೀಗೆ ದೇವರ ಮಹಿಮೆಯನ್ನು ಯಾರಿಂದಲೂ ಅಳೆಯಲು ಸಾಧ್ಯವಿಲ್ಲ. ಆದ್ದರಿಂದ ದೇವರನ್ನು ಸಾವನ್ನು ಎಂದೂ ಮರೆಯಬೇಡ. ಈ ಕಾರಣದಿಂದ, ಅಂದರೆ ಈ ಲೋಕದ ಸುಖಭೋಗಗಳ ಸುಖ ಸೌಭಾಗ್ಯಗಳ ಮಾನಸಿಕ ಶಕ್ತಿಗಳ ಅನುಗ್ರಹ ನೀಡಿದ ದೇವರನ್ನು ಮರೆಯುವುದು ಸರಿಯೇ? ನಮಗೆ ಎಲ್ಲ ರೀತಿಯ ಸುಖಭೋಗಗಳನ್ನು ನೆಲ, ಜಲ, ವಾಯು, ಬೆಂಕಿ, ಬೆಳಕು, ಆಕಾಶ, ನೆಲ ಯಾವುದೇ ಪ್ರತಿಫಲವನ್ನು ಸಹ ಬೇಡದ ಭಗವಂತನಿಗೆ ಎಲ್ಲವನ್ನು ನಿಸ್ವಾರ್ಥದಿಂದ ಏನನ್ನೂ ಬಯಸಿ ನೀಡಿದ ದೇವರಿಗೆ ಸ್ವಲ್ಪವಾದರೂ ಗೌರವದ ಅಭಿನಂದನೆಯ ರೂಪವಾದ ಭಜನೆ, ಆರಾಧನೆ, ಪೂಜನೆ, ನಿತ್ಯಕರ್ಮ ಅನುಷ್ಠಾನ, ಯಜ್ಞವನ್ನು ಸಮರ್ಪಣೆ ಮಾಡಿದವನು ನಿಜವಾಗಿ ನೀತಿವಿಷ್ಟನು, ನಿಯಮವಿಷ್ಟನು, ಉದಾಸೀನ ಬರೀ ದಡ್ಡರು ಎಂದು ಹೇಳುವುದಕ್ಕೆ ಯಾವುದೇ ಸಂದೇಹವಿಲ್ಲ. ಯನ್ಮಯ ಭಕ್ತಿಯುಕ್ತೇನ ಪತ್ರಂ ಪುಷ್ಪಂ ಫಲಜಲಂ. ಯಾವಾತರೂ ತನ್ನ ಭಕ್ತಿ ತುಂಬಿದ ಬರದಿಂದ ತನ್ನ ಚಿಗುರು ಪುಷ್ಪಗಳನ್ನು, ಹಣ್ಣುಗಳನ್ನು, ಜಲತರ್ಪಣವನ್ನು ನೈವೇದ್ಯಂ ವಿನಂತಿಸಿ ಅರ್ಪಿಸಿದ ನೈವೇದ್ಯವನ್ನು ತತ್ಗ್ರಹಣ ಅನುಕಂಪಯ, ಅದನ್ನು ಕರುಣೆದವರಿ ನೀವು ಸ್ವೀಕರಿಸು. ಯಾಕೆಂದರೆ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಸುರೇಶ್ವರ. ಮಂತ್ರಜ್ಞಾನವಿಲ್ಲದವನು, ವಿಧಿವಿಧಾನಗಳನ್ನು ತಿಳಿದವನು, ಮನಸ್ಸಿನಲ್ಲಿ ಭಕ್ತಿ ಏಕಾಗ್ರತೆಗಳನ್ನು ತುಂಬಿಕೊಳ್ಳದವನು ನಾನಾಗಿದ್ದೇನೆ. ಹೀಗೆ ಕಳಕಳಿಯಿಂದ ಬೇಡಿದ ಭಕ್ತನಿಗೆ ಯತ್ಪೂಜಿತಂ ಮಯಾ ದೇವ ಪರಿಪೂರ್ಣ ತದಸ್ತುತೆ. ಇಂತಹ ನನ್ನ ಮೂಲಕ ಪಡೆದ ಪೂಜೆಯನ್ನು ಸಂಪೂರ್ಣ ತಿದ್ದಿ ಸರಿಪಡಿಸಿ ಒಪ್ಪಿಕೊಂಡು ನೀನು ಸ್ವೀಕರಿಸು.
ಎಂಬ ಅರ್ಪಣಾ ಮನೋಭಾವದಿಂದ ಭಗವಂತನಿಗೆ ಎಲ್ಲವನ್ನೂ ಸಲ್ಲಿಸಿದಾಗ ಶ್ರೇಷ್ಠ ಸ್ವಭಾವದವರು ಹೊಣೆಗಾರಿಕೆಯನ್ನು ಪಡೆಯುವ ರೀತಿಯಲ್ಲಿ ಭಗವಂತನು ನಮ್ಮೆಲ್ಲರಿಗೆ ಅನುಗ್ರಹ ನೀಡುತ್ತಾನೆ. ಹೀಗೆ ನಮ್ಮ ಶರಣಾಗತಿಯನ್ನು ತನಗೆ ಇಷ್ಟ ಬಂದಂತೆ ಭಗವಂತನು ಸ್ವೀಕರಿಸುತ್ತಾನೆ. ಆತನ ಮಹಿಮೆ ಎಷ್ಟೆಂದರೆ ತನ್ನ ಭಕ್ತನಿಗೆ ಸಾಮೀಪ್ಯ ಅಂದರೆ ಭಗವಂತನ ಆಶ್ರಯ ಕೊಡ್ತಾನಂತೆ, ಸಾಯುಜ್ಯ ಭಗವಂತನಲ್ಲಿ ಬೆರೆಯುವುದು, ಸಾರೂಪ್ಯ ಭಗವಂತನ ರೂಪವಾಗಿ ಸೇರುವುದು, ಆತ್ಮ ಪರಮಾತ್ಮರ ಸಮ್ಮಿಲನ, ಜೀವಬಂಧನವನ್ನು ಬಿಡುಗಡೆ ಮಾಡುವ ಮಾರ್ಗಗಳು. ಭಕ್ತಿಗಳಿಂದ ಭಗವಂತನು ಸಮೀಪ್ಯದಲ್ಲೇ ಭಕ್ತನಿಗೆ ಆಶ್ರಯ ನೀಡುವನು. ಸಾಯುಜ್ಯದ ರೂಪದಿಂದ ತನ್ನ ಅಂಶವೆಂದೇ ಪರಿಗಣಿಸಿ ವಿಶೇಷ ಸಾನ್ನಿಧ್ಯವನ್ನು ನೀಡುತ್ತಾನೆ. ಸಾರೂಪ್ಯದ ಮೂಲಕ ತನಗಿಂತ ಭಕ್ತ ಬೇರೆಯವನಲ್ಲ, ನನ್ನವನೇ ಎಂಬ ಅನನ್ಯ ಪಾವಿತ್ರತೆಯನ್ನು ಕಣಿಸುತ್ತಾನೆ. ಈ ರೀತಿಯಾಗಿ ಮುಕ್ತಿಯ ವಿಭಿನ್ನ ರೂಪಗಳಿಂದ ಆತ್ಮ ಪರಮಾತ್ಮನ ಸಂಬಂಧವನ್ನು ನಿರ್ಣಯಿಸಿ ವ್ಯವಸ್ಥಿತ ಧರ್ಮದರ್ಶನವನ್ನು ನೀಡುತ್ತಾನೆ. ಇದೇ ಕಾರಣದಿಂದ ಧರ್ಮ ಕಾರ್ಯಗಳನ್ನು ಮಾಡುವಾಗ ಧರ್ಮ ಪೀಠಾಧಿಪತಿಗಳು, ಧರ್ಮದರ್ಶಿಗಳು ಅಥವಾ ಭಕ್ತ ಬಂಧುಗಳ ಉಪಚಾರ, ಭೋಜನ, ಪ್ರಸಾದಾದಿ ಸಂಪ್ರದಾಯಗಳು ನಮ್ಮ ಆಚರಣೆಯಲ್ಲಿ ಸೇರಿ ಬಂದಿವೆ. ಪ್ರಾರ್ಥನೆ, ಭಜನೆ, ಪೂಜನೆ, ಆರಾಧನೆಗಳು ಅನನ್ಯ ಶ್ರದ್ಧಾಭಕ್ತಿಯಿಂದ ಮತ್ತು ಏಕಾಗ್ರತೆಯಿಂದ ಕೂಡಿದಾಗ ಭಗವಂತನು ಸಂತುಷ್ಟಿತನಾಗುತ್ತಾನೆ. ಶ್ರದ್ಧಮಾನ್ ಲಭತೆ ಜ್ಞಾನಂ. ಏಕಾಗ್ರತೆ ಮತ್ತು ಶ್ರದ್ಧಾಭಕ್ತರಿಂದ ಅಪಾರ ಜ್ಞಾನ ಪ್ರಾಪ್ತಿ ಸಾಧ್ಯ. ಜ್ಞಾನವನ್ನು ಮೀರುವ ಯಾವುದೇ ಸಂಪತ್ತು ಎಲ್ಲೂ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕಿಂತಲೂ ಹೆಚ್ಚು ಪಾವನವಾದ ವಸ್ತು ಈ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ. ಲೋಕದ ವ್ಯವಹಾರಗಳು, ಕಷ್ಟ ನಷ್ಟಗಳು, ದುಷ್ಟ ಪಾಪ ಕಾರ್ಯಗಳು, ಸೋಲು ವೈಫಲ್ಯ ಏನಿದ್ದರೂ ಎಲ್ಲವನ್ನು ಜ್ಞಾನ ಅಂದರೆ ವಿವೇಕದಿಂದ ಯಾವ ಕಾಲದಲ್ಲಿಯೂ ಎಲ್ಲೂ ಪಡೆಯಲು ಸಾಧ್ಯ. ಆದ್ದರಿಂದ ನಮ್ಮನ್ನು ನಾವೇ ಉನ್ನತಿಗೇರಿಸಬೇಕು, ನಮ್ಮನ್ನು ನಾವೇ ಸತ್ವನ್ನಾಗಿಸಬಾರದು. ಅರ್ಥಾತ್ ಸತ್ಕಾರ್ಯದಿಂದ ಉನ್ನತಿ, ದುಷ್ಕಾರ್ಯದಿಂದ ಅವನತಿ. ಆದುದರಿಂದ ದೇವರ ಪ್ರಾರ್ಥನೆಯಲ್ಲಿ ಶ್ರದ್ಧೆ, ಭಕ್ತಿ ಮತ್ತು ಏಕಾಗ್ರತೆ ಅತೀ ಮುಖ್ಯವಾಗಿದೆ. ಕರ್ಮ ಬಂಧನದಿಂದ ಸಿಲುಕಿದ ಮನುಷ್ಯನು ದೇವಶಕ್ತಿಯಲ್ಲಿ ಶರಣಾಗತಿಯನ್ನು ಪಡೆದಾಗ ಎಲ್ಲ ದೌರ್ಭಾಗ್ಯಗಳಿಂದ, ಪಾಪ ದುಃಖಗಳಿಂದ ದೂರವಾಗಲು ಸಾಧ್ಯ. ಭಗವಂತನು ಭಕ್ತರ ಮುಕ್ತಿರಥದ ಸಾರಥ್ಯವನ್ನು ಮಾಡಿದಾಗ ನಮಗೆ ಇನ್ಯಾವುದೇ ಹೊರೆ ಬಾಕಿ ಇರುವುದಿಲ್ಲ. ಮುಕ್ತಿ ಎಂದರೆ ಎಲ್ಲ ಕಷ್ಟಗಳ ಬಂಧನಗಳಿಂದ ಬಿಡುಗಡೆ ಎಂದರ್ಥ. ಭಕ್ತಿ ಎಂಬುದು ಮುಕ್ತಿಯ ಮಾರ್ಗವಾಗಿದೆ. ಸ್ಮರಣೆ ಮಾತ್ರ ನಮ್ಮೆಲ್ಲರ ಕೆಲಸವಾಗಿದೆ. ರಕ್ಷಣೆ ವರ್ಣೆ ಭಗವಂತನಿಗೆ ಸೇರಿತು. ಭಗವಂತನೇ ಸರ್ವ ವ್ಯವಸ್ಥೆಯ ಅನ್ವಯವಾದುದರಿಂದಲೇ ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತೆ ಸಾಗರಂ. ಆಕಾಶದಿಂದ ಬಿದ್ದ ಪ್ರತಿ ಹನಿಯೂ ಸಾಗರವನ್ನು ಯಾವ ರೀತಿ ಸೇರುವುದೋ ಹಾಗೆ ಸರ್ವದೇವರ ನಮಸ್ಕಾರ ಕೇಶವ ಪ್ರತಿಗತಿ. ಸುನೀತಿ, ಸದ್ಗುಣ, ಸದಾಚಾರ ವಿಚಾರಗಳು ಸರಿಯಾದ ರೀತಿಯಲ್ಲಿ ನೆಲೆಯೂರಿದರೆ ಮಾತ್ರ, ಆಸ್ತಿಕ ಸಂಸ್ಕೃತಿ ತುಂಬಿದಾಗ ಮಾತ್ರ ಸಮಾಜ ಶಾಂತಿ ನೆಮ್ಮದಿಯಿಂದಲೂ ಸಾಧ್ಯ. ಆಸ್ತಿಕ ಅಂದರೆ ಭಗವಂತನಲ್ಲಿ ನಂಬಿಕೆ ಇರುವುದು, ನಾಸ್ತಿಕ ಅಂದರೆ ಭಗವಂತನಲ್ಲಿ ನಂಬಿಕೆ ಇರುವುದು. ಹೀಗೆ ಆಸ್ತಿಕತೆಯಿಂದ ಸದಾಚಾರಗಳು ಹುಟ್ಟಿಕೊಳ್ಳುತ್ತವೆ. ಸದಾಚಾರಗಳಿಂದ ಸೌಹಾರ್ದ ಮನೋಭಾವ, ಪರಸ್ಪರ ಗೌರವ ಭಾವನೆ, ಸೌಹಾರ್ದ ಭಾವನೆಗಳಿಂದ ಶಾಂತಿ ಲಭಿಸುತ್ತದೆ. ಶಾಂತಿ ನೆಮ್ಮದಿಯಿಂದ ಸಂಭ್ರಮ ಸಡಗರಕ್ಕೆ ಹೊರಡುತ್ತೇವೆ. ಸಂಭ್ರಮ ಸಡಗರಗಳಿಂದ ಉತ್ಸವ ಮೆರವಣಿಗೆಗಳು ಪ್ರಾರಂಭವಾಗುತ್ತವೆ. ಇಂತಹ ಉತ್ಸವ ಮೆರವಣಿಗೆಗಳಿಂದ ನಮ್ಮ ಪಾರಂಪರಿಕ ಆಚರಣೆಗಳು ಅರ್ಥಯುತವಾಗುತ್ತವೆ. ಹೀಗೆ ಇಂದಿನ ಮಾರ್ಗದರ್ಶಕರ ಆಚರಣೆಗಳನ್ನು ಅನುಸರಿಸಬೇಕಾಗುತ್ತದೆ. ಅರ್ಥಹೀನವಾದ ಆಡಂಬರದ ಆಚರಣೆಗಳು ಸಮಾಜದ ಯುವ ಪೀಳಿಗೆಯ ದಿಕ್ಕನ್ನು ಬದಲಾಯಿಸುವಲ್ಲವು. ಸಂಘೇ ಶಕ್ತಿ ಕಲೆಯುವಿಗೆ. ಕಲಿಯುಗದಲ್ಲಿ ಸಂಘಟನೆಗಳಲ್ಲಿ ತುಂಬ ಶಕ್ತಿ ಅಡಗಿದೆ ಎಂಬ ಅನುಭವಗಳ ಮಾತಿನಂತೆ ವರ್ತಮಾನ ಕಾಲದಲ್ಲಿ ಅಯ್ಯಪ್ಪ ಸ್ವಾಮಿಯ ಆರಾಧನೆ ವಿಶೇಷ ಸಂಘಗಳ ಗುಂಪುಗಳ ರೂಪದಲ್ಲಿ ನಡೆಯುವುದರಿಂದ ಇಲ್ಲಿ ವಿಶೇಷ ಶಕ್ತಿ ಸಾನ್ನಿಧ್ಯ ತುಂಬುತ್ತದೆ ಎಂಬುದನ್ನು ಒಪ್ಪಲೇಬೇಕಾಗುತ್ತದೆ. ಪಂದರರಾಜನ ಆಸ್ತಿಕತೆಗೆ ಮೆಚ್ಚಿದ ಭಗವಂತನು ಭಕ್ತಲ್ಲಿ ಬಂದರರಾಜನ ಆಸೆಯನ್ನು ಈಡೇರಿಸಲು ಅಯ್ಯಪ್ಪರಾಗಿ ಮಗುವಿನ ರೂಪದಲ್ಲಿ ಕಾಡಿನಲ್ಲಿ ಕಾಣಸಿಕ್ಕಿದನು. ಇದು ಆ ರಾಜನ ಜೀವನದ ಮಹಾ ಪುಣ್ಯದ ನಂದಾದೀಪವಾಯಿತು. ತನ್ನ ಪರಿವಾರದ ಕಥೆಯೇ ಪುರಾಣವಾಯಿತು. ತನಗೆ ಪರಮ ಪವಿತ್ರ ಸ್ಥಾನವನ್ನು ಅಯ್ಯಪ್ಪ ಸ್ವಾಮಿಯೇ ಒದಗಿಸಿದನು. ಪಂದರರಾಜ ಅಜರಾಮರ ಉನ್ನತ ಸ್ಥಾನಕ್ಕೇರಿದನು. ಆತನ ಸುಖ ಸೌಭಾಗ್ಯದ ಮೂಲ ನೆಲೆಯಾಗಿ ಸ್ವಾಮಿ ಅಯ್ಯಪ್ಪನೇ ಮಹಾತ್ಮೆಯನ್ನು ತೋರಿಸಿದನು. ಲೌಕಿಕ ವಿಜ್ಞಾನದಲ್ಲಿ ಮಾತ್ರ ವ್ಯಾಮೋಹ ಹೊಂದಿದ ಮಾನವನಿಗೆ ಅರ್ಥವಾಗುವ ರೀತಿಯಲ್ಲಿ ಹರಿಹರ ದೇವರುಗಳ ಸಮ್ಮಿಲನ ಶಕ್ತಿಯ ರೂಪದಲ್ಲಿ ಅವತಾರಗಳಾದ ಶಾಸ್ತಾರ ಅಯ್ಯಪ್ಪನು ಅತ್ಯಂತ ವಿನಮ್ರ ಮಾತೃ ಸೇವಕನಾದ. ತನ್ನ ತಾಯಿ ಹಾಗೂ ಮಲತಾಯಿಗಳಿಬ್ಬರಿಗೂ ಸಂತಸವನ್ನು ತುಂಬುವುದಕ್ಕಾಗಿ ದಟ್ಟವಾದ ಅಭಯಾರಣ್ಯದ ಭಯಂಕರ ಕೂರಿ ಹುಲಿಯ ಕೆಚ್ಚಲಿನ ಹಲವನ್ನು ಮಲತಾಯಿಗೆ ತಂದಿಟ್ಟನು. ಪಂದರರಾಜನ ಹಾಗೂ ಮಲತಾಯಿಯ ಮೂರ್ಖತವನ್ನು ವಿನಮ್ರತೆಯಿಂದ ಮನಕೈಯಾಗೊಂದೇ ಮಾಡಿ ಹೋಲಿಸಿದನು. ತಾಯಿಯ ಸೇವೆ ದೇವಸೇವೆ ಎಂಬ ತತ್ವವನ್ನು ಜಗತ್ತಿಗೆ ಸಾರಿದನು. ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಸಾಕ್ಷಾತ್ ಭಕ್ತವತ್ಸಲ ರೂಪದಲ್ಲಿ ಈಡೇರಿಸಿ ಎಲ್ಲ ರೀತಿಯ ಆಯುರಾರೋಗ್ಯ ಸುಖ ಸಮೃದ್ಧಿಯೊಂದಿಗೆ ಶಾಂತಿ ನೆಮ್ಮದಿಯ ಆಶೆ ಕೊಡುವುದಾಗಿ ತಾಯಿ ಎದುರಿಗೆ ಮಲತಾಯಿಯ ಪ್ರೀತಿಪಾತ್ರನಾಗುತ್ತಾನೆ. ಹೀಗೆ ಅಯ್ಯಪ್ಪನು ಘನ ಅರಣ್ಯದಲ್ಲಿ ಅವತರಿಸಿ ನಗರವಾಸಿಗಳನ್ನು ತನ್ನ ಅನನ್ಯ ಮಹಿಮೆಯಿಂದ ಭಕ್ತರನ್ನಾಗಿಸಿದನು. ದೇಶದುದ್ದಕ್ಕೂ ಭಕ್ತ ಕೋಟಿಗಳನ್ನು ತನ್ನೆಡೆಗೆ ಸೆಳೆದ ಮಹಾಲೀಲೆಯ ದೇವನೆನಿಸಿದನು.
ಈ ಕಲಿಯುಗದಲ್ಲಿ ಜೀವನದುದ್ದಕ್ಕೂ ಮಾಡಿದ ಪಾಪದೋಷಗಳಿಂದ ಮುಕ್ತರಾಗಿ ಜೀವನದಲ್ಲಿ ಬರಬಹುದಾದ ಹಲವಾರು ದುಃಖ ಕಷ್ಟಗಳ ಪರಿಹಾರಕ್ಕೆ ಹರಕೆ ಹೊತ್ತವರಿಗೆ ಇಷ್ಟಾರ್ಥ ನೀಡುವ ಶುಭ ದೇವತೆ ಎನಿಸಿ ಅಯ್ಯಪ್ಪ ಶಾಸ್ತ್ರರು ಬಹು ಮಹಾತ್ಮೆಯ ದೇವನೆನಿಸಲಾದ ಸಜ್ಜನರು ಶಾಸ್ತ್ರ ಸುಖಿಗಳಾಗಲಿ ಆಚಿಕ ಬಂಗಳು ಆ ಆಪತ್ತೆಲ್ಲ ನಶ್ಯರಿ ಲೋಕವೀರಂ ಮಹಾಪೂಜ್ಯಂ ಸರ್ವರಾಷ್ಟ್ರಾಕರಂ ವಿಭುಂ ಪಾರ್ವತೀ ಹೃದಯಾನಂದಂ ಶಾತಾರಂ ಪ್ರಣಮಾಮ್ಯಂ ಸ್ವಾಮಿ ಶರಣಮಯ್ಯಪ್ಪ ಭದ್ರಂ ಶುಭಂ ಮಂಗಳಂ. ಅತ್ಯಂತ ದೀರ್ಘವಾಗಿ ಅಯ್ಯಪ್ಪನ ಕುರಿತು ವಿವರಿಸಿದಂಥ ಪ್ರಭಾಕರ ಕಲ್ಲೂರಾಯರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಗೌರವಾರ್ಪಣೆ ಭಾಸ್ಕರ ಆಚಾರ್ಯ ಕಾಷ್ಟಶಿಲ್ಪಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ವಿನಮ್ರವಾಗಿ ವಿನಂತಿಕೊಳ್ತಾ ಇದ್ದೇನೆ. ಶ್ರೀ ಅಯ್ಯಪ್ಪ ಭಜನಾ ಮಂದಿರದ ಕಾಷ್ಟಶಿಲ್ಪವನ್ನು ನಿರ್ವಹಿಸಿದ ಭಾಸ್ಕರ ಆಚಾರ್ಯ ಬೇರಿಕೆ ಇವರಿಗೆ ವೇದಿಕೆಯಲ್ಲಿ ಗೌರವಾರ್ಪಣೆಯನ್ನು ಮಾಡಲಿಕ್ಕಿದ್ದೇವೆ. ಹಾಗೆ ಕಟ್ಟಡ ಕೆಲಸದಲ್ಲಿ ತಮ್ಮ ಚಾತುರ್ಯವನ್ನು ತೋರಿದ ನಾಗರಾಜ ಮೇಸ್ತ್ರಿ ಅವರ ಅನುಪಸ್ಥಿತಿಯಲ್ಲಿ ಅವರ ತೀರ್ಥರೂಪರು ವೇದಿಕೆಗೆ ಬಂದು ಶ್ರೀಮತಿಯವರು ಬಂದಿದ್ದಾರೆ, ಅವರು ವೇದಿಕೆಗೆ ಬಂದು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು. ಮಂದಿರದ ಮರದ ಕೆತ್ತನೆಗಳು ಶ್ರೀ ಭಾಸ್ಕರ ಆಚಾರ್ಯ ಕಾಷ್ಟಶಿಲ್ಪಿ ಹಾಗೂ ಗೋಡೆ ಕೆಲಸದಲ್ಲಿ ಅವರ ಚಾತುರ್ಯವನ್ನು ತೋರಿದ ನಾಗರಾಜ್ ಮೇಸ್ತ್ರಿಯವರ ಶ್ರೀಮತಿ ಭಾಗೀರಥಿ ಅವರು ವೇದಿಕೆಯಲ್ಲಿ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿದ್ದೇವೆ. ಸಮಯ ಸಂಜೆ 6:41. ವೇದಿಕೆಯಲ್ಲಿ ಇನ್ನಷ್ಟು ಮಂದಿ ಗೌರವಕ್ಕೆ ಪಾತ್ರರಾಗುವವರಿದ್ದಾರೆ. ಅವರನ್ನು ಗೌರವಿಸುವಂಥ ಕೆಲಸ ಆಗಲೇಬೇಕಾಗಿದೆ. ಮುಂದೆ ಈ ಭಜನಾ ಮಂದಿರಕ್ಕೆ ಸ್ಥಳದಾನ ಮಾಡಿದ ಶ್ರೀ ಪ್ರಭಾಕರ ನಾಯಕ್ ಇಂದಾಜಿತ್ ಮತ್ತು ಶ್ರೀಮತಿ ಪ್ರಭಾಕರ್ ನಾಯಕ್ ಪ್ರಭಾಕರ್ ನಾಯಕ್ ಅವರ ಶ್ರೀಮತಿಯವರು ಕೂಡ ವೇದಿಕೆಗೆ ಬರಬೇಕು. ಅವರ ಅಣ್ಣನ ಮಕ್ಕಳು ಕೂಡ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ವೇದಿಕೆಗೆ ಬನ್ನಿ. ನಿತ್ಯಣ್ಣನ ಮಗ ಸುಧೀರ್, ಪ್ರಹ್ಲಾದ, ಲಕ್ಷ್ಮೀ ನರಸಿಂಹ ನಾಯಕ್, ಬರ್ರಗಳು, ಸಕುಟುಂಬ ಸಪರಿವಾರ ಶ್ರೀ ಪ್ರಭಾಕರ್ ನಾಯಕ್, ಅವರ ಕೌಟುಂಬಿಕರಾಗಿ ಸಭೆಯಲ್ಲಿ ಗುರುತಿಸಿಕೊಳ್ಳುವವರು ದಯಮಾಡಿ ವೇದಿಕೆಗೆ ಬನ್ನಿ. ಮನೆ ಮಂದಿಯೊಂದಿಗೆ ಅವರಿಗೆ ಗೌರವಾರ್ಪಣೆ. ಭಜನಾ ಮಂದಿರದ ಈ ನೆಲಸ್ಥಳದಲ್ಲಿ ಶ್ರೀಮತಿ ಇಂದಾಜೆ ಸುಬ್ರಹ್ಮಣ್ಯ ಭಟ್, ಶ್ರೀಮತಿ ಇಂದಾಜೆ ಸುಬ್ರಹ್ಮಣ್ಯ ಭಟ್ ಅವರು ಮಂದಿರದ ಅಡಿಪಾಯ ಶ್ರೀ ಪ್ರಭಾಕರ್ ನಾಯಕ್ ಅವರು ಮಂದಿರದ ಕಟ್ಟಡಕ್ಕೆ ಉಚಿತ ಬಳುವಳಿಯಾಗಿ ದಾನ ಕೊಟ್ಟ ಭೂಮಿ.
ಭೂಮಿ ಪಾಲಕರಾದ ಭಗವಂತನಿಗೆ ಈ ಭೂಮಿಯನ್ನು ಸಮರ್ಪಿಸ್ತಾ ಇಂತಹ ಒಂದು ಸುಂದರವಾದ ಭಜನಾ ಮಂದಿರವನ್ನು ನಿರ್ಮಿಸುವುದಕ್ಕೆ ಪ್ರಹ್ಲಾದ್ ನಾಯಕ್ ಬನ್ನಿ ಸುಂದರವಾದ ಭಜನಾ ಮಂದಿರವನ್ನು ರೂಪಿಸುವುದಕ್ಕೆ ಶ್ರೀ ಅಯ್ಯಪ್ಪ ಸ್ವಾಮಿಯು ಶಾಶ್ವತವಾಗಿ ಈ ಮಂದಿರದ ಒಳಗಡೆ ನೆಲೆಗೊಳ್ತಾ ಸುಧೀರ್ ನಾಯಕ್ರವರು ಜೊತೆ ಸೇರಿಕೊಳ್ತಾ ಇದ್ದಾರೆ. ಲಕ್ಷ್ಮೀ ನರಸಿಂಹ ನಾಯಕ್, ಲಕ್ಷ್ಮೀ ಶ್ರೀ ಅಯ್ಯಪ್ಪ ಸ್ವಾಮಿ ಆರಾಧನಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಸುಳ್ಯಪದವು, ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಮತ್ತು ಕರಾಡ ಸೇವಾ ಸಮಿತಿ ಸುಳ್ಯಪದವು, ಅಂಚೆ ಪಡವನ್ನೂರು ಗ್ರಾಮ, ಪುತ್ತೂರು ತಾಲೂಕು, ದಕ್ಷಿಣ ಕನ್ನಡ 574313 ಶ್ರೀ ಇಂದಾಜೆ ಪ್ರಭಾಕರ್ ನಾಯಕ್ ಅವರಿಗೆ ಸಲ್ಲಿಸುವ ಅಭಿನಂದನಾ ಸನ್ಮಾನ ಪತ್ರ. 1943ನೇ ಮಾರ್ಚ್ 11ರಂದು ಸುಳ್ಯಪದವಿನಲ್ಲಿ ಶ್ರೀಮತಿ ಶಾರದಾಬಾಯಿ ಮತ್ತು ಶ್ರೀ ಇಂದಾಜೆ ನರಸಿಂಹನಾಯಕ ದಂಪತಿಗಳ ತೃತೀಯ ಪುತ್ರನಾಗಿ ಜನಿಸಿ ಬಾಲ್ಯದಿಂದಲೇ ಹಲವಾರು ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳ ಮೂಲಕ ಊರಿನಲ್ಲಿ ಸಾಮರಸ್ಯದ ಬೀಜ ಬಿತ್ತುವ ಕಾಯಕವನ್ನು ಹಮ್ಮಿಕೊಂಡು ಬೆಳೆದು ಬಂದಂತಹ ವ್ಯಕ್ತಿತ್ವ ಶ್ರೀ ಇಂದಾಜೆ ಪ್ರಭಾಕರ್ ನಾಯಕ್ ಅವರದ್ದು. ಕೌಟುಂಬಿಕ ವ್ಯಾಪಾರ ವಹಿವಾಟಿನೊಂದಿಗೆ ಮಾತೆ ಸರಸ್ವತಿಯ ಅನುಗ್ರಹದಂತೆ ಸುಳ್ಯಪದವಿನಲ್ಲೇ 5 ದಶಕಗಳ ಹಿಂದೆ ಮುದ್ರಣಾಲಯವನ್ನು ಸ್ಥಾಪಿಸಿ ವಿದ್ಯೆ, ಸಾಹಿತ್ಯ ಮುಂತಾದ ಕ್ಷೇತ್ರಗಳಲ್ಲಿ ಊರಿನ ಹಲವು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಪ್ರೋತ್ಸಾಹ ನೀಡುತ್ತಾ ತಂಡ ಕಟ್ಟಿ 1977ರಲ್ಲಿ ಕಲಿಯುಗ ವರದ ಶ್ರೀ ಅಯ್ಯಪ್ಪ ಸ್ವಾಮಿಯ ಭಜನೆ ದೀಪೋತ್ಸವವನ್ನು ಯಶಸ್ವಿಯಾಗಿ ಸಂಘಟಿಸಿ ಮುಂದೆ 1985ರಲ್ಲಿ ತಮ್ಮ ಹಿರಿಯರಿಂದ ಬಳುವಳಿಯಾಗಿ ಬಂದಂತಹ ಸ್ಥಳದಲ್ಲಿ 13 ಸೆಂಟ್ಸ್ ಜಮೀನನ್ನು ಶ್ರೀ ಅಯ್ಯಪ್ಪ ಭಜನಾ ಮಂದಿರಕ್ಕೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಶ್ರೀ ಅಯ್ಯಪ್ಪನ ಸೇವೆಗೆ ಸಮರ್ಪಿಸಿದ್ದಾರೆ. ಮುಂದೆ ತಮ್ಮ ಹಿರಿಯ ಸಹೋದರ ಶ್ರೀ ದಯಾನಂದ ನಾಯಕ ಇವರ ಸಹಕಾರದೊಂದಿಗೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಭಜನಾ ಮಂದಿರವನ್ನು ನಿರ್ಮಿಸಿ ಸಾರ್ವಜನಿಕವಾಗಿ ಸಮಿತಿಗೆ ಹಸ್ತಾಂತರಿಸಿದ್ದಾರೆ. ಕಾಲಕ್ರಮೇಣ ತಮ್ಮ ಮುದ್ರಣಾಲಯವನ್ನು ಪುತ್ತೂರಿಗೆ ಕೇಂದ್ರೀಕೃತಗೊಳಿಸಿ ಮುಂದೆ 1995ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರವಾದ ಮಂಗಳೂರಿಗೆ ಸ್ಥಳಾಂತರಿಸಿದ್ದಾರೆ. ಪ್ರಸ್ತುತ ಮಂಗಳೂರಿನ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯ ಕುಂಪಲದಲ್ಲಿ ವಾಸಿಸುತ್ತಿರುವ ಶ್ರೀ ಇಂದಾಜೆ ಪ್ರಭಾಕರ್ ನಾಯಕರವರು ಹೆಸರಾಂತ ಆಯುರ್ವೇದ ಕಂಪನಿಗಳ ಔಷಧಿ ದಾಸ್ತಾನುಗಾರರಾಗಿ ತಮ್ಮ ವ್ಯಾಪಾರ ವಹಿವಾಟನ್ನು ಈ ಇಳಿವಯಸ್ಸಿನಲ್ಲೂ ಶ್ರೀ ಅಯ್ಯಪ್ಪನ ಅನುಗ್ರಹದಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ತಮ್ಮ ವೈಯಕ್ತಿಕ ಜೀವನದ ಜಂಜಡದಲ್ಲೂ ಸಮಾಜದ ಹಿತಾಸಕ್ತಿಯನ್ನು, ಊರಿನ ಏಳಿಗೆಯನ್ನು ಎಲ್ಲರೊಂದಿಗೆ ಒಡಗೂಡಿ ನಡೆಸಿಕೊಂಡು ಮುಂದೆ ಹೋಗುವ ಕಾಳಜಿಯಿಂದ ದೂರದಲ್ಲಿದ್ದರೂ ಆಗಾಗ್ಗೆ ಊರಿನ ಆತ್ಮೀಯರಲ್ಲಿ ಆಗುಹೋಗುಗಳ ಮಾಹಿತಿಯನ್ನು ಪಡೆಯುತ್ತಿರುತ್ತಾರೆ. ತಮ್ಮಿಂದಾದ ಸಹಕಾರವನ್ನು ನೀಡುತ್ತಾ ಬರುತ್ತಿದ್ದಾರೆ. ಸುಮಾರು 4-5 ದಶಕಗಳ ಹಿಂದೆಯೇ ಪೂಜ್ಯ ಖಾವಂದರನ್ನು ಸೇರಿದಂತೆ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ವ್ಯಕ್ತಿತ್ವಗಳನ್ನು ಸುಳ್ಯಪದವಿನಲ್ಲಿ ಈ ಪುಟ್ಟ ಗ್ರಾಮಕ್ಕೆ ಆಹ್ವಾನಿಸಿ ಸುಳ್ಯಪದವಿನ ಗ್ರಾಮಸ್ಥರಿಂದ ಆತಿಥ್ಯವನ್ನು ಕೊಡಿಸಿದಂತಹ ಮಹಾನ್ ವ್ಯಕ್ತಿ ಶ್ರೀ ಇಂದಾಜೆ ಪ್ರಭಾಕರ್ ನಾಯಕ್ ಅವರು. ಶ್ರೀಯುತರು ತಮ್ಮ ಜೀವನೋಪಾಯದ ಕಾರಣ ಪರ ಊರಿಗೆ ವಾಸ್ತವ್ಯ ಬದಲಾಯಿಸಿದ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಅವರ ಕಿರಿಯ ಸಹೋದರ ದಿವಂಗತ ಇಂದಾಜೆ ನಿತ್ಯಾನಂದ ನಾಯಕರವರು ಯಾವುದೇ ಕೊರತೆ ಬಾರದಂತೆ ತುಂಬಿ ಹೃದಯದಿಂದ ಸಹಕಾರ ನೀಡುತ್ತಾ ಬಂದಿದ್ದರು. 2020ರಲ್ಲಿ ಶ್ರೀಯುತರ ಹಿರಿಯ ಸಹೋದರನ ಪುತ್ರ ಶ್ರೀ ಇಂದಾಜೆ ಲಕ್ಷ್ಮೀ ನರಸಿಂಹ ನಾಯಕರವರು ತಮ್ಮ ಹಿರಿಯರ ಆಶಯದಂತೆ 2 ಸೆಂಟ್ಸ್ ಸ್ಥಳವನ್ನು ಹೆಚ್ಚುವರಿಯಾಗಿ ಸೇರಿಸಿ 15 ಸೆಂಟ್ಸ್ ಸ್ಥಳವನ್ನು ಸಂಪೂರ್ಣವಾಗಿ ಕಾನೂನುಬದ್ಧವಾದ ರೀತಿಯಲ್ಲಿ ಅಧಿಕೃತವಾಗಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಭಜನಾ ಮಂದಿರದ ಆಡಳಿತ ಮಂಡಳಿಗೆ ಹೃದಯಪೂರ್ವಕವಾಗಿ ತಮ್ಮ ಮಾತೃಶ್ರೀ ಶ್ರೀಮತಿ ಜಯಲಕ್ಷ್ಮೀ ದಯಾನಂದ ನಾಯಕ್ ಇವರ ಮೂಲಕ ಹಸ್ತಾಂತರಿಸಿದ್ದಾರೆ. ಶ್ರೀಯುತ ಇಂದಾಜೆಯವರು ಶ್ರೀಯುತ ಇಂದಾಜೆ ಪ್ರಭಾಕರ್ ನಾಯಕರವರು ಹೇಳಿದಂತೆ ಇದು ಅವರ ಕನಸು ನನಸಾದಂತಹ ಶುಭ ದಿನ. ಕಲಿಯುಗ ವರದ ಶ್ರೀ ಅಯ್ಯಪ್ಪ ಸ್ವಾಮಿಯ ದಿವ್ಯ ಸನ್ನಿಧಿ ಇಂದು ಲೋಕಾರ್ಪಣೆಗೊಂಡಿದೆ. ಅವರಿಗೆ ಹಾಗೂ ಅವರ ಮನೆಯವರಿಗೆ ಶ್ರೀ ಸ್ವಾಮಿಯು ಆಯುರಾರೋಗ್ಯ ಭಾಗ್ಯವನ್ನು ನೀಡಿ ಇನ್ನಷ್ಟು ಭಗವಂತನ ಸೇವಾ ಕೈಂಕರ್ಯವನ್ನು ಮಾಡುವಂತಹ ಯೋಗ ಭಾಗ್ಯವನ್ನು ಕರುಣಿಸಲಿ ಎಂದು ಹಾರೈಸುತ್ತಾ ಶ್ರೀ ಅಯ್ಯಪ್ಪ ಸ್ವಾಮಿಯ ಪುಣ್ಯ ಸನ್ನಿಧಿಯಲ್ಲಿ ಸಾರ್ವಜನಿಕವಾಗಿ ಅವರನ್ನು ಸನ್ಮಾನಿಸಿ ಈ ಅಭಿನಂದನಾ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಸ್ವಾಮಿಯೇ ಶರಣಮಯ್ಯಪ್ಪ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಸ್ವಾಮಿ ಆರಾಧನಾ ಪ್ರತಿಷ್ಠಾನ.
ಶ್ರೀ ಪ್ರಭಾಕರ್ ನಾಯಕ್ ಇಂದಾಜಿಯವರನ್ನು ಸನ್ಮಾನಿಸಿ ಗೌರವಿಸಲು ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರದ ಆಡಳಿತ ಮಂಡಳಿ ಹಾಗೂ ಪುನರ್ ಪ್ರತಿಷ್ಠಾ ಮಹೋತ್ಸವ ಸಮಿತಿ, ಜೀರ್ಣೋದ್ಧಾರ ಸಮಿತಿ ಹೆಮ್ಮೆ ಪಡುತ್ತದೆ. ಮನೆ ದೂರವಿದ್ದರೂ ಮನಸ್ಸು ನಮ್ಮೊಂದಿಗಿರಲಿ. ಕಾರ್ಯದ ದಕ್ಷತೆಗೆ ನಿಮ್ಮನ್ನು ಇದು ಗೌರವಿಸುತ್ತಿದ್ದೇವೆ. ಧನ್ಯವಾದವನ್ನು ಸ್ವೀಕರಿಸಿದ ಶ್ರೀಯುತ ಶ್ರೀಮಾನ್ ಪ್ರಭಾಕರ್ ನಾಯ್ಕ ಅವರಿಂದ ಒಂದೆರಡು ನುಡಿಗಳು. ಸ್ವಾಮಿ ಶರಣಮಯ್ಯಪ್ಪ ಗ್ರಾಮದ ಆರಾಧ್ಯ ದೇವರನ್ನು ಸ್ಮರಿಸುತ್ತಾ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರಿಂದಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ನನ್ನ ತಂದೆ ತಾಯಿಯವರನ್ನ, ಹಿರಿಯ ಸಹೋದರರನ್ನು, ಕಿರಿಯ ಸಹೋದರಿ ಕೂಡ ಅವರ ಸ್ಮರಣೆಯನ್ನು ಮಾಡಿ ಒಂದೆರಡು ಅಗತ್ಯತೆಯ ಮಾತುಗಳನ್ನು ಈ ಸಂದರ್ಭದಲ್ಲಿ ನಮ್ಮನ್ನು ಸನ್ಮಾನ ಮಾಡಿದ್ದಕ್ಕೆ ಉತ್ತರವಾಗಿ ಎರಡು ಮಾತುಗಳನ್ನು ಆಡೋದಕ್ಕೆ ಇಚ್ಛಿಸ್ತೇನೆ. ಸುಮಾರು 50 ವರ್ಷಗಳ ಹಿಂದೆ ನಾನು ಅಯ್ಯಪ್ಪ ದರ್ಶನಕ್ಕಾಗಿ ಹೋಗೋ ಸಂದರ್ಭದಲ್ಲಿ ಬಹುಶಃ ಈ ತಾಲೂಕಿನಲ್ಲಿ ಬೆರಳೆಣಿಕೆಯ ಸ್ವಾಮಿಗಳು ಮಾತ್ರ ಇದ್ದದ್ದು. ಆ ಸಂದರ್ಭದಲ್ಲಿ ನನ್ನ ಗುರುವಾಯೂರಿಂದ ಗುರುಸ್ವಾಮಿಯ ಮೂಲಕ ಕ್ಷೇತ್ರ ಯಾತ್ರೆಯನ್ನು ಮಾಡಿ ಬಂದವನು. ಆ ನಂತರದ ವರ್ಷ ಅಯ್ಯಪ್ಪ ಸ್ವಾಮಿಗಳ ಸಂಖ್ಯೆ ಪ್ರವರ್ಧಮಾನಕ್ಕೆ ಬರ್ತಾ ಇರುವ ಹಾಗೆ ನನಗೆ ಕಂಡದ್ದು ಈ ಊರಿನಲ್ಲಿ ಎಲ್ಲ ಸ್ವಾಮೀಜಿಯವರಿಗೆ, ಅಯ್ಯಪ್ಪ ಸ್ವಾಮೀಜಿಯವರಿಗೆ ಸಂಧ್ಯಾ ಕಾಲದಲ್ಲಿ ಭಜನೆ, ಬೆಳಗಿನ ಹೊತ್ತಿನ ಪೂಜಾ ಕಾರ್ಯಗಳು, ವಾಸ್ತವ್ಯಕ್ಕೆ ಅನುಕೂಲವಾಗುವಂಥ ಒಂದು ಸುಂದರವಾದ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಆಶಯ ನನ್ನದಾಗಿತ್ತು. ಆದರೆ ಕ್ರಮೇಣ ನನಗೆ ಅದು ಸಾಧ್ಯ ಆಯಿತು. ನಾನು ನನ್ನ ಜೀವನೋಪಾಯಕ್ಕಾಗಿ ನಗರ ಪಟ್ಟಣಕ್ಕೆ ಹೋದ್ದರಿಂದ 1-2 ವರ್ಷ 4 ವರ್ಷಗಳ ಕಾಲ ಸ್ವಲ್ಪ ಸ್ಥಗಿತ ಆಗಿತ್ತು. ಆದರೆ ನನ್ನ ಹಿರಿಯ ಸಹೋದರ ದಯಾನಂದ ನಾಯ್ಕರು ಒಂದು ಮಂದಿರವನ್ನು ಕಟ್ಟಿ ಸಾರ್ವಜನಿಕವಾಗಿ ಸಮಾಜಕ್ಕೆ ಅರ್ಪಿಸಿದ್ದರು. ಆ ಸಂದರ್ಭದಲ್ಲಿ ನನ್ನ ತಂದೆ ತಾಯಿಯವರ ಜೀವಿತ ಅವಧಿ ಆದ್ದರಿಂದ ಇಂದು ಮಾಡಿದಂಥ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಆ ಸನ್ಮಾನ ನನ್ನ ಹಿರಿಯರಿಗೆ, ನನ್ನ ತಂದೆ ತಾಯಿಗೆ, ಸಹೋದರರಿಗೆ ಅರ್ಪಣೆ ನಾನು ಮಾಡ್ತೇನೆ. ಅದು ಅವರಿಗೆ ಅರ್ಪಿಸಬೇಕಾದಂಥ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ನಂತರ ನನಗೆ ಒಂದು ಆಶಯ, ಸ್ಥಳದಾನ ಮಾಡಿಕೊಟ್ಟಿರಲಿಲ್ಲ ಅಧಿಕೃತವಾಗಿ. ಸರಿಯಾದ ಒಂದು ಅಧಿಕೃತ ಸಮಿತಿ ಕೂಡ ಇರಲಿಲ್ಲ. ಆ ನಂತರ ಈ ಸ್ಥಳದ ಈ ಭವ್ಯವಾದ ಕಲಾತ್ಮಕವಾದ ಮಂದಿರವನ್ನು ನಿರ್ಮಾಣ ಮಾಡುವಾಗ ಪರಿಪೂರ್ಣವಾದಂಥ ಏನು ಆಶಯಗಳಿವೆ ಅದೆಲ್ಲವೂ ಪರಿಪೂರ್ಣ ಆಗಿದೆ. ಆದ್ದರಿಂದ ನನ್ನ ಜನ್ಮ ಸಾರ್ಥಕ ಆಗಿದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಇದಕ್ಕಾಗಿ ಸಾವಿರಾರು ಕೈಗಳ ಕರಸೇವೆಯನ್ನು ನಾನು ನಿತ್ಯ ಗಮನಿಸಿದ್ದೇನೆ. ಹಾಗೆ ಸಾವಿರಾರು ಜನರು ಬಹಳಷ್ಟು ಧನ ಸಹಾಯ ಮಾಡಿದ್ದಾರೆ. ನಿಮ್ಮೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ನನ್ನ ಮನೆಯವರ, ನನ್ನ ಹಿರಿಯರ ಎಲ್ಲರ ಅಭಿಲಾಷ ಒಂದು ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಾನು ವಿನೀತನಾಗಿ ಅವರಿಗೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಈ ಮೂಲಕ. ಅದರಿಂದ ನನ್ನ 2 ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ವಿರಮಿಸ್ತೇನೆ. ನನ್ನ ಆರೋಗ್ಯ ದೃಷ್ಟಿಯಿಂದ ನನಗೆ ಹೆಚ್ಚು ಮಾತಾಡಲಿಕ್ಕೆ ಅಸಾಧ್ಯ ಆಗಿದೆ. ದಯವಿಟ್ಟು ಮನ್ನಿಸಿ ನನ್ನ ಮಾತನ್ನು ಈಗ ಮುಗಿಸ್ತೇನೆ. ಶ್ರೀ ಪ್ರಭಾಕರ್ ನಾಯಕ್ ಅವರು
ಸ್ಥಳದಾನದಿಂದಾಗಿ ಈ ಭವ್ಯ ಮಂದಿರ ತಲೆ ಎತ್ತಿ ನಿಂತಿದೆ. 10 ಸಂವತ್ಸರ ಶ್ರಮದ ಕೈಗಳು ಇಲ್ಲಿ ತಮ್ಮ ಬೆವರಿಳಿಸಿವೆ. ಈ ಮಂದಿರದ ಆಕಾರಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ವಂದನಾರ್ಪಣೆಗಳನ್ನು ಸಲ್ಲಿಸ್ತಾ ಮುಂದಕ್ಕೆ ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಅವರು, ನಿವೃತ್ತ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು, ಇವರು ಶುಭ ನುಡಿಗಳನ್ನು. ಸ್ಥಳ ಸಾನ್ನಿಧ್ಯ ಅಯ್ಯಪ್ಪ ಸ್ವಾಮಿಯ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿದ ವೇದಿಕೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಪ್ರತಿ ಹಳ್ಳಿಯ ಗಲ್ಲಿಗೂ ಎಲ್ಲ ಕುಟುಂಬಗಳ ಮನೆಗೆ ಹೋಗಿ ಇವತ್ತು ನಮ್ಮ ಹಿಂದೂ ಧರ್ಮವನ್ನು ಇನ್ನಷ್ಟು ಬೆಳಗಿಸುವ ಮುಖಾಂತರ ಎಲ್ಲರ ಮನೆ ಮಾತಾಗಿರ್ತಕ್ಕಂಥ ಶ್ರೀಧಾಮ ಮಾನಿಲ ಇದರ ಸ್ವಾಮೀಜಿಗಳಾಗಿರ್ತಕ್ಕಂಥ ಮೋಹನ್ ದಾಸ್ ಸ್ವಾಮೀಜಿಯವರ ಚರಣಗಳಿಗೆ ಕೂಡ ಪ್ರಣಾಮಗಳನ್ನು ಅರ್ಪಿಸಿದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಕಳೆದ 3 ವರ್ಷಗಳ ಹಿಂದೆ ಗೆಜ್ಜೆಗಿರಿಯಲ್ಲಿ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಪ್ರಚಾರ ಮಾಡುವ ಆ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಸಂಘಟಿಸಿ ಕೊಡುಗೈ ದಾನಿಗಳು ವಿದ್ಯಾಕ್ಷೇತ್ರ ಇರ್ಬೋದು, ವಾಣಿಜ್ಯ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಜಯಂತ ನಡುವೈಲ್ರವರೇ, ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಸೇರುವ ಸಜ್ಜನ ಬಂಧುಗಳೇ, ಶ್ರದ್ಧೇಯ ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ವಿಶೇಷವಾಗಿ ಈ ಭಜನಾ ಮಂದಿರಕ್ಕೆ 15 ಸೆನ್ಸ್ 1 ಸೆನ್ಸ್ ಜಾಗವನ್ನು ಕೊಡುವವರು ಇಲ್ಲ. ಅಂಥಲ್ಲಿ ಒಂದು ಪೇಟೆಯ ಮಧ್ಯಭಾಗದಲ್ಲಿರುವಂತಹ 15 ಸೆನ್ಸ್ ಜಾಗವನ್ನು ಈ ಮಂದಿರಕ್ಕೆ ದಾನ ಮಾಡುವ ಮುಖಾಂತರ ನಮಗೆಲ್ಲರಿಗೂ ಮಾದರಿಯಾಗಿರ್ತಕ್ಕಂಥ ಪ್ರಭಾಕರ್ ನಾಯ್ಕ್ ಮತ್ತು ಅವರ ಇಡೀ ಕುಟುಂಬದವರಿಗೆ ನಾನು ಅಯ್ಯಪ್ಪ ಸ್ವಾಮಿಯು ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳುವ ಪ್ರಾರ್ಥನೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಕಳೆದ 16 ವರ್ಷಗಳಿಂದ ಈ ಭಾಗದಲ್ಲಿ ನಾನು ಓಡಾಟ ಮಾಡ್ತಾ ಇದ್ದೆ. ಚಿನ್ನಪ್ಪ ಗೌಡರು ಅವರು ಅರಣ್ಯ ಇಲಾಖೆಯಲ್ಲಿ ವೃತ್ತಿಯನ್ನು ಅವರು ಮಾಡ್ತಾ ಇರೋ ಸಂದರ್ಭದಲ್ಲಿ ನಮ್ಮೂರು ಕೂಡ ಬರ್ತಾ ಇದ್ದರು. 16 ವರ್ಷಗಳಿಂದ ಅವರೊಂದು ಕಲ್ಪನೆ ಆಸೆ ಇತ್ತು, ಈ ಅಯ್ಯಪ್ಪ ಭಜನಾ ಮಂದಿರವನ್ನು ಅಭಿವೃದ್ಧಿಗೊಳಿಸಬೇಕು, ಸುಂದರವಾಗಿ ಕಟ್ಟಬೇಕು ಅಂತ ಹೇಳುವ ಒಂದು ಅವರ ಆಸೆ ತುಂಬ ವರ್ಷಗಳಿಂದ ಅವರು ಮಾಡ್ತಾಯಿದ್ರು. ಬಹುಶಃ ಇವತ್ತು ಅತ್ಯಂತ ಸಂತೋಷವಾಗಿ ಎಲ್ಲರ ಆಶಯದಂತೆ ಈ ಊರೇ ಸೇರಿಕೊಂಡು ಈ ಭಜನಾ ಮಂದಿರದ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲೂ ತಾನು ತೊಡಗಿಸಿಕೊಂಡು ಅತ್ಯಂತ ಸುಂದರವಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಪ್ರತಿ ವರ್ಷ ಸುಮಾರು 100 ಜನ ಈ ಒಂದು ಮಂದಿರದಲ್ಲಿ ಅಯ್ಯಪ್ಪ ವೃಥಾಧಾರಿಗಳಾಗಿ ಅಲ್ಲೇ ನಿಂತುಕೊಂಡು ನನ್ನೆಲ್ಲ ಸೇವೆಗಳನ್ನು ಮಾಡ್ತಾ ಅವರು ಶಬರಿಮಲೆಗೆ ಹೋಗುವಂಥ ಪ್ರಕ್ರಿಯೆಗಳು ಆಗ್ತಾಯಿದ್ದವು. ಬಹುಶಃ ಈ ಸಂದರ್ಭದಲ್ಲಿ ಈ ಒಂದು ಭಜನಾ ಮಂದಿರವನ್ನು ಸುಂದರವಾಗಿ ಕಟ್ಟಬೇಕು ಅಂತ ಹೇಳುವ ಆ ಕಲ್ಪನೆಯೊಂದಿಗೆ ಇವತ್ತು ಉಲ್ಲೇಖ ಮಾಡಿದರು, ವಾಸ್ತವವಾಗಿ ಮಾತಾಡುವ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದರು. 2 ವರ್ಷಗಳಿಂದ ಈ ಭಜನಾ ಮಂದಿರ ಆರಂಭವಾಗಿ ಒಂದಷ್ಟು ಕುಂಠಿತವಾಗಿ ನಡೀತಾ ಇತ್ತು ಅಂತ ಹೇಳೋ ಉಲ್ಲೇಖ ಮಾಡಿದರು. ನನಗೂ ಕೂಡ ಒಂದು ಸಣ್ಣ ಸೇವೆ ಮಾಡುವಂಥ ಅವಕಾಶ ಇತ್ತು. ಇಲ್ಲಿ ಹೇಳಬೇಕು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಒಬ್ಬ ಜನಪ್ರತಿನಿಧಿಯಾಗಿ ತನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ ಅಂತ ಹೇಳುವ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀರಿನ ಸಮಸ್ಯೆಗಳು ಬಂದಾಗ ನಾಗರಾಜ್ ಭಟ್ ನನ್ನ ಸಂಪರ್ಕ ಮಾಡಿದರು. ನಿಜವಾಗೂ ದೇವಸ್ಥಾನಗಳಿಗೆ ಭಜನಾ ಮಂದಿರಗಳಿಗೆ ತಾಲೂಕ್ ಪಂಚಾಯತಿಯಿಂದ ಬೋರ್ವೆಲ್ಗಳು ಒದಗಿಸುವಂಥ ಅವಕಾಶಗಳು ಇಲ್ಲ. ಆದರೂ ಕೂಡ ತಾಲೂಕ್ ಪಂಚಾಯತ್ ವತಿಯಿಂದ ಈ ಸಂದರ್ಭದಲ್ಲಿ ಈ ಒಂದು ಭಜನಾ ಮಂದಿರಕ್ಕೆ ಕೊಳವೆ ಬಾವಿಯನ್ನು ಕೊಡುವಂಥ ಭಾಗ್ಯ ನನಗೆ ನಾನು ಕೊಟ್ಟದು ಅಂತ ಹೇಳ್ತಾ ಇಲ್ಲ, ಆ ಯೋಗ ನನಗಿತ್ತು. ಆ ಯೋಗ ನನ್ನ ಕೈಯಲ್ಲಿ ಅಯ್ಯಪ್ಪ ಸ್ವಾಮಿ ಆ ಒಂದು ಕೆಲಸವನ್ನು ಮಾಡಿಸಿದ್ದಾನೆ. ಬಹುಶಃ ಇವತ್ತು ಈ ಭಜನಾ ಮಂದಿರ ಇಡೀ ಕಾಮಗಾರಿಗೆ ಕೂಡ ಅದೇ ನೀರನ್ನು ಉಪಯೋಗ ಮಾಡುವ ಮುಖಾಂತರ ಎಲ್ಲ ಕಾರ್ಯಕ್ರಮಗಳಿಗೆ ಅದು ಸದ್ವಿನಿಯೋಗ ಆಗ್ತಾ ಇದೆ. ಸೊ ಈ ಒಂದು ಭಜನಾ ಮಂದಿರದ ಕಾರ್ಯಕ್ರಮದಲ್ಲಿ ನನಗೂ ಒಂದಷ್ಟು ಪುಣ್ಯ ಆ ಮೂಲಕ ಬಂದಿದೆ ಅಂಥೇಳಿ ನಾನು ಸಂತೋಷ ಪಡ್ತಾ ಇದ್ದೇನೆ. ಈಗಾಗಲೇ ಸ್ವಾಮೀಜಿಗಳು ಆಶೀರ್ವಚನವನ್ನು ನೀಡಿದರು. ನಾನು ಉಲ್ಲೇಖ ಮಾಡಿ ಸುಮಾರು ಕಾರ್ಯಕ್ರಮಗಳಲ್ಲಿ ಮೋಹನ್ ದಾಸ್ ಸ್ವಾಮೀಜಿಯವರ ಜೊತೆಯಲ್ಲಿ ನಾವು ಸುಮಾರು ಅವರ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳುವಂಥ ಸಂದರ್ಭ ಇತ್ತು. ಪ್ರತಿ ಕಾರ್ಯಕ್ರಮದಲ್ಲಿ ಅವರು ಭಜನೆ ಹಾಡುವ ಮುಖಾಂತರ ಎಲ್ಲಿ ಭಜಿಸುವ ಮುಖಾಂತರ ದೇವರನ್ನು ಅತ್ಯಂತ ಹತ್ತಿರವಾಗಿ ಕಾಣಬಹುದು ಅಂತ ಹೇಳುವ ಅವರ ಕಲ್ಪನೆಯ ಮುಖಾಂತರ ನಾನು ಆಗಲೇ ಉಲ್ಲೇಖ ಮಾಡಿದೆ. ಪ್ರತಿ ಗಲ್ಲಿಗೆ ಹೋಗಿ ಎಲ್ಲಿ ಒಂದು ಸಣ್ಣ ಕಾಲನಿ ಇದೆಯೋ ಆ ಕಾಲನಿಗೆ ಹೋಗಿ ಅಲ್ಲಿ ಅವರನ್ನು ಸೇರಿಸಿಕೊಂಡು ಭಜನೆಯ ಮುಖಾಂತರವನ್ನು ಸಂಘಟನೆ ಮಾಡುವಂಥ ಕೆಲಸವನ್ನು ಪರಮಪೂಜ್ಯ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅಷ್ಟೇ ಸುಮಾರು ದೂರದಿಂದ ಅವರು ಸ್ವಾಮೀಜಿಯವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ನಮ್ಮೆಲ್ಲರಿಗೂ ಆಶೀರ್ವಚನವನ್ನು ಮಾಡಲಿಕ್ಕಿದ್ದಾರೆ. ಅವರ ಆಶೀರ್ವಚನವನ್ನು ಕೇಳಿಕೊಂಡು ನಮ್ಮ ಜೀವನ ನಾವು ಪಾವನಗೊಳಿಸುವ ಇವತ್ತೇನು ಈ ಒಂದು ಮಾತನ್ನು ಉಲ್ಲೇಖ ಮಾಡಿದರು. ನಮ್ಮ ದೇವದುರ್ಲಭ ಅಂಥ ಒಂದು ಕರ ಸೇವಕರು ಅಂತ ಹೇಳೋ ಮಾತನ್ನು ಉಲ್ಲೇಖ ಮಾಡಿದರು. ನನಗೆ ಅನ್ನಿಸ್ತಾ ಇದೆ, ನಾನು ತುಂಬ ಸಮಯದಲ್ಲಿ ಬರ್ತಾ ಇದೆ,
ಒಂದು 10, 100, 150 ಜನ ಯುವಕ ಮಿತ್ರರು ಪ್ರತಿನಿತ್ಯ ಈ ಕಾರ್ಯಕ್ಕೆ ತಾನು ತೊಡಗಿಸಿಕೊಂಡಿದ್ದಾರೆ. ಒಂದು ವಿಸಿಲ್ ಹಾಕಿ ಸಾಕು 100 ಜನ ಓಡಿಕೊಂಡು ಬಂದು ಅಲ್ಲಿ ಅವರ ಸೇವೆಯನ್ನು ಮಾಡುವಂಥ ಕಾರ್ಯಕ್ರಮ ಆಗ್ತಾ ಇದೆ. ಒಟ್ಟು ಈ ಭಜನಾ ಮಂದಿರ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸ್ವಾಮಿಗಳು ಉಲ್ಲೇಖ ಮಾಡಿದರು. ಇನ್ನೊಂದು ಕಡೆ ಹೋಗಿ ಭಜನಾ ಮಂದಿರ ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಅಯ್ಯಪ್ಪ ಭಜನಾ ಮಂದಿರ ಸುಳ್ಯ ಪದವನ್ನು ಉದಾಹರಣೆ ಕೊಡಬಹುದು ಅಂತ ಹೇಳೋ ಮಾತನ್ನು ಉಲ್ಲೇಖ ಮಾಡಿದರು. ಆ ರೀತಿಯಲ್ಲಿ ಈ ಭಜನಾ ಮಂದಿರ ಮೂಡಿ ಬಂದಿದೆ. ಸುಮಾರು ಎಲ್ಲರ 2 ವರ್ಷಗಳ ಶ್ರಮದಾನದ ಮುಖಾಂತರ, ಎಲ್ಲರ ಪ್ರಯತ್ನದ ಮುಖಾಂತರ ಇವತ್ತು ಭಜನಾ ಮಂದಿರ ನಿಂತಿದೆ. ಮುಂದಕ್ಕೇನು ಅಂತ ಹೇಳೋ ಚಿಂತೆ ಇರ್ಬೋದು. ಒಂದಷ್ಟು ಮಾತನ್ನು ಉಲ್ಲೇಖ ಮಾಡಿದರು. ಸಭಾಭವನವನ್ನು ಮಾಡಬೇಕು ಅಂತ ಹೇಳುವ ಮಾತನ್ನು ಉಲ್ಲೇಖ ಮಾಡಿದರು. ಬಹುಶಃ ಇಲ್ಲಿ ಸಭಾಭವನ ಸಮುದಾಯ ಭವನ ಮಾಡುವುದಾದರೆ ಸರಕಾರದ ಅನುದಾನ ಕೂಡ ಜೋಡಿಸಿಕೊಳ್ಳಿಕ್ಕೆ ಅವಕಾಶಗಳಿವೆ. ಶಾಸಕರು ಸಂಸದರ ಮುಖಾಂತರ ನಾವು ಒಂದಷ್ಟು ಒತ್ತಡವನ್ನು ಹಾಕಿದಾಗ ಒಂದಷ್ಟು ಅನುದಾನವನ್ನು ಆ ಸಮುದಾಯ ಭವನಕ್ಕೆ ಕೊಟ್ಟಾಗ ಅದು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮೂಡಿ ಬರಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ತುಂಬ ಜನ ತಾಯಂದಿರಿದ್ದಾರೆ. ನಮ್ಮ ಮನೆಯ ಮಕ್ಕಳನ್ನು ಕನಿಷ್ಠ ವಾರದಲ್ಲಿ 1 ದಿವಸವಾದರೂ ಈ ಭಜನಾ ಮಂದಿರಕ್ಕೆ ಕಳಿಸಿ ಆ ಭಜನೆಯಲ್ಲೇ ನಾವು ಅವರನ್ನು ತೊಡಗಿಸಿಕೊಳ್ತೇವೆ ಅಂತ ಹೇಳುವ ಆ ಒಂದು ಸಂಕಲ್ಪವನ್ನು, ಆ ಒಂದು ಪ್ರತಿಜ್ಞೆ ನಾವೆಲ್ಲರೂ ತಾಯಂದಿರು ಇವತ್ತು ಮಾಡಬೇಕು. ನಮ್ಮ ಸಮಾಜ ಬೆಳಗಬೇಕು, ನಮ್ಮ ಹಿಂದೂ ಸಮಾಜ ಇನ್ನಷ್ಟು ಅಭಿವೃದ್ಧಿ ಹೊಂದಬೇಕಿದ್ದರೆ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ಸಂಸ್ಕೃತಿಯನ್ನು ಕೊಟ್ಟಾಗ ಮಾತ್ರ ಆ ಮಕ್ಕಳು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಒಳ್ಳೆಯ ಸಮಾಜಕ್ಕೆ ಒಬ್ಬ ಆದರ್ಶಪ್ರಾಯರಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಇದೆ. ಒಂದು ಸಣ್ಣ ಘಟನೆಯನ್ನು ನಾನು ಉಲ್ಲೇಖ ನನ್ನ ಮಾತನ್ನು ಮುಗಿಸ್ತೇನೆ. ಇಬ್ಬರು ವಿದ್ವಾಂಸರ ನಡುವೆ ಚರ್ಚೆ ಆಗಿದೆ. ದೇವರು ಇದ್ದಾರೋ ಇಲ್ಲೋ ಅಂತ ಹೇಳುವ ಚರ್ಚೆಗಳಾಗತ್ತೆ. ಒಬ್ಬರು ಸುಳ್ಯ ಪದವಿನಲ್ಲಿ ನಾನು ಘಟನೆ ಸುಳ್ಯ ಪದವು ಅಂತಲ್ಲ, ಒಂದು ಸಣ್ಣ ಉದಾಹರಣೆಗೋಸ್ಕರ ಹೇಳ್ತಾ ಇದ್ದೇನೆ. ಒಂದು ಹಣ್ಣು ಮುದುಕಿ ತನ್ನ ಮೊಮ್ಮಗಳಿಗೆ ಬರಬಾರದಂತಹ ಕಾಯಿಲೆ ಬಂದು ತುಂಬ ಕಷ್ಟದಲ್ಲಿದ್ದಾಳೆ. ಅವಳು ಪ್ರತಿನಿತ್ಯ ಆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಓ ಭಗವಂತನೇ, ಬಂದು ನನ್ನ ಮಗುವನ್ನು ಅನಾರೋಗ್ಯವನ್ನು ಹೋಗಲಾಡಿಸಿ ಆರೋಗ್ಯವಂತನಾಗಿ ಮಾಡು ಅಂತ ಹೇಳುವ ಪ್ರಾರ್ಥನೆಯನ್ನು ಮಾಡುವ ಮುಖಾಂತರ ಭಜನೆಯನ್ನು ಮಾಡ್ತಾ ಇದ್ಲು. ಆ ಕಾಯಿಲೆಗೆ ಮದ್ದು ಕೊಡುವವರು ಯಾವುದೋ ಒಬ್ಬರೇ ಡಾಕ್ಟರ್ ಇರುವಂಥದ್ದು. ಅವರು ಪಕ್ಕದ ಮಂಗಳೂರಲ್ಲಿ ಇದ್ದಾರಂತೆ. ಅತ್ಯಂತ ವಿಶ್ವದಲ್ಲೇ ಶ್ರೇಷ್ಠವಾಗಿರ್ತಕ್ಕಂಥ ಡಾಕ್ಟ್ರ್ ಅವರು. ಆ ಡಾಕ್ಟ್ರಿಗೆ ಎಲ್ಲವನ್ನು ನೋಡಿ ಹತ್ತಿರದ ಇನ್ನೊಂದು ಭಾಗ ಸುಳ್ಯ ಇರುವಂದು ಇಟ್ಕೊಳ್ಳುವ, ಸುಳ್ಯದಲ್ಲಿ ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂಥೇಳಿ ಎಲ್ಲರೂ ಇಡೀ ಸಮಾಜ ಒಗ್ಗಟ್ಟಾಗಿ ಅವರನ್ನು ಸನ್ಮಾನಕ್ಕೆ ಕರೆಯುತ್ತಾರೆ. ಇಲ್ಲಿ ಈ ಅಜ್ಜಿ ಮಗುವಿಗೋಸ್ಕರ ಭಜನೆ ಮಾಡ್ತಾ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಡಾಕ್ಟ್ರು ಮಂಗಳೂರಿಂದ ಹೊರಟಿದ್ದಾರೆ. ಅವರು ಹೋಗಬೇಕಾದ್ದು ಸುಳ್ಯಕ್ಕೆ. ದಾರಿ ತಪ್ಪಿ ನೇರವಾಗಿ ಸುಳ್ಯ ಪದವಿಗೆ ಬರ್ತಾರೆ. ಯಾರು ಭರಿಸಿದ್ದು? ಭಗವಂತ. ಸೊ ಭಗವಂತ ಇದ್ದಾನ ಇಲ್ವಾ? ಖಂಡಿತವಾಗಲೂ ಭಗವಂತ ಇದ್ದಾನೆ. ಆ ಡಾಕ್ಟ್ರು ಬರ್ತಾರೆ, ಆ ಮೊಮ್ಮಗುವಿಗೆ ಔಷಧಿಯನ್ನು ಕೊಡ್ತಾರೆ. ಆ ಮೊಮ್ಮಗು ಆರೋಗ್ಯವಾಗಿ ಸಮಾಜದಲ್ಲಿ ಇರುತ್ತೆ. ನಾನು ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ನಾವು ಎಷ್ಟು ಭಕ್ತಿಯಿಂದ ದೇವರನ್ನು ಪ್ರಾರ್ಥನೆ ಮಾಡ್ತೇವೋ ಖಂಡಿತವಾಗಲೂ ದೇವರು ನಮ್ಮ ಪ್ರಾರ್ಥನೆಗೆ, ನಮ್ಮ ಭಕ್ತಿಗೆ ಅವನು ಪ್ರತ್ಯಕ್ಷನಾಗಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು, ಆರೋಗ್ಯವನ್ನು, ಸಂಪತ್ತನ್ನು ಕೂಡ ಕರುಣಿಸ್ತಾನಂತ ಹೇಳುವ ಅದಕ್ಕೊಂದು ಸಣ್ಣ ಘಟನೆಯನ್ನು ಉಲ್ಲೇಖ ಮಾಡಿದೆ. ಹಾಗಾಗಿ ನಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಇವತ್ತೇನೋ ಈ ಭಜನಾ ಮಂದಿರ ಎಲ್ಲರ ಸಹಕಾರದೊಂದಿಗೆ ಇಷ್ಟು ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದ್ದನ್ನು ಉಳಿಸುವಂಥದ್ದು, ಬೆಳೆಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದೇನು ಯೋಜನೆಗಳನ್ನು ಕಮಿಟಿಯವರು ಹಾಕಿಕೊಂಡಿದ್ದಾರ ಅದಕ್ಕೆಲ್ಲದಕ್ಕೂ ಪೂರಕವಾಗಿ ಒಂದಷ್ಟು ತನ್ನು ಮನ ಧನಗಳಿಂದ ಸಹಕಾರವನ್ನು ಕೊಟ್ಟಾಗ ನ ಭೂತೋ ನ ಭವಿಷ್ಯತಿ ಅಂತ ಹೇಳುವ ಆ ನಿಟ್ಟಿನಲ್ಲಿ ಈ ಸುಳ್ಯ ಪದವಿನ ಈ ಭಜನಾ ಮಂದಿರ ಇಡೀ ಸಮಾಜಕ್ಕೆ, ನಮ್ಮ ಹಿಂದೂ ಸಮಾಜಕ್ಕೆ ಒಂದು ರೀತಿಯಲ್ಲಿ ಶಕ್ತಿಯನ್ನು ಕೊಡುವಂತಹ ಭಜನಾ ಮಂದಿರವಾಗಿ ಮೂಡಿ ಬರಲಿ. ಈ ಭಾಗದ ಎಲ್ಲ ಹಿಂದೂ ಭಕ್ತರು ಕೂಡ ಈ ಭಜನಾ ಮಂದಿರಕ್ಕೆ ಬಂದು ಭಜನೆ ಮಾಡುವ ಮುಖಾಂತರ ನಾವು ಕೂಡ ಆದರ್ಶಪ್ರಾಯ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಬದುಕುವ ಅಂತ ಹೇಳೋ ಮಾತನ್ನು ಉಲ್ಲೇಖ ಮಾಡ್ತಾ, ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ವೇದಿಕೆಯಲ್ಲಿ ನಾವು ಉಪಸ್ಥಿತಿ ಅಂತ ಇತ್ತು, ಮಾತಾಡಲಿಕ್ಕೆ ಇಲ್ಲ ಅಂತೇಳಿ ನಾವು ತಯಾರಿಗಳನ್ನು ಮಾಡಿಕೊಂಡು ಬರೋದೇ ಇಲ್ಲ. ಆದರೂ ನಾನು ಮಾತಾಡಲಿಕ್ಕಿಲ್ಲ ಅಂತ ಇತ್ತು. ಆದರೆ ನಮ್ಮ ನಿರೂಪಕರು ಮಾತಾಡಬೇಕು ಅಂತ ಹೇಳಿದಾಗ ಒಂದೆರಡು ಮಾತು ಮುಂದೆ ಮಾತಾಡಿದ್ದೇನೆ. ಬಹುಶಃ ಸ್ವಾಮೀಜಿಗಳ ಆಶೀರ್ವಚನ ನಾವೆಲ್ಲರೂ ಕೇಳಬೇಕು. ಸ್ವಾಮೀಜಿಗಳು ಇವತ್ತು ಪೂರ್ತಿ ಸಮಾಜಕ್ಕೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿ ನಮ್ಮ ಜೊತೆ ಇದ್ದು ನಮಗೆ ಧೈರ್ಯವನ್ನು, ಶಕ್ತಿಯನ್ನು ಕೊಡ್ತಕ್ಕಂಥ ಸ್ವಾಮೀಜಿ ನಮ್ಮ ಜೊತೆ ಇದ್ದಾರೆ. ಅವರ ಮಾತನ್ನು ಕೇಳಿ ಆ ಮಾತುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ರಿಗೂ ಯಾರೆಲ್ಲ, ಬಹುಶಃ ಒಂದು ಮಾತಿದೆ, ಈ ಜೀರ್ಣೋದ್ಧಾರಗಳು ನಮ್ಮ ಜೀವನದಲ್ಲಿ ಒಮ್ಮೆ ಸಿಗುವಂಥದ್ದು. ಬಹುಶಃ ಇನ್ನು 50 ವರ್ಷ 100 ವರ್ಷ ಯಾವುದೇ ಜೀರ್ಣೋದ್ಧಾರ ಆಗಲಿಕ್ಕಿಲ್ಲ. ಅದರಲ್ಲಿ ಯಾರೆಲ್ಲ ತಾವು ತೊಡಗಿಸಿಕೊಂಡಿದ್ದೇವೋ ಅವರಿಗೆ ಅಯ್ಯಪ್ಪ ಸ್ವಾಮಿ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ. ನಾವೇ ಭಾಗ್ಯವಂತರು. ಇನ್ನು 50 ವರ್ಷ ನಮ್ಮ ಮೊಮ್ಮಕ್ಕಳು ಬಂದಾಗ ನಮಗೆ ಹೇಳುವಂಥ ಅವಕಾಶ ಇದೆ. ಆ ಕಟ್ಟಡ ಕಟ್ಟಿಸೋ ಸಂದರ್ಭದಲ್ಲಿ ನಾನು ಕೂಡ ಅದರಲ್ಲಿ ಕೆಲಸ ಮಾಡಿದ್ದೇನೆ ಅಂತ ಹೇಳೋ ಮಾತನ್ನು ಹೇಳಬಹುದು. ಬಹುಶಃ ಇಲ್ಲಿ ಯಾರು ಸೇರಲಿಲ್ಲವೋ
ಅವರಿಗೆ ಅಂಥ ಯೋಗ ಬರುವುದೇ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಇನ್ನೂ ಮುಂದಕ್ಕೂ ಕೂಡ ಇಲ್ಲಿ ಯಾರು ಸೇರ್ಲಿಕ್ಕೆ ಆಗಲಿಲ್ಲ, ಒಂದಷ್ಟು ಜನ ದೂರ ದೂರ ಇದ್ದಿರಬಹುದು, ಅವರು ಕೂಡ ಮುಂದಕ್ಕಾಗುವಂಥ ಎಲ್ಲ ಕಾರ್ಯಕ್ರಮ ತಮ್ಮನ್ನು ತೊಡಗಿಸಿಕೊಂಡು ಈ ಒಂದು ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದಕ್ಕೆ ಅವರ ಭಕ್ತಿಯನ್ನು ನಾವೆಲ್ಲರೂ ಅವರ ಆಶೀರ್ವಾದ ಪಡ್ಕೊಂಡು ಮುಂದಿನ ಜೀವನದಲ್ಲಿ ಒಳ್ಳೆಯ ವಿದ್ಯಾರ್ಥಿ, ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಜೀವನ ಮಾಡುವ ಅಂತ ಹೇಳ್ತಾ ಮತ್ತೊಮ್ಮೆ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ. ಗುರುಸ್ವಾಮಿಗಳು 2-3 ಸ್ವಾಮಿಗಳು ವೇದಿಕೆಯಲ್ಲಿ ಗುರುಸ್ವಾಮಿಗಳು ಕೂತ್ಕೊಂಡಿದ್ದಾರೆ. ಪಕ್ಕದ ಬಳ್ಳೂರು ಇರಬೇಕು, ನಾಟಕಲ್ನೂರು ಇದ್ದಾರೆ. ಬಹುಶಃ ಅವರೆಲ್ಲರ ಆ ಒಂದು 40 ದಿವಸದ ವೃತ ನಾನು ಕೂಡ 1-2 ಬಾರಿ ಶಬರಿಮಲೆಗೆ ಹೋಗಿದ್ದೆ. ನಮಗೆ ಏನು ಅನಿಸುತ್ತೆ ಅಂತ ಹೇಳಿದರೆ, ಶಬರಿಮಲೆಗೆ ನಾವು ಮಾಲೆ ಹಾಕಿ ಹೋದ ಮೇಲೆ ಮನೆಯ ನೆನಪು ಬರೋದಿಲ್ಲ. ನಾನು 2 ಸಲ ಹೋಗಿದ್ದೇನೆ. ಇಲ್ಲಿಂದ ಹೊರಟ ಮೇಲೆ ಅಯ್ಯಪ್ಪ ಸ್ವಾಮಿಯದು ಬಿಟ್ಟರೆ ನಮಗೆ ಏನೂ ಗೊತ್ತಾಗೋದಿಲ್ಲ, ಮನೆಯಲ್ಲಿ ಏನಿದೆ ಯಾವುದೂ ಗೊತ್ತಾಗೋದಿಲ್ಲ. ಬಹುಶಃ ಅಷ್ಟು ಸಂತೋಷವಾಗಿ ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಂಡು ನಾವು ಕೂಡ ಬಂದಿದ್ದೇವೆ. ಒಟ್ಟು ನಾವೆಲ್ಲರೂ ಒಗ್ಗಟ್ಟಾಗಿ ಹಿಂದೂ ಸಮಾಜದ ರಕ್ಷಣೆಯಲ್ಲಿ ನಾವೆಲ್ಲರೂ ಜೋಡಿಸ್ಕೊಳ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಅವಕಾಶಕ್ಕೆ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧರ್ಮೋ ರಕ್ಷತಿ ರಕ್ಷಿತಃ. ಮುಂದೆ ಸರ್ ನಿಮ್ಮ ಅಗತ್ಯ, ನಿಮ್ಮ ಸಹಾಯ ನಮ್ಮ ಸಭಾಭವನಕ್ಕೆ ಅಗತ್ಯವಾಗಿ ಉಂಟು. ನಿಮ್ಮನ್ನು ಆ ಸಂದರ್ಭದಲ್ಲಿ ಖಂಡಿತವಾಗಿ ತೊಂದರೆ ಕೊಡ್ತೇವೆ ಅಂತ ನಿಮ್ಮಲ್ಲಿ ಹೇಳುತ್ತಾ ಧನ್ಯವಾದಗಳು. ಮುಂದೆ ಸಂತೋಷ್ ಕುಮಾರ್ ರೈ ಅವರು 1-2 ನಿಮಿಷಗಳ ಕಾಲ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂಥೇಳಿ ವಿನಯಪೂರ್ವಕವಾಗಿ ವಿನಂತಿಸ್ತೇನೆ. ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಸುಳ್ಯಪದು ಇದರ ಪುನಃಪ್ರತಿಷ್ಠಾ ಮಹೋತ್ಸವದ ಈ ಒಂದು ಶುಭ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವಂತಹ ಪೂಜ್ಯರೇ, ಗೌರವಾನ್ವಿತರೆ ಮತ್ತು ಆತ್ಮೀಯರೇ, ಸ್ವಲ್ಪ ತಡವಾಗಿ ಬಂದಿದ್ದೇನೆ. ಇನ್ನು ಮಾತಾಡಿ ತಡ ಮಾಡಿದರೆ ನೀವು ನನಗೆ ಬೈಬೋದೇನೋ ಕಾರಣಕ್ಕಾಗಿ 1-2 ವಿಷಯವನ್ನು ಮಾತ್ರ ಹೇಳ್ತೇನೆ. ಈ ಒಂದು ಭಜನಾ ಮಂದಿರ ನನ್ನ ಪಾಲಿಗೆ ಅಂದರೆ ಸಾಧಾರಣವಾಗಿ ಇನ್ವಿಟೇಷನಲ್ಲಿ ಅರಣ್ಯಾಧಿಕಾರಿಗಳ ಹೆಸರಿದೆ ಅಂತ ಹೇಳಿದ್ರೆ ಏನೋ ಒಂದು ಮರದ ಸಹಾಯವನ್ನು ಮಾಡಿರ್ತಾರೆ ಎನ್ನುವಂತಹ ಸಾಮಾನ್ಯವಾಗಿ ಜನರಿಗೆ ಗೊತ್ತಾಗ್ತದೆ. ಇಲ್ಲಿ ನನಗೆ ಮರದ ಸಹಾಯವನ್ನು ಮಾಡುವಂಥ ಒಂದು ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ಸಿಕ್ತು. ಜೊತೆಗೆ ಈ ಮಂದಿರ ನನ್ನ ಪಾಲಿಗೆ ಕೇವಲ ಭಕ್ತಿಯ ಒಂದು ಕ್ಷೇತ್ರ ಮಾತ್ರ ಅಲ್ಲ, ಒಂದು ಭಾವನಾತ್ಮಕ ಸಂಬಂಧ ಇದೆ. ನಾನು ಸಣ್ಣವಿರುವಾಗ ಇಲ್ಲೇ ಈ ಹಿಂದಿನ ಭಜನಾ ಮಂದಿರದಲ್ಲಿ ಎಲ್ಲರೂ ಸೇರ್ಕೊಂಡು ನಾವು ಊಟ ಮಾಡ್ತಿದ್ವಿ. ಇಲ್ಲೇ ಒಂದು ಮುಂದೆ ಬೋರ್ವೆಲ್ ಇತ್ತು, ಅದರಲ್ಲಿ ಎಲ್ಲರೂ ಗಲಾಟೆ ಮಾಡ್ಕೊಂಡು ನಮ್ಮ ಬುತ್ತಿಯನ್ನು ತೊಳೆಯುವಂತಹ, ಮತ್ತು ನಾನು ಶ್ರೀಯುತ ಚಂದ್ರಶೇಖರ್ ಸರ್ ಅವರ ಜೊತೆಗೆ ಒಂದು 4 ಹೆಜ್ಜೆ ಯಕ್ಷಗಾನವನ್ನು ಕೂಡ ನಾವು ಇಲ್ಲೇ ಕಲ್ತಿರುವವರು. ಅದರ ಜೊತೆಗೆ ನಾವು ಮೊದಲಾಗಿ ನಮ್ಮ ಯಕ್ಷಗಾನವನ್ನು, ಮಲ್ಲ ಮೇಳದ ಯಕ್ಷಗಾನ ಇರ್ಬೋದು, ಇಂತಹೆಲ್ಲ ಹಲವಾರು ಕಥೆಗಳನ್ನು ಕೇಳಿದ್ದು ಕೂಡ ಇಲ್ಲಿಯೇ. ಅಯ್ಯಪ್ಪ ಭಜನಾ ಮಂದಿರದ ವಾರ್ಷಿಕೋತ್ಸವದಲ್ಲಿ ಹಲವಾರು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಆಟೋಟಗಳನ್ನು ಕೂಡ ನೋಡಿದ್ದು ಕೂಡ ಇಲ್ಲಿಯೇ. ಆ ಸಣ್ಣ ವಯಸ್ಸಲ್ಲಿ ನಮ್ಮ ಮನಸ್ಸಲ್ಲಿ ಮೂಡಿದಂತಹ ಭಾವನೆಗಳಿರ್ಬೋದು, ಆ ಸದ್ಬುದ್ಧಿ ನಮಗೆ ನೀಡಿದ್ದು ಶ್ರೀ ಅಯ್ಯಪ್ಪನೇ. ಮತ್ತು ಶ್ರೀಯುತ ಗುರುಸ್ವಾಮಿಯವರು ಕೂಡ ಅರಣ್ಯಾಧಿಕಾರಿಯಾಗಿದ್ದವರು, ಅವರ ಸ್ಫೂರ್ತಿಯೇ ನಾನು ಇಂದು ಕೂಡ ಅರಣ್ಯಾಧಿಕಾರಿಯಾಗಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಪ್ರೀತಿಯಿಂದ ನಾನು ಈ ಮಟ್ಟಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾ, ಇನ್ನು ಮುಂದೆಯೂ ಕೂಡ ಈ ಒಂದು ಭಜನಾ ಮಂದಿರ ನನ್ನಂತಹ ಅನೇಕ ಪ್ರತಿಭೆಗಳಿಗೆ ಅವಕಾಶ ಸ್ಥಾನ ಆಗಲಿ, ಜೊತೆಗೆ ಕಲಾ ಮತ್ತು ಕ್ರೀಡಾ ಪ್ರೋತ್ಸಾಹ ಕೇಂದ್ರವಾಗಲಿ, ಭಕ್ತಿಯ ಕೇಂದ್ರವಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ತವರು ಮನೆಯ ನೆನಪನ್ನು ವಿಸ್ತರಿಸಿದಂತಹ ಶ್ರೀ ಸಂತೋಷ್ ಕುಮಾರ್ ಸಬ್ರಗಜೆಯವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, HD ಶಿವರಾಮಶ್ರು ಅಧ್ಯಕ್ಷರು, ಸರ್ವೋದಯ ವಿದ್ಯಾಸಂಸ್ಥೆಗಳು, 1-2 ಮಾತುಗಳೊಂದಿಗೆ ಶುಭ ಹಾರೈಕೆ. ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಸುಳ್ಯಪದು ಇದರ ಪುನರ್ ಪ್ರತಿಷ್ಠಾ ಮಹೋತ್ಸವದ ಈ ಒಂದು ಧರ್ಮಸಭೆಯಲ್ಲಿ ಉಪಸ್ಥಿತ ಇರುವ ಶ್ರೀ ಮಾಣಿಲಾಸ್ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಯುತ ಜಯಂತ ನೆಡುಬೈಲವರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಮತ್ತು ಮುಂಭಾಗದಲ್ಲಿರುವಂಥ ಎಲ್ಲ ಭಗವದ್ಭಕ್ತರೇ, ಬಹುಶಃ ನಾನು ಇಲ್ಲೊಂದು 43 ವರ್ಷಗಳ ಅಂದಾಜು ಈ ಸುಳ್ಯಪದುವಿನಲ್ಲಿ ವಾಸ್ತವ್ಯ ಇದ್ದ ಕಾರಣ ಈ ಒಂದು ಅಯ್ಯಪ್ಪ ಭಜನಾ ಮಂದಿರದ ರಚನೆ, ಇಲ್ಲಿ ನಡೀತಿರುವಂಥ ಕಾರ್ಯಕ್ರಮಗಳು, ಇದರಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿ ವೃಂದ, ಅಧ್ಯಾಪಕ ವೃಂದ ಪಾಲ್ಗೊಳ್ಳುವಂಥ ಸಂದರ್ಭಗಳು ಇದೆಲ್ಲ ಈಗ ನೆನಪಿಗೆ ಬರ್ತಾ ಇದೆ. ವಿಶೇಷ ಅಂದರೆ ಈ ಒಂದು ಊರಿನಲ್ಲಿ, ಪಡವನ್ನೂರು ಗ್ರಾಮದ ಈ ಒಂದು ಸಣ್ಣ ಊರಿನಲ್ಲಿ 10 ಹಲವು ಸಂಘ ಸಂಸ್ಥೆಗಳಿವೆ. ಅಯ್ಯಪ್ಪ ಭಜನಾ ಮಂದಿರ ಸಮಿತಿ ಇರ್ಬೋದು, ಕೊರಗಜ್ಜ ಸಮಿತಿ ಇರ್ಬೋದು, ಯುವಶಕ್ತಿ ಸಮಿತಿ ಇರ್ಬೋದು, ಹಾಗೆ ಆಯುಧ ಪೂಜಾ ಸಮಿತಿ ಇರ್ಬೋದು. ನಾನು ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಈ ಎಲ್ಲ ಸಮಿತಿಗಳಲ್ಲಿ ಶ್ರಮಿಸ್ತಿರುವಂಥ ಎಲ್ಲ ಯುವಕ ವೃಂದ
ಈ ಊರಲ್ಲಿ ಏನೇ ಕೆಲಸ ಕಾರ್ಯಗಳು ನಡೆಯಲಿ, ಏನೇ ಕಾರ್ಯಕ್ರಮಗಳು ನಡೆಯಲಿ, ಅದರಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತನು ಮನ ಧನಗಳಿಂದ ತೊಡಗಿಸಿಕೊಂಡು ಈ ಊರಿನ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಖಂಡಿತವಾಗಿ ಪಾಲ್ಗೊಳ್ತಾ ಇದ್ದಾರೆ ಎಂಬುದನ್ನು ಹೇಳುವುದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ನಾನು ಈ ಸಂಸ್ಥೆಯಲ್ಲಿ, ಸರ್ವೋದಯ ವಿದ್ಯಾಸಂಸ್ಥೆಯಲ್ಲಿ ದುಡಿತಿರುವಂಥ ಸಂದರ್ಭದಲ್ಲಿ ಈ ಊರಿನ ಮಹಾಜನತೆ, ಈ ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರುಗಳು ನಮ್ಮ ಶಾಲಾ ಎಲ್ಲ ಚಟುವಟಿಕೆಗಳಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮನ್ನು ಈ ಊರಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂಥ ಕೆಲಸಗಳು ನಡೀತಾ ಇವೆ. ನಮಗೆ ದೃಷ್ಟಾಂತ ಇಲ್ಲಿ ಕಾಣ್ತಾ ಇದೆ. ಸ್ವಾಮಿ ಅಯ್ಯಪ್ಪ ಮಂದಿರದ ಈ ಒಂದು ಪುನರ್ ಪ್ರತಿಷ್ಠಾಪನೆ ಆಗಬೇಕಾದ್ರೆ ಈ ಊರಿನ ಈ ಭಗವದ್ಭಕ್ತರು, ಈ ಯುವ ಜನತೆ, ಜನಸಾಮಾನ್ಯರು ಎಲ್ಲರೂ ಸೇರಿಕೊಂಡು ಅತಿ ಶೀಘ್ರವಾಗಿ, ಆಗಲೇ ನಾಗರಾಜರು ಹೇಳಿದರು, ಆರಂಭದಲ್ಲಿ ನಮಗೆ ತುಂಬ ಸಮಸ್ಯೆ ಆಯಿತು, ತಡವಾಗಿ ಕೆಲಸಗಳು ಆರಂಭ ಅದು ಬಹುಶಃ ಈ ಊರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಯಾಕೆಂತೇಳಿದರೆ ಆ ಒಂದು ಮಹಾಮಾರಿ ಕೊರೋನಾ ಇಡೀ ಜಗತ್ತಿನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಸ್ಥಗಿತಗೊಳಿಸಿದಂಥ ಸಂದರ್ಭ ಅದು. ಆದ್ದರಿಂದ ಬಹುಶಃ ತಡವಾಗಿರ್ಬೋದು. ಆದರೆ ಆ ನಂತರದ ಸಂದರ್ಭದಲ್ಲಿ, ಕೊರೋನಾ ದೂರವಾದ ನಂತರದ ಸಂದರ್ಭದಲ್ಲಿ ಈ ಊರಿನ ಈ ಸಮಿತಿಯ ಸದಸ್ಯರುಗಳು ಸೇರಿಕೊಂಡು, ಈ ಊರಿನ ಇಡೀ ಮಹಾಜನತೆಯನ್ನು ಸೇರಿಸಿಕೊಂಡು ಊರ ಪರವೂರ ಜನರನ್ನು, ವಿಶೇಷವಾಗಿ ನಮ್ಮ ಜಯಂತ ನಡುಬೈಲ ಅವರನ್ನು ಕರೆತಂದು ಅವರಿಗೆ ಈ ಒಂದು ಸಮಿತಿಯ ಅಧ್ಯಕ್ಷತೆಯನ್ನು ಕೊಟ್ಟು ಅತಿ ಶೀಘ್ರವಾಗಿ ಈ ಕೆಲಸವನ್ನು ನಿರ್ವಹಿಸುತ್ತಾ ಈ ಒಂದು ಅಯ್ಯಪ್ಪ ಸ್ವಾಮಿ ಮಂದಿರದ ಪ್ರತಿಷ್ಠಾಪನೆ ಮಾಡುವಲ್ಲಿ ಶ್ರಮಿಸಿದ್ದೀರಿ. ತಮಗೆಲ್ಲರೂ ಈ ಸಂದರ್ಭದಲ್ಲಿ, ಈ ಊರಿನ ಮಹಾಜನತೆಗೆ ಈ ಸಂದರ್ಭದಲ್ಲಿ ನಾನು ಖಂಡಿತವಾಗಿ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಎಲ್ಲ ಯಾರು ಕರಸೇವಕರು ಇದರಲ್ಲಿ ತೊಡಗಿಸಿಕೊಂಡಿದ್ದೀರಿ, ನೀವು ಖಂಡಿತ ಅಯ್ಯಪ್ಪನ ಭಕ್ತಿಯನ್ನು, ಶಕ್ತಿಯನ್ನು ಗಳಿಸಿಕೊಂಡು ಈ ಊರಿನ ಒಂದು ಬೆಳವಣಿಗೆಗೆ ಖಂಡಿತ ಕಾರಣಕರ್ತರಾಗ್ತೀರಿ ಅಂತ ಭಾವಿಸ್ತಾ, ನಿಮಗೆಲ್ಲರಿಗೂ ಅಯ್ಯಪ್ಪ ದೇವರು ಶಕ್ತಿಯನ್ನು ಕೊಡಲಿ. ಎಲ್ರಿಗೂ ಮುಂದಿನ ದಿನಗಳಲ್ಲಿ ಈ ಒಂದು ಅಯ್ಯಪ್ಪ ಸಮಿತಿ ಏನಿದೆ, ಇದು ಈ ಅಯ್ಯಪ್ಪ ಮಂದಿರವನ್ನು ಬೆಳಗುವಂತೆ ಮಾಡಲಿ. ಮುಂದೆಯೂ ಈ ಮಂದಿರದಲ್ಲಿ ಸಾಕಷ್ಟು ಕಾರ್ಯಚಟುವಟಿಕೆಗಳನ್ನು ನಡೀತಾ ನಮ್ಮ ಇಡೀ ಊರಿಗೆ, ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಹೇಳುತ್ತಾ, ನನ್ನನ್ನು ಇಲ್ಲಿ ವೇದಿಕೆಗೆ ಕರೆದು ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಅಯ್ಯಪ್ಪ ಸ್ವಾಮಿ. ನಿಮ್ಮ ಹಾರೈಕೆಗೆ ಧನ್ಯವಾದಗಳು ಸರ್. ಇಷ್ಟೆಲ್ಲ ದೊಡ್ಡ ಕೆಲಸಗಳು ನಡೆದಿದೆ ಅಂತ ಹೇಳಿದ್ರಿ, ಅದಕ್ಕೆ ಕಾರಣ ಅವರೆಲ್ಲ ನಿಮ್ಮ ಶಿಷ್ಯರು. 90% ಜನ ನಿಮ್ಮ ಶಿಷ್ಯರು. ಮುಂದೆ ನಮ್ಮ ಉಬ್ಬು ಚಿತ್ರ ಇದನ್ನು ನಿರ್ಮಾತೃ ದಂಪತಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ಪ್ರಾರ್ಥಿಸ್ತೇನೆ. ಶ್ರೀಯುತ ಜಗದೀಶ್ ಆಚಾರ್ಯ, ಶ್ರೀನಿಧಿ ಜ್ಯುವೆಲ್ಲರ್ಸ್, ಕುಂಪಲ, ಸಭೆಯ ಮಧ್ಯದಲ್ಲಿದ್ದರೆ ದಯವಿಟ್ಟು ಆಗಮಿಸಿ. ಶ್ರೀಯುತ ಜಗದೀಶ್ ಆಚಾರ್ಯ, ಶ್ರೀನಿಧಿ ಜ್ಯುವೆಲ್ಲರ್ಸ್, ಕುಂಪಲ. ಬಹುಶಃ ಇಲ್ಲ. ಮುಂದೆ ಸ್ವಾಮೀಜಿಯವರು ಆಶೀರ್ವಚನ ನೀಡಬೇಕು ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೀ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣೀ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರೈಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದ. ಸತ್ಯಮೋದ ಧರ್ಮಂಚರ. ಕ್ಷೇತ್ರದ ಶಬರಿಮಲೆ ಧರ್ಮಶಾಸ್ತ್ರನ ಸನ್ನಿಧಾನಗ ಭಾರಿ ಪಿರಾಕಡೆ ಆರಾಧನೆ ಮಂತಿನಂಚಿನ ಸ್ವಾಮಿನ ಸನ್ನಿಧಾನಗೆ ಪೋಪಿನ ಭಕ್ತಾದಿಲು
ಹರಿಹರ ಪುತ್ರೆಯಾದ ಮನುಷ್ಯಡಿತ್ತಿನಂಚಿನ ಕಾಮ ಕ್ರೋಧ ಮೋಹ ಮದ ಮತ್ಸರದ ಜೀವಿತ ಕಾಲಡು ನರಮಣಿ ಉಪ್ಪು ಪುಳಿ ತಿನ್ಪುನ ಸತ್ವಡು ಪಡೆಯುತ್ತದೆ. ಈ ದೇಶದ ಮಣ್ಣದ ಅಂತರ್ಸತ್ವದ ಆಧ್ಯಾತ್ಮಿಕವಾದ ಭೌತಿಕವಾದ ಪಾರಮಾರ್ಥಿಕವಾದ ನಮ್ಮ ತುಳುನಾಡದ ಮಣ್ಣದ ಬೆನ್ನು ನಂಚಿನ ಕಂಡಡು ಎಂಚ ನಮ್ಮ ಬೆನ್ನಿ ಮಂದ್ಬೋನ ಬಿತ್ತಿನಂಚಿನ ಬುಲೆ ಬಿತ್ತು ನೇರು ತುಂಬು ಕಂಡನು ಎಂತದು ತುಲ್ತದು ಮೆಲ್ತದು ಆ ಕಂಡದ ಪುಲಿಪದೊಟ್ಟಿಗೆ ಆ ಬಿತ್ತಿನಂಚಿನ ಬೀಜದ ಸತ್ವಲ ಐತೊಟ್ಟಿಗೆ ಸೇರೊಂದು ಐತೊಟ್ಟಿಗೆ ಪಾಡಿನಂಚಿನ ಗೊಬ್ಬರ ಎಂಚ ಆ ಫಸಲಿಗೆ ಕಾರಣ ಆಪುಣ. ಅಂಚನೆ ಈ ದೇಶದ ಸಂಸ್ಕೃತಿ ಈ ದೇಶದ ಪರಂಪರೆಲ್ಲ ಶಬರಿಮಲೆ ಧರ್ಮಶಾಸ್ತ್ರನ ಅಯ್ಯಪ್ಪನ ಸನ್ನಿಧಾನದ ಪೋಪಿನಂಚಿನ ಭಕ್ತಾದಿಲೆಗೆ ಅಂಚನೆ ಈ ದೇಶಡಿತ್ತಿನಂಚಿನ ಭವ್ಯ ಪರಂಪರದ ಇತಿಹಾಸದ ಪುಟದ ಚರಿತ್ರೆನ ಅವಲೋಕನ ಮನ್ಪೊಡಾಯಿನ ಈ ಕಾಲ ಸ್ಥಿತಿಡು ನಮ್ಮ ಉಲ್ಲ ಯೋಚನೆ ಮನ್ಪೋಡೋ. ಶಬರಿಮಲೆ ಧರ್ಮಶಾಸ್ತ್ರ ಅಯ್ಯಪ್ಪ ದೇವರು ಹರಿಹರರ ಪುತ್ರದ ಸಹಗಾಮನಡು ಒಂಜಿ ಮಲ್ಲ ಶಕ್ತಿಯಾದ ಮೋಕ್ಷ ಸಾಯುಜ್ಯನ ಅನುಗ್ರಹ ಮನ್ಪುನಂಚಿನ ಒಂಜಿ ನರಮಣಿ ಮನ್ಪುನಂಚಿನ ಪಾಪ ಪುಣ್ಯದ ಸಂಚಯದೊಟ್ಟಿಗೆ ಪಾಪ ಮಂತಿನಾತೆ ಆ ಪಾಪಕರ್ಮದ ಲವಲೇಶನು ದೂರ ಮನ್ಪೆರೆಗೋಸ್ಕರ ಪುಣ್ಯ ಸಂಚಯದ ಪ್ರಕ್ರಿಯೆಡು ವ್ರತನಿಷ್ಠದ ವ್ರತದ ಮಹಿಮೆನು ಜಗತ್ತಿಗೆ ಸಾರಿನಂಚಿನ ಸ್ವಾಮಿ ಆಂಡ ನಮ್ಮ ಯೋಚನೆ ಮನ್ಪೋಡು. ಈ ಜಗತ್ತಿಗೆ ವಿಶ್ವಗೆ ಒಂಜಿ ಮಲ್ಲ ಶಕ್ತಿ ಕೊರನಂಚಿನ ಒಂಜಿ ಶಕ್ತಿ ಇತ್ತಂಡ ಅವು ಅಪ್ಪನ ಸ್ಥಾನ. ಹರಿಹರ ಪುತ್ರಾಯನಂಚಿನ ಶಬರಿಮಲೆ ಧರ್ಮಶಾಸ್ತ್ರ ಅಯ್ಯಪ್ಪ ದೇವರು ಕಾಡಿಗೆ ಪೋದು ಪಿಲಿತ ಪೇರು ಕನೆಯರೆ ತಯಾರಾದ ಅಪ್ಪನ ಇಚ್ಛೆ ಎಂಚೊಂಡ ಅಪ್ಪನ ಅಪ್ಪಣೆ ಎಂಚೊಂಡ ಅವಿನ ಸಹಕಾರ ಮನ್ಪೆರೆ ಸ್ವಾಮಿ ಕರುಣಾಮಯ್ಯನಂಚಿನ ಅಯ್ಯಪ್ಪ ದೇವರು ಐತ ಪಿರವುಡು ಆಶರ್ತಂತ್ರಲ ಇತ್ತುಂಡಲ್ಲ ಅಪ್ಪನ ಎಂಚಿನ ಅಪ್ಪಣೆ ಉಂಡ ಅವಿನ ಈಡೇರಿಸಿನಂಚಿನ ಮಾಚೇತನ ಅಂಚಾದ ಪುನಗ ಈ ಜಗತ್ತಿಡು ಅಪ್ಪೆಡ್ದು ಮಲ್ಲ ಶಕ್ತಿ ಓಲತ್ ದಾಯೆ ಅಪ್ಪೆ ಶಕ್ತಿ ಐಕ್ಲ ಕಾರಣ. ನಮ್ಮ ದೇಶದ ಭವ್ಯ ಪರಂಪರೆಡು ಒಂಜಿ ಅಪ್ಪೆ ತನ್ನ ಅಪ್ಪನ ಸ್ಥಾನಗೆ ಏರೋಡಾಂಡ ಅವೇ ರೀತಿಯ ಆಚಾರಲು ಭಾರಿಯಾತ ಅವಶ್ಯಕತೆ ಆಂಡ ಈ ಕಾಲಡು ಆ ಆಚರಣೆಲು ಆ ಆಚಾರಲು ಮರೆಮಾಚದ ಪೋಪನ ಕಾಲಸ್ಥಿತಿಡು ನಮ್ಮ ಬದುಕದ ಅರ್ಥದ ಮಹತ್ವವನ್ನು ಕಳೆಯುವನಂಚಿನ ಈ ಕಾಲಸ್ಥಿತಿಡು ಒಂಜಿ ಅಪ್ಪೆ ಐನಾಳು ತನ್ನ ವರ್ಂಬ ತಿಂಗಳು ಗರ್ಭಡಿತ್ತಿನ ಬಾಲೆನ ಪೋಷಣೆ ಮನ್ಪುನಿ ಎಂಚ ಒಂದು ಸುರೂತಾದ ಮಲ್ಲ ಜ್ಞಾನ. ಅಪ್ಪೆ ತನ್ನ ಗರ್ಭಡಿತ್ತಿನ ಬಾಲೆನ ಪೋಷಣೆ ಮನ್ಪುನಾಗ ಎಡ್ಡೆ ದೃಶ್ಯನ ತೂವೋಡು ಎಡ್ಡೆ ಸತ್ವಯುತವಾಯಿನಂಚಿನ ಸಾತ್ವಿಕ ಆಹಾರ ಸೇವನೆ ಮನ್ಪೋಡು ನಿರಕರೆಡು ಮಣ್ಣನ ಪ್ರೀತಿನ ದೇಶದ ಪ್ರೀತಿನ ಗುರು ಹಿರಿಯರನ ಪ್ರೀತಿನ ಇಡೀ ಇಲ್ಲಡೆ ಅಮೃತತ್ವದ ಆ ಒಂಜಿ ಪ್ರೇಮ ಸಂಚಯದ ಪ್ರಕ್ರಿಯೆಡು ಅಪ್ಪೆ ಆ ಪ್ರೀತಿಡು ಆ ಬಾಂಧವ್ಯನು ಇಲ್ಲದ ಬುಲೆಚಿಲೋದುಲೈ ಬುಲೆಪುಲವನಂಚಿನ ಕೆಲಸ ಮನ್ಪೋಡು. ಒಂಜಿ ರೈತೆ ಕಂಡನ ತುಲಿತದು ಎಂಚ ಬೀಜ ಬಿತ್ತಿನಗ ಆ ಕಲ್ಪನೆಲು ರೈತಡ ಸಹಕಾರ ಆಪುಣ ಅಂಚನೆ ಅಪ್ಪೆ ಗರ್ಭವತಿ ಆದ ಪುನಗ ತನ್ನ ಗರ್ಭಡು ಆ ಬಾಲ್ಯದ ಬೆಳವಣಿಗೆ ಆಗೊಂದು ಪುನಗ ಎಡ್ಡೆ ಮನಸ್ಸು ಎಡ್ಡೆ ಭಾವನೆ ಎಡ್ಡೆ ಕರ್ಮ ಭಾರಿ ಮುಖ್ಯ. ಎಡ್ಡೆ ತರಂಗದ ಆಲಾಪನೆ ಅವಳು ಐಕೋಸ್ಕರ ಪಿರಾಕದ ಹಿರಿಯ ಕುಲು ಪುರಾಕದ ನಮ್ಮ ತುಳು ಸಂಸ್ಕೃತಿದ ಭವ್ಯ ಪರಂಪರೆದ ಇತಿಹಾಸಡು
వేదలో భగవద్గీతలో 5 బొక్క ಉಪನಿಷತ್ತುಲು ಒಂದು ಪೂರ ಆ ಸಮಯದ ಪ್ರಭಾವ ಬೀರು ನಂಚಿನ ಆ ಕಾಲಡು ಅವೇನು ಮನನ ಮನ್ಪರ ತೀರುಜಿ ಅವೇನು ಮನನ ಮಂತದ ಐಕೆ ಸಾಧನ ಮನ್ಪರ ಆಪುಜಿ ಪನ್ಪುನ ಆ ಕಾಲ ಸ್ಥಿತಿ ಉಪ್ಪುನಾಗ ದಾಸಶ್ರೇಷ್ಠರು ದಾಸ ಸಾಹಿತ್ಯದ ಮೂಲಕ ಮಾನವ ಜನ್ಮ ದೊಡ್ಡದು ಹಾಡು ಮಾಡಬೇಡಿರೋ ಉಚ್ಚಪ್ಪಗಳಿರ ಆಚಾರವಿಲ್ಲದ ನಾಲೆಗೆ ನಿನ್ನ ನೀಚ ಬುದ್ಧಿಯ ಬೀಡು ನಾಲೆಗೆ ಪನ್ಪುನ ಮೂಲಕ ಹರಿನಾಮ ಸಂಕೀರ್ತನೆ ಭಜನೆನೇ ದಾಸಶ್ರೇಷ್ಠರು ಈ ಜಗತ್ತಿಗೂ ಕೊರಿಯರೆ. ಆ ಭಜನೆದ ತರಂಗ, ಭಜನೆದ ಆಲಾಪನೆ, ಭಜನೆದ ಭಾವನೆ, ಭಜನೆದ ಎಡ್ಡೆ ಮನಸ್ಸು, ಭಜನೆದ ಪರಿಸರನ ರಣಾತ್ಮಕವಾದ ದೌರ್ಬಲ್ಯ ಪೋದು ಧನಾತ್ಮಕವಾದ ಪ್ರತಿಕ್ರಿಯಿಸಿದ ಒಂಜಿ ಮಲ್ಲ ದಿವ್ಯ ಶಕ್ತಿ ಇಲ್ಲದವಲೈ ಅಜನೆ ಒಂದಿತ್ತಿನ ಒಂಜಿ ಕಾಲ ಇತ್ತು. ಆ ಕಾಲ ಕರಿದು ಪೋಯಿನಂಚಿನ ಈ ಕಾಲಡ ಅಪ್ಪೆ ಗರ್ಭವತಿ ಆದ ಆ ಬಾಲೆ ದೇಹದ ಪ್ರಸೂತಿ ಆನಾಗ ಎತೋ ಬೇನೆನ ಅಪ್ಪೆ ಅನುಭವಿಸುವಲ್ಲ. ಅಪ್ಪೆ ಅನುಭವಿಸುವಂಚಿನ ಬೇನೆ ಅಪ್ಪೆ ಅನುಭವಿಸುನ ಆ ಬೇನೆದ ಪರಿಸ್ಥಿತಿಡು ವರ ಅಪ್ಪೆ ಸೈತಿಲ ಕಾಪಲ್ಲ. ಬಾಲೆ ಪ್ರಸೂತಿ ಆದ ಪುಟುದನು ಪನ್ನಗ ಬಾಲೆನು ತೂದು ಆ ಬೇನೇನು ಪೂರ ಮರೆತು ಪೋಪಲ್ಲ. ಯೋಚನೆ ಮಲ್ಪೋಡು ನಮ್ಮ ಒಂಜಿ ಅಪ್ಪೆನ ಸ್ಥಾನ ಏತು ಉತ್ಕೃಷ್ಟವಾಯಿನ ಸ್ಥಾನ. ಬಾಲೆ ಪ್ರಸೂತಿ ಆಂಡು ಬಾಲೆಗೆ ಪಾತೆರ್ರೆ ಬರ್ಪುಜಿ, ಬಾಲೆಗೆ ಒವೇ ಪ್ರತಿಕ್ರಿಯೆ ಕೊರ್ರೆ ಬರ್ಪುಜಿ. ಅಪ್ಪೆ ಆ ಸಂದರ್ಭಡು ಬಾಲೆಗಾಪನ ಬೇನೆ ಉಪ್ಪಡು, ಬಾಲೆಗಾಪನ ಬಡವು ಉಪ್ಪಡು, ಬಾಲೆಗಾಪನಂಚಿನ ಒವೇ ರೀತಿದ ವ್ಯತ್ಯಾಸಲು ಉಪ್ಪಡು. ಅಪ್ಪೆ ತನ್ನ ಜ್ಞಾನದಿಷ್ಟಿಡು ಅವೇನು ತೆರೆಯೋನಲ್ಲ ಆಲು ಆ ಡಿಗ್ರಿಲ ಪಡೆತಿಜಾಲ. ವಾ ಮಲ್ಲ ವಿದ್ಯಾಸಂಪತ್ತು ಆಳ್ದ ಇಚ್ಚಿಂಡಲ್ಲ ಜ್ಞಾನದ ಒಂಜಿ ಮಲ್ಲ ದಿವ್ಯ ಶಕ್ತಿ ಈ ಮಣ್ಣದ ಆಧ್ಯಾತ್ಮಿಕವಾಯಿನಿಂಚಿನ ವಿಶೇಷವಾಯಿನಿಂಚಿನ ಆ ಧೀಶಕ್ತಿ ಆಳ್ದ ಉಲೈಡ್ ಅಂತರ್ಗತ ಆವಡೊಂದಿತ್ತಂಡ. ಯೋಚನೆ ಮನ್ಪನೆ ಅಪ್ಪೆ ಗುರುವಾದಪ್ಪ. ಅಪ್ಪನ ಸ್ಥಾನ ಗುರುಸ್ಥಾನಗಳ ಸಮಾನವಾದಪ್ಪ. ಆಂಡ ಅವೇ ಅಪ್ಪೆ ಈತುಪುರ ಶಕ್ತಿ ಪ್ರಭಾವಿತವಾದ ಉಪ್ಪೊಡಾಯಿನಂಚಿನ ಆ ಕಾಲಡು ನಮ್ಮ ಪಿರಾಕದ ಹಿರಿಯಕಲು ಮಲ್ಲ ಸಂಪತ್ತು ಪತ್ತೊಂದು ಬೈಜೇರು ಮಲ್ಲ ಜ್ಞಾನ ಭಂಡಾರ ಇಜ್ಜಾಂಡು ಆಂಡ ಇಲ್ಲದೊಲೈ ಬಾರಿ ಪ್ರೀತಿಡು ಬಾರಿ ಬಾಂಧವ್ಯಡು ಸಮಾಜನ ಕಟ್ಟುನ ಮೂಲಕ ಈ ನಿಸರ್ಗದ ಸಂಪತ್ತನ್ನು ಒರಿಪುನ ಮೂಲಕ ನಿಸರ್ಗದ ಸಂಪತ್ತೊಡತಿಗೆ ಸಂಸ್ಕಾರನ ಬುಲೆಪುನ ಮೂಲಕ ಸಂಸ್ಕಾರನು ಬುಲೆಪುನತ್ತೋಲಕ್ಕೋಸ್ಕರ ತಯಾರು ಮನ್ಪುನ ಆಹಾರ ಪದ್ಧತಿನ ಭಾರಿ ಅಚ್ಚುಕಟ್ಟಾದು ಐಟಿತ್ತಿನ ಸತ್ವ ಐಟಿತ್ತಿನ ತತ್ವ ದೇಹದ ರಕ್ತಗತ ಅಪ್ಪಲೆಕ್ಕ ಮನ್ಪುನಂಚಿನ ಕಾರ್ಯವೈಖರಿಡು ಆ ಅಪ್ಪೆ ಭಾರಿ ಪೊರ್ಲುಡು ನಡವಳಿಕೆಯನ್ನು ನಡತೊಂದಿತ್ತಾನೆ. ಐಕೆ ಕಾರಣ ಅನ್ನ ಮುಂಡಡು ಅರಳು ನಂಚಿನ ಸೌಭಾಗ್ಯವತಿ ಆದು ಮುತ್ತೈದೆ ಆದು ಸೌಭಾಗ್ಯದ ಸಂಕೇತವಾಗಿ ನಿಂಚಿನ ಕುಂಕುಮಧಾರಣೆ. ಅವು ಇತ್ತಿನ ಸ್ಟಿಕ್ಕರನ್ನು ಗೋಡೆಗೆ ಬಾಕಿಲಿಗೆ ಪತ್ತಾದು ಅಲೆಗ್ಲ ಮತಿ ಇಜ್ಜಿ ಕಂಡನೆಗೆ ಗತಿ ಇಜ್ಜಿ ಜೋಕ್ಲಿಗೆ ಸ್ಥಿತಿ ಇಜ್ಜಿ. ಮೂಗುತಿ ಇಜ್ಜಿ ಮಾರ್ಯಾರ ಮುಂಕಿತ್ತಂಡತ ಮೂಗುತಿ ಉಪ್ಪುನಿ ಮುಂಕುದ ಎದುರಿಗೆ ಕೋಪ ಮುಂಗೋಪ ಅಂದು ಪನ್ಪೇರು ಅವು ಇತ್ಯದ ಅಂಜೋಲೆ ಗಂಡಲ ಪೊಂಜೋಲೆ ಗಂಡಲ ಮೂಕುತಿ ಸೌಭಾಗ್ಯದ ಸಂಕೇತ. ಯಾನಿ ಏತು ಅಪ್ಪೆಲ್ಲಡಕ್ಕೇನುವೆ ಇರ ಮಗಲಿಗೆ ತಾನೆ ಮೂಂಕೋಟೆ ಮಂತದ್ದು ಜರು ದಾಳಜ್ಜಿ ಸ್ವಾಮಿಲೆ ಆಲು ಕಾಲೇಜಿಗೆ ಪೋಪಾಲೆ ಆಲು ಕಾಲೇಜಿಗೆಲ್ಲ ಪೋಪಾಲು ಒಂಜಿ ದಿನ ಪೋದು ಪೊನ್ನನಿಗೆ ಗೋಶವಲ ಪಾಡುವಲ್ಲ ಅಪ್ಪಗನಿಗೆ ಗೊತ್ತಾಪಿನಿ ಪೋತಲು ಯೋಚನೆ ಮಂತದಾನ ನಮ್ಮ ಯೋಚನೆ ಮಂತದಾನ ಒಂಜಿ ಅಪ್ಪೆನ ತಾಳಿ ಓಲು ಪೋಡಾಯಿನಿ ರದೆ ಎಡುಪೋಡು
ಇನಿ ಬಂಗಾರಿಗೆ ರೇಟ್ ಜಾಸ್ತಿ ಆಯ್ಲಕ್ಕನೆ ತಾಳಿ ಉದ್ದ ಒಂದು ಪೋಂದು ವೈಪುನಕಲ ಅಂಚನೆ ಒಂದು ಯೋಚನೆ ಮಾಡ್ತದನ. ಭಾರತೀಯ ಪರಂಪರೆ, ಹಿಂದೂ ಶಾಸ್ತ್ರ, ಹಿಂದೂ ಆಚಾರ, ಹಿಂದೂ ವಿಚಾರ ಭಾಳ ಸೂಕ್ಷ್ಮವಾಯಿನಿಂಚಿನ ಎಡ್ಡೆ ಪ್ರಭಾವಪೂರಿತವಾಯಿನಿಂಚಿನ ನಿಸರ್ಗನ ಅರ್ಲಾವನಂಚಿನ ಪ್ರಕೃತಿನ ಬೆಳಗಾವನಂಚಿನ ಇಲ್ಲದೊಡಾಯಿ ನಂದಾದೀಪನ ಅರ್ಲಾವನಂಚಿನ ದೇವರಿಗೆ ದೀನ ತುಡರು ಸಮೇತ ನಿನ್ನೆ ಖರ್ಚಂದೆ ಅರ್ಲು ನಂಚಿನ ಕಾಲ ಯೋಚನೆ ಮನ್ಪುಗನಮ್ಮ, ಯೋಚನೆ ಮನ್ಪುಗ. ಕೈಟ್ ಕುಪ್ಪಿದ ಕಾಜಿ ಹೆಜ್ಜೆ ಮಾರ್ಯಾರ ಕಾಜೇ ಬಾಡುಜೇರ ಯೋಚನೆ ಮಾಡ್ತದನ. ಕಾರುಂಗಿಲ ಬಾರಿ ಪವಿತ್ರವಾಯಿನಂಚಿನ ಐಟಿಲ ತ್ರಿಪೂಟಿ ಹಿಡಿದು ಕಾರ್ದ ತುದಿ ಮುಟ್ಟ ಉಂಗುಷ್ಟ ಮುಟ್ಟ ಒಂಜಿ ಪಣ್ಣನ ವಚ್ಚಚ್ಚುಬಕ ತೇಜಸ್ಸದ ಪ್ರಭಾವ ಇಲ್ಲದೊಲ ಈ ಪೂರಾ ಸೌಭಾಗ್ಯನ ವೃದ್ಧಿ ಮನ್ಪುನಂಚಿನ ಧೀಮಂತಿಕೆದ ಧೀಶಕ್ತಿ ಅಲ್ನ ತರೆಯಡ್ದು ಕಾರು ಮುಟ್ಟಲ ಇತ್ತಿನಂಚಿನ ಎನ್ಮ ಸಂದುಲು ಪಂಚಭೂತೋಡು ಪಂಚಭೌತಿಕವಾಯಿನಂಚಿನ ಈ ಪ್ರಪಂಚಡು ಸೃಷ್ಟಿ ಆಯ್ನಂಚಿನ ಪ್ರತಿಯೊಂದು ಜೀವರಾಷ್ಟ್ರದ ಅಂತರ್ಶಸ್ತ್ರದ ಶಕ್ತಿ ಉಪ್ಪುನಿ ಅಪ್ಪೆನ ಕರ್ಮಾಡ್ದು ನೆನೆಪುದಿಲೆ. ಅದಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮೆ ಬಾರಿ ಪೊರ್ಲುಡು ಪಂಡಿರು ಎಡ್ಡೆ ಕರ್ಮ ಮಂತಂಡ ಎಡ್ಡೆ ಫಲ ಉಂಡು, ಹಾಳು ಕರ್ಮ ಮಂತಂಡ ಹಾಳು ಫಲ ಉಂಡು ಪನ್ಪುನ ಒಂಜಿ ಸಂದೇಶ ತೋಚ್ಪಾಯರಿಗೋಸ್ಕರ ಮಹಾಭಾರತ ಯೋಚನೆ ಮಂತದನ, ಯೋಚನೆ ಮಂತದನ. ನಮ್ಮ ಯೋಚನೆ ಮನ್ಪುಡೈನ ಕಾಲಸ್ಥಿತಿಗೆ ನಮ್ಮ ಮುಟ್ಟುದೈನಿ. ಮಂಗಳ ದ್ರವ್ಯ ಈ ಪ್ರಪಂಚದ ಪ್ರತಿಯೊಂದು ಶಕ್ತಿಯುತವಾಯಿನಿಂಚಿನ ಮಂಗಳ ದ್ರವ್ಯಡು ಸನಾತನ ಹಿಂದೂ ಧರ್ಮಡು ಬಚ್ಚಿಡೆ ಬಜ್ಜಯಿ ಪಿಂಗಾರ ತಾರಾಯಿ ಹರಿ ಈ ಸುವಸ್ತುಲು ಇಡೀ ತುಳುನಾಡದ ಭವ್ಯ ಪರಂಪರದ ಇತಿಹಾಸಡ್ ಸಿರಿ ಸೌಭಾಗ್ಯದ ಸಂಪತ್ತುಲು. ಈ ಸಿರಿ ಸೌಭಾಗ್ಯದ ಸಂಪತ್ತಿನ ಮಂಗಳ ದ್ರವ್ಯನ ಜನಪದಯವಾಯಿನಿಂಚಿನ ಭೂತಾರಾಧನೆ ಆಗಮ ಶಾಸ್ತ್ರ ಬರ್ಪುನೆರ್ದುಂಬು ಈ ಭೂತಾರಾಧನೆ ಜನಪದೀಯವಾಯಿನಿಂಚಿನ ಆರಾಧನೆಡು ಒಂಜಿ ಜನಸಾಮಾನ್ಯ ಕೂರ ಅರಿತಾರಾಯದ ಸಸ್ತಿಕಂದಿದು ಕೈ ಮುಗಿದು ದೈವ ದೇವರನ್ನು ಸುದಿತದು, ಗ್ರಾಮ ದೇವರನ್ನು ಸುದಿತದು, ಗ್ರಾಮದ ಸತ್ಯಲನ್ನು ಸುದಿತೊಂದು ಈ ದೇಶದ ಬತ್ತಿನ ವಾವ ದೇಶಗೆ ಆ ಧರ್ಮದೈವದ ಒಂಜಿ ಕೊಡಿರೆತ ಬುಲ್ಯನು ಪತೊಂದು ಪೋದು ಆ ಪ್ರಕಾರಡು ಏತೋ ಜನ ಸಮುದಾಯ ಅಭಿವೃದ್ಧಿ ಆಯ್ದೆ ಅಂಚಿನ ಇತಿಹಾಸಿನಂಚಿನಂಚಿನ ತುಳುನಾಡ ಮಣ್ಣದ ಚರಿತ್ರೆಡು ಈ ಮಂಗಳ ದ್ರವ್ಯದ ಅರ್ಥ ನಮಗೆ ಆತುಂಡ ಯೋಚನೆ ಮಂತು. ಮಂಗಳ ಕಾರ್ಯಕ್ರಮ ಮದ್ಮೆದ ದುಮ್ನಾನಿ ಮದಿರೆಂಗಿ ಮಧುಮಾಂಸ ಮದ್ಮೆದ ದೊಂಪದಾನಿ ಮಧುಮಾಂಸದ ಒಣಸು ದಾರೆ ಕಟೀಲಿಡು ಹಾಲಿಡು ಮಧುಮಾಂಸದ ಒಣಸು ವಾ ದರಿದ್ರ ಒಂದು ಸಮಾಜಗೆ ಯೋಚನೆ ಮಾಡ್ತಿದ್ದಾರೆ. ನಮ್ಮ ಮದ್ಮೆ ಅದು ಮಂಗಳ ಕಾರ್ಯಕ್ರಮ ಅಂಡ್ ಅಮಂಗಳನೆ ಮಂತೊಂಡ ಅಶಾಂತಿ ಅಸಮಾಧಾನ ಅತೃಪ್ತಿ ಪುಟ್ಟಿನಂಚಿನ ಮಕ್ಕಳು ಜೋಕುಲು ಸಮೇತ ಸರಿಯಾಯಿನ ಸ್ಥಿತಿಗತಿ ಇಜ್ಜಿ ಮಾನಸಿಕ ಸಮಾಧಾನ ಇಜ್ಜಿ ಇಲ್ಲದಲ್ಲೇ ತೃಪ್ತಿ ಇಜ್ಜಿ ಆನಂದ ಇಜ್ಜಿ ಜೋಕ್ಲೆ ಪನ್ಪುನ್ಲಕ್ಕೆ ಕೇನುಜ ಜೋಕಲ್ನ ನಡವಳಿಕೆ ಸರಿ ಇಜ್ಜಿ ಡ್ರಗ್ಸ್ ಮಾಫಿಯಾ ಮತಾಂತರದ ಜಾಲ ಐತ ಪಿರೋಡು ಬೆತೆ ಬೆತೆ ರೀತಿಯ ಅನಾಹುತಲು ಮತಿಭ್ರಮಣೆಲು ಈ ಕಲಿಗೋಡು ಬರ್ಪುನ ಕಾಲಸ್ಥಿತಿಡು ಇನಿ ಭಜನಾ ಮಂದಿರ ಸುಳ್ಯ ಪದೋಡ ಆತನಂದಿತ್ತುಂಡ ಪಿರಾಕದ ಹಿರಿಯಕುಲು ಭಕ್ತಿ ಶ್ರದ್ಧೆಡು ನಿಷ್ಠೆಡು ಅಕುಲು ಮಂತಿರಂಜಿನ ದಾಲಾಯಿಜ್ಜನಿನ ಕಾಲಡಲು ಸಮೇತ ಸ್ವಾಮಿನ ಸೇವೆ ಮಂತೊಂದು ಕೃತಾರ್ಥರಾಪುನಂಚಿನ ಆ ಸೌಭಾಗ್ಯದ ಪರಿಕಲ್ಪನೆ ಉಂಡತ್ತ ಅವು ಪುಣ್ಯ ಸಂಚಯದ ಪ್ರಕ್ರಿಯೆ ನೆನಪುದಿಲ್ಲ. ಯೋಚನೆ ಮಂತದನ ನಮ್ಮ ಯೋಚನೆ ಮಂತದನ ಜಾತಿದ ವ್ಯಾಮೋಹ ನಮಕ್ ಬುರ್ಚಿ ನೀತಿದ ವ್ಯಾಮೋಹನ ಪತ್ಯರುಂಗ ಈ ದೇಶದ ಸಾರ್ವಭೌಮತ್ವಕ್ಕೋಸ್ಕರ ಈ ದೇಶದ ಅಸ್ತಿತ್ವಗೋಸ್ಕರ ವಿಶ್ವದ ಕಲ್ಯಾಣಗೋಸ್ಕರ ವಿಶ್ವದ ಶಾಂತಿಗೋಸ್ಕರ ಈ ದೇಶ ಜಗದ್ಗುರು ರಾಷ್ಟ್ರ ನಿಕ್ಲೆ ಗೊತ್ತು ಪರ್ಯಾವು ಇಂಚೆಗು
ಪಡುಮಲೆದ ಗೆಜ್ಜೆಗಿರಿ ನಡತಿನಂಚಿನ ಮಲ್ಲ ಸತ್ಕರ್ಮರು ನಾರಾಯಣ ಗುರುಕುಲು ಈ ಜಗತ್ತಿಗೆ ಸಂದೇಶ ಕೊರಿಯರು ಅವಧೂತ ಪರಂಪರೆ ಸಂದೇಶ ಕೊರನು ಗೀರಿ ಪೂರಿ ಬೆತೆ ಬೇತೆ ಸನ್ಯಾಸ ಧರ್ಮದಿತ್ತಿನ ಪುರಾ ಪರಂಪರೆಯಲು ಬೆತೆ ಬೆತೆ ತತ್ವ ಸಿದ್ಧಾಂತ ಇತ್ತುಂಡಲ ಕಡಲಿಗೆ ಬರ್ಸದ ನೀರು ಎಂಚ ಆ ಪರ್ತೊಂದು ಪೋಪುಣ ಸೇರುನಿ ಕಡಲಿಗೆ ಆ ತತ್ವ ಕೊರನಂಚಿನ ಒಂದು ಮಲ್ಲ ಸಂದೇಶ ಅವು ಹಿಂದೂ ಧರ್ಮದ ನೆನಪುದಿಲ್ಲ ಅಪ್ಪೆಲ್ಲನ ಜನ್ಮ ಉತ್ಕೃಷ್ಟದಾಯೇ ಶಂಕರಾಚಾರ್ಯರು ರಮಣಾಚಾರ್ಯರು ನಾರಾಯಣ ಗುರುಕುಲು ನಿತ್ಯಾನಂದ ಸ್ವಾಮಿಲು ಎಂಚಿನ ಮಾ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸ ಮಾಮ ಆಧ್ಯಾತ್ಮಿಕ ಶಕ್ತಿದ ಮೌಲ್ಯ ಈ ದೇಶದ ಅಸ್ತಿತ್ವ ಇನ್ನೇನು ಪೂರ ವರ್ತಿನಂಚಿನ ಸ್ಥಿತಿ ತಿಂಡ ಈ ಗರ್ಭಡು ಇಂಚಿನ ಚೇತನರು ಪ್ರಕಟ ಆದಿತ್ತಿಂಡ ಇದಕ್ಕೆ ಕಾರಣ ಈ ಮಣ್ಣದ ಶಕ್ತಿ ಈ ಮಣ್ಣದ ಮಹಿಮೆ ಅವೇನು ನಮ್ಮ ಸ್ಮರಣೆ ಮನ್ಪುನಂಚಿನ ಕಾಲಸ್ಥಿತಿಡು ನಮ್ಮ ಜೋಕ್ಲೆಗೆ ಆ ಸಂದೇಶನು ಕೊರ್ಪುನಂಚಿನ ನಮ್ಮ ಪಿರಾಕದ ಹಿರಿಯಕಲು ಮಂತಿನಂಚಿನ ಸಾಧನೆ ಮಂತಿನಂಚಿನ ನಾಯಕಿಯರು ಈ ಭೂಮಿ ನೆಂಚ ದಾನ ಮಂತೇರು ಭಜನಾ ಮಂದಿರ ಅಕಲ ಪಿರಾಕಲು ಹಿರಿಯಕಲು ಮಂತಿನಂಚಿನ ಸಂಪಾದನೆ ಮಂತಿನ ಒಂಜಿ ಅಂಶಡು ಆ ಭವ್ಯ ಪರಂಪರೆಯನ್ನು ಬುಲೆಪಾವಡು ಧರ್ಮಶಾಸ್ತ್ರ ಸನ್ನಿಧಿಡು ಬರ್ಪುನ ಭಕ್ತಾದಿಲು ಮನ್ಪುನಂಚಿನ ಸತ್ಕರ್ಮದೊಟ್ಟಿಗೆ ಈ ದೇಶದ ಅಸ್ತಿತ್ವ ಅಯ್ಯಪ್ಪನ ಆ ನಾಮ ಸಂಕೀರ್ತನ ಮೂಲಕ ಒರಿಯೊಡು ಪನ್ಪುನ ಸಂದೇಶ ಕೊರ್ಪುನಂಚಿನ ಕೆಲಸ ಆತನ ನಿಕ್ಲಿಗೆ ಅರ್ಥ ಆತನ ಶಬರಿಮಲೆ ಸನ್ನಿಧಾನಡು ಅಯ್ಯಪ್ಪ ಘೋಷದ ಪ್ರಭಾವ ಏತುಂಡು ಗೊತ್ತುಂಡ ನಿಕ್ಲಿಗೆ ಇನ್ನು ಈ ದೇಶದ ಒವೇ ಭಯೋತ್ಪಾದಕ ಇಪ್ಪಡು ಒವೇ ಆಸುರಿ ಪ್ರವೃತ್ತಿ ಇಪ್ಪಡು ಒವೇ ಅನಾಚಾರ ನಡಪಡು ಅನ್ಯಾಯ ನಡಪಡು ಇನ್ನು ಅವೇನು ದೂರ ಮನ್ಪುನಂಚಿನ ಒಂದು ಶಕ್ತಿ ಇತ್ತಂಡ ಭಜನೆ ಸಂಕೀರ್ತನೆ ಯಾಗ ಯಜ್ಞಾದಿಲು ನೆನಪುದಿದೆ ಇನ್ನು ಶಬರಿಮಲೆಡು ಆ ಮುರಳೀರ್ದಿಂಚ ಆಯ್ನಂಚಿನ ಶರಣುಘೋಷ ಏತೋ ಭಕ್ತಾದಿಲು ಹೋದು ಆ ಗಿರಿಟ್ಟು ಪಣ್ಣಿನಂಚಿನ ಆ ಶರಣುಘೋಷದ ಪ್ರಭಾವ ಇಡೀ ವಿಶ್ವ ನಿನಗೆ ರಕ್ಷಣೆ ಮಂತೊಂದು ನೆನಪುದಿಲ್ಲ ಇಡೀ ವಿಶ್ವನ ರಕ್ಷಣೆ ಮಂತೊಂದು ಐಕ್ಯ ಭಾರತ ಜಗದ್ಗುರು ರಾಷ್ಟ್ರ ಒಂದುಂಡು ಯೋಚನೆ ಮಂತದಾರ ನಮ್ಮ ಜೋಕಲಿನ ಬಗ್ಗೆ ನಮ್ಮ ಜೋಕಲಿನ ಭವಿಷ್ಯತ್ತದ ಬಗ್ಗೆ ನಮ್ಮ ಯೋಚನೆ ಮಾಡ್ಪಡ ಇಂಚಿನ ಸಂದಿಗ್ಧ ಕಾಲಸ್ಥಿತಿಡುಲ್ಲ ಇನಿ ಅವಲವಲು ಬ್ರಹ್ಮ ಕಲಶ ಆಪಣು ಭಜನಾ ಮಂದಿರ ಆಪಣು ಕಾರ್ಯಕ್ರಮ ಆಪಣು ಸಮಾರಂಭ ಆಪಣು ಪೂರ ಆಪಣು ಆಡಂಬರನ ನಮ್ಮ ಬದುಕದ ಉದ್ದೇಶದಾಗ ಯೋಚನೆ ಮನ್ಪುವನ ಯೋಚನೆ ಮನ್ಪಡು ಇನ್ನು ನಮ್ಮ ಭಜನಾ ಮಂದಿರ ಮೂಲ ಕಟ್ಟದ ನನ್ನ ಸಭಾಭವನ ಆವಡು ಸಭಾಭವನದೊಟ್ಟಿಗೆ ಆಪುನ ಲೆಕ್ಕನೇ ಸಮಾಜಕ್ಕೆ ಒಂಜಾತ ಧರ್ಮ ಕಾರ್ಯ ಈ ಕ್ಷೇತ್ರದ ಸಂಸ್ಕಾರ ಕೊರಪುನಂಚಿನ ಜೋಕ್ಲೆಗೆ ನಮ್ಮ ಸಂಸ್ಕೃತಿನ ನಮ್ಮ ಸಂಸ್ಕಾರನ ನಮ್ಮ ಭವ್ಯ ಪರಂಪರೆನ ಮನ ಮುಟ್ಟು ಲೆಕ್ಕ ಮನ ತಟ್ಟು ಲೆಕ್ಕ ಇಲ್ಲದ ಅಪ್ಪೆಲೆಗೆ ಆ ಸಂಸ್ಕಾರ ಬದ್ಧತೆ ವಿಚಾರಧಾರೆಯನ್ನು ಕೊರ್ಪುನಂಚಿನ ಕೆಲಸ ಇನ್ನು ಭಜನಾ ಮಂದಿರಲು ದೇವಸ್ಥಾನಲು ಮಠ ಮಂದಿರಲು ಸಾಧು ಸಂತೇರು ಬ್ರಾಹ್ಮಣ್ಯಲು ಮನ್ಪುನ ಭಾರ್ಯಾತ ಅವಶ್ಯಕತೆ ಉಂಟು ಯೋಚನೆ ಮನ್ಪುಲೆ ಒಂಜಿ ಹಿಂದೂಲ್ನ ಇಲ್ಲಡು ಗಣೋಮ ಮಾಪನು ಕೇಳನೆ ಎರಡಲ್ಲ ಗಣೋಮದಾದ ಗಣೋಮದ ವಿಚಾರನೇ ಗೊತ್ತುಜ್ಜಿ ಮಾರಾಯರೆ ಗಣೋಮ ಅಂತ ಪಂಚಕಜ್ಜಾಯತಿಂದ ಐತೆ ಪ್ರತಿ ಒಂಜಿ ಪೂಜೆಡ್ಲ ಅರ್ಥ ಉಂಡು ಪ್ರತಿ ಒಂಜಿ ಪೂಜೆಡ್ಲ ವೈವಿಧ್ಯತೆ ಉಂಡು ಪ್ರತಿ ಒಂಜಿ ಪೂಜೆಡ್ಲ ಸತ್ವಗಳು ಉಂಡು ನೆನಪುದಿಲ್ಲ ಇನಿ ಭಜನಾ ಮಂದಿರದುಲೈ ನಾಮ ಸಂಕೀರ್ತನೆ ದೇವರನ ಪ್ರಾರ್ಥನೆಗೆ ಮಾತ್ರ ಆ ಜಾಗ ತಂದೆ ಆ ಜಾಗದ ಪವಿತ್ರತೆಯನ್ನು ದೇವಸ್ಥಾನದ ಪವಿತ್ರತೆಯನ್ನು ಒರಿಪುನ ಕೆಲಸ ಪ್ರತಿ ಒರಿ ಹಿಂದೂನ ಜವಾಬ್ದಾರಿ ನೆನಪುದಿಲ್ಲ ದೇವಸ್ಥಾನದೊಲೈ ಭಜನಾ ಮಂದಿರದೊಲೈ ವ್ಯತಿರಿಕ್ತವಾದ ರಾಜಕೀಯ ಪಾತ್ರನ ಜಾಗೇನೆ ಹತ್ತವು ದೇವರನ ಪೂಜೆ ಅನಾಗ ಭಜನೆ ಅನಾಗ ಗಂಭೀರತೆ ದೇವರನ ಧ್ಯಾನ ಮನ್ಕೊಡು ಪೂಜೆ ಆದ ಆಚಾರ್ಯರು ಪ್ರಾರ್ಥನೆ ಮನ್ಪುನಾಗ ಐತ ಒಂಜೊಂಜಿ ಅಕ್ಷರದ ಪ್ರಾರ್ಥನದ ಒಂಜೊಂಜಿ ಅಕ್ಷರ ನಮ್ಮ ಮನನ ಮನ್ಪೊಡು ಐತೊಟ್ಟಿಗೆ ನಮ್ಮ ಮನಸ್ಸು ತಲ್ಲೀನ ಮನ್ಪೊಡು ತಲ್ಲೀನ ಮಂತಿನ ಒಟ್ಟಿಗೆ ಆ ಜಾಗೆಡು ಪ್ರಭಾವಲೆ ಉತ್ಪತ್ತಿ ಆಪಿ ಆ ಪಾವಿತ್ರತೆ ಹೆಚ್ಚೊಂದು ಪೋಪುನು ಆ ಪಾವಿತ್ರತೆ ಹೆಚ್ಚೊಂದು ಪೋಯ್ ಲೆಕ್ಕನೆ ನಮ್ಮ ಉಲೆಡ್ಲ ಒಂಜಿ ಪಾವಿತ್ರತೆಯಲ್ಲಿ ಹೆಚ್ಚುನಂಚಿನ ಶಕ್ತಿ ಆಧ್ಯಾತ್ಮಿಕವಾದ ಆ ಜಾಗೃತಿನ ಮನ್ಪುನಂಚಿನ ಕೆಲಸ ಉಲೈದ ಪಾವಿತ್ರತೆ ನಮ್ಮ ಉಲೈಡುಪ್ಪನ ಪಾವಿತ್ರತೆಯನ್ನು ಹೆಚ್ಚವನ ಕೆಲಸ ಮನ್ಪು ಅಪಗವು ಸಿದ್ಧಕ್ಷೇತ್ರ ಸಿದ್ಧಿಕ್ಷೇತ್ರ ಆಪಿನ ಐಕೋಸ್ಕರ ನಿಕುಲು ಒಳ್ಳೆ ಪೋಂಡಲ್ಲ ಭಜನಾ ಮಂದಿರ ಪೋಲೆ ದೇವಸ್ಥಾನ ಪೋಲೆ ಮಠಕ್ಕೆ ಪೋಲೆ ಆ ಪವಿತ್ರತೆಯನ್ನು ಒರಿಪಾಲೆ
ಅವಳು ಪೂಜೆ ಅನ್ನಾಗ ಮೊಬೈಲ್ ಒತ್ತುನಿ, ಪ್ರಾರ್ಥನೆ ಮನ್ಪುನಾಗ ಮೊಬೈಲ್ ಒತ್ತುನಿ, ಅವಳು ಪ್ರಾರ್ಥನೆ ಪೂಜೆ ಅಪ್ಪನಾಗ ಲೋಕಾಭಿರಾಮ ಪಾತಿರುನಿ. ಬಿಲ್ಕುಲ್ ಮನ್ಪಡೆ ಓಲ್ಲ ಒಂದು ಅನರ್ಥಕ್ಕೆ ಕಾರಣ ಆತನು. ಭೂಮಿದ ತಾಪ ಹೆಚ್ಚಾವೊಂದುಂಡು, ಮನುಷ್ಯನ ತಾಪ ಹೆಚ್ಚಾವೊಂದುಂಡು, ಮತಿಭ್ರಮಣೆ ಕ್ಷಣ ಕ್ಷಣ ಹೆಚ್ಚಾವೊಂದುಂಡು, ಮತೀಯವಾದವರು ತಲೆದವರೊಂದು ಪುನಂಚಿನ ಸಂಘರ್ಷಲು ಹೆಚ್ಚಾವೊಂದುಂಡು. ನಮ್ಮ ಯೋಚನೆ ಬಂತಲ್ಲ ಇಂದೆಕ್ಲ ಕಾರಣ ಉಂಡು. ಅದಕ್ಕೋಸ್ಕರ ಪನ್ಪುನಿ ನಿಖುಲ್ ಮನ್ಪುನ ಪ್ರಾರ್ಥನೆ ಮಂದಿರ, ನಿಖಿಲ ಕುಟುಂಬದ ಆರಾಧನೆ, ದೈವದೇವರನ ಆರಾಧನೆ, ಮುಡಿಪದ ಆರಾಧನೆ, ನಾಗದೇವರನ ಆರಾಧನೆ, ಆ ಜಾಗಡ್ಲ ನಿಖುಲು ಪಾವಿತ್ರತೆಯನ್ನು ಕಾಪಾಡು. ಅವಳು ಸಂಘರ್ಷ ಅಂತ ವಿಕೃತ ಮನೋಭಾವಂದಿ ಒಂದತ್ತು ಎಡ್ಡೆ ಮನಸ್ಸಂದಿ ಒಂದು ಕರ್ಮ ಮನ್ಪುಲೆ. ನಿಖಿಲ ಕುಟುಂಬದ ಪಿರಾಕದ ಹಿರಿಯಕರು ನಮ್ಮೊಂದು ಮಂದಿರ ದೈವದೇವರನ ಆರಾಧನೆ ಮನ್ಪುನಾಗ ಎಡ್ಡೆ ಮನಸ್ಸುಡು ಮನ್ಪುಲೆ, ಎಡ್ಡೆ ಭಾವನೆಡು ಮನ್ಪುಲೆ, ಕುಟುಂಬಗೆ ಎಡ್ಡೆ ಅವಡು, ದೇಶಗೆ ಎಡ್ಡೆ ಅವಡು, ರಾಷ್ಟ್ರಗೆ ಎಡ್ಡೆ ಅವಡು ಯೋಚನೆ ಮನ್ಪುಲೆ. ಇಲ್ಲದ ಹೊರತು ಒಂಜಿ ಹೊರ್ತಾಣಲ್ಲ ಇಲ್ಲ ದೂರ ಇತ್ತಿನಕ್ಕಲು ಒಟ್ಟಿಗೆ ಕೊಲ್ಲುವುದು ಆಹಾರ ಸೇವನೆ ಮನ್ಪುಲೆ. ಒಂದು ಸನಾತನ ಹಿಂದೂ ಧರ್ಮದ ಮಲ್ಲ ಶಕ್ತಿಯ ಪ್ರಭಾವ ಪುನಂಚಿನ ವ್ಯವಸ್ಥೆ ಲಡ್ಡು ಪೊರ್ತು ಇಲ್ಲದೊಲೈ ಕಾಣಬೇಕ ಪ್ರಾರ್ಥಕಾಲ ಒಟ್ಟಿಗೆ ಕೊಲ್ಲುದು. ಓಂ ನಮಃ ಶಿವಾಯ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಓಂ ನಮೋ ಭಗವತೆ ವಾಸುದೇವಾಯ, ಹರಿನಾಮ ಸಂಕೀರ್ತನೆ. ಈ ದೇಶಕ್ಕೋಸ್ಕರ, ವಿಶ್ವದ ಕಲ್ಯಾಣಕ್ಕೋಸ್ಕರ ಇವರು ಪ್ರತಿನಿತ್ಯ ಪ್ರಾರ್ಥನೆ ಮನ್ಪುನ ಭಾರಿ ಆತ ಅವಶ್ಯಕತೆ ಉಂಟು. ದುಂಬ ಬರ್ಪುನಂಚಿನ ದುರಂತಲು ದುರಿತಗಳು ನಮ್ಮ ಇತ್ತೆನೆ ಸಾಧನೆ ಮನ್ಪುನ ಭಾರಿ ಆತ ಅವಶ್ಯಕತೆ ಉಂಟು. ನಿಖಿಲ ಜೋಕರು ವಿದ್ಯಾರ್ಥಿಗಳಿಗೆ ಪೋನಾಗ ಶಾಲಾ ಕಾಲೇಜಿಗೆ ಉಪ್ಪುನ ಆಣುಲಾವಡು ಪಣ್ಣುಲಾವಡು ಅತ್ತಂಡ ಮೊಬೈಲ್ ಆಪುನಂಚಿನ ಹಮಾಂತರಡಾವಡು ಪ್ರತಿ ಇಲ್ಲದಕ್ಕೂ ನಿಗದಿ ತೊನ್ನ ಭಾರಿ ಆತ ಅವಶ್ಯಕತೆ ಉಂಟು. ಭಾರಿ ಆತ ಅವಶ್ಯಕತೆ ಉಂಟು. ಇದಕ್ಕೆ ನಮ್ಮ ಎಚ್ಚರ ಆವಡ ಆಯ್ನಂಚಿನ ಅವಶ್ಯಕತೆ ಉಂಟು. ಈ ಕಾರ್ಯಕ್ರಮ ಭಾರಿ ಪೊರ್ಲುಡು ನಿರ್ಣಯ ಈ ಚಿಂತನೆ ಮಂಥನ ಭಾರಿ ಪ್ರಾಸ್ತಾವಿಕತೆ ಪಂಡೇರೆ ಪೂರೆಲ್ಲ ಒಂತೆ ಜಡಟ್ಟಿದ್ದೇರೆ ಜಡ ಐನಂಚ ನಮ್ಮ ಪಂಥನ ಭಾವನೆ, ನಮ್ಮ ಕ್ಷೇತ್ರ, ನಮ್ಮ ಭಜನಾ ಮಂದಿರ, ನಮ್ಮ ದೇವಸ್ಥಾನ, ನಮ್ಮ ಗ್ರಾಮದ ಶಾಲೆ, ನಮ್ಮ ಮಠಗಳು, ನಮ್ಮ ಸ್ವಾಮೀಜಿ, ಜಾತಿಗೆ ಸ್ವಾಮೀಜಿ ನೀತಿದ ಸ್ವಾಮೀಜಿ, ಇಡೀ ದೇಶದ ಸಾರ್ವಭೌಮತ್ವವನ್ನು ಒಲಿಪದೆ ಈ ಮನಸ್ಸಿಗೆ ನಮ್ಮ ಅನಾವರಣ ಮನಸ್ಸಿನ ಅವಶ್ಯಕತೆ ಉಂಟು. ಐಕ ದೇವರ ಶಕ್ತಿ ಕೊಡುವ ಪ್ರಾರ್ಥನೆ ಮಂತದ್ದು ಮುಂದೆ ತುಂಬ ಆಪುನಂಚಿನ ಎಲ್ಲೆಮುಟ್ಟ ಆಪುನ ಕಾರ್ಯಕ್ರಮ ಎಡ್ಡೆ ರೀತಿಯಲ್ಲಿ ನಡಪಡೆ ಐಕ ದಿಕ್ಕಿನಂಚಿನ ಅವಕಾಶವೇನು ಅನಾವರಣ ಮನ್ಪನೆ ದೇವರ ಶಕ್ತಿ ಕೊಡುವುದು. ಅರಣ್ಯಾಧಿಕಾರಿಗಳು ಮೂರು ಪಿರಾಕಡು ಎಡ್ಡೆ ಸಂದೇಶ ಅಯ್ಯಪ್ಪ ದೇವರು ಕೊಡ್ತಾರೆ. ಕಾನನವಾಸ ಅಯ್ಯಪ್ಪ ದೇವರು ಮೂಲು ಪ್ರತಿಯೊಂದು ಅಧಿಕಾರಿ ವರ್ಗದಗಳು, ಉದ್ಯೋಗಸ್ಥರು, ಉದ್ಯಮ ಕ್ಷೇತ್ರದಗಳು, ವ್ಯವಹಾರ ಕ್ಷೇತ್ರದಗಳು ಏರೇರು ಭಕ್ತಿ ಶ್ರದ್ಧೆಡು ಆ ಹರಿನಾಮ ಸಂಕೀರ್ತನದ ಸೇವೆಯನ್ನು ನಿರಂತರವಾದ ಮಂತೊಂದು ಬರ್ಪೆರ ಆತೇ ಬೆಳಗಾವನಂಚಿನ ಮಾಮಲ ಶಕ್ತಿ ಈ ನೆಲೆಟುಂಡು ದುಮ್ಮದ ದಿನಟು ಈ ಸಭಾಭವನದ ಕೆಲಸದ ಮಂತ್ರದ ಅವಲ ಒಂಜೆ ಎಡ್ಡೆ ಮೂರ್ತಡು ಲೋಕಾರ್ಪಣೆ ಆದ ಒಂಜೆರೆ ವರ್ಷದೊಲೈ ಅತ್ತಂಡ ವರ್ಮ ತಿಂಗಳದೊಲೈ ಮೂಲ ಸಭಾಭವನ ಪುನಂಚಿನ ಯೋಗ್ಯತೆದ ಶಕ್ತಿ ಈ ಮಣ್ಣಡು ಉಂಡೊಂದು ಪನೊಂದು ಜೀವನಡು ಬದುಕಿನಾಥ ದಿನ ಎಡ್ಡೆಯನ್ನು ಬಯಸಿ ಪೂರೆಲ್ಲ ನಿಖಲ್ನಕ್ಕಲೊಂದು ನೆನಪು ಮತ್ಸರ ಮನ್ಪೊಚ್ಚಿ ಎರಲ ಎಡ್ಡೆ ಕೆಲಸ ಮನ್ಪನಾಗ ಎಡ್ಡೆ ಮನಸ್ಸುಡು ಎಡ್ಡೆ ಭಾವನೆಡು ಎಡ್ಡೆ ರೀತಿಡು ಉಪ್ಪರೆ ಪ್ರಯತ್ನ ಮನ್ಪು ನನರೇನ ಬಗ್ಗೆ ನೇ ಚಿಂತನೆ ಮನ್ಪು ಹಿಡ್ದು ನಿಖಲ್ನ ಇತ್ತಿನಂಚಿನ ಸುರುಕು ಹಾಳನ್ನು ದೆಪ್ಪರೆ ನನವರೇನ ಎಡ್ಡೆನು ಒಂದು ಪ್ರಯತ್ನ ಮನ್ಪು ನನವರೇನ ಹಾಳೆಡ್ಲ ಎಡ್ಡೆನು ತುಯರೆ ಸಾಧ್ಯಪ್ಪನಂಚಿನ ಮನಸ್ಸನ್ನು ದೇವಲ್ಲೇ ಒಂದು ಹಿಂದುತ್ವದ ಶಕ್ತಿ, ಒಂದು ಹಿಂದುತ್ವದ ಮೌಲ್ಯ ಇನ್ನಿತ ಅವಶ್ಯಕತೆ ಇನ್ನಿತ ಸಮಾಜದ ಉಂಡು. ಅಂಚಾದಪ್ಪನಾಗ ಪೂರ್ಯರ್ನ ಪ್ರೀತಿ ಮನ್ಪುಲೆ, ನಿಸರ್ಗನ ಪ್ರೀತಿ ಮನ್ಪುಲೆ, ಜೋಕ್ಲೆಗೆ ಎಡ್ಡೆ ಅವಕಾಶ ಎಡ್ಡೆ ಬದುಕನ್ನು ಕೊರಲೆ, ತಿನ್ಪುನೇ ತಿನ್ನೆ, ತಿನ್ಪುಲೇಕನೇ ತಿನ್ನೆ, ಆಹಾರ ಪದ್ಧತಿಯನ್ನು ಸರಿಯಾದ ರೋಗ ನಿರೋಧಕ ಶಕ್ತಿ ಹೆಚ್ಚೋಡೊಂದಿತ್ತಂಡ ನಮ್ಮ ಪೂರ್ವಜರು ಯತು ಸಂಬಂಧವಾದ ತಿನ್ಪುನಂಚಿನ ಆಹಾರ ಪದ್ಧತಿ
వావా సమయాడు వావా పలులు బర్పుండ వావా తరకారీలు బర్పుండ ఆ ఋతు సంబంధమైన ఆహార సేవನೆ ಮನ್ಪುಲೆ ಕಾಣ ತಿಂಡನ ಮಧ್ಯಾಹ್ನ ತಿಂಡ ಬಯ್ಯ ತಿಂಡ ರಾತ್ರಿ ಆಯ್ತ ಮಧ್ಯಡು ಆಯ್ನಾತ್ ನೀರು ಪರ್ಲೆ ಬೆಚ್ಚೆ ನೀರು ఒక బయ్యాడు ಬೆಚ್ಚೆ ನೀರು ಪರ್ಪುನ ಬೇತಂಡ ಗೊತ್ತು ಎಲ್ಲರೂ ಬೆಚ್ಚೆ ನೀರು ಬನ್ನ ಖುಷಿ ಬಯ್ಯದ ಬೆಚ್ಚೆ ನೀರಿನ ಕಡಿಮೆ ಮನ್ಪು ಹಾಲು ಮನ್ಪೇರೆ ದುಡ್ಡುದ ಚಿಂತೆ ಮನ್ಪೋಚಿ ದಯಪಣ್ಣ ಪ್ರತಿ ಇಲ್ಲಡ್ಲ ಬೊಡಿತಿನಂತ ದುಡ್ಡು ಉಂಡು ನಿಕುಲು ಕರೆನ್ಸಿಗೆ ಪಾಡುನ ದುಡ್ಡುನು ವರ್ಷಾಂದಿನ ಅನರ್ಥ ಪಾಡ್ದು ಪಾತೆರ್ದು ಹಾಳು ಮನ್ಪುನ ಆ ಕರೆನ್ಸಿದ ದುಡ್ಡುನು ಒರೆಪಾಡಲ ಸಾಧ್ಯ ಉಂಡು ಹಾಲು ಮನ್ಪೇರೆ ಅಂಚನೆ ನಿಕಲು ಇಲ್ಲಡು ಲೆಕ್ಕಡ್ದು ಮಿತ್ತು ಮೊಬೈಲ್ ಉಂಡು ಒಂಜಿ ಇಲ್ಲಡು 5 ಜನ ಎತ್ತಿನ 10-15 ಮೊಬೈಲ್ ಉಪ್ಪು ಅತ್ತನ ಮಲಮಲ್ಲ ರೇಟದ ಮೊಬೈಲ್ ಉಪ್ಪು 50,000 1 ಲಕ್ಷದ ಮೊಬೈಲ್ ದೀವನು ಅವೇನು ಪೂರವಂತ ಕಡಿಮೆ ಮಂತದ್ದು ಐತ ದುಡ್ಡನ್ನ ಸಭಾಭವನ ಪಾಡಂಡ ಏತಲ ಉರಿಪಾವಲಿ ಸರಿಯಾದ ಅರ್ಥ ಮನ್ಪುಲೆ ಹಿತ ಬಳಕೆ ಮಿತ ಬಳಕೆ ಮನ್ಪುಲೆ ನಿಖಿಲ ಇಲ್ಲಡ ಆಹಾರ ಬೇಯಿಸ ಅಂಡಲ ಅವೇನು ವ್ಯರ್ಥವಾದ ದಕ್ಕುಲೆಕ್ಕ ಆಹಾರ ಬೇಯಿಸಾವಚ್ಚಿ ಐಟಿಲ ಆ ಒಂಜಿ ಪುಂಡಿ ದಕ್ಕಂಡ ಈ ದೇಶಕ್ಕೆ ನಷ್ಟ ಒಂಜಿ ಜೀವರಾಶಿಗೆ ತಿನ್ಪುನ ನಷ್ಟ ಅದು ಪೋಡ್ತೊಂದು ಯೋಚನೆ ಮನ್ಪುಲೆ ಆ ರೀತಿ ಸದುಪಯೋಗ ಮಂತದ್ದು ನಿಖಿಲ್ನ ಕುಟುಂಬಡು ಕಷ್ಟಡು ದುಃಖಡು ರೋಗ ರುಜಿನಡು ಇತ್ತಿನಕ್ಲಿಗೆ ಸಹಾಯ ಮನ್ಪುನ ಮನೋಭಾವನ ಉರಿಪಾಲಿ ಇನ್ನು ದೇವಸ್ಥಾನ ಭಜನಾ ಮಂದಿರ ಖಾಲಿ ಪೂಜೆಗೋಸ್ಕರ ಆಯಾರ ಬಲ್ಲಿ ಪ್ರತಿ ದೇವಸ್ಥಾನ ಪ್ರತಿ ಭಜನಾ ಮಂದಿರ ಪ್ರತಿ ಕುಟುಂಬದ ಟ್ರಸ್ಟ್ ಮನ್ಪುಲೆ ಒಂಜಾತು ದೊಡ್ಡನು ಒರಿಪಾಲೆ ನಿಖಲ್ನ ಪರಿಸರಡು ನಿಖಲ್ನ ಕುಟುಂಬಡು ಏರು ಹಿಂದುಲುಲ್ಲೇರ ಬಂಗಡುಲ್ಲೇರ ಅಕ್ಲೆಗೆ ಸಾಕಾರ ಕೊರ್ಪುನಂಚಿನ ಸಹಾನುಭೂತಿ ಕೊರ್ಪುನ ಒಟ್ಟಾರೆ ಖರ್ಚು ಮನ್ಪೋಚು ಬೊಡಿತ್ತಿನಾತೆ ಖರ್ಚು ಮನ್ಪುಲೆ ಬೊಡಿತ್ತಿನಾತು ಕಟೌಟು ಪಾಡುವರು ಆ ಕಟೌಟುನು ಅಂತ ಕಡಿಮೆ ಮಂತದ್ದು ಐಟೆಲ್ಲ ದುಡ್ಡು ಒರಿಪಂಡ ಪಾಪದಕ್ಲಿಗೆ ಮದ್ಮ್ಯಾಪುನಕ್ಲಿಗೆ ಸಹಾಯ ಮನ್ಪೋಲಿ ಎಡ್ಡೆ ಕೆಲಸ ಮನ್ಪೋಲಿ ಏತೋ ಎಡ್ಡೆ ದಾನ ಧರ್ಮ ಮನ್ಪರೆ ಈ ಹಿಂದುತ್ವಡು ಭಾರಿಯಾತ ಶಕ್ತಿ ಉಂಡು ಪನೊಂದು ನಿಕ್ಲೆ ಪೂರ ಹೆಡ್ಡೆ ಆವಡು ಹೆಚ್ಚು ಪಾತಿರ್ನ ಸಮಯ ಮೀರೊಂದು ನನ್ನ ಸಂಸ್ಕೃತ ಕಾರ್ಯಕ್ರಮ ಉಂಡು ಎಲ್ಲರ ಕಾರ್ಯಕ್ರಮ ನಾನು ನಡುಮುಂಜಿದಿಂಥ ಕಾರ್ಯಕ್ರಮಡು ಏನು ಸಕ್ರಿಯವಾದ ಮೂಲು ಇದ್ದುದ್ವೆ ಎನ್ನ ಕಾರ್ಯಕ್ರಮದ ಒಟ್ಟ ಇಂಚೆನೆ ಒಂಜಿ 4 ಕಡೆಟ್ ಒಂಜೇ ಸಮಯಡು ಯಮನೆ ಇತ್ತದಾಪುನ ಕಾರ್ಯಕ್ರಮ ಇನ್ನು ಬೆಳ್ತಂಗಡಿ ಇಲ್ಲ ಒಂಜಿ ಮೂಜಿ ಕಡೆಟ್ ಎಂಕ್ಲ ವಿಟ್ಲದ ಅಯ್ಯಪ್ಪ ದೇವಸ್ಥಾನದ ಕೆಲವು ಕಡೆಟ್ಲ ಇಂಚಿನೇ ಒಂಜಿ ಹೊಣೆಗಾರಿಕೆ ಎತ್ತಿನ ರಾತ್ರ ಹೆಂಗೆ ಸಕ್ರಿಯವಾದ ಪಾಲ್ಪಾಡೆ ರಾಯಜುಂಡಲ ಸಭಾಭವನ ಆಪುನೇಟ ನಿಖಲ್ನೊಟ್ಟಿಗೆ ನಮ್ಮ ಖಂಡಿತವಲ್ಲ ಐಕ ಆಯ್ನಾತ್ ಎಂಕ್ಲೇರ್ದ ಕ್ಷೇತ್ರದ ಆವಡು ಭಕ್ತೇರ್ದ ಆವಡು ದೇಣಿಗೆ ಸಂಗ್ರಾಮ ಅಂತದ್ದು ಈ ಸಭಾಭವನನ್ನು ಕೋಡಿ ಎತ್ತಾವನ ಪ್ರಯತ್ನ ನಿಖಲ್ನೊಟ್ಟಿಗೆ ಏಪಲ ಉಲ್ಲ ಅಂದು ಪನ್ನದೆ ఒక ನಮ್ಮ ಜಯಂತಿ ನಡುಬೈಲ ಅಧ್ಯಕ್ಷರು 6 ಅಧ್ಯಕ್ಷರ ತಯಾರಿದ್ದಾಳೆ ಎಂಕಲ ಊರುಡು ಒಂಜಿ 6 ಅಧ್ಯಕ್ಷರ ಆವಡಿತ್ತು ಅಲ್ತದ್ದು ಜಾರಿ ಜಾರದಿ ಯಾನು ಇಡೆ ಬನ್ನಾಗ ಮೀಟಿಂಗ್ ದಾನಿ ಜಯಂತಣ್ಣನ ಮಂತೆ ಜಯಂತಣ್ಣನ ಆವಡು ಬಂದಾರನ ಮಿತ್ತು ಒತ್ತಡ 28 ವರ್ಷದ ಆಧ್ಯಾತ್ಮ ಜೀವನಡು ಎಂಕಿನ ಕ್ಷೇತ್ರದ ಹೆಂಚಿನೇ ಬರಡು ಎಂಕುಲು ಹೆಂಚಿನೇ ಕಷ್ಟ ಒಪ್ಪಾಡು ಪನ್ರೇಜ್ ಕೇನೆರೇಜ್ ಎರಡಲ ಕೇನೆರೇಜ್ ಅವು ಮನ್ಪುಲಿ ಒಂದು ಸೇವೆ ಮನ್ಪುಲಿ ಎಂಚಿ ಎಂಕುಲು ಪನ್ಪು ಲೆಕ್ಕಲೇಜ್ ಎಂಕು ದೀಕ್ಷಕರ್ನ ಭೂತೇಶಾನಂದ ಮಹಾರಾಜರು ದೀಕ್ಷಕರ್ನಾಗನೇ ಬಂತಾರೆ ಭಕ್ತೇರಡ ಕೇಂದ್ರ ಬಲ್ಲಿ ದುಡ್ಡುಗು ಡಿಮಾಂಡ್ ಮನ್ಪರ ಬಲ್ಲಿ ದುಡ್ಡುನು ಸಂಗ್ರಹ ಮನ್ಪರ ಬಲ್ಲಿ ಬತ್ತಿನೇನು ಪುರ ದಾನ ಮನ್ಪುರ ಎರಡಲ ಕೇನರ ಬಲ್ಲಿ ಬಂದು ಕೊರೋನಾದ ಬಗ್ಗೆ ಕೊಂಚ ಮಲ್ಲ ಒತ್ತಡ ಕ್ಷೇತ್ರ ಯಾನು ಜಯಂತಿರ್ನ ಇಲ್ಲಡೆ ಪುನಃ ಜಯಂತಿರ್ಲಿ ಯಾನು ಮುಂಜೆ ಲೆಕ್ಕ ಆತ ಆ ಸಂದರ್ಭ ಸಮೇತ ಜಯಂತಿರು ಎಂಕಲ ಕ್ಷೇತ್ರಕ್ಕೆ ಬರ್ತದೆ ಆ ಒಂಜಿ ಕ್ಷೇತ್ರದ ಅನ್ನದಾನಡು ಭಾರಿಯಾತ ಸಹಭಾಗಿತ್ವವನ್ನು ವಹಿಸಿದ್ದು ಸ್ವತಃ ಆರೇ ಅವೇನು ಸುವಸ್ತನ ಸಮರ್ಪಣೆ ಮಂತದೇರೆ ಬಹುಶಃ ನೇತೃತ್ವ ಜಯಂತಣ್ಣನ ನನ್ನ ಸಭಾಭವನಡ್ಲ ಆಪುನೆಟ್ಲ ಆರು ನಮ್ಮೊಟ್ಟಿಗೆ ಪೂರ ನಮಲಾಯ್ತು ಪೂರ ಇತ್ತು ಇತ್ತಿನ ಪೂರ ಇತ್ತದು ಈ ಕಾರ್ಯಕ್ಕೆ ಕೈ ಜೋಡಿಸಿಗ ಅಯ್ಯಪ್ಪ ಸ್ವಾಮಿ ನಾವು ಸಂಕಲ್ಪ ಆರ್ನ ಸೇವೆ ನಮ್ಮ ಜೀವನದ ಉಸಿರು ಪನ್ಪುನ ದೃಷ್ಟಿಡು ಏನು ಪನೊಂದಿಲ್ಲ ಖಂಡಿತ ಅವು ಯಶಸ್ವಿಯಾದ ಕೂಡ್ದು ಬರ್ಪುಣು ಐಕ್ಯ ದೇವರು ಶಕ್ತಿ ಕೊಡೊಂದು ಪ್ರಾರ್ಥನೆ ಮಂತದ್ದು ಪೂರ್ಯರೆಗ್ಲ ಎಡ್ಡೆ ಆವಡು ಎಂಕೊಂಜಿ ಭಜನೆ ಪನ್ಪುನ ಅಭ್ಯಾಸ ಅಂಚಾದ ಪುನಃ ಪೂರ್ಯರ್ಲ ಭಜನೆ ಪನ್ ಒಂಜಿ ಕಡೆ ಹರಿಕತೆ ಹೊಂದಿತ್ತೇವೆ ಭಾರಿ ಜನ ಸೇರ್ದಿತ್ತೇವೆ ಹರಿದಾಸರ್ನ ಹರಿಕತೆ ಕಡೆ ಮುಟ್ಟಾನಗ ಪೂರ ಲಕ್ಕದ ಪೋಯಿರಿತ್ತೆ ನನ್ನ ಹೆಚ್ಚ ಪಾತ್ರ ನನ್ನ ಪರಿಸ್ಥಿತಿ ಅವು ಆತ ಪೊರ್ತನಾಗ ಒರಿ ಕುಲ್ದಿತ್ತೇರು ಹರಿದಾಸರ್ನ ಹರಿಕತೆ ಆಯ್ನೆ
ಹರಿದಾಸರು ಭಾರಿ ಖುಷಿಯ ಪಂಡೇರು ಹರಿದಾಸರು ಮಗ ಈ ಕಡೆ ಮುಟ್ಟೆನ್ನಾರ ಹರಿಕತೆ ಆಯ್ನತ ಕುಲ್ದಿತ್ತಾತ ಅಪಗ ಆಯ ಜವಣೆ ಪಂಡೆ ಹರಿದಾಸರೇ ಯಾ ನೀರಿನ ಹರಿಕತೆ ಕೇಂದ್ರ ಕುಲ್ದಿನತ್ತೆ ಈರು ಕುಲ್ದಿನ ಪಜೆ ಎನ್ನ ಇಲ್ಲದ ಕೊನೆಯರ ಕುಲ್ದಿನ ಅಂಚ ನನ್ನ ಅಂಚಾಯರ ಬಲ್ಲಿ ನೀನು ಎಂಚಿನ ಪೂರ ಪಂತೆನ ಅವಿನ ಜೀವನಡು ಪಾಲಿಸಿರ ಪ್ರಯತ್ನ ಮಂತನು ಅಪ್ಪೆಲೆಡ ಐನು ಸೌಭಾಗ್ಯದ ವಿಚಾರ ಅಂತಂತೆ ಎಲ್ಲರ ದಿಂಚ ಏರು ಸ್ಟಿಕ್ಕರ್ ಪತ್ತವರ ಅಕುಲು ಪೂರ ಕುಂಕುಮ ಪಾಡೋನು ನನ್ನ ಜೀವನಡು ನಿಕುಲು ಕುಂಕುಮ ಪಾಡೋನು ಮಾತ್ರ ಪಾಡುನಕ್ಲೇನು ಪೂರ ಪಾಡಿರ ಬೊಕ್ಕ ಪುಡೊಂಜಿ ಪಂಡ್ರೆಯನ್ನು ಮರೆತುಕೊಂಡು ಕುಂಕುಮ ಪ್ರಸಾದ ದೇವೇರ್ನ ಪ್ರಸಾದ ಪಾಡುನ ಜಾಗನೇ ಬೆತ್ಕಲದ ಮಧ್ಯೆ ಇತ್ತೆ ಬೆತ್ಕಲೆ ಇಜ್ಜಿ ಆಟದ ಕುಲು ಬರ್ಚಿಲೆಕ್ಕ ನಲಿಕೆದ ಕುಲು ಬರ್ಚಿಲೆಕ್ಕ ಭೂತದ ಕುಲು ಬರ್ಚು ವಾವಾ ನಮನದ ವೇಷ ಅವೇನು ಪೂರ ಬುಡ್ದು ನಿಕ್ಲು ಅಪ್ಪೆಲ್ಲ ಸರಿಯಾದ ಬೆತ್ಕಲೆ ಪಾಡ್ದು ದೇವೇರ್ನ ಪ್ರಸಾದನು ಪಾಡುನಲ್ಪನೆ ಪಾಡವೆ ಓಲೋಲ್ಲ ಪಾಡೊಚ್ಚಿ ಪಾಡುನ ಜಾಗೆ ಇಜ್ಜಿಂದ ಪಾಡುನ ಪರಿಸ್ಥಿತಿನ ಮನ್ಪೊಚ್ಚಿ ಅವು ಭಾರಿ ಅಗತ್ಯ ಆಂಜೋಲಿಗೆ ಮುಂಡಗೆ ಎಂಚ ಭಸ್ಮಧಾರಣೆ ಗಂಧಧಾರಣೆ ಐತ ಮಹತ್ವ ಭಾರಿ ಆತ ಉಂಡು ಪನೊಂದು ನಿಕ್ಲೆ ಪೂರ ಎಡ್ಡೆ ಆವಡನ್ನು ಪಣದು ಭಜನೆ ಮನ್ಪೆ ಪೂರ ಎಲ್ಲ ಭಜನೆ ಪನ್ನೆ ಭಜನೆ ಪಂದ್ರೆ ಕೆಲವರಿಗೆ ಅಪ್ಪೆಲೆಗೆ ಬಂಗಾರ ಯಾವ ಒಂಜಿ ಗಂಟೆ ಭಜನೆ ಮನ್ಪನೆ ಕೆಲ ಅಪ್ಪೆಲು ಬಾಯೇ ಬಿಡ್ದು ದಾನೆ ಕೇಂಡೆ ಭಜನೆ ಮುಗಿಬೇಕು ದಾಲಜ್ಜಿ ಸ್ವಾಮಿಲೆ ಈರು ಭಜನೆ ಪಣ್ಣಿನ ದೇವರನ್ನ ಪುದರಿಯನ್ನು ಕಂಡನೆಯನ್ನು ದೇವರಿಂದ ಪಂಡದ ಭಜನೆ ಮಾಡಿ ಭಜನೆ ಜೀವನದಲ್ಲಿ ಭಾಳ ಮುಖ್ಯವಾದ್ದು ಉತ್ಕೃಷ್ಟವಾದ್ದು ಭವಿಷ್ಯತ್ತಿನ ಎಲ್ಲ ರೀತಿಯ ಆಯಾಮಕ್ಕೆ ಶಕ್ತಿ ಕೊಡುವಂಥದ್ದು ಭಗವಂತನ ರಕ್ಷಣೆ ನಾಮಸ್ಮರಣೆಯ ಮೂಲಕ ನಮ್ಮ ರಕ್ಷಣೆ ನಾಮಸ್ಮರಣೆಯ ಮೂಲಕ ನಮ್ಮ ಸಂಸ್ಕೃತಿಯ ರಕ್ಷಣೆ ನಾಮಸ್ಮರಣೆಯ ಮೂಲಕ ನಮ್ಮ ಪರಂಪರೆ ರಕ್ಷಣೆ ನಾಮಸ್ಮರಣೆಯ ಮೂಲಕ ಇಡೀ ಜಗತ್ತಿನ ರಕ್ಷಣೆ ನಾಮಸ್ಮರಣೆಯ ಮೂಲಕ ಎಲ್ಲ ಸಾಂಕ್ರಾಮಿಕ ರೋಗದ ನಾಶ ನಾಮಸ್ಮರಣೆಯ ಮೂಲಕ ಎಲ್ಲರೂ ಗಟ್ಟಿಯಾಗಿ ಈ ಭಜನೆಯನ್ನು ಹೇಳಿ ಬೋಲೋ ಬೋಲೋ ಸಬ್ ಮಿಲ್ ಬೋಲೋ ಓಂ ನಮಃ ಶಿವಾಯ बोलो बोलो सबने बोलो ओम नमः शिवाय 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 बोलो बोलो सब मिल बोलो ओम नमः शिवाय जोट जटा में गंगाधारी त्रिशूलधारी डमरू डम 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 डमरू बजावे घूंघटा दो नमः शिवाय ओम नमः शिवाय ओम नमः शिवाय बोलो ओम नमः शिवाय बोलो ओम नमः शिवाय बोलो बोलो सब मिल बोलो ओम नमः शिवाय बोलो बोलो सब मिल बोलो ओम नमः शिवाय
ದೇಶ, ರಾಷ್ಟ್ರ, ಸಮಾಜ ನಮ್ಮ ಜೀವನದ ಉಸಿರು. ಆ ಉಸಿರು ನಮ್ಮ ಒಳಗೆ ಸರಿಯಾಗಿ ಇರಬೇಕು ಅಂತಾದರೆ ನಾವು ಸೇವಿಸುವ ಆಹಾರ ರಕ್ತವತವಾಗಿ ಈ ದೇಶದ ಮಣ್ಣಿನ ಅಂತರ್ಸತ್ವ ನಮ್ಮ ದೇಹದೊಳಗೆ ಅವಿರ್ಭಾಜ್ಯ ಆಗಬೇಕು ಅಂತ ಇದ್ದರೆ ನಿತ್ಯ ಭಗವಂತನ ಅನುಷ್ಠಾನ ಸಾಧನೆ ಭಾಳ ಮುಖ್ಯವಾದ್ದು. ಒಬ್ಬ ಸಾಧನೆ ಮಾಡುವ ಸಾಧಕರಾಗಬೇಕು ನೀವು. ಜೀವಿತದ ಬದುಕಿನವರಿಗೆ ಯಾರೂ ಜ್ಞಾನಿಯಲ್ಲ. ಜೀವಿತದ ಕೊನೆಯ ಕ್ಷಣದ ತನಕ ಯಾರೂ ಪಂಡಿತನಲ್ಲ. ಜೀವನದ ಕೊನೆಯ ತನಕ ಯಾರೂ ಅಲ್ಲ. ಭಗವಂತನೇ ಸರ್ವಸ್ವ. ಇದನ್ನು ಅರ್ಥಕೊಂಡು ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ಎಲ್ಲರನ್ನೂ ಪ್ರೀತಿಸಿ, ನಿಸರ್ಗವನ್ನು ಪ್ರೀತಿಸಿ, ಪ್ರತಿಯೊಂದು ಜೀವ ಸಂಕುಲವನ್ನು ಪ್ರೀತಿಸಿ ಎಲ್ಲರೊಳಗೊಂದಾಗಿ ಮಂಕುತಿಮ್ಮ ಅನ್ನುವಂಥ ರೀತಿಯಲ್ಲಿ ಬದುಕನ್ನು ನಿರ್ವಹಿಸಿಕೊಂಡು ಬದುಕಿದಷ್ಟು ದಿವಸ ಈ ಹೆಸರು ಮುಂದಿನ ಪೀಳಿಗೆಯ ನಿಮ್ಮ ಪರಂಪರೆಯಲ್ಲಿ ಶಾಶ್ವತವಾಗಿ ಉಳಿಯುವಂಥ ಆ ಸದ್ಭಾವನೆಗಳನ್ನು ಪ್ರತಿಬಿಂಬಿಸ್ತಕ್ಕಂಥ ಮಕ್ಕಳಿಗೆ ಸದ್ವಿಚಾರದ ಸದ್ಬೋಧನೆಯನ್ನು ಕೊಡಲಿಕ್ಕೆ ನಿಮಗೆಲ್ಲರಿಗೂ ಶಕ್ತಿ ಕೊಡಲಿ. ಆ ಭಗವಂತನ ಅನುಗ್ರಹದ ಶ್ರೀರಕ್ಷೆ ನಿಮ್ಮೆಲ್ಲರಿಗೂ ಇರಲಿ ಅಂತ ಪ್ರಾರ್ಥಿಸಿ, ಮಾಡಿದ್ದುಣ್ಣೋ ಮಾರಾಯ, ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದನ್ನು ಅನುಭವಿಸ್ತೀರ, ಕೆಟ್ಟದನ್ನು ಮಾಡಿದರೆ ಕೆಟ್ಟದನ್ನು ಅನುಭವಿಸ್ತೀರ. ಕೆಟ್ಟದನ್ನು ನೀವು ಅನುಭವಿಸಿದ್ರ ಜೊತೆಗೆ ನಿಮ್ಮ ಮುಂದೆ ಪೀಳಿಗೆಗೂ ಅದು ಅನುಭವಿಸಲಿಕ್ಕೆ ಅದು ದಾರಿ ಆಗ್ತದೆ. ಸರಿಯಾಗಿ ಅರ್ಥ ಮಾಡಿ ಬದುಕಿದಷ್ಟು ಕಾಲ ಧರ್ಮಶಾಸ್ತ್ರನ ಈ ಸನ್ನಿಧಾನ ಅಯ್ಯಪ್ಪ ಭಜನಾ ಮಂದಿರದಲ್ಲಿ ನಿಮ್ಮ ಜೀವನದ ಕೊನೆಯ ಕ್ಷಣ ತನಕ ನೀವು ಸೇವೆ ಮಾಡಲಿಕ್ಕೆ ಪ್ರಭಾಕರ್ನ ಇಂದಾಜೆ ಅವರ ಕುಟುಂಬಸ್ಥರು ನೀಡಿದಂಥ ಈ ದಾನ ಕೊಟ್ಟಂಥ ಭೂಮಿಯ ಜೊತೆಯಲ್ಲಿ ಎಷ್ಟೋ ದಾನಿಗಳು ಇವತ್ತು ಈ ಅಯ್ಯಪ್ಪ ಮಂದಿರ ನಿರ್ಮಾಣಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಎಷ್ಟೋ ಭಕ್ತರು ರಾತ್ರಿ ಹಗಲು ಶ್ರಮದಾನದಲ್ಲಿ ಭಾಗವಹಿಸಿದ್ದಾರೆ. ಜನಸಾಮಾನ್ಯನಿಂದ ಹಿಡಿದು ಕೂಲಿ ಕೆಲಸ ಮಾಡಿಕೊಂಡು ದಿವಸದ ಸಣ್ಣ ಸಂಪಾದನೆ ಮಾಡುವವನು ಕೂಡ ಈ ಅಯ್ಯಪ್ಪ ಮಂದಿರಕ್ಕೆ ಶ್ರಮಿಸಿದ್ದಾರೆ. ಯುವಕರ ತಂಡ ಶಕ್ತಿಯಾಗಿ ಜಾಗೃತ ಸಮಾಜ ನಿರ್ಮಾಣಕ್ಕೋಸ್ಕರ ಗೋ ಸಂರಕ್ಷಣೆ, ನಮ್ಮ ಹೆಣ್ಣು ಮಕ್ಕಳ ಪ್ರಾಣ ಸಂರಕ್ಷಣೆ, ಮಾನ ಸಂರಕ್ಷಣೆಗೆ ಈ ದೇಶದಲ್ಲಿ ಎಲ್ಲರಿಗೂ ಆ ಭಾವೈಕ್ಯತೆಯನ್ನು, ಮಾನಸಿಕವಾದಂಥ ದೃಢತೆಯನ್ನು ಕೊಡತಕ್ಕಂಥ ಮನೋಬಲವನ್ನು ಉದ್ದೀಪನಗೊಳಿಸ್ತಕ್ಕಂಥ ದಿಶಕ್ತಿಯನ್ನು ಆ ಶಬರಿಮಲೆ ಧರ್ಮಶಾಸ್ತ್ರ ಅಯ್ಯಪ್ಪ ಕರುಣಿಸಲಿ. ಕಳೆದ ಕೊರೋನಾ ಸಂಕಷ್ಟ ದಿವಸದಿಂದ ಎಷ್ಟೋ ಸಂಸಾರಗಳು, ಉದ್ಯಮ ಕ್ಷೇತ್ರಗಳು, ವ್ಯವಹಾರ ಕ್ಷೇತ್ರಗಳು, ಉದ್ಯೋಗ ಕ್ಷೇತ್ರಗಳು ಪಟ್ಟಂಥ ಸಂಕಷ್ಟದಿಂದ, ಕೃಷಿ ಕ್ಷೇತ್ರದಲ್ಲಿ ಪಟ್ಟಂಥ ಸಂಕಷ್ಟದಿಂದ ಆ ಭಗವಂತ ಅಯ್ಯಪ್ಪ ಪಾರು ಮಾಡಲಿ. ಹೀಗೆ ಅಡಿಕೆಗೆ ಬಂದಂಥ ಚುಕ್ಕಿ ರೋಗ, ಕೊಳೆ ರೋಗದಿಂದ ಆ ಕೃಷಿ ಸಂಪನ್ಮೂಲವನ್ನು ಸಂರಕ್ಷಣೆ ಮಾಡಿ ಅಯ್ಯಪ್ಪ ಇನ್ನು ಮುಂದೆಯೂ ಕೂಡ ಈ ಸಭಾಭವನದ ಈ ಯೋಚನೆಗಳು ಸಾಕಾರಗೊಳ್ಳಲಿಕ್ಕೆ ಇನ್ನಷ್ಟು ದಾನಿಗಳು ಈ ಮಣ್ಣಿಗೆ ಸ್ವಾಮಿ ತರಿಸಿ ಮುಂದೆ ಆಗತಕ್ಕಂಥ ಎಲ್ಲ ಚಟುವಟಿಕೆಗಳು ಸಂದರ್ಭಯೋಚಿತವಾಗಿ ಕೆಲಸ ಮಾಡಲಿಕ್ಕೆ ಶಕ್ತಿ ಕೊಡಲಿ. ಈ ಗ್ರಾಮದ ಕುವೆಯ ಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನ ಶ್ರೀ ಕ್ಷೇತ್ರ ಪಡುಮಲೆ ಅಲ್ಲಿಯ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಗಳು ಕೂಡ ಗ್ರಾಮಸ್ಥರು ಈ ಇಡೀ ಸುದೃಢವಾದಂಥ ಹಿಂದೂ ಸಮಾಜ ಒಗ್ಗಟ್ಟಾಗಿದ್ದು ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದ ಸತ್ಕರ್ಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ದೇವರು ದಿವ್ಯ ಶಕ್ತಿಯನ್ನು ಕೊಡಲಿ. ಸ್ವಾಮಿಯ ಸನ್ನಿಧಾನಕ್ಕೆ, ಶಬರಿಮಲೆ ಸನ್ನಿಧಾನಕ್ಕೆ ಹೋಗತಕ್ಕಂಥ ಭಕ್ತಾದಿಗಳೆಲ್ಲರಿಗೆ ಆ ಸ್ವಾಮಿ ಶರಣಾರ್ಥಿಯನ್ನು ಸಮರ್ಪಿಸುವಂಥ ಆ ನಿತ್ಯ ನಿರಂತರ ಮಾಡತಕ್ಕಂಥ ಪ್ರಾರ್ಥನೆ ಇಡೀ ದೇಶಕ್ಕೆ, ವಿಶ್ವಕ್ಕೆ ಅತಿವೃಷ್ಟಿ, ಅನಾವೃಷ್ಟಿ, ಸಾಂಕ್ರಾಮಿಕ ರೋಗದ ಸಂಕಷ್ಟದಿಂದ ಪಾರು ಮಾಡಲಿ, ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ ಅಂತ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಗುರುಚರಣಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್ ಅವಧೂಚಿಂತ. ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ. ಭಜನಾ ಮಂದಿರಗಳು ಸಮಾಜದ ಒಂದು ದೊಡ್ಡ ಶಕ್ತಿ ಎಂಬ ಸಂದೇಶವನ್ನು ನೀಡಿದ ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕ್ರಮದಲ್ಲಿ ನಮ್ಮ ಕ್ಷೇತ್ರದ ಮಾನ್ಯ ಶಾಸಕರು ಇರಬೇಕಿತ್ತು. ಅವರು ಒಂದು ಶುಭ ಸಂದೇಶವನ್ನು ಕಳಿಸಿದ್ದಾರೆ. ಪುತ್ತೂರು ತಾಲೂಕು ಪಡವನ್ನೂರು ಗ್ರಾಮದ ಸುಳ್ಯಪ್ಪದ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರದ ಪುನರ್ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗುತ್ತಿದ್ದು ದಿನಾಂಕ 21/12/2000
ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಧನ್ಯವಾದಗಳು ಪ್ರಹ್ಲಾದ್ ನಾಯಕ್ ಅವರೇ, ನಿಮ್ಮ ಸೇವೆ. ಈ ವಿದ್ಯಾರ್ಥಿಗಳು ನಿನ್ನೆ ದಿವಸ ತಮ್ಮ ಮನೆಯಿಂದ 50 ರೂಪಾಯಿ ತೆಕೊಂಡು ಬಂದರು. ನಮಗೆ ಗೊತ್ತಿಲ್ಲದ ಹಾಗೆ ಮಂದಿರದ ವಠಾರದಲ್ಲಿ ಒಂದು ಅಂಗಡಿ ಹಾಕಿದರು. 500 ರೂಪಾಯಿ ಖರ್ಚು ಮಾಡಿ ಅದನ್ನು ಅಂಗಡಿ ಹಾಕಿ ಮಂದಿರಕ್ಕೆ 750 ಲಾಭ ಮಾಡಿಕೊಟ್ಟಿದ್ದಾರೆ. ಈ ಮಕ್ಕಳ ಮಂದಿರದ ಮೇಲಿನ ಅಭಿಮಾನಕ್ಕೆ ನಾವು ಕೊಡುವ ಗೌರವ. ಇವತ್ತು ಕೂಡ 500 ರೂಪಾಯಿನ ತಂದು ಕೊಟ್ಟಿದ್ದಾರೆ ಅವರು. ಅವರ ವ್ಯಾಪಾರದ ಎಲ್ಲ ಮೊತ್ತವನ್ನು ಕೂಡ ಅದನ್ನು ಮಂದಿರಕ್ಕೆ ಅವರು ಸಮರ್ಪಣೆ ಮಾಡಿದ್ದಾರೆ. ನೀವು ಇನ್ನು ಮುಂದೆ ನಡೆಯುವ ಭಜನಾ ಕಾರ್ಯಕ್ರಮದಲ್ಲಿ ತಪ್ಪದೆ ಭಾಗವಹಿಸಬೇಕು. ನಿಮ್ಮ ಜವಾಬ್ದಾರಿ ದೊಡ್ಡದು. ತಿಂಗಳು ನಡೆಯುವಂಥ ಹುಣ್ಣಿಮೆ ಭಜನೆಗೆ ನಿಮ್ಮ ಉಪಸ್ಥಿತಿ ಖಂಡಿತ ಈ ಮಂದಿರದಲ್ಲಿ ಇರಲೇಬೇಕು. ನಿಮ್ಮ ಗೌರವದೊಂದಿಗೆ ನಿಮ್ಮ ಭವಿಷ್ಯತ್ತು ಕೂಡ ಉಜ್ವಲ ಆಗಬೇಕು. ನೀವು ಕೊಟ್ಟ ಈ ಮೊತ್ತ ಅದು ಮಂದಿರಕ್ಕೆ ಸಣ್ಣದಲ್ಲ. ನಿಮಗೆ ಈಗಲೇ ಜವಾಬ್ದಾರಿ ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಿಮ್ಮ ಈ ಪ್ರಯತ್ನಗಳು ಹೆಚ್ಚಾಗಿ ನಡೀಲಿ ಅಂತ ಹೇಳಿ ನಿಮಗೆ ಶುಭ ಹಾರೈಸ್ತೇನೆ. ಧನ್ಯವಾದಗಳು ಜಯಂತಣ್ಣ. ಮುಂದೆ ನಮ್ಮ ಈ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಪ್ರಾಯೋಜಿತರಾಗಿ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದಂತಹ ಎಲ್ಲರನ್ನು ಸನ್ಮಾನಿಸುವುದು ನಮ್ಮ ಈಗ ಕರ್ತವ್ಯ. ಹಾಗಾಗಿ ಶ್ರೀಮತಿ ಪ್ರೇಮಾ ಕಲ್ಲೂರಾಯ ಪ್ರಾಯೋಜಕರು ಗೀತಾ ಪಾರಾಯಣ ಮತ್ತು ಸತ್ಸಂಗ ಇವರು ದಯವಿಟ್ಟು ಇದ್ದರೆ ವೇದಿಕೆಗೆ ಬರಬೇಕು ಅಂತೇಳಿ ಪ್ರಾರ್ಥಿಸ್ತೇನೆ. ಶ್ರೀಮತಿ ಪ್ರೇಮಾ ಕಲ್ಲೂರಾಯರು. ಮುಂದೆ ಅಧ್ಯಕ್ಷರು ಕರಾಡ ಸೇವಾ ಸಮಿತಿ ಸುಳ್ಯಪದವು ಶ್ರೀಯುತ ಸುಬ್ರಹ್ಮಣ್ಯ ಭಟ್, ಅಧ್ಯಕ್ಷರು ಕರಾಡ ಸೇವಾ ಸಮಿತಿ ಸುಳ್ಯಪದವು. ಇವರನ್ನು ಜಯಂತ ನಡುಬೈಲವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಆಮೇಲೆ ಅಧ್ಯಕ್ಷರು ಆಯುಧ ಪೂಜಾ ಸಮಿತಿ ಸುಳ್ಯಪದವು ಶ್ರೀಯುತ ಸುಂದರ ಕನ್ನಡಕ, ಅಧ್ಯಕ್ಷರು ಆಯುಧ ಪೂಜಾ ಸಮಿತಿ ಸುಳ್ಯಪದವು. ಶ್ರೀಯುತ ಸುಂದರ ಕನ್ನಡಕ
ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಮುಂದೆ ಗಿರಿಧರ ಎಮ್ಮನ್ ಪಿಲಿಪ್ಪುಡೆ ಭರತನಾಟ್ಯ ಕಾರ್ಯಕ್ರಮದ ಪ್ರಾಯೋಜಕರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತೇನೆ. MN ಗಿರಿಧರ್. ಗಿರಿಧರ್ ಅವರ ಕಡೆಯವರು ಯಾರಾದರೂ ಇದ್ರೆ ದಯವಿಟ್ಟು ಬಂದು ಸ್ವೀಕರಿಸಿ. ಬಂದಿದ್ದಾರೆ, ಬರಲಿ. ನೀವು ಸಲ್ಲಿಸಿದ ಸೇವೆಗೆ ಹೋಗಿ ಗಿರಿಧರ್ ಸ್ಮರಣಿಕೆ ನೀಡಿದವರಿಗೆ ಮತ್ತು ಸ್ವೀಕರಿಸಿದವರಿಗೆ ಮಂದಿರದ ವತಿಯಿಂದ ಧನ್ಯವಾದಗಳು. ಮುಂದೆ ಒಂದು ಪೌರ ಸನ್ಮಾನ ಇದೆ. ಕ್ಷಮಿಸಿ, ಅಧ್ಯಕ್ಷರು ಮಹಾಲಕ್ಷ್ಮಿ ಭಜನಾ ಮಂಡಳಿ, ಅಧ್ಯಕ್ಷರು ಮಹಾಲಕ್ಷ್ಮಿ ಭಜನಾ ಮಂಡಳಿ ದಯವಿಟ್ಟು ವೇದಿಕೆಗೆ ಬನ್ನಿ. ಕೊಡಿ ಅಲ್ಲಿ ಕೊಡಿ. ಶ್ರೀಯುತ ಜಯಂತ ನಡುಬೈಲವರು ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಆಯಿತು, ಒಮ್ಮೆ ನಿಲ್ಲಿಮ್ಮ. ಧನ್ಯವಾದಗಳು ಶೀಲಕ್ಕ, ತುಂಬ ದುಡಿದಿದ್ದೀರಿ ಮಂದಿರಕ್ಕೆ. ಹಾಗೆ ಈಗ ಮುಂದಿನ ಕಾರ್ಯಕ್ರಮ ಬಹುಶಃ ಯಾರೂ ನಿರೀಕ್ಷಿಸದೇ ಇದ್ದ, ನಾವು ಮಾತ್ರ ಕೆಲವರು ನಿರೀಕ್ಷಿಸಿದ ಒಂದು ಸನ್ಮಾನ. ಪ್ರೀತಿಯ ಜಯಂತ ನಡುಬೈಲು ಇವರು ಸನ್ಮಾನ ಪೀಠವನ್ನು ದಯವಿಟ್ಟು ಸ್ವೀಕರಿಸಬೇಕು, ಎಲ್ಲರ ಪ್ರೀತಿಗೋಸ್ಕರ. ನಮ್ಮೊಡನಿದ್ದು ನಮಗಾಗಿ ದುಡಿದು ಮಂದಿರವನ್ನು ಇಷ್ಟು ಸುಂದರವಾಗಿ ನಿರ್ಮಿಸುವಲ್ಲಿ ಮತ್ತು ಮುಂದೆ ನಾಗರಾಜ್ ಭಟ್ ಅವರು ಮಾತಾಡ್ತಾರೆ. ಹಲೋ, ಇದು ಸ್ವಾಮಿಯ ಪ್ರಸಾದ. ಯಾಕೆಂದರೆ ಇದು ನಾವು ಯಾರು ಇದನ್ನು ಪೂರ್ವಯೋಜಿತವಾಗಿ ನಿರ್ಧಾರ ಮಾಡಿರಲಿಲ್ಲ. ಯಾಕೆಂದರೆ ಈ ಪ್ರತಿಷ್ಠಾ ಮಹೋತ್ಸವಕ್ಕೆ ಅತ್ಯಂತ ಬಲಿಷ್ಠವಾದ ಬೆನ್ನೆಲುಬಾಗಿ ನಿಂತವರು ಜಯಂತ್ ನಡುಬೈಲು ಅವರನ್ನು ನಾವು ಅಧ್ಯಕ್ಷ ಸ್ಥಾನವನ್ನು ನಾವು ಅವರಿಗೆ ವಹಿಸಿದಾಗಲೂ ಅವರು ಸಾರಾಸಗಟಾಗಿ ಅದನ್ನು ಒಪ್ಪಲಿರಲಿಲ್ಲ. ನಮ್ಮ ಒತ್ತಡದ ಮೇರೆಗೆ ಅವರು ಒಪ್ಪಿದ್ರು. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಕಡೆ ಹಾಗೆ ನಾವು ನಿರಂತರ ಈ ಕಾರ್ಯಕ್ರಮದ ಯಶಸ್ಸಿಗೆ ಬೇಕಾಗಿ ನಮ್ಮವರುಗಳನ್ನು ನಿರಂತರವಾಗಿ ಸಂಪರ್ಕದಲ್ಲಿಟ್ಟುಕೊಂಡು ಅವರು ಎಷ್ಟು ಕೆಲಸದ ಒತ್ತಡ ಇದ್ದರೂ ಕೂಡ ಅವರ ಶೈಕ್ಷಣಿಕ ಅಕ್ಷಯ ಕಾಲೇಜ್ ಇರ್ಬೋದು ಅಥವಾ ಅವರ ಎಲ್ಲ ಕಾರ್ಯಕ್ರಮಗಳ ಮಧ್ಯದಲ್ಲಿ ಕೂಡ ನಮ್ಮ ಸಮಿತಿಯವರು ಯಾರಾದರೂ ಒಬ್ಬನು ಅವರಿಗೆ ಫೋನ್ ಹಾಯಿಸಿದರೆ ತಕ್ಷಣ ಸ್ಪಂದನೆಯನ್ನು ನೀಡಿ ಏನಾಗಬೇಕು ನನ್ನಿಂದ ಅಂತ ಹೇಳುವಂಥ ಮನೋಭಾವನೆಯನ್ನು ಬೆಳೆಸಿಕೊಂಡು ಇದು ನಮ್ಮ ಕಾರ್ಯಕ್ರಮ, ನಾವು ಮಾಡುವ ಕಾರ್ಯಕ್ರಮ, ನಮ್ಮ ಊರಿನ ಕಾರ್ಯಕ್ರಮ ಅಂತೇಳಿ ಪ್ರತಿಯೊಂದನ್ನು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಇಷ್ಟು ಶ್ರಮ ವಹಿಸಿ ಇಷ್ಟು ಅತ್ಯಂತ ಯಶಸ್ಸಿಗೆ ಕಾರಣಕರ್ತಾದ ಜಯಂತ್ ನಡುಬೈಲು ಅವರಿಗೆ ನಾವು ಎಷ್ಟು ಹೇಳಿದರೂ ಸಾಲದು. ಯಾಕೆಂದರೆ ನಾವು ಈ ವಿಚಾರವನ್ನು ಅವರಲ್ಲಿ ತಿಳಿಸಿರಲಿಲ್ಲ. ಜಯಂತಣ್ಣ, ತಪ್ಪು ತಿಳ್ಕೊಳ್ಬೇಡಿ, ನಾವು ನಿಮ್ಮನ್ನು ತಿಳಿಸಿರಲಿಲ್ಲ, ಪೂರ್ವಯೋಜಿತ ಅಲ್ಲ. ನಾವು ಇವತ್ತು ಈಗ ಸ್ವಲ್ಪ ಹೊತ್ತಿನ ಮುಂಚೆ ಅದಕ್ಕೆ ನಾವು ತಯಾರಾಗಿ ನಮ್ಮ ಕರ್ತವ್ಯ ಅದು. ಯಾಕೆಂದರೆ ಅವರ ಶ್ರಮ ಬಹಳಷ್ಟು ಇದೆ ಇದರಲ್ಲಿ. ಅದಕ್ಕಾಗಿ ನಮ್ಮ ಒಂದು ಗೌರವ ಸಮರ್ಪಣೆ ಸ್ವಾಮಿಯ ಪ್ರಸಾದ ಅಂತ ತಿಳ್ಕೊಳ್ಳಿ ಸರ್ ಅಂತ ನಮ್ಮೆಲ್ಲ ಆಶಯ. ನಿಮಗೆ ಶ್ರೀ ಅಯ್ಯಪ್ಪ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ನಿಮ್ಮ ಈ ಕೆಲಸದ ಒತ್ತಡದ ಇದ್ದರೂ ಕೂಡ ನಮ್ಮ ಜೊತೆಗೆ ಇದ್ದೀರಾಯಿತು. ಇನ್ನು ಮುಂದಕ್ಕೂ ತಮ್ಮ ಎಲ್ಲ ಸಹಾಯ, ತಮ್ಮ ಸಲಹೆ ನಮಗೆ ಅತ್ಯಮೂಲ್ಯ ಅಂತ ಹೇಳ್ತಾ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಶ್ರೀಯುತ ಜಯಂತ ನಡುಬೈಲು ಇವರಿಂದ ಅಧ್ಯಕ್ಷೀಯ ಭಾಷಣ. ಸರ್, ಅಧ್ಯಕ್ಷೀಯ ಭಾಷಣ.
ಓಂ ಶ್ರೀ ಗುರುಭ್ಯೋ ನಮಃ. ಕಲಿಯುಗದ ಕಾರ್ಣಿಕ ಪವಡ ತೊಜ್ಪನಂಚಿನ ಅಯ್ಯಪ್ಪ ಸ್ವಾಮಿನ ಪಾದರವಿಂದಕ್ಕೂ ಅಡ್ಡಪುರಂತು ಬಿರ್ವೇರು ಕೋಟಿ ಚೆನ್ನೇರ್ನ ಪಾದನು ಪತಂತು ಸ್ಥಳ ದೈವ ದೇವರಿಗೆ ಕೈ ಮುಗಿಯಂತು ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಸುಳ್ಯ ಪದವು ದೆನ್ನ ಧರ್ಮಲೇಸಿತ ಧಾರ್ಮಿಕದ ವೇದಿಕೆಟ್ ಆಸೀನರಾತ್ ಇನಿ ನಂಗೆ ಸನಾತನ ಹಿಂದೂ ಧರ್ಮದ ಇಡೀ ದೆನ್ನ ತೊಜ್ಪೈನಂಚಿನ ಶ್ರೀ 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 ಪರಮ ಪೂಜ್ಯ ಸ್ವಾಮೀಜಿ ಮೋಹನ್ದಾಸ್ ಸ್ವಾಮೀಜಿ ಮೇರ್ನ ಪಾದರ ಕಮಲನು ಪತಂತು ಇನಿ ವೇದಿಕೆಟ್ ಯಾನೊಂಜಿ ಇಲ್ಯ ಪ್ರಾಯತಾತ್ ಕುಲೊಂತು ಹಿರಿಯರ್ನಗ್ಲಿನ ಒಟ್ಟಿಗೆ ಕುಲೊಂದಿತ್ತಿನಂಚಿನ ಅಂಡ ಹಿರಿಯರ್ನಗ್ಲಿನ ಮಧ್ಯರು ಕುಳ್ಳಿನಂಚಿನ ಒಂಜಿ ಮಲ್ಲ ಒಂಜಿ ಯೋಗ ತಿಕ್ಕೆರ ಕಾರಣ ಸುಳ್ಯ ಪದವತ ಆ ಎನ್ನ ಆತ್ಮೀಯನ್ನ ಒಟ್ಟುಗು ಇತ್ತಿನಂಚಿನ ವೇದಿಕೆಟ್ ಅಧ್ಯಕ್ಷ ಪನ್ಪಿನ ಒಂಜಿ ಲಾಸ್ಟ್ದ ಪಾತೆರ ಅಧ್ಯಕ್ಷಗೆ ಪಾತೆರ್ನೆಗೆ ಲಿಮಿಟ್ ಇದ್ದಿ ಯಾಕಟ್ ಜೀರ್ಣೋದ್ಧಾರ ಅಧ್ಯಕ್ಷರು ಸುಮಾರು ಒಂಜಿ ಧರ್ಮದ ಬಗೆಟ್ ಪ್ರಭಾಕರ ಕಲ್ಲುರಾಯರು ಪಂಡೇರು ಅಂಡ ಆರೆಗೆ ಒಂಜಿ ಲಿಮಿಟ್ ಕೊರಿಯ ಆರೆಗೆ ದುಂಬೆ ಪಂತಿತ್ತ 15 ನಿಮಿಷ ಪಾತೆರ್ನ ಯಾರೊಂದು ಅಂಡ ಅಧ್ಯಕ್ಷರಿಗೆ ಪಾತೆರೆಲ್ಲ ಲಿಮಿಟ್ ಇದ್ದಿ ಇಂಚಿನ ಸುಳ್ಯ ಪದವು ಅಯ್ಯಪ್ಪ ಭಜನಾ ಮಂದಿರತ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಯನಂಚಿನ ಪ್ರಭಾಕರ ಕಲ್ಲುರಾಯರ ಬಕ್ಕ ಆರ್ನ ಮಹಾಂತ ಪದಾಧಿಕಾರಿನಾಗಲೇ ಆಡಳಿತ ಸಮಿತಿದ ಅಧ್ಯಕ್ಷರಾಯನಂಚಿನ ಸುಬ್ರಹ್ಮಣ್ಯ ಭಟ್ ಮಹಾಂತ ಆಯ್ನ ಟ್ರಸ್ಟಿನಾಗಲೇ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಎಣ್ಣ ಒಟ್ಟಿಗೆ ಇತ್ತಿತ್ತ ರಾತ್ರಿ ಪಗೆಲು ಕೆಲಸ ಮಾಂತನ ಮಹಾಂತ ಪದಾಧಿಕಾರಿನಾಗಲೇ ವೇದಿಕೆಡಿನಿ ಮಲ್ಲ ಬಿನ್ನೆ ರಾತ್ರಿ ನಂಗೆ ಬತ್ತಿತ್ತನಂಚಿನ ಪಡುವಣ್ಣರ ಪಂಚಾಯತದ ಪ್ರಥಮ ಪ್ರಜೆ ನಮ್ಮ ಮಹಿಳಾ ಸ್ತ್ರೀ ಶಕ್ತಿ ಐನಂಚಿನ ಶ್ರೀಮತಿ ಅಕ್ಕಂಬೇರೆ ಅವೇ ರೀತಿ ಈತೊಂಜಿ ನಮ್ಮ ಮುಳುಯಿನಿ ಕುಲ್ಲುತು ರಡ್ಡು ಪಾತೆರೊಡಂಡ ನಂಗೆ ಸ್ಥಳಾವಕಾಶ ಕೊರ್ನಂಚಿನ ಒಂಜಿ ಮಹಾದಾಣಿ ಐನಂಚಿನ ಪ್ರಭಾಕರ್ ಇಂದಾಜ ಕುಟುಂಬದಗಳೇ ಎನ್ನ ಒಟ್ಟಿಗೆ ರಾತ್ರಿ ಪಗೆಲು ಆರ್ನ ವೃತ್ತಿ ಡಾಕ್ಟ್ರ್ ಆಂಡಲ ಒಟ್ಟಾತ್ ಪ್ರತಿ ಕಡೆಕ್ಲ ಬತ್ತೊಂದಿತ್ತೇರು ಪ್ರತಿ ಒಂಜಿ ದೆಟ್ಲ ಇತ್ತಿನಂಚಿನ ಡಾಕ್ಟರ್ ಮೋಹನ್ದಾಸ್ ರೈಕ್ಲೆ ಹಿರಿಯರ ಆತ ತಲಾಂತರ ಆರ್ನ ಮಗನಗಳು ಎನ್ನ ಕುಡ್ಲ ಪುತ್ತೂರುಟು ಎನ್ನ ದೋಸ್ತಿಯರ್ಲು ರಾಮ್ಭಟ್ ಬಿರುಮಲೆ ಬೇರೆ ಅವೇ ರೀತಿ ಇನಿ ಮಲ್ಲ ಬಿನ್ನೆರಾತ್ ಎನ್ನ ಆತ್ಮೀಯ ಸ್ನೇಹಿತಂಚಿನ ರಾಧಾಕೃಷ್ಣ ಬೋರ್ಕರ್ ಬೇರೆ ಮುಲ್ಪಣೆ ಇಡೀ ಜೋಕ್ಲೆಗೆ ವಿದ್ಯಾ ಕೊರ್ನಂಚಿನ ಸ್ವರಮ್ ಬೇರೆ ಅವೇ ರೀತಿ ಎನ್ನ ಆತ್ಮೀಯ ಸ್ನೇಹಿತರು ಆರು ಪಂಡೇರು ಮುಲ್ಪತಾರಂದು ಅಂಡ ಸಂತೋಷನ ಪರಿಚಯ ಇಂಗೆ ದುಂಬುರ್ದೇವಿ ಇತ್ತಿನ ಸಂತೋಷರೇ ಪಿರಾವತ ವೇದಿಕೆರು ಕುಲ್ಲಂಚಿನ ಕೊರಗಜ್ಜ ಸಮಿತಿದ ಬಿಲಿಯಪ್ಪ ಗೌಡ ಬೇರೆ ಉದಯಕುಮಾರ್ ಬೇರೆ ಅವೇ ರೀತಿ ನಾಗರಾಜಣ್ಣನ ವಿಷಯಟ್ಟು ಅವೇನ ಬುಕ್ಕ ಪನ್ಪೇನೆ ದಾದಂದು ಪನ್ಪಿನವು ಮಹಾಂತ ಎನ್ನ ಸಮಿತಿದ ಸಂಚಾಲಕಿಯರೇ ಬತ್ತಿನಂಚಿನ ಮಹಾಂತ ಭಗಭಕ್ತರೇ ಮಾಧ್ಯಮ ಮಿತ್ರರಿಂದಾಗಲೇ ಪಡುವಣ್ಣರ ಪಂಚಾಯತದ ಇಂದು ಎಂಕ ಮೂಜಿನ ಯೋಗ ದಾದಾ ಪನ್ಪಣ ಗೊತ್ತಿಜ್ಜಿ ಅಂಡ ಆ ದೇವೇರು ಒಂಜಿ ಕೊರ್ಪೇರು ಈ ಒಂಜಿ ಮಾಲ್ಪಳ ಅವು ಎನ್ನ ಹಿರಿಯರು ಅತನ ಅಗಲು ಮಾಂತಿನಂಚಿನ ಕರ್ಮದ ಫಲ ದಿಪ್ಪು ಅಂಡ ಪಡುವಣ್ಣರುಟೆ ಇಂಕ ಒಂಜಿ ಮೂಜಿ ಮಲ್ಲ ಯೋಗನ ಕೊರಿಯರು ಇತಿಹಾಸ ಪ್ರಸಿದ್ಧ ಐನಂಚಿನ ಕೋಟಿ ಚೆನ್ನೈರು ಪುಟ್ಟುನಂಚಿನ ಒಂಜಿ ಸ್ಥಳನ ಮೂಲಸ್ಥಾನ ಐನಂಚಿನ ಗೆಜ್ಜೆಗಿರಿತ ಆ ಜೀರ್ಣೋದ್ಧಾರ ಮಾಡ್ತದೆ ಐನ ಬ್ರಹ್ಮ ಕಲಸ ಮಲ್ಪಿನಂಚಿನ 550 ವರ್ಷದ ಒಂಜಿ ಕೆಲಸನ ಅಲ್ಲು ಕೊರಿಯರು ಇಡೀ ಇತಿಹಾಸ ತೂಪಿನಂಚಿನ ಕೆಲಸನ ಅಲ್ಲ ಆಂಡ್ ಐನಡು ಬುಕ್ಕ ಮೂಲೆ ಕೈತಲ್ಪ ನಿಗಲು ತುಯಿನಂಚಿನ ಸುಳ್ಯ ಪದವು ಬ್ರಹ್ಮ ಬೈದರ್ಕಲ ಗರಡಿತ ಆ ಬ್ರಹ್ಮ ಕಲಸದ ಒಂಜಿ ಗುರಿಕರ್ಮೆನ್ಲ ಎಂಕ್ ನಿಗಲು ಒದಗದು ಕೊರಿಯರು ಇಂದು ಮೂಜಿನ ಎಂಕ್ ಅಯ್ಯಪ್ಪನ ಸಾನ್ನಿಧ್ಯವನ್ನು ಪತ್ತೊಂಡಂಚಿನ ಮೂಜಿನ ಯೋಗ ಆಂಡ ಈ ಯೋಗನ ಏನು ಮಸ್ತ್ ತಪ್ಪವನ್ನ ಆಲೋಚನೆ ಬಂದಿತ್ತೆ ಸುಮಾರು ಸಲ ಎನ್ನ ಆತ್ಮೀಯ ಸ್ನೇಹಿತ ಜನ ಗಿರಿಸನ್ನೆ ಫೋನ್ ಬಂದೊಂದಿತ್ತೇರು
ಏನು ಲಾಸ್ಟ್ ಟೈಮ್ 2 ಮೂಜಿ ಸಲ ನಾ ಮೂಜಿ ದಿನ ಫೋನೇದು ಎತ್ತಿಜ್ಜಿ ಅದಕ್ಕೆ ಜನಾರ್ದನ್ ಫೋನ್ ಮನ್ಪೇರ ಸ್ಟಾರ್ಟ್ ಮಾಡ್ತೇರು ಆರ್ನ ಫೋನ್ಲ ಹೊರ ದಾಣ್ಣದೆತ್ತ ಇಂಚ ಅಂದ ಪನ್ಪೆ ಬಂಡೆ ಲಾಸ್ಟ್ಗೆ ಸ್ವಾಮೀಜಿ ಬಂಡೇರು ಇಂದ ಜಯಂತರ ಅವು ಈರಿಗೆ ಬರ್ಪಿನ ಯೋಗ ದಯಪಂಡ ಅಲ್ಪನೆ ಒಂಜಿ ಸ್ವಾಮೀಜಿನ ಕುಕ್ಕಾಜ ದೇವಸ್ಥಾನದ ಬ್ರಹ್ಮ ಕಲಸದೇನು ಅಲ್ಪತ ಗುರೂಜಿನಾಗಲು ಮೂಜಿ ಸಲ ಬತ್ತ ಇತ್ತೇರು ಏನು ಒತ್ತೊಂಜಿ ಅವು ಆರಿಗೆ ಗೊತ್ತಿತ್ತು ಆರ್ಲ ಮೀಟಿಂಗ್ ಆರಿಗೆ ಪೋತಿತ್ತೇರು ಒಡೀರು ಸ್ವಾಮೀಜಿಲ ಮಸ್ತ್ ಒತ್ತೆ ಮಂತೇರು ಏನು ಒತ್ತೊಜ್ಜಿ ಆಂಡ ಮುಲ್ಪದ ಯೋಗ ಇಂಕ್ ಬೊಕ್ಕ ಒಂಜಿ ದಿನ ಮಾಂತ ಎನ್ನ ಹಿರಿಯರ್ನಗ್ಲು ಸುಬ್ರಹ್ಮಣ್ಯ ಭಟ್ ಅವಡು ಪ್ರಭಾಕರ್ ಕಲ್ಲೂರವಡು ಡಾಕ್ಟರ್ ಮೋಹನ್ ದಾಸರು ನಾ ಕಾಲೇಜಿಗೆ ಬತ್ತೇರು ಅಲ್ಲಿ ಒತ್ತಂದೆ ಒಪ್ಪ ಇದ್ದಿ ಒತ್ತೊಂದು ಆಂಡ ಇನಿ ಏನು ಒಂಜಿ ವೇಳೆ ಒತ್ತೊಂದು ಇಜ್ಜಾಂಡ ಏನು ದಾಯೇ ಈ ಮಣ್ಣದ ನೆಲಟ್ಟು ಒತ್ತೊಂಜಿ ಪನ್ಪಣವೋ ಅವು ಬುಕ್ಕೊಲ್ಲ ಎಂಕ್ ಆ ಒಂಜಿ ಬೇನೆ ಇತ್ತು ಮುಲ್ಪದ ಬೇನೆ ದಾಯ ಪಂಡ ಮುಲ್ಪತ ಜನಕುಲೇನು ತೂಣಾಗ ಜನಕುಲು ಆತ್ ಒಂಜಿ ಯಾನು ಸಾಧಾರಣ ಒಂಜಿ 2 ತಿಂಗಳು ಆವತ್ತೆ ಆಂಡ ಜನಕುಲಿನ ಪ್ರೀತಿ ಜನಕುಲಿನ ಶಕ್ತಿ ಜನಕುಲಿನ ಯುವ ಶಕ್ತಿ ಮುಲು ಸ್ತ್ರೀ ಶಕ್ತಿ ಪ್ರತಿ ವರಿಲ ಹಿರಿಯ ನಗಲು ಅಗ್ಲಿನ ಒಡನಾಟ ಇನಿ ಮೇಲ್ಜಾತಿ ಕೀಳ್ಜಾತಿ ಪನ್ಪುಡ ಇಸ ಇದ್ದಿ ಪ್ರತಿ ಒಂಜಿ ಸಮಾನ ಅಂತರೊಟ್ಟು ಇನಿ ಆವೋಡು ಇನಿ ನಾಗರಾಜನ್ನೇ ಯಾಕಡೆ ಪಂಡೇರು ಅನ್ನ ಪ್ರಾಸ್ತಾವಿಕಟ ಎಂಚ ಪಂಡೇರು ಎಂಕ್ಲ 2 ವರ್ಷಡು ದೆನ್ ಕಟ್ಟಿಯರ ಭಾರಿ ಕಷ್ಟ ಅಂಡು ಅಂಡ ಕೊನೆಗಲಿಗೇಟ್ ಅಯ್ಯಪ್ಪನ ಶಕ್ತಿ ಪನ್ಪುನೇನು ಆಡು ತೋಜತ್ ಕೊರಿಯರು ಇಂಚಿನ ಆ ನೆಲನೆ ಯಾನು ಒಂಜಿ ವೇಳೆ ಬುರ್ತುನ ಇನ್ನು ಬುಕ್ಕ ಪಶ್ಚಾತ್ತಾಪ ಪಡೆ ಹೊಡಿತುಂಡು ಆಂಡ ಆ ಯೋಗನ ಇನಿ ಕೂಡ್ದು ಬತ್ತುಂಡು ಬಂದುಲೆ ಇನಿ ಪ್ರತಿಷ್ಠ ಬ್ರಹ್ಮಕಲಸ ಗುರಿಕರೆ ಪನ್ಪಿನವು ಖಾಲಿ ಲಾಸ್ಟ್ಗೆ ಒಣಸು ಮನ್ಪಿಯರ ಬರ್ಪಿನ ಜೀರ್ಣೋದರ ಆತು ಜೀರ್ಣೋದರ ಮಂದ ಮಾಂತದ ಲಾಸ್ಟ್ ಪುದರ್ ದೆಪ್ಪಿಯರ ಬರ್ಪಿನ ಅವು ಒಂಜಿ ಮಲ್ಲ ಸಾಲು ಪಾರ್ದು ಪುದರ್ ದೆಪ್ಪಿಯರ ಬರ್ಪಿನ ಅವು ಪ್ರತಿ ಕಡೆಟ್ಲ ಅಂಚನೆ ಹಾಪಿನ ಪ್ರತಿಷ್ಠ ಬ್ರಹ್ಮಗೆ ಮಾತ ಬೆಂದದಾದಿಪ್ಪುಂಡು ಮಾತ ಲಾಸ್ಟ್ಗೆ ಅವು ವೇದಿಕೆಟ್ ಅಧ್ಯಕ್ಷ ಸ್ಥಾನವನ್ನು ದೆತ್ತೊ ನೀರ ಬರ್ಪುಣ ಇಂದುಲ ಅಂಚನೆ ಆಂಡ ಎಂಕ್ ಮುಲ್ಪತ ಯಾನ ಪನ್ಪಿನ ಅಂಡ ಮೂಲು ಜನಕುಲಿನ ಪ್ರೀತಿ ನಿನಗಳು ಕೊರಿಯಾರು ಇನಿ ಮಾನದಿಗೆತ ಮದಿಪ್ಪನು ಕೊರಿಯಾರು ನಿಜವಾದ ಮಾನದಿಗೆದ ಮದಿಪ್ಪನು ಕೊರ್ಪು ನಾವು ತಪ್ಪು ಅವು ದಾಯ ಪಂಡ ನಮ್ಮ ಅಡಿಗೆ ಮಾಂತರಿ ನಮ್ಮನೆ ಒನಸು ಮಲ್ಪಣ ಅಂಚಿನ ಕೆಲಸ ಆಂಡ ಇನಿ ಆ ಪ್ರೀತಿನಿ ಎಂಕು ಕೊರಿಯಾರು ಪ್ರೀತಿನ ಕೊರ್ಪುನೇನು ಐನು ಏಪಲ ಬಲ್ಲಿಂದಲ ಪಣ್ಯರ ಆ ಪುಜ್ಜಿ ಆ ಪೊರ್ತುಗು ಎನ್ನ ಧರ್ಮವತಿ ಜೋಕುಳ್ಳ ಬತ್ತೇರು ಪುಣ್ಯಗು ಅಗ್ಲೆಗ್ಲ ಒಂಜಿ ಗೊತ್ತಾಂಡು ಇಂಚಿನ ಒಂಜಿ ನೆಲತ್ತ ಸುಳ್ಯ ಪದವತ ಈ ಪ್ರತಿಷ್ಠಾ ಮಹೋತ್ಸವತ ಒಂಜಿ ಶುಭಗಳಿಕೇಟ್ ಇನಿ ಸ್ವಾಮೀಜಿ ಮಸ್ತ್ ವಿಚಾರ ಪಂಡೇರು ಸನಾತನ ಹಿಂದೂ ಧರ್ಮಡು ಸಂಸ್ಕೃತಿನ ನಮ್ಮ ಜೋಕ್ಲೇನು ನಮ್ಮ ಎಂಚ ಬೊಳೆವಡು ನಮ್ಮ ಎಂಚ ಪೋಡು ನಮ್ಮ ನನತ ಕಾಲಘಟ್ಟ ನಮ್ಮ ಎಂಚ ಪನ್ಪಿನೇನೆ ಬಂದುಲೆ ಇನಿ ದೇವೇರು ಭಗವಂತೆ ನಮ್ಮನ್ನು ನೆಲಕ್ಕೆ 4 ದಿನದ ಬದುಕನ್ನು ನಮ್ಮ ಕಡಪುಡ್ಪೇರು ಆ 4 ದಿನದ ಬದುಕಿದ್ರು ನಮ್ಮ ಎತ್ತ ಕೆಲಸ ಕಾರ್ಯಗಳು ಮಲ್ಪ ಕಾಸುಗೆ ಬೋಡಾತು ಮಲ್ಲ ಶ್ರೀಮಂತ ಯಾರ ಬೋಡಾತು ನಮ್ಮ ಏತ ಅನ್ಯಾಯಲ ಮಲ್ಪಿರ ಪೋಪ ಎಡ್ಡೆಲ್ಲ ಮಲ್ಪಿರ ಪೋಪ ಆಂಡ ಎಡ್ಡೆ ಮಾಲ್ಪುನ ಅಲ್ಪ ಆ 4 ದಿನದ ಬದುಕನ್ನು ನಮ್ಮ ಮಾಂತರ ನಮ್ಮ ಸುತ್ತಮುತ್ತ ತೂಂದಿಪ್ಪೇರು ಆ ಎಂಚ ಗಲಿಗೆ ಮಲ್ಪೆ ಆ ಎಂಚ ಮಲ್ಪೆಂದು ಆ ಎಡ್ಡೆ ಮಾಲ್ತಂಡ ಆ 4 ದಿನದ ಬದುಕಿಡು ಆ 4 ಎತ್ತ ವರ್ಷ ಮರಪ್ಪ ಅಂತನ ಪುದರ್ ಆಯನ ಪುದರ್ ಹಿಡಿಪುಂಡು ಇನಿ ಪ್ರಭಾಕರ್ ಇಂದಾಜ ಸ್ಥಳದಾನಿಯಾತ ಇನಿ ಕೊರಿಯರು ಅನ್ನ ಪುದರ್ ನನ್ನ ಅಜರಾಮರತ ಅನ್ನ ಕುಟುಂಬದಾಗಲು ಬತ್ತಂಡ ಅಜರಾಮರತ್ ಇನಿ ಜೀರ್ಣೋದ್ಧಾರ ನಿಗ್ಲಿನ ಶ್ರಮದನ ನಿಗ್ಲಿನ ಕರಸೇವೆ ಮೂಲಕ ನಿಗ್ಲಿನ ಬೆಗರ್ ಬಿಚ್ಚಾತ್ ನಿಗ್ಲರ್ದು ಇತ್ತನಾತ್ ಪಣವನ್ನು ನಿಗ್ಲಿನಿ ಆ ಅಯ್ಯಪ್ಪನ ಭಜನ ಮಂದಿರಗೂ ಇನಿ ಕೊರಿಯರು ಎಲ್ಲೆ ಆ ಭಜನ ಮಂದಿರ ನಿಗ್ಲು ಇಪ್ಪುಜಾರು ಆನ ನಿಗ್ಲನ ಜೋಕುಲು ಇಪ್ಪೇರು ಇಂದು ಎನ್ನ ಹಿರಿಯ ನಗ್ಲು ಕೊರ್ನ ಇಂದು ಎನ್ನ ಪೊಪ್ಪ ನಗ್ಲು ಕೊರ್ನ ಎನ್ನ ಅಮ್ಮ ನಗ್ಲು ಕೊರ್ನ ಪನ್ಪಣ ಒಂಜಿ ಭಾವನೆ ಅಲ್ಪ ಒಂಜಿ ಅಕ್ಕದ ಪ್ರಶ್ನೆಲು ಬರ್ಪ ಅಲ್ಲಿ ಬತ್ತದ ಒಂಜಿ ಕೈ ಮುಗಿಪುಡಂಚಿನ ಯೋಗ ನಿಗ್ಲೆ ಬರ್ಪುಂಡು ಇಂದು ಜೀವನೊಟ್ಟು ರಾಧನ್ನೆ ಪಂಡೇರು ಜೀವನೊಟ್ಟು ಬರ್ಪುಡಂಚಿನ ಒಂಜಿ ಯೋಗ ಅಂದು ಇಂಚಿನ ಕೆಲಸ ಇನಿ ಸುಳ್ಯ ಪದ ಊಟ ಆತಂಡು ಇನಿ ಸುಳ್ಯ ಪದ ಊಟ ವಿಷಯ ಬಂದಾಗ ಯಾನು ಪ್ರಥಮಾತು ತೂಪಿನ ಮುಲ್ತ ಯುವ ಶಕ್ತಿ ದಯಪಂಡ ಯಾನು ಸುಳ್ಯ ಪದವದ ಗರಡಿತ ಕೆಲಸ ಅನ್ನಾಗ ಸುಳ್ಯ ಪದವದ ಗರಡಿತ ಕೆಲಸಡು ಪ್ರತಿ ಓರಿಲ ರಾತ್ರಿ ಪಗೆಲು ಮುಳು ಕೆಲಸಗೂ ಬರ್ತದು ಆ ಗರಡಿನ ಲಕ್ಕ ಹೊರಂಡ ಸುಳ್ಯ ಪದವದ ಮಾತ ಜವಣ್ಯರು ಮಾತ ಭಗಭಕ್ತರು ಮಾತ ಸ್ತ್ರೀ ಶಕ್ತಿಲು ಇದಕ್ಕೆ ಕಾರಣ ಆತೊಂಜಿ ಎಡ್ಡೆ ಗರಡಿ ಆವರಂಡ ಅಲ್ಲಿ ಏನಾಗ್ಲಿನ ಅವೊಂಜಿ ಸಂಘಟನೆ ತುಯ್ಯೆ ಇಂದು ಜಾಗರಣ ವೇದಿಕೆ ಅವಾರ್ಡ್ ಯುವ ಶಕ್ತಿ ಅವಾರ್ಡ್ ಆಯುಧ ಸೇವಾ ಸಮಿತಿ ಸುಳ್ಯಪದ ಅವಾರ್ಡ್
ಕೊರಗಜ್ಜನ ಸಮಿತಿ ಅವಾರ್ಡ್ ಸ್ತ್ರೀಶಕ್ತಿ ಯುವತಿ ಮಂಡಲ ಅವಾರ್ಡ್ ಪ್ರತಿ ಒಂಜಿಲ ಸೇರೊಂದು ಮಲ್ತಿನಂಚಿನ ಕೆಲಸ ಸುಳ್ಯಪದ ಗರಡಿತ ಕೆಲಸ ಅಂಡು ಎಡ್ಡ ರೀತಿ ದಾಂಡು ಆಂಡ ಅವೇ ರೀತಿ ಸುಳ್ಯಪದ ಅಯ್ಯಪ್ಪನ ಭಜನ ಮಂದಿರಲ ಇನಿ ಅಯ್ಯಪ್ಪನ ಭಜನ ಮಂದಿರ ಲಕ್ಕದು ತೊಡಂಡ ನಿಗ್ಲಿನ ಶ್ರಮ ರಾತ್ರಿ ಪಗೇಲನ್ನು ತಗೊಂಡಿತ್ತೆ ರಾತ್ರಿ ಬತ್ರಲ ಸ್ವಾಮೀಜಿಲೆ ಬಣ್ಣಗ 50-100 ಜನ ರಾತ್ರಿ 12 ಗಂಟೆ ಈತ್ತೊಂಜಿ ದೆಟ್ಟು ಅಗ್ಲಿನ ಇನಿ ಆವಡು ಎಲ್ಲ ಆವಡು ಒಂಜಿ ವಾರ ದುಂಬೆ ಅವು ಪಿನಿಸಾತ್ ಇನಿ ಐಕ್ ಲೋಕಾರ್ಪಣೆ ಆಂಡ್ ಐಕ್ ಒಜಿರಿ 2 ಜನ ಅತ್ತು ಹಿರಿಯರ್ನಗ್ಲಿನ ಮಾರ್ಗದರ್ಶನ ಅಗ್ಲನ ಸಲಹೆದೊಟ್ಟಿಗೆ ಜವಣೇರು ಇನಿ 11 ಜೋಕುಲು ಬತ್ತೇರು ಬಂದುಲೆ ನಮ್ಮ ತೋಡೈನ ಕಲ್ಪಡೈನ ಅಲ್ಪ 11 ಜೋಕುಲು ಇನಿ ಕೋಡೆ ಅಗಲು ಒಂಜಿ ಜ್ಯೂಸು ಮಾಡ್ದು ಒಂಜಿ ಕೂಪನ್ ಮಂತೇರು ಆ ಕೂಪನ್ ಸೇಲ್ ಮಂದದ ಆ ಜ್ಯೂಸನ್ನು ಮಾರಿಯರು ಒಂಜಿ ಏತ್ ಇಚ್ಛಾಶಕ್ತಿ ತುಳ್ಳಿ ಒಂಜಿ ವಿಶ್ವಾಸ ಅಗ್ಲೇನ ಆ ಜ್ಯೂಸು ಮಾರ್ದು ಕೋಡೆ 50 ರೂಪಾಯಿ ಸ್ಟಾರ್ಟ್ ಮಂತನ ಆ ಜ್ಯೂಸನ್ನು 550 ರೂಪಾಯಿ ಕೋಡೆ ಐಟು ಆದಾಯ ಬತ್ತರಿನ ಮೂಲ ಕಣತ್ತು ಕೊರಿಯರು ಅವೇ 550 ಕೂಡ ಇನಿಕ್ ಅಗಲು ಅಂತ ಕಾಸು ದೀಡೊಂಡೇರು ಇನಿ ಕೂಡ ಅಗಲು ಐನ ಜ್ಯೂಸು ಮಾರ್ದು ಕೂಪನ್ ಮಾರಿಯರು ಕೂಡ ಇನಿ 550 ರೂಪಾಯಿ ಕಣತ್ತು ಕೊರಿಯರು ಇಂದು ಜೋಕ್ಲೆನ ಆ ಮನಸ್ಸದ ಸ್ವಾಮೀಜಿ ಪಣ್ಣೆಗೆ ಅರ್ಥ ಸಂಸ್ಕಾರ ಸಂಸ್ಕೃತಿ ಕರ್ತದ ಎಲ್ಲದ ಆ ನಾಗರಿಕ ಪ್ರಜಾಪಣಗಳು ಅಗ್ಲಿಗೆ ಎಡ್ಡೆ ಬುದ್ಧಿ ಕಲ್ಪಾಪಣ ಅಂಚಿನ ಕೆಲಸ ಅವು ನಮರ್ತಾವಡು ಅಂಚಿನ ಕೆಲಸ ಇನಿ ಧರ್ಮಲೇಸದ ಮೂಲಕ ಆವಂದುಂಡು ಸುಳ್ಯ ಪದವತ ಈ ಅಯ್ಯಪ್ಪನ ಭಜನ ಮಂದಿರ ಇನಿ ಲೋಕಾರ್ಪಣೆ ಅಂಡ ಇನ್ನೇ ಒಂಜಿ ಕನಸು ನಾನಲ ಒಂಜಿ ಕನಸು ಉಂಡು ಮಲ್ಲ ಕನಸು ದಾಯ ಪನ್ಪ ಪಂಡ ಅವೇ ಕನಸು ಒಂಜಿ ತಿಂಗಳು ದುಂಬು ಮೂಲೆ ನೆಲಟ್ಟು ಶಿಲಾನ್ಯಾಸ ಅಂಡು ಶಿಲಾನ್ಯಾಸ ಆತೀನಿ ಮಲ್ಲ ವೇದಿಕೆಲ ಆತಂಡು ಮಲ್ಲ ವೇದಿಕೆ ಆತ 4 ಪಿಲ್ಲರ್ಲ ಆತಂಡು ಮಲ್ಲ ಸಭಾಭವನ ಆವಡು ಪಂಡತು ಮಲ್ಲ ಸಂಕಲ್ಪ ಕಟ್ಟೊಂದುಳ್ಳೇರು ಸಾಧಾರಣ 80-90 ಲಕ್ಷದ ಒಂಜಿ ಮಲ್ಲ ಸಂಕಲ್ಪ ಕಟ್ಟದು ಬರ್ಪಿ ವರ್ಷದ ಹಣಗ ದೆನ್ನಲ ಸುಳ್ಯ ಪದವದ ಜನಕುಲೆಗೆ ಎಂಕ್ಲ ಬುರ್ತು ಕೊರಡು ಪನ್ಪಣ ಇರಾದೇನೆ ಇನಿ ಜೀರ್ಣೋದ್ಧಾರ ಸಮಿತಿ ಪ್ರತಿ ಆಡಳಿತ ಸಮಿತಿದಾಗಲೇ ಇನಿ ತೂಂದುಳ್ಳೇರು ಎಲ್ಲನಗ ಆ 11 ಜೋಕ್ಲಿನ ನಿದರ್ಶನ ದಾಯ ಪಂಡ ಅಗಲಿನಿ 550 ರೂಪಾಯಿ ಕೊರಿಯರ ಅವೇ ದೆನ್ನು ತೂತು ನಮ್ಮ ಮಲ್ಲಗ್ಲು ನಮ್ಮರ್ಥ ಆಪುಣ ಸ್ವಾಮೀಜಿ ಪಂಡೇರು ಮೊಬೈಲ್ ಐನೈನಿ ಇಪ್ಪು 10 ಮೊಬೈಲ್ ಇಪ್ಪು ರೀಚಾರ್ಜ್ ಮಲ್ಪಣ 50 ರೂಪಾಯಿ 100 ರೂಪಾಯಿ ಇಪ್ಪು ಒಂದು ಪನ್ಪಣೇನೆ ಐನೇ ಎಲ್ಲ ಉಳಿತಾಯ ಮಾಡ್ತದು ಎಲ್ಲ 100 ರೂಪಾಯಿ ಕೊರ್ಪೆ ಅದರ 10 ರೂಪಾಯಿ ಕೊರ್ಪೆ ಏನಾರ್ಥ ಆಪುಣ ಕೊರ್ಪೆ ಎನ್ನ ಕರಸೇವೆ ಕೊರ್ಪೆ ಎನ್ನ ಶ್ರಮದಾನದ ಮೂಲಕ ಬೆಗರ್ ಬಿಚ್ಚಪೆ ಪನ್ಪಣ ಪಾತೆರುನು ಇನಿ ಲೋಕಾರ್ಪಣೆ ಆಪಣ ಪೊರ್ತರು ಇನಿ ನಮ್ಮ ಸಂಕಲ್ಪ ಮಾಡ್ತಂಡ ಆ 80 ಲಕ್ಷತ್ತು 4 ತಿಂಗಳೊಟ್ಟು ಸಭಾಭವನ ಆತು ರಾಧನ್ನೆ ಬಂಡೇರು ಸರ್ಕಾರದ ಅನುದಾನ ಉಂಡು ಅವು ಸರ್ಕಾರದ ಅನುದಾನ ಬುಕ್ಕ ಆ 80 ಲಕ್ಷ ನಮ್ಮರ್ತೆ ಕ್ರೋಢೀಕರಣ ಆರ ಸಾಧ್ಯ ಉಂಡು ಇಂದು ನಮ್ಮ ಮನಸ್ಸದ ಸಂಕಲ್ಪ ದೆನ್ನು ನಮ್ಮ ತೋಡು ಬಂದಲೆ ಇಂದು ನಂಗೆ ಎಲ್ಲ ಖಾಲಿ ಮುಲ್ಪದ ಆಡಳಿತ ಸಮಿತಿಗೆ ಹತ್ತವು ಜೀರ್ಣೋದ್ಧಾರ ಸಮಿತಿಗೆ ಹತ್ತು ಇಂದು ನಂಕು ಮಾಂತ ನಾಳೆ ಎಲ್ಲ ನಮ್ಮ ಕಾರ್ಯಕ್ರಮ ಅಂಡ ಅವು ನಂಕು ಉಪಕಾರ ಅಪಿನಂಚಿನ ಸಭಾಭವನ ಎಲ್ಲ ಅಯ್ಯಪ್ಪನ ಭಜನ ಮಂದಿರ ಅಂಡು ಏತು ಜನಕುಲ ಬದ್ದದ ಅಲ್ಲಿ ಒಂದು ಕಾರ್ಯಕ್ರಮ ಮಲ್ಪೊಳ್ಳಿ ಎಂಚಿನ ಕಾರ್ಯಕ್ರಮಲ್ಲ ಮಲ್ಪೊಳ್ಳಿ ಎಲ್ಲ ಬತ್ತದ ಅಲ್ಪ ಒಂಜಿ ಭಜನೆ ಮಲ್ಪಡಂಚಿನ ಕೆಲಸವನ್ನ ಮಲ್ಪೊಳ್ಳಿ ಅವು ನಂಕು ಸೇರುಣ ಇಂಚಿನ ಕೆಲಸನು ನಮ್ಮ ಪತ್ರ ಮಾತ್ರ ಇನಿ ಒವ್ವೇ ಊರು ಆವಾಡು ನಮ್ಮ ಸುತ್ತಮುತ್ತ ಆವಾಡು ಒಂಜಿ ಎಡ್ಡ ರೀತಿಡ್ ಬೆಳಗಾರ ಸಾಧ್ಯ ಆಪುಣ ಪನ್ಪುಣ ಪಾಳ್ತೆರುಂಡು ಇನಿ ಎನ್ನ ಒಟ್ಟಿಗೆ ಬೆಂದಿನಾಗಲು ಮಸ್ತ್ ಜನ ಏನಂದು ಪನ್ಪುಜಿ ಯಾಲ್ನ ಕಾರ್ಯಕರ್ತೆ ಆಂಡ ಏನೋ ಒಂಜಿ 4-5 ಸರ್ತಿ ಮಾತ್ರ ಒಂಜಿ ಒಟ್ಟಿಗೆ ಬತ್ತಿಪ್ಪೆ ಒಂಜಿ 2 ದಿನ 3 ದಿನ ಮೂಲು ಬತ್ತಿಪ್ಪೆ ಆತೆ ಆಂಡ ಐನ ಒಟ್ಟಿಗೆ ಏನು ನಾಗರಾಜಣ್ಣನ ಎನ್ನ ಕಾರ್ಯಂತೇರಾತು ನಾಗರಾಜಣ್ಣನ ನೋಡ್ಬೋಡು ಆರ ರಾತ್ರಿ 10-11 ಗಂಟೆಲ್ಲ ಅವನ ಫೋನ್ ಬಂತದು ಎಲ್ಲ ಕಾಂಡೆ ಇಂಚ ಅವಡು ದಾದ ಮಾಲ್ಪುಣ ಎಲ್ಲ ಇಂಚ ಅವಡು ಅಲ್ಲೇ ಪೋಡು ಮೂಲೆ ಪೋಡು ಅಲ್ಲೇ ಕಲೆಕ್ಷನ್ ಪೋಡು 6:30 ಅದನ್ನ ಒಟ್ಟಿಗೆ ಇತ್ತದು ಪ್ರತಿ ಒಂಜಿ ಇನಿ ಜೀರ್ಣೋದ್ಧಾರ ಇತ್ತೇರು ಇನಿ ಎನ್ನ ಕಾರ್ಯಂತೆರಾತು ಎನ್ನ ಪ್ರತಿಷ್ಠಾ ಮಹೋತ್ಸವದ ಕಾರ್ಯಂತೆರಾತು ಎಂಕ್ ಕೈ ಬಲಬದ್ಧ ಕೊರಿಯರು ಅಂಚಿನ ಮಗಳು ಒಂಜಿ ಸ್ವಾರ್ಥ ರಹಿತ ಕೆಲಸ ಮಲ್ಪಿನಾಗಲು ಇನಿ ಸಮಿತಿದ ಸಂಚಾಲಕರು
ಸಮಿತಿದ ಸಂಚಾಲಕರೇನ ಪ್ರತಿ ವರಿಯನ್ನ ಏನ ಪನೋಡಾಪುಂಡು ದಾಯ ಪಂಡ ಈ ಸಂದರ್ಭಟು ಅಗ್ಲು ನಂಗೆ ಪಿರವತ ಶಕ್ತಿ ಏನು ಐಕ್ಯ ಪಣ್ಣ ಎಂಕೊಂಜಿ ಪಾತೆರ 10 ಕಾಲು ಗಂಟೆ ಅವಧಿ ಬೋರ್ಡು ಬಂಡದು ಎಲ್ಲನಗ ಆ ಸಮಿತಿದ ಅಗ್ಲೇ ನಂಗೆ ಕೂಡ ಬೆನ್ನೆಲೆಬ್ಬು ಸ್ವಾರ್ಥಲ ಉಂಡು ಕೂಡ ಅಗ್ಲೇನು ನಮ್ಮ ಪುದಾರ್ ಪನ್ಪನೆಲ್ಲ ಸ್ವಾರ್ಥ ಉಂಡು ಎಲ್ಲನಗ ಅಗ್ಲು ಕೂಡ ಕೆಲಸ ಮಲ್ಪೋಡು ಪನ್ಪನೆ ನಂಜಿ ಅಗ್ಲೇನೆ ಸ್ವಾರ್ಥೋಡು ನಮ್ಮ ಪನ್ಪ ಅಂಚಿನ ಸಮಿತಿ ಸಂಚಾಲಕರು ಪ್ರತಿ ಒಂಜಿ ಸಮಿತಿ ಸಂಚಾಲಕರನ್ನ ಅಗ್ಲನ ಸಂಚಾಲಕರು ಮಾಡ್ತದೆ ಅಗ್ಲನ ಒಟ್ಟಿಗೆ ಸದಸ್ಯರನ್ನ ಮಾಡ್ತದಾಗ್ಲು ಪ್ರತಿ ಒರಿಲ ಮೂಲ ಬೆನ್ಪಿನಂಚಿನ ಕೆಲಸನು ಇನಿ ಮಾಡ್ತಿದ್ದೀರಿ ಇನಿ ಒರೆ ಕಾಣಿಕೆ ಅವಾರ್ಡ್ ಬಂದಲೆ ಇನಿ ಒರೆ ಕಾಣಿಕೆ ಸುಳ್ಯ ಪದವರು ನಿಗಲು ಪ್ರಥಮ ಆತು ತೂತಿಪ್ಪಾರು ಬರಾಂತರಂಚಿನ ಒರೆ ಕಾಣಿಕೆ ಇನಿ ನಂಗೆ ಅಡುಗೆದ ಸಾಮಾನು ಒರಿತ್ತು ಎಲ್ಲನಗ ಬಲ್ಲೆ ಏತು ಒರಿತನದ ಪನ್ಪನೇನು ಅವು ನಿಗ್ಲಿನ ಮನಸ್ಥಿತಿ ಐಕ್ ಒರೆ ಕಾಣಿಕದ ಸಮಿತಿ ಸಂಚಾಲಕೇರಾತ್ ಪ್ರಕಾಶ್ ಉಗ್ರನಾಥ ಅರಿತೇರು ಉಗ್ರಣ್ಣನ ಅವೆ ವಿನೋದ್ ಉಗ್ರನಾಥ ಒಂದು ಚಾರ್ಜ್ ಬಂದೋದಿತ್ತೇರು ವಿನೋದ್ ಹೊರೆಕಾಣಿಕೆದ ಆ ಜವಾಬ್ದಾರಿ ತೊಂದರೆ ಆರ್ನ ಒಟ್ಟಿಗೆ ಏತ ವಲಯನ ಮಾಡ್ತದ್ದು ಎಡ್ಡೆ ಹೊರೆಕಾಣಿಕೆ ಬರ್ಪಣಂಚಿನ ದಯಪಂಡ ಇನಿ ಹೊರೆಕಾಣಿಕೆ ಸ್ವಾಮೀಜಿಲೆ ಗೊತ್ತುಂಡು ಏಪ ಹೊರೆಗಾಣಿಕೆ ಸಕ್ಸಸ್ ಆಂಡ ಅಲ್ಲಿ ಇಡೀ ಪ್ರತಿಷ್ಠ ಬ್ರಹ್ಮ ಕಲಸವ ಸಕ್ಸಸ್ ಆಂಡದು ಪಂಡದು ಐಕೊಂಜಿ ನಿದರ್ಶನ ಗೆಜ್ಜಿಗಿರಿತ ಸೇತ್ರ ಇನಿ ಸಾಧಾರಣ ಇಡೀ ಒಲ್ಪ ಆವಂತನ ಇತಿಹಾಸ ನಿರ್ಮಾಣ ಮಂತನಂಚಿನ ಹೊರೆಕಾಣಿಕೆ ಇನಿ ಗೆಜ್ಜಿಗಿರಿ ಬತ್ತಿತ್ತು 15 ಕಿಲೋಮೀಟರ್ ಉದ್ದದ ಗಾಡಿಟ್ಟು ಬತ್ತಿತ್ತು ಲಾಸ್ಟ್ಗೆ ಆ ಒರಿತು ಸಾಧಾರಣ 48 ದೇವಸ್ಥಾನಗೋ ಆಶ್ರಮಗೋ ಎಂಕ್ಲ ಬೋರ್ಡೈನೇನು ಕೊರ್ತು ಆಗ್ಲ ಕೇನೇನು ಕೊರ್ತು ಲಾಸ್ಟ್ಗೆ 48 ಲಕ್ಷ ರೂಪಾಯಿ ಹರಿ ಮಾರಿಯರ ತಿಕ್ಕೊಂಡು 2 ಲಕ್ಷ ತಾರಾಯಿ ಮಾರಿಯರ ತಿಕ್ಕೊಂಡು ಅಂಚಿನ ಇತಿಹಾಸ ನಿರ್ಮಾಣ ಏನಂಚಿನ ಹೊರೆಕಾಣಿಕೆ ಹಿಡ್ದಾತು ಗಿಜ್ಜಿಗಿರಿಲ ಆತ ಜನ ಬರಿಯರ ಸಾಧ್ಯ ಅಂಡು ಅಂಚನೆ ಇನಿ ಸುಳ್ಯ ಪದವತವಳ ಹೊರೆಕಾಣಿಕೆನ ವಿನೋದರ್ನ ಒಂಜಿ ಮುಂದಾಳ ತೋಟು ಎಡ್ಡೆ ರೀತಿ ಒಂದು ಆತು ಎಡ್ಡೆ ಸಕ್ಸಸ್ ಆಂಡ್ ಹನ್ನೆರಡು ಬುಕ್ಕ ಸ್ವಾಗತ ಸಮಿತಿ ಗೋಪಾಲಣ್ಣನ ನೇತೃತ್ವಟು ಹನ್ನೆರಡು ಬುಕ್ಕ ಕಾರ್ಯಾಲಯ ಗಿರೀಶಣ್ಣನ ನೇತೃತ್ವಟು ವೈದಿಕ ಸದಸ್ಯ ಭಟ್ರನ ದಯಪಂಡ ವೈದಿಕ ಪನ್ಪುಣವಳ ಅದೇ ಒಂದು ಕಷ್ಟದ ಕೆಲಸ ಆಗ್ಲಿನ ತಂತ್ರಜ್ಞಾನಗಳ ಒಟ್ಟಿಗೆ ಈತಿದ್ದು ಮನ್ಪಿರಂಚಿನ ಈತ ಅಂತ ಅವರಂಡ ಐಕು ದುಂಬಾತ್ ಇಡೀ ಮಾಧ್ಯಮ ಅವಾರ್ಡ್ ಆಮಂತ್ರಣ ಪತ್ರಿಕೆ ಒಂಜಿ ಆಮಂತ್ರಣ ಮುಖ ಮಾಧ್ಯಮನು ಅವರಂಡ ಮಾಧವ ನಾಯ್ಕನ ಮಾಧವ ನಾಯ್ಕನ ದಯಪಂಡ ಅದು ತುಂಬೇ ಕೆಲಸ ಮಾಡ್ತಿದ್ದಾರೆ ಆಂಡ ಅದು ಪ್ರತಿ ಒಂಜಿ ಯಾರು ಪತ್ರಕರ್ತ ಅಂಡಲ್ಲ ಮುಲ್ಪ ಎಂಕ್ಲನ್ನು ಒಟ್ಟಿಗೆ ಆಮಂತ್ರ ಪತ್ರಿಕೆ ಅವಡ ಮಾಧ್ಯಮನು ನಮ್ಮ ಸುಳ್ಯ ಪದವತೇನು ಇಡೀ ಪಸಾರಿಸಪ್ಪನ ಕೆಲಸನು ಮಾಧವ ನಾಯ್ಕನ ಮೂಲಕ ಅವೇ ರೀತಿ ಅಲಂಕಾರ ತುದಿಪ್ಪರ್ ಚಪ್ಪರದವು ಇನಿ ಸ್ವಾಮೀಜಿ ಬಂಡೇರು ಇಡೀ ಬಂಟಿಂಗ್ಸ್ನ ಒಂದು ಕಡಿಮೆ ಮಲ್ಪಡೋದು ಆಂಡ ಸ್ವಾಮೀಜಿಲೆ ಒಂದು ಬಂಟಿಂಗ್ಸ್ ಫ್ಲೆಕ್ಸಿ ಅವಾರ್ಡ್ ಒರಿ ದಾಳ ಕಾಸತ್ತು ಮಾತ ಅಗ್ಲಗ್ಲನ ಇಚ್ಚೇಟು ಕೊರ್ನಂಚಿನ ಕಾಸು ಅಗ್ಲಗ್ಲನ ಶಕ್ತಿ ಕೊರ್ನಂಚಿನ ಅಗ್ಲನ ಒಂಜಿ ಮನಸ್ಸಿಡು ಇಂಕ ಸುಳ್ಯ ಪದಾರ್ಥ ಆಯುಧ ಪೂಜೆ ಅಯ್ಯಪ್ಪನ ಭಜನ ಮಂದಿರೋಡು ಇಂಕ ಇಂಚನೆ ಮಲ್ಪೋಡು ಪನ್ಪುಣ ಐನ ಗುರುಕಿರಣ್ಣ ಒಂಜಿ ನೇತೃತ್ವಟು ಅಲಂಕಾರ ಬುಕ್ಕ ಚಪ್ಪರದ ಒಂಜಿ ವ್ಯವಸ್ಥೆನ ಮಂತಿರಂಚಿನಾರು ಐನದಕ್ಕ ಇನಿ ನಂಗೆ ಇಡೀ ಪ್ರತಿಷ್ಠಾ ಮಹೋತ್ಸವ ಬ್ರಹ್ಮ ಕಲಸವಾಡು ಒವ್ವಾಳ ಒಂಜಿ ಪಣೀತಿ ಹೆಚ್ಚು ಕಡಿಮೆ ವನಸ್ತದ ಆಂಡ ಅದು ದಾದ ಮಾರ್ರೆ ಅಲ್ಪ ಆ ನೀರಾತಂಡು ಅಂಚಾತಂಡು ಅಲ್ಲಿ ಬಲಸುನಗಳಿದ್ದೀರು ಅವು ಐನ ಪ್ರತಿ ಒಂಜಿ ಮುಂದೊಳತ್ವದೆ ತೊನ್ನಾರು ಸೇಸಪಣ್ಣೆ ಆರು ಪ್ರತಿ ಒಂಜಿ ದಯಪಂಡ ಆರು ಒರಿಯತ್ತು ಆರ್ನ ಒಟ್ಟಿಗೆ ಎತ್ತ ಜನಕುಲ್ಲೇರು ಅಂಡ ಮುಂದೊಳತ್ವಜಿ ದೆತೊನ್ನಂಚಿನ ಸೇಸಪಣ್ಣೆ ಉಗ್ರಣದ ವ್ಯವಸ್ಥೆ ಮಂತನಾರು ಪ್ರಕಾಶಣ್ಣೆ ವೇದಿಕೆ ಸಾಂಸ್ಕೃತಿಕದ ಒಂಜಿ ಕಾರ್ಯಕ್ರಮ ಇನಿ ತೂದಿಪ್ಪರ್ ಶ್ರೀಪತಿಯನ್ನೇ ಮುರಾಣಿ ಹಿಡಿದು ಬುಕ್ಕ ಆರ್ನ ಒಟ್ಟಿಗಿತ್ತಿನಾರು ಇನಿ MC ಪಂಡೋದುಳ್ಳೇರು ಆರು ಪ್ರತಿ ಒಂಜನ್ನ ಓಳು ಚಾಚು ತಪ್ಪದೆ ಐನು ರಾತ್ರ ಪಗೆಲು ಆರು ಒಂಜಿ ಮಂತಿನಂಚಿನ ಪ್ರತಿ ಈತೊಂಜಿ ಅಂತೋಟ ಅವಡಂಡ ಸ್ವಚ್ಛತಾ ಸಮಿತಿ ಯಾನ ಆರೇನು ಎಂಕ್ ಸನ್ಮಾನ ಮಲ್ಪಣ ಬದಲ ಆರೆಗೆ ಸನ್ಮಾನ ಮಲ್ಪೊಡಿತ್ತಂಡು ಸುಂದರ ಕನ್ನಡಕ ದಾಯ ಪಂಡ ಆರೆಗೆ ನಿಜವಾದ ಕೋಡೆ ರಾತ್ರಿ ಸೊಂಟ ಬೇನೆಟ ಆರೆಗೆ ಪೋಬಂಜಿ ಆಂಡಲ ಮುಲ್ಲ ತೊಂದಿತ್ತೇರು ಪಂಡ ಇಂಚಿನ ಜನಕುಲೇನು ನಮಗೆ ಗುರುತಿಸವಡು
ರಾತ್ರಿ ಪಗಲು ಒವೇ ಸ್ವಾರ್ಥ ರಹಿತ ಎಂಕ ಕೆಲಸ ಹೊಡು ಎನ್ನ ಭಜನ ಮಂದಿರ ಯಾನ್ ಕೆಲಸ ಮಲ್ಪಡು ಪನ್ಪುಣ ಅಂಚಿನ ಕೆಲಸನು ಸುಂದರಣ್ಣನ ನೇತ್ರೋಡು ಎತ್ತ ಜನಕ್ಕಳು ಮಲ್ಪಿನಂಚಿನ ಒಂಜಿ ಕೆಲಸ ಕರುಣಕರ್ಣನ ಒಂಜಿ ನೀರ್ದ ವ್ಯವಸ್ಥೆ ವಾಡು ಮೂಲು ಆ ಪ್ರತಿ ಒಂಜಿನ ಆ ಮಲ್ಪಡಂಚಿನ ಒಂಜಿ ವ್ಯವಸ್ಥೆ ಗಿರಿಧರಣ್ಣನ ಲೈಟಿಂಗ್ದ ಆ ಒಂಜಿ ಅತನ ಒವೇ ಬಲ್ಪುದ ವ್ಯವಸ್ಥೆನ ಮಲ್ಪಡಂಚಿನ ಕೆಲಸ ಐನೇರ್ತಲ ವಾಹನ ಬಣ್ಣಗ ಪಾರ್ಕಿಂಗ್ ದಯಪಂಡ ನಮ್ಮವಾದ ಕುಲೋಂದಿಪ್ಪ ಲಾಸ್ಟ್ ಮೂಮೆಂಟ್ ಕುಲೋಂದಿಪ್ಪ ಎಡ್ಡ ಕಾರ್ಯಕ್ರಮ ಅನ್ನಾಗ ಪಾರ್ಕಿಂಗ್ ತಗ್ಲಿಗೆ ಒವೇ ಕಾರ್ಯಕ್ರಮ ತೋಜ್ಜಿ ಇನ್ನು ಮಾತ ಅಡಂಗದ ಅತ ಕೆಲಸ ದಿನೇಶಿನ ಒಂಜಿ ಮುಂದೊಳತೋಟ ಆಪಿನ ಕೆಲಸ ಇನಿ ತಯಾರು ಪ್ರಸಾದ ತಯಾರು ಮಲ್ಪಡಂಡ ಅಕ್ಕನಗ್ಲಿನ ಒಂಜಿ ಟೀಮು ವಿನಾಯಕನ ಒಂಜಿ ಟೀಮ್ ಉಂಟು ಪ್ರಸಾದ ತಯಾರಿಕೆ ಮಲ್ಪಡಂಚಿನ ಒಂಜಿ ಟೀಮು ಐನಡ್ದು ಬುಕ್ಕ ನಂಕ ಇಂಚಿನ ಎಡ್ಡ ಸ್ಥಳಟು ಏರೆಗ್ಲ ಅನಾರೋಗ್ಯದ ಅಲ ಬರ್ಪುಜಿ ಅವೆಂಕ್ಲ ದುಂಬೆ ಎಂಕ್ಲ ಡಾಕ್ಟ್ರಿಗೆ ಪಂದಿಪ್ಪ ತಾಯಿ ಬಂಡ ಡಾಕ್ಟ್ರ್ 24x7 ತಾರು ಏಪಲ ಆರೆ ನಿಕ್ಲೆ ಗೊತ್ತುಂಡು ಮುಲ್ಪದ ಬರೀತ ಆಂಡಲ ನಮ್ಮ ಒಂಜಿ ವ್ಯವಸ್ಥೆಗೆ ಬರ್ತೀನಿ ಅಂಚಿನ ಡಾಕ್ಟರ್ ವಿದ್ಯಮೋಹನ ರಾವ್ ಎಂಬೇರ್ನ ಮೂಲಕ ಭಜನಾ ಮಂಡಳಿತ ಒಂಜಿ ಎಲ್ಲ ಬೊಲ್ಪುಡ್ದು ರಾತ್ರಿ ಮುಟ್ಟ ಭಜನೆ ಯಾರುಂಡು ನಗರ ಭಜನೆ ಮಲ್ಪಿನಂಚಿನ ಇಡೀ ಉಸ್ತುವಾರಿ ದೆತ್ತನ್ನಾರು ಹಿರಿಯರು ಅರ ಪಿರವು ಒಲ ಇಪ್ಪರು ಎನ್ನ ಆತ್ಮೀಯರು ಗಂಗಾಧರಣ್ಣನ ಒಂಜಿ ನೇತೃತ್ವಟು ಇಡೀ ಮಹಿಳಾ ಶಕ್ತಿ ಇನಿ ಮಸ್ತ್ ಉಳ್ಳೇರು ಸ್ವಾಮೀಜಿಲ ಇನಿ ಮಹಿಳಾ ಶಕ್ತಿ ಮುಳು ಸುಳ್ಯ ಪದವು ದಾಲ ತೊಂದರೆದ್ದಿ ಏಪಲಾಗ್ಲು ಒಟ್ಟಿಗೆ ಇತ್ತಿನ ಪ್ರತಿ ಒಂಜೆಗ್ಲಾಗ್ಲು ದೀಪುನ ಐನ ನೇತೃತ್ವ ಬತ್ತಿನಾರು ಸುಶೀಲಕ್ಕನ ಒಂಜಿ ನೇತೃತ್ವ ಈ ತೊಂಜಿ ಮಾತ ವ್ಯವಸ್ಥೆಗೆ ಒಂಜಿ ಸ್ವಯಂ ಸೇವಕರನ್ನು ರೆಡಿ ಮಾಡ್ಕೊಡಂಡ ಆಗ್ಲೇನ ಒಂಜಿ ಮುಂದೊಳತದೆ ತೊಂದರೆ ಸತೀಶಣ್ಣನ ಟೀಮು ಸ್ವಯಂ ಸೇವಕರನ್ನ ಒಂಜಿ ಸತೀಶಣ್ಣನ ಟೀಮು ಈತ ನಮ್ಮ ಸಮಿತಿದ ಇತ್ತನ ಅವತ್ತಂತೆ ಪದಾಧಿಕಾರಿಗಳು ಉಳ್ಳೇರು ಪದಾಧಿಕಾರಿಗಳೇನು ದಾಲ ಏನು ಪನ್ಪೂಜೆ ಅವು ಎಂಕ್ಲನ ಜವಾಬ್ದಾರಿ ಆಂಡ ತೆರೆ ಮರೆಟ್ಟು ಕೆಲಸ ಮಾಲ್ಪಿನಂಚಿನ ಈ ಒಂಜಿ ಸಮಿತಿದ ಬೆಕರ್ ಬಿಚ್ಚತ್ ಆಗ್ಲೇ ಉವೇ ಒಂಜಿ ಸ್ವಾರ್ಥ ಇದ್ದೆ ಅಂತ ಮಲ್ಪಡಂಚಿನ ಕೆಲಸ ಸಮಿತಿದಾಗಲೇ ಮಾಡ್ತಾರೆ ಆಗ್ಲಿಗೆ ಏನು ತುಂಬ ಹೃದಯಟು ಆಗ್ಲಿಗೆ ಧನ್ಯವಾದ ಪಣ್ಣಂತು ದಯಪಂಡ ಪ್ರತಿಷ್ಠ ಬ್ರಹ್ಮ ಕಲಸ ಒಂಜಿ ಯಶಸ್ವಿ ಆತ ಶ್ರೀ ಕ್ಷೇತ್ರ ಬೆಲಗ ಓಡಂಡ ಅಗ್ಲಿನ ಬೆರಿತ ಸಹಾಯ ಇತ್ತಿನ ಮಾತ್ರ ಎಂಕಲ ಮೂಲ ವೇದಿಕೆಯ ಪಾತೆರಿರ ಅವಕಾಶ ಆಪುಂಡು 5 ದಿನ ನಡಪುಣಂಚಿನ ಮರಣಿ 27 ಸುರ ಇನ ಎಲ್ಲ 31 ಮುಟ್ಟ ನಡಪುಣಂಚಿನ ವ್ಯವಸ್ಥೆನ ಇನಿ ಎಡ್ಡ ರೀತಿ ಆವಡಂಡ ಮುಗ್ಲಿನ ನಂಗೆ ಬೆಂಬಲ ಮಾತಲ್ಲ ಕರ ಚಪ್ಪಲ ಮೂಲಕ ಆಗ್ಲಿಗೆ ಒಂಜಿ ಹೊರ ಧನ್ಯವಾದ ಕೊರೋಡು ಮಾಡೋದು ಏನ ಕೇನೋನ್ ಪೆಮ್ ಬಂದಲೆ ಹೆಚ್ಚ ಪಾತೆರೆ ಪೋಪುಜಿ ನನದಲ ಕಾರ್ಯಕ್ರಮ ಉಂಡು ಎಲ್ಲ ಗೆಂಡ ಸೇವೆ ಯಾರುಂಡು ಸ್ವಾಮಿನಗ್ಲೇನ ಮಸ್ತ್ ಕೆಲಸ ಉಂಡು ಇನಿ ಚಿನ್ನಪ್ಪ ಸ್ವಾಮಿನ ಆ ಒಂಜಿ ನೇತೃತ್ವಟು ಇಡೀ ಅನ್ನ ಸ್ವಾಮಿ ಭಕ್ತರಿಂದ ಅಯ್ಯಪ್ಪನ ಸಾನ್ನಿಧ್ಯವನ್ನು ಬೆಳಗಪುರಂಚಿನ ಕೆಲಸ ಇನಿ ಆವಂತುಂಡು ಐಕ ನಮ್ಮ ಮಾತ ಬೆರಿಯಾತ್ ಎನ್ನೊಟ್ಟಿಗೆ ಪ್ರತಿವರ್ಲ ಬೆಂದರು ಎಂಕ್ ಮಾನದಿಗದ ಎಡ್ಡ ರೀತಿನ ಕೊಡ್ತಾರೆ ಯಾನಿ ಏಪಲ ಯಾಕಟ್ ಸ್ವಾಮೀಜಿ ಪಂಡೇರು ಸಭಾಭವನನ ಲಾಸ್ಟ್ ಮುಟ್ಟ ಇಪ್ಪಾಡು ಯಾನ ಏಪಲ ನಿಗ್ಲನ ಒಟ್ಟಿಗೆನೆ ಉಳ್ಳೆ ಎನ್ನ ಖಾಲಿ ಪ್ರತಿಷ್ಠೆಗೆ ಬತ್ತದತ್ತು ಎನ್ನರ್ಥ ಆಪಣಂಚಿನ ಸಾಕಾರನು ಯಾನ ಏಪಲ ನಿಗ್ಲೆ ನಿರಂತರ ಕೊರಿಯರ ಉಳ್ಳೆ ಪಣದು ಎಡ್ಡೆ ಸುದ್ದಿದ ಮೂಲಕ ಸ್ವಾಮೀಜಿಲು ನಂಗೆ ಕೊರದುಳ್ಳೇರು ಮಹಾಲಕ್ಷ್ಮಿ ಟ್ರಸ್ಟ್ದ ಮೂಲಕ ಇದೇ ಸಭಾಭವನಗೂ 1 ಲಕ್ಷ ರೂಪಾಯಿಲ ಇನಿ ಅರು ಘೋಷಣೆ ಮಾಡ್ತೀರು ಇಂದು ನಂಗೆ ಉಳ್ಳ ಇನ್ನ ನಿಜವಾದ ಯಾನು ಪನ್ಪೆ ಸ್ವಾಮಿ ಲೇಟ ಆರಿಗೆ ಲಕ್ಷ ಗಟ್ಟಲೆ ಏರ್ಲ ಕೊಣತ್ತು ಕೊರ್ಪುಜೇರು ಏರ್ಲ ಕೊರ್ಪುಜೇರು ಭಕ್ತರು ಬತ್ಪಿನಂಜನ ಕಾಣಿಕೆಟ್ ಆರು ಓಲಲ್ಲ ಪೋತು ಬರ್ಪಣಂಜನ ಕಾಣಿಕೆ ದಯಪಂಡ ಯಾನು ಕಣ್ಣಾರೆ ತುಯ್ ನಾವು ನಮ್ಮ ಮಿತ್ತದ ಸ್ವಾಮಿನ ಕಲಂಚನೆ ಕೋಟಿ ಕಾಸು ಬರ್ಪುಜಾರಿಗೆ ಆಂಡ ದಾಳೆದ್ದಿ ಆಂಡ ಅನ್ನ ಎಡ್ಡೆ ಆ ಭಕ್ತಿದ ಕಾಸನ್ನೇ ನಂಗೆ ಸುಳ್ಯ ಪದವದೆ ಕೊರಿಯರು ಸ್ವಾಮಿಲೆ ಎಂಕ್ಲ ಮಾತ ಸಮಿತಿ ಪರವತಿ ಇದಕ್ಕೆ ಕೊಡೋರ ಸೊಲ್ಮೇಲೆ ಪಣದುಳ್ಳ ಸ್ವಾಮಿಲೆ ಅಂಚನೆ 6 ಎಂಚ ಪಂಡೇರ ಆ ಸಂಕಲ್ಪನು ತೀರಂತು
ನಮ್ಮ ಆಜಿ ತಿಂಗೊಲದ ಸಂಕಲ್ಪಟ್ ಇಡೀ ಸಭಾಭವನವನ್ನು ಕಟ್ಟದು ಇನ್ನು ಕುಡೋರ ಲೋಕಾರ್ಪಣೆ ಮಾಡ್ತದು ಎಡ್ಡೆ ಮಲ್ಲ ಕಾರ್ಯಕ್ರಮವನ್ನು ಮಾಲ್ಪಡಂಚಿನ ಕೆಲಸವನ್ನು ಕುಡೋರ ಮಾಲ್ಪಗ ಪಂಡಂತು ಅಯ್ಯಪ್ಪ ಸ್ವಾಮಿ ಕಲಿಗೊತ್ತ ತೋಜಿನ ಸ್ವಾಮಿ ಪವಾಡ ಸದಸ್ಯಂಚಿನ ಸ್ವಾಮಿ ಎಲ್ಲಂಜಿ 14 ತಾರೀಕಿಗೆ ಜ್ಯೋತಿರ್ಲಿಂಗಾಪಣಂಚಿನ ತೋಜಿನ ಸ್ವಾಮಿ ನಮ್ಮ ಮಾಂತ ಶ್ರದ್ಧೆ ಭಕ್ತಿದ ಮೂಲಕ ಅಯ್ಯಪ್ಪನ ನಾಮಸ್ಮರಣೆ ಮೂಲಕ 33,000 ಕೋಟಿ ದೇವತೆ ಇತ್ತಲ್ಲ ಐಟು ನಂಕ್ ನಮ್ಮ ಆರಾಧನೆ ಮೂಲಕ ಆ ಸನಾತನ ಹಿಂದೂ ಧರ್ಮವನ್ನು ದೆತ್ತಪಣ್ಣಂಚಿನ ಕೆಲಸನು ನಮ್ಮ ಹಿಂದೂ ಸಂಸ್ಕೃತಿದ ಮೂಲಕ ಜೋಕುಳಿನ ಎಡ್ಡ ರೀತಿದ ಮೂಲಕ ನಮ್ಮ ಪೋಪಿನ ಸಾಧಿನ ಎಡ್ಡ ರೀತಿ ಕೊಡ್ತು 4 ದಿನದ ಬದುಕನ್ನು ಎಡ್ಡದ ರೀತಿ ಮಾಲ್ಪಕ ಪನ್ಪಣ ಪಾತನು ಪಣಂತು ಪ್ರತಿ ವರೆಗಳನ್ನ ತೆರೆದಗ್ಗತ್ ಸುಳ್ಯ ಪದವದ ಇಡೀ ಎನ್ನ ಪ್ರೀತಿದ ಜನಕುಳಿಗೆ ಕೊಡೋರ ಎನ್ನತ್ತ ಕೈ ಮುಗಿಯಂತೂ ಅವಕಾಶ ಕೊಟ್ಟ ಮಾಂತೆಲ್ಲ ಸೊನ್ಮೇಲೆ ಪಣದ ಎನ್ನ ಪಾತರಂತ ಜೈ ಜೈ ಜಯಂತಣ್ಣ ಊರದ 10 ಸಮಸ್ತೆಯರು ಸೇರ್ದು ಈರೆಗೆ ಮಲ್ಲ ಮುಂಡಾಸು ಕಟ್ಟಿಯರು ಅಧ್ಯಕ್ಷರಿಂದ ಪಂಡ ಅವು ದಿನದ ಮುಂಡಾಸು ಕಟ್ಟದಿನ ಮುಂಡಾಸದ ಗೌರವನು ಕಾತದು ಬೆಂದರು ಈರ್ನ ಜವಾಬ್ದಾರಿನ ಈರು ದಿನದ ಅಂತ ವಹಿಸ್ಕೊಂಡರು ಮಂದಿರಡು ದೇವರಿನ ಪ್ರತಿಷ್ಠಾಪನೆ ಈರ್ನ ಕಣ್ಣೆದುರೇ ನಡತುಕೊಂಡು ಪೋಟಿ ಹೊಡ್ಚಿ ದೇವರುಳ್ಳೇರು ದೇವರು ಕೊರ್ಪೇರು ದೇವರು ಕೊಟ್ಟಾನು ಬತ್ತಿನ ಬಂಗ ಬೆಂದ ನಾಯಗೂ ಗೊತ್ತು ಒಣಸದ ರುಚಿ ಉಂಡಿ ನಾಯಗೂ ಗೊತ್ತು ಉಂಡಿ ನಾಯಡ ಕೇನೋಡು ಪೋಟಿ ಹೊಡ್ಚಿ ನಮ್ಮ ಉಲ್ಲ ನಮ್ಮ ನನಲ ಈರನ ಪರವಾದು ಮಂದಿರಗು ಏಪ ಬತ್ತಂಡಲ್ಲ ಏರು ಬತ್ತಂಡಲ್ಲ ಈರ್ನ ಈ ಮಾನಾದಿಗದ ಪಾತೆರನ್ನು ಕೇಳೊಂದು ಮಾತೆರೆಗಳ ಶುಭ ಹಾರೈಕೆಯನ್ನು ಮಾಡ್ತದೆ ನನ್ನ ಬತ್ತಿಂಚಿ ಮಲ್ಲ ಬಿನ್ನೆರಿಗೆ ಇರು ಗೌರವ ಕಾಣಿಕೆಯನ್ನು ಸಮರ್ಪಣೆ ಮಾಡಿಕೊಡೋದು ಕೇಳೋಣ ಎನಿತ ಈ ಕಾರ್ಯಕ್ರಮಡು ಶ್ರೀಮತಿ ಅಕ್ಕ ನಮ್ಮನ ಪಂಚಾಯತದ ಅಧ್ಯಕ್ಷೆ ಪಾತೆರ ಕಮ್ಮಿ ಮಲ್ತಿಂಚಿ ಬೇಲೆ ಮಲ್ಲವು ಈರೆಗೆ ಪ್ರೀತಿದ ಮಾನಾದಿಗದ ಗೌರವಾರ್ಪಣೆ ಅಂಜನೆ ಬೀರಮುಲ ರಾಮಣ್ಯರು ಆರು ಇತ್ತಿನ ಈ ಜಾಗೆಡ್ ಶಕ್ತಿ ಉಂಡು ಆರು ಪಂಡಿನ ಕೆಲಸ ನಡಪುಂಡೊಂದು ಪನ್ಪುನ ಖಾತರಿ ನಮ್ಮಕ್ಕಳ ಉಂಡು ಅಂಚನೆ ಶಿವರಾಮ್ ಮಾಸ್ಟ್ರು ಆರು ಊರಿಗೂ ಪೋಂಡಲ ನಂಗೆ ಬೆರಿಸಾಯ ಅದು ಉಂತು ಬೇರೊಂದು ಪನ್ಪುನ ವಿಶ್ವಾಸ ನನಲ್ಲ ನಂಕುಂಡು ಅಂಚನೆ ರಾಧಾಕೃಷ್ಣ ಬೋರ್ಕರ್ ಊರ್ದ ವಾ ಸಮಸ್ಯೆ ಎಲ್ಲ ಆರಡ ಖಂಡಿತವಾದಲ ಪನೊಡು ಖಂಡಿತವಾದಲ ಪನೊಳಿ ಆರ ನಡಪಾದ ಕುರುವೇರು ಅಧ್ಯಕ್ಷರಾದ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರದ ಉದಯ ಪದಡ್ಕ ಬದ್ದದೇರು ಆರೆಗ್ಲ ಮಾನಾದಿಗದ ಗೌರವಾರ್ಪಣೆ ಅಂಚನೆ ನಮ್ಮ ಸುಳ್ಯ ಪದವದ ಕೊರಗಜ್ಜ ಸಮಿತಿದ ಸೇವಾ ಸಮಿತಿದ ಅಧ್ಯಕ್ಷರಾಯಿನ ಬೆಳ್ಳಿಯಪ್ಪ ಗೌಡ್ರು ಈ ಕಾರ್ಯಕ್ರಮಡು ಅಂಚಿ ಇಂಚಿ ಪೋದು ಬತ್ತದ ಇಂಕ್ಳಿಗೆ ಸಹಕಾರ ಕೊರ್ನ ರಟ್ಟು ಜೋಕ್ಲೆಲ್ಲ ಶಾಲು ಪಾಡ್ದು ಮಾನಾದಿಗೆ ಕೊರ್ಲಿ ಪೂರ್ವಿ ಬುಕ್ಕ ಚರಿತ ರಟ್ಟು ಜೋಕುಲ ಸ್ಟೇಜಿಗೆ ಪೋಲಿ ಜಯಂತನನ್ನ ಕೈತು ಶಾಲು ಪತ್ತೊಲ್ಲಿ ಜಯಂತಣ್ಣ ಇರಂದಣ್ಣ ಅಕೇರಿಗೂ ಒಂಜಿ ಸನ್ಮಾನ ಮಲ್ಪೊಡು ನಮ್ಮನ ಈ ಶಕ್ತಿಗೆ ಮುಖ್ಯ ಕಾರಣಕರ್ತರು ಶ್ರೀ ಮೋಹನದಾಸ ಸ್ವಾಮೀಜಿಲು ಆರು ಬತ್ತಿನ ಈ ನೆಲ ಧನ್ಯತೆಯನ್ನು ಪಡೆಯೊಂದೊಂದೊಂದು ಬಂಡದು ಆರೆಗ್ಲ ಒಂಜಿ ನೆನಪುದ ಕಾಣಿಕೆಯನ್ನು ಇರು ಕೊರದು ಮಾನಾದಿಗೆ ಕೊರಡು ಬಂಡದಕ್ಕೇನೊಂದು ಎನಿತ ಈ ಸಭಾ ಕಾರ್ಯಕ್ರಮದ ಅಕೇರ್ದ ಭಾಗಕ್ಕೂ ಪೋಂದಿಲ್ಲ ಅವೇ ಧನ್ಯವಾದ ಸಮರ್ಪಣೆ ಗಿರೀಶ್ ಕನ್ನಡ ಬೇರೆ ಜೀರ್ಣೋದ್ಧಾರ ಸಮಿತಿದ ಕಾರ್ಯದರ್ಶಿಗೆ ಕೆಲಸ ಜಾಸ್ತಿ ಒಂಜಿ ಕಡೆಟು ತೂವನೋಡು ಅಂಚನೆ ಬುಕ್ಕೊಂಜಿ ಕಡೆಟು ಬರೆವನೋಡು ಬರೆಪುನೆಲ್ಲ ತೂಪುನೆಲ್ಲ ಒಟ್ಟು ಗಾಂಡ ಅವು ಗಿರೀಶರ್ನ ಲೆಕ್ಕ ಕಾರ್ಯದರ್ಶಿದ ಮರ್ಯಾದೆ ಕೊರ್ಪುನೊಂದು ಕೆಣ್ಣೊಂದು ಧನ್ಯವಾದ ಸಮರ್ಪಣೆ ಸ್ವಾಮಿಯೇ ಶರಣಮಯ್ಯಪ್ಪ
ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ನಮ್ಮ ಈ ಮಂದಿರದಲ್ಲಿ ನಮಗೆ ಆಶೀರ್ವಚನವನ್ನು ನೀಡಿದಂತಹ ಸ್ವಾಮೀಜಿಯವರ ಪಾದಾರಂಧಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ, ಅದೇ ರೀತಿ ವೇದಿಕೆಯಲ್ಲಿರುವ ಗಣ್ಯರನ್ನು ಎಲ್ಲರನ್ನು ಒಂದೇ ಮಾತಿನಲ್ಲಿ ಕೇಳಿಕೊಳ್ಳುತ್ತಾ ನಮ್ಮ ಇಂದಿನ ಕೊನೆಯ ಭಾಗ ಧನ್ಯವಾದ ಸಮರ್ಪಣೆ. ಇಂದು ವೇದಿಕೆಯಲ್ಲಿರುವಂತಹ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯವರು ಈಗಾಗಲೇ ನಿರ್ಗಮಿಸಿದ್ದಾರೆ. ಇವರಿಗೆ ಪ್ರತಿಷ್ಠಾಪನಾ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ವೇದಿಕೆಯಲ್ಲಿದ್ದಾರೆ, ಶ್ರೀರಾಮ ಮಾಣಿಲ. ಇವರಿಗೂ ಕೂಡ ಮಂದಿರದ ಪ್ರತಿಷ್ಠಾಪನಾ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಪ್ರತಿಷ್ಠಾಪನಾ ಮಹೋತ್ಸವದ ಅಧ್ಯಕ್ಷರು ಶ್ರೀ ಜಯಂತ್ ನಡುಬೈಲು ಯಾವಾಗಲೂ ಬಿಸಿಯೇ ಆಗಿರುತ್ತಾರೆ. ಅವರು ಉದ್ಯಮಿಯೂ ಹೌದು, ಈಗ ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ಇದ್ದಾರೆ. ಅದಲ್ಲದೆ ಅನೇಕ ದೇವಸ್ಥಾನ ಇಂಥ ಅನೇಕ ಧಾರ್ಮಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮ ಇಲ್ಲಿಯ ಜನತೆಯ ಕರೆಗೆ ಓಗೊಟ್ಟು ನಮ್ಮ ಈ ಪ್ರತಿಷ್ಠಾ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ನಮ್ಮೊಂದಿಗೆ ಸದಾ ಫೋನ್ ಮೂಲಕ ಅಥವಾ ಇಲ್ಲಿ ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಇಲ್ಲಿ ಬಂದು ನಮ್ಮನ್ನೇ ಸೇರಿಕೊಂಡು ನಮಗೆ ಇದಕ್ಕೆ ಬೇಕಾದ ಎಲ್ಲ ಸೌಕರ್ಯವನ್ನು ಮಾಡಿಕೊಟ್ಟಿದ್ದಾರೆ. ಇವರಿಗೆ ಪ್ರತಿಷ್ಠಾ ಮಹೋತ್ಸವ ಸಮಿತಿಯ ವತಿಯಿಂದ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಪ್ರಭಾಕರ ಕಲ್ಲುರಾಯ ಬನದಗದ್ದೆ ಇವರು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಈಗ ನಮ್ಮೊಂದಿಗಿದ್ದಾರೆ. ಇವರಿಗೂ ಪ್ರತಿಷ್ಠಾ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಬಡಗಡ್ನೂರು ಪಂಚಾಯತಿನ ಪ್ರಥಮ ಪ್ರಜೆ ಶ್ರೀಮತಿ ಅಕ್ಕನವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಪ್ರತಿಷ್ಠಾ ಮಹೋತ್ಸವ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀ ಸುಬ್ರಹ್ಮಣ್ಯ ಭಟ್ ದೇವಸ್ಯ ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಪ್ರತಿಷ್ಠಾ ಮಹೋತ್ಸವ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯತ್ ಪುತ್ತೂರು ಶ್ರೀ ರಾಧಾಕೃಷ್ಣ ಬೋರ್ಕರ್ ಅವರು ಸುಳ್ಯ ಪದವಿನಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ಅವರಿಗೆ ಆಮಂತ್ರಣ ಹೋಗದೇ ಇದ್ದರೂ ಕೂಡ ಅವರು ನಮ್ಮೊಂದಿಗೆ ಯಾವಾಗಲೂ ಬರ್ತಾರೆ, ನಮ್ಮೊಂದಿಗೆ ಸೇರಿಕೊಳ್ತಾರೆ. ಸರ್, ನಿಮಗೂ ಪ್ರತಿಷ್ಠಾ ಮಹೋತ್ಸವದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಡಾಕ್ಟರ್ ಮೋಹನ್ ದಾಸ್ ರೈ ಇವರು ಯಾವಾಗಲೂ ಬ್ಯುಸಿಯೇ, ಆಗಲೇ ಜಯಂತಣ್ಣ ಹೇಳಿದರು 24x7 ಅಂತ. ಅದೇ ರೀತಿ ಇರುವವರು, ಆದರೆ ಇಲ್ಲಿ ನಮ್ಮೊಂದಿಗೆ ಯಾವಾಗಲೂ ಇದ್ದರು. ಒಬ್ಬ ಸೌಮ್ಯ ಸ್ವಭಾವದವರು, ಯಾರೊಂದಿಗೂ ಬೆರೆತುಕೊಳ್ತಾರೆ. ಇವರು ನಮ್ಮೊಂದಿಗಿದ್ದಾರೆ, ಡಾಕ್ಟರ್ ಮೋಹನ್ ದಾಸ್ ರೈ. ಸರ್, ನಿಮಗೂ ಪ್ರತಿಷ್ಠಾ ಮಹೋತ್ಸವದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಿರಿಯರು ಶ್ರೀರಾಮ್ ಭಟ್ ಬೀರಮೂಲೆ ಇವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಪ್ರತಿಷ್ಠಾಪತಿಯ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಉಪವಲಯ ಅರಣ್ಯಾಧಿಕಾರಿ ಪಂಜ ಇಲ್ಲಿಯ ಶ್ರೀ ಸಂತೋಷ್ ಕುಮಾರ್ ರೈ ಸಬ್ರಕಜೆ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಮಂದಿರದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸರ್ವೋದಯ ಪ್ರೌಢಶಾಲೆಯಲ್ಲಿ ಸುಮಾರು 41 ವರ್ಷಗಳ ಕಾಲ ಉಪಾಧ್ಯಾಯರಾಗಿದ್ದುಕೊಂಡು HM ಆಗಿ ಇದ್ದುಕೊಂಡು ಇದೀಗ ನಿವೃತ್ತಿ ಹೊಂದಿ ಮನೆಯಲ್ಲೇ ಇದ್ದಾರೆ. ಆದರೂ ಕೂಡ ಅವರು ಯಾವಾಗಲೂ ಕಾರ್ಯಪ್ರವರ್ತರಾಗಿಯೇ ಇರುತ್ತಾರೆ. ಸುಳ್ಯ ಪದವಿನ ಯಾವುದೇ ಕಾರ್ಯಕ್ರಮಕ್ಕೂ ಆಗಮಿಸ್ತಾರೆ. ಶ್ರೀ HD ಶಿವರಾಮ್ ಅಧ್ಯಕ್ಷರು ಸರ್ವೋದಯ ವಿದ್ಯಾಸಂಸ್ಥೆಗಳು ಸುಳ್ಯ ಪದವು. ಸರ್, ನಿಮಗೂ ಪ್ರತಿಷ್ಠಾ ಮಹೋತ್ಸವದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರ ಪದಡ್ಕ ಇದರ ಅಧ್ಯಕ್ಷರಾದ ಉದಯ್ ಕುಮಾರ್ ಪದಡ್ಕ ನಮ್ಮೊಂದಿಗಿದ್ದಾರೆ. ಇವರಿಗೂ ಪ್ರತಿಷ್ಠಾ ಮಹೋತ್ಸವದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಶಬರಿನಗರ ಇದರ ಅಧ್ಯಕ್ಷರಾದಂತಹ ಶ್ರೀ ಬೆಳ್ಯಪ್ಪ ಗೌಡ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಮಂದಿರದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಮಂದಿರದ ಗುರುಸ್ವಾಮಿ ಶ್ರೀ ಚಿನ್ನಪ್ಪ ಗೌಡ ಇವರು
ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಪ್ರತಿಷ್ಠಾ ಮಹೋತ್ಸವದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಈ ನಮ್ಮ ಮಂದಿರಕ್ಕೆ ಸ್ಥಳದಾನವನ್ನು ಕೊಟ್ಟಂತಹ ಶ್ರೀಮತಿ ಜಯಲಕ್ಷ್ಮಿ ಡಿ ನಾಯಕ್ ಇಂದಾಜೆ ಇವರಿಗೂ ಕೂಡ ಪ್ರತಿಷ್ಠಾ ಮಹೋತ್ಸವದ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪ್ರಭಾಕರ್ ನಾಯಕ್ ಇಂದಾಜೆ ಇವರು ಕೂಡ ಸ್ಥಳದಾನಿಗಳು. ಇವರು ಈಗ ನಮ್ಮೊಂದಿಗಿದ್ದಾರೆ ವೇದಿಕೆಯಲ್ಲಿ. ಇವರಿಗೂ ಪ್ರತಿಷ್ಠಾ ಮಹೋತ್ಸವದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಮಂದಿರಕ್ಕೆ ವಾಸ್ತುಶಿಲ್ಪಿಗಳಾಗಿ ಶ್ರೀ ರಮೇಶ್ ಕಾರಂತರಿದ್ದರು. ಅವರು ಬಹಳ ಹೆಸರುವಾಸಿಯಾಗಿದ್ದರು. ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮಂದಿರದಲ್ಲಿ ಜ್ಯೋತಿಷ್ಯರಾಗಿ ಬಂದವರು ಶ್ರೀ ಮಹಾಲಿಂಗೇಶ್ವರ ಶರ್ಮಾ. ಇವರಿಗೂ ಕೂಡ ಪ್ರತಿಷ್ಠಾ ಮಹೋತ್ಸವದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀ ನಾಗರಾಜ ಮೇಸ್ತ್ರಿ ಕಲ್ಲಿನ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ, ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಇವರಿಗೂ ಪ್ರತಿಷ್ಠಾ ಮಹೋತ್ಸವದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪುನರ್ಪ್ರತಿಷ್ಠಾ ಕಾರ್ಯಕ್ರಮವನ್ನು ವೇದಮೂರ್ತಿ ಶ್ರೀ ವಾಸುದೇವ ತಂತ್ರಿಗಳ ಮಾರ್ಗದರ್ಶನದಲ್ಲಿ, ಶ್ರೀ ರವೀಶ ತಂತ್ರಿಗಳ ಮಾರ್ಗದರ್ಶನದಲ್ಲಿ ನಡೆದಿರುತ್ತದೆ. ಇವರಿಗೆ ಅಯ್ಯಪ್ಪ ಭಜನಾ ಮಂದಿರದ ಪ್ರತಿಷ್ಠಾ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮಂದಿರದ ಅರ್ಚಕರಾದಂತಹ ಶ್ರೀ ಸದಾಶಿವ ಭಟ್ ಪೈರ್ಪುಣಿ, ಶ್ರೀ ಗುರುಪ್ರದೀಪ್ ಕನ್ನಡಕ ಇವರಿಗೂ ಪ್ರತಿಷ್ಠಾ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಆಡಳಿತ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಪ್ರತಿಷ್ಠಾ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿಗೂ ಕೂಡ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಡುವಂತಹ ಎಲ್ಲ ತಂಡಗಳಿಗೂ, ಭಜನಾ ಸೇವೆಯನ್ನು ನಡೆಸಿಕೊಡುವ ಎಲ್ಲ ತಂಡಗಳಿಗೂ ಪ್ರತಿಷ್ಠಾ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅನೇಕ ಜನ ಪ್ರಾಯೋಜಕರಿದ್ದಾರೆ, ಬೇರೆ ಬೇರೆ ಹೆಸರುಗಳನ್ನು ಹೇಳುವುದಿಲ್ಲ. ಇವರೆಲ್ಲರಿಗೂ ಕೂಡ ಪ್ರತಿಷ್ಠಾ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಒಬ್ಬು ಚಿತ್ರವನ್ನು ತಯಾರಿ ಮಾಡಿಕೊಟ್ಟಂತಹ ಶ್ರೀ ಜಗದೀಶ್ ಆಚಾರ್ಯ, ಶ್ರೀನಿಧಿ ಜ್ಯುವೆಲ್ಲರ್ಸ್, ಕುಂಪಳ, ಮಂಗಳೂರು ಇವರಿಗೂ ಕೂಡ ಪ್ರತಿಷ್ಠಾ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅಯ್ಯಪ್ಪ ವೃತ್ತಧಾರಿಗಳು ಇಲ್ಲಿದ್ದಾರೆ, ಇವರಿಗೂ ಪ್ರತಿಷ್ಠಾ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲ ಗೌರವ ಸಲಹೆಗಾರರು, ಸ್ವಾಗತ ಮತ್ತು ಆರ್ಥಿಕ ಸಮಿತಿ, ಕಾರ್ಯಾಲಯ ಸಮಿತಿ, ವೈದಿಕ ಸಮಿತಿ, ಆಮಂತ್ರಣ ಮತ್ತು ಪ್ರಚಾರ ಸಮಿತಿ, ಹೊರೆಕಾಣಿಕೆ ಸಮಿತಿ, ಅಲಂಕಾರ ಮತ್ತು ಚಪ್ಪರ ಸಮಿತಿ, ಆಹಾರ ಸಮಿತಿ, ಉಗ್ರಾಣ ಮತ್ತು ಪೂರೈಕೆ ಸಮಿತಿ, ವೇದಿಕೆ ಮತ್ತು ಸಾಂಸ್ಕೃತಿಕ ಸಮಿತಿ, ಸ್ವಚ್ಛತಾ ಸಮಿತಿ, ನೀರಾವರಿ ಸಮಿತಿ, ಧ್ವನಿ ಮತ್ತು ಬೆಳಕು ಸಮಿತಿ, ವಾಹನ ಪಾರ್ಕಿಂಗ್ ಸಮಿತಿ, ಪ್ರಸಾದ ಸಮಿತಿ, ಆರೋಗ್ಯ ಸಮಿತಿ, ಭಜನಾ ಸಂಘಟನಾ ಸಮಿತಿ, ಮಹಿಳಾ ಸಮಿತಿ, ಸ್ವಯಂ ಸೇವಕ ಸಮಿತಿ ಇವರೆಲ್ಲರೂ ಸೇರಿ ಕೂಡ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಬಂದಿದ್ದೀರಿ. ಇದರ ಸಂಚಾಲಕರಿಗೆ, ಎಲ್ಲ ಸದಸ್ಯರಿಗೂ ಕೂಡ ಪ್ರತಿಷ್ಠಾ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಸಂಜೆ 6 ಗಂಟೆಯಿಂದ ನಿರಂತರವಾಗಿ 9 ಗಂಟೆಯವರೆಗೆ ಒಂದು 25, 30, 40, 50 ಜನರ ಹಾಗೆ ಕರಸೇವಕರು ಇಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಹಗಲೊತ್ತಿನಲ್ಲಿ ಅವರ ಸ್ವಂತ ಕಾರ್ಯಗಳನ್ನು ಮಾಡಿಕೊಂಡು ಸಂಜೆ ಹೊತ್ತಲ್ಲಿ ಇಲ್ಲಿ ಬಂದು ಬಹಳ ಚೆನ್ನಾಗಿ ಅವರ ಶ್ರಮದಿಂದಲೇ ಮುಕ್ಕಾಲುವಾಸಿ ಕೆಲಸ ಕೂಡ ಇಲ್ಲಿ ಆದದ್ದು ಕರಸೇವಕರ ಶ್ರಮದಿಂದ. ಅವರಿಗೆ ನಾನು ಮಂದಿರದ ಈ ಪ್ರತಿಷ್ಠಾ ಸಮಿತಿಯ ವತಿಯಿಂದ ವಿಶೇಷವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪಾರ್ಕಿಂಗ್ ವ್ಯವಸ್ಥೆಗೆ ಜಾಗವನ್ನು ಕೊಟ್ಟಂಥ ಸರ್ವೋದಯ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಗೆ ಪ್ರತಿಷ್ಠಾಪನಾವತಿಯ ಸಮಿತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮ ಮಿತ್ರರಿಗೆ, ನಮ್ಮ ಈ ಕಾರ್ಯಕ್ರಮವು ಲೋಕದೆಲ್ಲೆಡೆ ಪಸರಿಸುವಂತೆ ಈ ಮಾಧ್ಯಮ ಮಿತ್ರದವರು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಇವರಿಗೆ ಪತ್ರಿಕಾ ರಂಗದ ಎಲ್ಲರಿಗೂ ಕೂಡ, ಅವರ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಪ್ರತಿಷ್ಠಾ ಸಮಿತಿಯ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಧ್ವನಿ, ಬೆಳಕು, ಶಾಮಿಯಾನವನ್ನು ಮೂಕಾಂಬಿಕಾ ಶಾಮಿಯಾನ
ಇವರು ವಹಿಸಿಕೊಂಡಿದ್ದಾರೆ. ಇವರಿಗೆ ಪ್ರತಿಷ್ಠಾ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಅಡುಗೆ ಬಹಳ ಚೆನ್ನಾಗಿ ಆಗಿದೆ. ಶ್ರೀ ಕುಮಾರಸ್ವಾಮಿ ಮತ್ತು ಬಳಗ ಕನ್ನಡಕ ಇವರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಜೀರ್ಣೋದ್ಧಾರ ಕಾರ್ಯಕ್ಕೆ ದೇಣಿಗೆಯನ್ನು ಕೊಟ್ಟು ಸಹಕರಿಸಿದಂತಹ ಎಲ್ಲ ಭಗವದ್ಭಕ್ತರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರತಿಷ್ಠಾ ಕಲಶಕ್ಕೆ ಸಹಕರಿಸಿದಂತಹ ಎಲ್ಲ ಭಕ್ತಿವಾದಿಮಾನಿಗಳಿಗೂ ಈ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ವೇದಿಕೆಯ ಮುಂಭಾಗದಲ್ಲಿ ನಡೆದಿರುವಂತಹ ಎಲ್ಲ ಭಕ್ತ ಮಹಾಶಯರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕೊರಗಜ್ಜ ಸೇವಾ ಸಮಿತಿ ಶಬರಿನಗರ, ಯುವಶಕ್ತಿ ಕಲಾ ಮತ್ತು ಕ್ರೀಡಾ ಬಳಗ ಸುಳ್ಯಪದವು, ಹಿಂದೂ ಜಾಗರಣ ವೇದಿಕೆ ಸುಳ್ಯಪದವು, ಶ್ರೀ ಮಹಾಲಕ್ಷ್ಮಿ ಮಹಿಳಾ ಭಜನಾ ಮಂಡಳಿ ಸುಳ್ಯಪದವು, ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪುತ್ತೂರು, ವೀರಕೇಸರಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಬೀರಮೂಲೆ, ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರ ಪದಡ್ಕ, ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳು, ಓಂ ಶಿವ ಯುವ ಕೇಂದ್ರ ಶಿವನಗರ ನೆಟ್ಟಣಿಗೆ, ಸರ್ವೋದಯ ವಿದ್ಯಾಸಂಸ್ಥೆಗಳು ಸುಳ್ಯಪದವು, ನವಚೇತನ ಯುವಕ ಮಂಡಲ ಪಾದೆಗದ್ದೆ, ಶ್ರೀ ವಿಷ್ಣು ಸ್ಪೋರ್ಟ್ಸ್ ಕ್ಲಬ್ ಹೊಳದಪಾರೆ, ಒಡಿಯೂರು ಸಂಘಗಳು, ಮಿತ್ರವೃಂದ ಕಾಯರ್ಪದವು, ಕರಾಡ ಸೇವಾ ಸಮಿತಿ ಸುಳ್ಯಪದವು, ಶ್ರೀ ವಿಠಲಸ್ವಾಮಿ ಭಜನಾ ಮಂದಿರ ಎಣ್ಣೆಗದ್ದೆ, ಗೆಳೆಯರ ಬಳಗ ಕಾಯರ್ಪದವು, ಫ್ರೆಂಡ್ಸ್ ಸಬ್ರಕಜೆ, ಅದೇ ರೀತಿ ಶ್ರೀ ದುರ್ಗಾ ಫ್ರೆಂಡ್ಸ್ ಎಡಮಗೂರು, ಈ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರಿಗೆ ಅದಲ್ಲದೆ ಅದರ ಎಲ್ಲ ಸದಸ್ಯರಿಗೂ ಕೂಡ ಪ್ರತಿಷ್ಠಾ ಮಹೋತ್ಸವದ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ಕೆಲವರನ್ನು ಬಿಟ್ಟು ಹೋಗಿರ್ಬೋದು, ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಾ ನನ್ನ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಜಿಂಜಿನ ಧರ್ಮಸಭೆ ರಾಜ ಚಾವಡಿ ಸೇರಿನ ಊರ್ದ ಪತ್ತಪ್ಪೆದು ಮತ್ತಿಂಚು ಕೆಲಸದ ಬೇಜಾರದಂತೆ ಒಂದಾದ ದುಂಬಗಳ ಊರ್ದ ಮಂದಿರದ ಸರ್ವ ಕಾರ್ಯಗಳಿಗೆ ಕೈ ಜೋಡಿಸಾಕ ಸರ್ವೇ ಸುಖಿನ ಸರ್ವೇ ಸರ್ವ ಭದ್ರಾಣಿ ಪಶ್ಯಂತು ಮಾತಸ್ಮಿನ್ ದುಃಖ ದುರ್ಗಾ ಪೂಜೆದ ಸಮಯ ದುರ್ಗಾ ಪೂಜೆಯ ಪ್ರಸಾದ ಸ್ವೀಕಾರ ಮಾಡ್ತದೆ. ವನಸ ಮತ್ತೊಂದು ಅಂಚನೆ ನನ್ನ ಸ್ವಂತ ಪುತ್ತುಡು ಅಭಿಷೇಕ್ ಮಲ್ಪನ ಹುಡುಗನ ಭರತನಾಟ್ಯ ನಡೆದುಕೊಂಡು ಒಂದು ಸಭಾ ವೇದಿಕೆಯನ್ನು ತೆರೆವು ಮಲ್ತದು ನನ್ನ ಮನರಂಜನಾ ಕಾರ್ಯಕ್ರಮಗೂ ದುಂಬು ಪೋಯ್. ಸ್ವಾಮೀಜಿಲೇನು ಕಡಪುಡ್ದು ಜಯಂತಣ್ಣೆ ದಯದೀದು ವೇದಿಕೆದ ಕೈತಲು ಬರಡು ಸ್ವಾಮೀಜಿಲೇನು ಕಡಪುಡ್ ನಡೆದ ಬಕ್ಕ ಒಂಜಾತು ಸ್ಮರಣಿಕೆನ ಕೊರ್ರೆ ಬಾಕಿ ಉಂಡು ಐಕಾದು ದೂರ ಹೊಡೆದು ಬೈದೇರು ದಯದೀದು ಪ್ರತಿಷ್ಠಾಪನಾ ಸಮಿತಿ ಅಧ್ಯಕ್ಷರಾಯನ ಜಯಂತಣ್ಣೆ ವೇದಿಕೆದ ಕೈತಲು ಬರಡೊಂದು ಕೇನೊಂದಿಲ್ಲ. ದಯವಿಟ್ಟು ವೇದಿಕೆಗೆ ಸಂಬಂಧಪಟ್ಟ ಸ್ವಯಂ ಸೇವಕರು ಒಂದ್ಸಲ ಕೂಡಲೇ ಬರಬೇಕು ವೇದಿಕೆಗೆ. ಮುಂದಿನ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ತಯಾರುಗೊಳಿಸಬೇಕಾಗಿದೆ. ದಯವಿಟ್ಟು ಬೇಗ ಬನ್ನಿ. ಒಂಚೂರು ವೇದಿಕೆದ ಸ್ವಯಂ ಸೇವಕರ ದಯದಿದ್ದು ಬರಲೆ. ವೇದಿಕೆದ ಸ್ವಯಂ ಸೇವಕರು ಕೂಡಲೇ ಬರಲಿ.
ಗುರು ಕಿರಣ್ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಆತ್ಮೀಯ ಭಕ್ತಾಭಿಮಾನಿಗಳೇ, ಇನ್ನು ಕೆಲವೇ ನಿಮಿಷಗಳಲ್ಲಿ ಭರತನಾಟ್ಯ ಕಾರ್ಯಕ್ರಮ ಶ್ರೀಮತಿ ವಿದೂಷಿ ಯೋಗೀಶ್ವರಿ ಜಯಪ್ರಕಾಶ್ ಇವರ ಶಿಷ್ಯನಾದ ಅಭಿಷೇಕ್ ಮಂಡೆಕೋಲ್ ಸುಳ್ಯ ಇವರಿಂದ. ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರು ಗಿರಿಧರ ಎಂಎನ್ ಪಿಲಿಪಡೆ ಇವರು. ತದನಂತರ ಸರಿಯಾಗಿ 10:10 ನಿಮ್ಮ ನಿರೀಕ್ಷೆಯ ನಾಟಕ ಅಮ್ಮ ಕಲಾವಿದರು ಕುಡ್ಲ ಅಭಿನಯಿಸುವ ಶಿವಾನಂದ ಶೆಟ್ಟಿ ಮಂಗಲ್ಪಾಡಿ ಸಾರಥ್ಯ ಮತ್ತು ರಚನೆಯ ಕುಸಲ್ ದರಸೆ ಡಿ ಪಡಿಲ್, ನವೀನ್ ಡಿ ಪಡಿಲ್ ಇವರ ಸಲಹೆ ಮತ್ತು ಸಹಕಾರದೊಂದಿಗೆ ರಂಗದ ರಾಜಿ ಸುಂದರ್ ರೈ ಮಂದಾರ ನಿರ್ದೇಶಿಸಿ ಅಭಿನಯಿಸುವ ಅಲೆ ಬುಡಿಯರಿಗೆ ಪನ್ಪನ ತುಳು ಹಾಸ್ಯಮಯ ನಾಟಕ ಅಯ್ಯಪ್ಪ ಭಕ್ತಾವೃಂದ ಸುಳ್ಯಪದವು ಇವರ ಪ್ರಾಯೋಜಕತ್ವದಲ್ಲಿ 10 ಗಂಟೆಗೆ ಸರಿಯಾಗಿ ಪ್ರಾರಂಭವಾಗಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಜ್ಜನ ಬಂಧುಗಳಾದಂತಹ ತಮಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಾ ಇನ್ನು ಭರತನಾಟ್ಯ ಕಾರ್ಯಕ್ರಮ
ನಾಟಕದ ಪ್ರದರ್ಶನಕ್ಕೆ ತುಂಬ ತಯಾರಿ ಬೇಕಾಗ್ತದೆ. ಅದಕ್ಕೆ ಬೇಕಾಗಿ ಕೆಲವೊಂದು ಹೊತ್ತು ಅವರಿಗೆ ತಯಾರಿಗೆ ಬಿಟ್ಟುಕೊಟ್ಟು 5 ನಿಮಿಷದಲ್ಲಿ ನಾವು ಭರತನಾಟ್ಯ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಆಗಮಿಸಿದಂತಹ ದೂರದ ಊರಿನ ಎಲ್ಲ ಭಕ್ತಾದಿಗಳಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆತ್ಮೀಯರೇ, ಈ ದಿನದ ಕಾರ್ಯಕ್ರಮ ನಾಟಕದೊಂದಿಗೆ ಮುಕ್ತಾಯಗೊಂಡ್ರೆ ನಾಳೆ ಬೆಳಿಗ್ಗೆಯಿಂದ ಅರ್ಧ ಏಕಾಹ ಭಜನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಬೇರೆ ಬೇರೆ ಭಜನಾ ತಂಡಗಳು ಈ ಒಂದು ಪುಣ್ಯ ಮಂದಿರದಲ್ಲಿ ಬಂದು ತಮ್ಮ ಭಜನ ಸಂಕೀರ್ತನೆಯನ್ನು ಹಾಡಲಿಕ್ಕಿದ್ದಾರೆ. ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಸುಳ್ಯಪದವು, ಶ್ರೀ ಮಹಾಲಕ್ಷ್ಮಿ ಮಹಿಳಾ ಭಜನಾ ಮಂಡಳಿ ಸುಳ್ಯಪದವು, ಶ್ರೀ ಲಕ್ಷ್ಮೀ ಪಾರ್ವತಿ ಮಹಿಳಾ ಭಜನಾ ಸಂಘ ಬೆಳ್ಳೂರು, ಸರ್ವೋದಯ ವಿದ್ಯಾಸಂಸ್ಥೆಗಳು ಸುಳ್ಯಪದವು, ಶ್ರೀ ವಿಠಲಸ್ವಾಮಿ ಭಜನಾ ಸಂಘ ಎಣ್ಣೆಗದ್ದೆ, ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಸಂಘ ಪದಡ್ಕ, ಶ್ರೀ ಶಾಸ್ತಾರ ವಿಷ್ಣುಮೂರ್ತಿ ಸಾಂಸ್ಕೃತಿಕ ಸೇವಾ ಸಮಿತಿ ಪಡುಮಲೆ, ಶ್ರೀ ಮಹಾಮಾಯಿ ಮಾರಿಯಮ್ಮ ಭಜನಾ ಸಂಘ ಸಜಂಕಾಡಿ, ಶ್ರೀ ಗಣೇಶ ಸಂಘ ಗಣೇಶ್ ನಗರ ಐತನಡಕ, ಶ್ರೀ ಮಹಾವಿಷ್ಣು ಭಜನಾ ಸಂಘ ಬೆಳ್ಳೂರು ನಾಟಕಲ್ಲು, ಶ್ರೀ ಸ್ವಾಮಿ ಕೊರಗಜ್ಜ ಬಾಲ ಭಜನಾ ಸಂಘ ಶಬರಿನಗರ ಸುಳ್ಯಪದವು. ಎಲ್ಲ ಭಜನಾ ತಂಡಗಳು ಅರ್ಧ ಏಕಾಹ ಭಜನೆಯಲ್ಲಿ ಭಾಗವಹಿಸಲಿಕ್ಕಿದೆ. ಸರಿಯಾಗಿ 12:30ಕ್ಕೆ ಮಹಾಪೂಜೆ ಪ್ರಸಾದ ವಿತರಣೆ, ಸಂಜೆ ಗಂಟೆ 5ರಿಂದ ಪಾಳೆಕೊಂಬು ಮೆರವಣಿಗೆ ಕೂಡ ನಡೆಯಲಿಕ್ಕಿದೆ. ಸಂಜೆ ಗಂಟೆ 6:12ಕ್ಕೆ ಸರಿಯಾಗಿ ಭಜನಾ ಮಂಗಳೋತ್ಸವ, ದೀಪೋತ್ಸವ, ವೃತಧಾರಿಗಳಿಂದ ಶರಣಂ ಘೋಷ. 7:30ಕ್ಕೆ ಸರಿಯಾಗಿ ಅಪ್ಪಸೇವೆ ಅಯ್ಯಪ್ಪ ವೃತಧಾರಿಗಳಿಂದ. ರಾತ್ರಿ ಗಂಟೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ರಾತ್ರಿ ಗಂಟೆ 10:30ರಿಂದ ಯಕ್ಷಗಾನ ಬಯಲಾಟ. ದಿವಂಗತ ಕೇಶವಗೌಡ ಇವರ ಸ್ಮರಣಾರ್ಥ ಧರ್ಮಪತ್ನಿ ಶ್ರೀಮತಿ ರತ್ನ ಕೇಶವಗೌಡ ಕೆ ಮತ್ತು ಶ್ರೀ ಜಯರಾಮ ಅವರ ಅಳಿಯ ಮಕ್ಕಳಾದ ಶ್ರೀಮತಿ ಭಾಗ್ಯಶ್ರೀ ಜಯರಾಮ ಮತ್ತು ಕುಮಾರಿ ಶರಣ್ಯ KH ಇವರ ಪ್ರಾಯೋಜಕತ್ವದಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯ ಕಥಾಭಾಗ ಕೂಡ ಇದೇ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ 31/12/2022 ಪ್ರಾತಃ ಕಾಲ 4ಕ್ಕೆ ಅಯ್ಯಪ್ಪ ವೃತಧಾರಿಗಳಿಂದ ಕೆಂಡ ಸೇವೆ ನಡೀಲಿಕ್ಕಿದೆ. ಎಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ.
ಬತ್ತಿಂಚಿ ಸಭೆ ಸರ್ವೇರೆಡ್ಲ ವಿನಂತಿ ಮಲ್ತೊಂದದ ಬಂಡ ದುರ್ಗಾ ಪೂಜೆದ ಪ್ರಸಾದನು ಕೊರೊಂದುಲ್ಲೇರು ಪ್ರಸಾದನು ಸ್ವೀಕಾರ ಮಲ್ತದ್ದು ಭೋಜನ ಶಾಲೆಗೆ ಹೋದು ವನಸ್ಸು ಮಲ್ತದ್ದು ಬುಕ್ಕ ಸಭಾ ಭವನಗೂ ಬಲ್ಲಿ ಅಂಚೆನೆ ಇನಿ ಸಭಾಸದರನ ಸಂಖ್ಯೆಲ ಒಂತೆ ಹೆಚ್ಚುಂಡು ಆಯ್ನರ್ತಾರ ನಮ್ಮ ಒಂತೆ ಅಡ್ಜಸ್ಟ್ಮೆಂಟ್ ಮಲ್ಪಡಾಪುಂಡು ಸಭಾಭವನುಡು ಇತ್ತಿನ ಅವಕಾಶಗಳನ್ನು ಪೂರ ಸೀಮಿತ ಅವಕಾಶ ಒಂದಿಗೆ ಪಂದೆ ಮಾತೆರ್ಲ ನನ್ನತ್ತ ಕಾರ್ಯಕ್ರಮಗಳನ್ನು ಪೊಲ್ಲುಡು ತೂಪಿ ಲೆಕ್ಕ ನಿಗ್ಲು ಸಹಾಯ ಸಹಕಾರ ಕೊರುವಾರು ಬಣ್ಣದು ನಂಬೊಂದ ದುರ್ಗಾ ಪೂಜೆದ ಪ್ರಸಾದ ಸ್ವೀಕಾರ ಮಲ್ತದ್ದು ಅಂಚನೆ ಅನ್ನ ಪ್ರಸಾದ ಸ್ವೀಕಾರ ಮಲ್ತದ್ದು ಆಯ್ನದು ಬೇಕಾ ಈ ಸಭಾ ಮಂಟಪಗೂ ಬಲ್ಲೆ ಇನಿ ಬತ್ತಿಂಚಿ ಸಭಾಸದರನ ಸಂಖ್ಯೆಲ ಒಂತ ಹೆಚ್ಚು ಉಂಡು ಆಯ್ನಿರ್ತಾರ ಈ ಸಭಾಭವನುಡು ಆಯ್ನದು ಹೊಂದಾಣಿಕೆ ಮಲ್ತೊಂದು ನಮ್ಮ ನಾಟಕನು ತೂವೋಡು ಪೊರ್ಲುಡು ಈ ಕಾರ್ಯಕ್ರಮನು ನಿಗ್ಲು ಪೂರ ಮೆಚ್ಚೋಡು ಬಣ್ಣದು ಕೇನನು ಸ್ವಾಮಿಯೇ ಶರಣಮಯ್ಯಪ್ಪ ಸೇರಿರುವಂಥ ಭಕ್ತಾದಿಗಳ ಗಮನಕ್ಕೆ ದಯವಿಟ್ಟು ವಾಹನ ಮಾಲಕರ ಗಮನಕ್ಕೆ ಮುಖ್ಯ ರಸ್ತೆಯಲ್ಲಿ ನಿಲ್ಲಿಸಿದಂತಹ ಇಕ್ಕಡೆಗಳಲ್ಲಿ ನಿಲ್ಲಿಸಿದಂತಹ ದ್ವಿಚಕ್ರ ಚತುರ್ಚಕ್ರ ವಾಹನಗಳನ್ನು ಅಲ್ಲಿಂದ ತೆರವುಗೊಳಿಸಿ ವಾಹನ ಪಾರ್ಕಿಂಗ್ ಸೂಚಿಸಿದಂತಹ ಸ್ಥಳಗಳಲ್ಲಿ ನಿಲ್ಲಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಮತ್ತೊಮ್ಮೆ ಕೇಳಿಕೊಳ್ತೇವೆ. ದಯವಿಟ್ಟು ಮುಖ್ಯ ರಸ್ತೆ ಘನವಾಹನಗಳಿಗೆ ಸಂಚರಿಸಲು ಕಷ್ಟವಾಗುತ್ತಿದೆ. ದಯಮಾಡಿ ಸಂಚಾರದ ಜವಾಬ್ದಾರಿ ವಹಿಸಿಕೊಂಡಂತಹ ಸ್ವಯಂ ಸೇವಕರು ನಮಗೆ ಅತೀವ ವಿನಂತಿಯನ್ನು ಮಾಡಿಕೊಳ್ತಿದ್ದಾರೆ. ದ್ವಿಚಕ್ರ ವಾಹನಗಳು ಮುಖ್ಯ ರಸ್ತೆಯಲ್ಲಿ ನಿಲ್ಲಿಸಿದ್ದಾರಂತೆ ಈ ಕಡೆಗಳಲ್ಲಿ ದಯವಿಟ್ಟು ಅದನ್ನು ತೆರವುಗೊಳಿಸಿ ಪಾರ್ಕಿಂಗ್ ಸೂಚಿಸಿದಂತಹ ಸ್ಥಳ ಮೇಲ್ಗಡೆ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ದಯಮಾಡಿ ಅಲ್ಲಿ ನಿಲ್ಲಿಸಿ ನಮ್ಮೊಂದಿಗೆ ಸಹಕರಿಸಿ. ಹಾಗೆಯೇ ಬಂದಿರುವಂತಹ ಭಕ್ತಾದಿಗಳು ದೇವರ ಪ್ರಸಾದವನ್ನು ಸ್ವೀಕರಿಸಿ ತದನಂತರ ಕೆಳಗಡೆ ಮಣಿಕಂಠ ಅನ್ನಛತ್ರದಲ್ಲಿ ಸಾವಕಾಶವಾಗಿ ಬಂದು ಅನ್ನಪ್ರಸಾದ ಸ್ವೀಕರಿಸಿ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮತ್ತೊಮ್ಮೆ ಸೂಚನೆ, ದ್ವಿಚಕ್ರ ವಾಹನಗಳು ನಮ್ಮ ಮುಖ್ಯ ರಸ್ತೆಯಲ್ಲಿ ನಿಲ್ಲಿಸಲಾಗಿದೆ. ದಯವಿಟ್ಟು ಚಾಲಕರು ಮಾಲಕರು ಆ ವಾಹನಗಳನ್ನು ತೆರವುಗೊಳಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಸ್ವಯಂ ಸೇವಕರು ನಮ್ಮೊಂದಿಗೆ ವಿನಂತಿಸಿಕೊಂಡಿದ್ದಾರೆ. ಘನ ವಾಹನಗಳಿಗೆ ಚಲಿಸಲು ಕಷ್ಟವಾಗುತ್ತಿದೆ. ಆತ್ಮೀಯ ಭಕ್ತಾಭಿಮಾನಿಗಳೇ, ಮುಂದೆ ಸಾಂಸ್ಕೃತಿಕ ವೇದಿಕೆ ತತ್ವಮಸಿ ವೇದಿಕೆಯಲ್ಲಿ ಭರತನಾಟ್ಯ ಕಾರ್ಯಕ್ರಮ ಶ್ರೀಮತಿ ವಿದೂಷಿ ಯೋಗೀಶ್ವರಿ ಜಯಪ್ರಕಾಶ್ ಇವರ ಶಿಷ್ಯನಾದ ಅಭಿಷೇಕ್ ಮಂಡೆಕೋಲ್ ಸುಳ್ಯ ಇವರಿಂದ ಇದೀಗ ಭರತನಾಟ್ಯ ಕಾರ್ಯಕ್ರಮ. ಕಲಿಯುಗ ವರದ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತರ ಪಾಲಿನ ದೇವರು, ಧರ್ಮಶಾಸ್ತ್ರ ಎಂದು ಕರೆಯಲ್ಪಡುವ ಮಣಿಕಂಠ ಎಂದು ಕರೆಯಲ್ಪಡುವ ಸ್ವಾಮಿಯು ಶಬರಿಮಲೆಯಲ್ಲಿ ನೆಲೆಸಿದ್ದು ಧರ್ಮ, ಸತ್ಯ ಮತ್ತು ಸದಾಚಾರದ ಸಾರಾಂಶವೆಂದೇ ಹೇಳುತ್ತಾರೆ. ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಅಯ್ಯಪ್ಪ ಹರಿಹರನ ಮಗ. ಇದೀಗ ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಜೀವನ ಚರಿತ್ರೆಯನ್ನು ಅಯ್ಯಪ್ಪ ವರ್ಣಂ ನೃತ್ಯದಲ್ಲಿ ಮಾಡಿ ತೋರಿಸಲಿದ್ದಾರೆ ಅಭಿಷೇಕ್ ಮಂಡೆಕೋಲ್ ಇವರು.
सर्वजीवदयापरा रक्ष रक्ष महाबाहो शास्त्रे तुभ्यं नमो नमः स्वामिये शरणमय्यप्पा कंडने मणिकंडने नीलकंडनि मैंदने கிட்டத்தக்க தற்றி கிட்டதக்க தற்றி கிட்டதக்க ஜம் தச்சம் கிட்டத்தக்க ததி தாம் கிட்டத்தக்க தற்றி கிட்டதக்க தற்றி கிட்டத்தக்க ஜம் தச்சம் கிட்டத்தக்க தி தாம் கிட்டத்தக்க தற்றி கிட்டதக்க தற்றி கிட்டத்தக்க ஜம் தஜம் கிட்டத்தக்கி தாம் கிட்டத்தக்க தற்றி கிட்டதக்க தற்றி கிட்டத்தக்க ஜம் தஜம் தி தாம் கிட்டத்தக்க தட்டி கிட்டத்தக்க தட்டி கிட்டத்தக்க ஜம் தஜம் கிட்டத்தக்கி தாம் கிட்டத்தக்க தட்டி கிட்டத்தக்க தட்டி கிட்டத்தக்க ஜம் தஜம் தி தாம் கிட்டத்தக்க தரி கிட்டத்தக்க தரி கிட்டத்தக்க ஜம் ஜம் தத்தி தாம் கிட்டத்தக்க தரி கிட்டத்தக்க தரி கிட்டத்தக்க ஜம் ஜம் தி தாம் கிட்டத்தக்க தரி கிட்டத்தக்க தரி கிட்டத்தக்க ஜம் ஜம் தி தாம் கிட்டத்தக்க தரி கிட்டத்தக்க தரி கிட்டத்தக்க ஜம் தஜம் தத்தி தாம் கிட்டத்தக்க தரி கிட்டத்தக்க தரி கிட்டத்தக்க ஜம் தஜம் தி தாம் கிட்டத்தக்க தரி கிட்டத்தக்க தரி கிட்டத்தக்க ஜம் தஜம் தத்தி தாம் கிட்டத்தக்க தரி கிட்டத்தக்க தரி கிட்டத்தக்க ஜம் தஜம் தி தாம் கிட்டத்தக்க தரி கிட்ட ஜம் கிட்டத்தக்க தரி கிட்ட ஜம் த தி தா தக்க தி தா கிட்டத்தக்க தரி கிட்ட தும் தரி கிட்ட தும் கிட்டத்தக்க தரி கிட்ட தும் த தி தா தக்க தி தா கிட்டத்தக்க தரி கிட்ட தும் தரி கிட்ட தும் கிட்டத்தக்க தரி கிட்ட தும் த தி தா தக்க தி தா கிட்டத்தக்க தரி கிட்ட தும் தரி கிட்ட தும் கிட்டத்தக்க தரி கிட்ட தும் कंडने मणिकंडने नीलकंडनि मैंदने 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 ದಿಟ್ಟಗುಂದರಿ ಗಿಟ್ಟತಕ ದಜ್ಜಂ ತಾಂ ತದ್ಧೀಂ ತತ್ತಾಂ ತಧೀಂ ತತುಂ ತನಂ ದದಗ ದಿಟ್ಟಗುಂದರಿ ಗಿಟ್ಟತಕ ದಜ್ಜಂ ತಾಂ ತದ್ಧೀಂ ತತ್ತಾಂ ತಧೀಂ ತತುಂ ತನಂ ದದ ದಿಟ್ಟಗುಂದರಿ ಗಿಟ್ಟತಕ ದಿಟ್ಟಗುಂದರಿ ಗಿಟ್ಟತಕ ತಗ ದಿಟ್ಟಗುಂದರಿ ಗಿಟ್ಟತಕ ದಿಟ್ಟಗುಂದರಿ ಗಿಟ್ಟತಕ ದ ದಿಟ್ಟಗುಂದರಿ ಗಿಟ್ಟತಕ ತಾಂ ತಗ ದಿಟ್ಟಗುಂದರಿ ಗಿಟ್ಟತಕ ತೈ ತತ್ತಗುಂದರಿ ಗಿಟ್ಟತಕ ತಾಂ ದಿಟ್ಟಗುಂದರಿ ಗಿಟ್ಟತಕ ತೈ ತಗುಂದರಿ ಗಿಟ್ಟತಕ ತಾಂ ತಗುಂದರಿ ಗಿಟ್ಟತಕ ತೈ ಧರಿ ಗಿಟ್ಟತಕ ತಾಂ ಧರಿ ಗಿಟ್ಟತಕ ತೈ ಧರಿ ಗಿಟ್ಟ ತಾಂ ಧರಿ ಗಿಟ್ಟ ತೈ ಕಿಟ ತಾಂ ಕಿಟ ತೈ ತಾಂ ತಾಂ ತಕ್ ಧಿತ್ತಕ ದಿನ ತಕ ತಕ ದಿನ ತಕ ತಾಂ ಧಿತ್ತಕ ದಿನ ತಕ ತಕ ದಿನ ತಕ ತಾಂ ತಕ ದಿನ ತಕ ತಕ ದಿನ ತಕ ತಾಂ ಕದಿಂಗಿಡದು ದಕ್ ಕದಿಂಗಿಡದು ದಕ್ ಧಿಕ್ಕ ದಿಂಗಿಡದು ತಾಂ ತಾಂ ಕದಿಂಗಿಡದು ದಕ್ ಕದಿಂಗಿಡದು ದಕ್ ಧಿಕ್ಕ ದಿಂಗಿಡದು ತಾಂ ತಾಂ ತಾಂಗಿಡದು ಜಗಡಿದು ಧಿಕ್ ತಾಂಗಿಡದು ಜಗಡಿದು ದಕ್ ಧಿಕ್ ತಾಂಗಿಡದು ಜಗಡಿದು ತಾಂ कंडने मणिकंडने नीलकंडनि मैंदने हरियुं हरनुं हरियुं हरनुं இருவரும் சேர்ந்து ஹரிஹர சுதனாய் காட்சி தந்தாய் ஹரியும் ஹரனும் இருவரும் சேர்ந்து ஹரிஹர சுதனாய் காட்சி தந்தாய் ஹரியும் ஹரனும் இருவரும் சேர்ந்து ஹரிஹர சுதனாய்
ஹரியும் இருவரும் சேர்ந்து ஹரிஹர சுதனாய் காட்சி தந்தாய். ஹரியும் ஹரனும் இருவரும் சேர்ந்து ஹரிஹர சுதனாய் காட்சி தந்தாய். ஹரியும் ஹரனும் இருவரும் சேர்ந்து ஹரிஹர சுதனாய் காட்சி தந்தாய். திருவடி பந்தளம் தேசம் வாழ்ந்த பின் தாயவர் சோதனை தீர்க்க சென்றாய். திருவடி பந்தளம் தேசம் வாழ்ந்த பின் தாயவர் சோதனை தீர்க்க சென்றாய். திருவடி பந்தளம் தேசம் வாழ்ந்த பின் தாயவர் சோதனை தீர்க்க சென்றாய். சாசனித தானிதம மாகமக மகசகம ககமத நீசனித சனிதனித சனி சனி ச சனி சனி நினி நினி சனித தனிதம மகசகம ககமத ககம மதனி நினி ச ச ச ச சானி ச. இந்திரனும் மண்ணுலகில் ஐயனிடம் புலியானா அன்னையிடம் துன்பமென கம்பீரமெனும் சுடராக காலம் விளங்கியதில் கோலம் தவத்தை கொண்டு ஐயன் திருவடியும் சரணம் எனும் மனப்பண்ணில் பிறந்த உன்னை கண்டு மனம் இருந்த நெஞ்சம் உருகுகின்ற மோட்சம் விளக்கம் சொல்ல கண்டனே மணி கண்டனே. வெல்லும் வில்லாளி வீரன் அவனோ மகிஷியே வென்ற ஐயனவன். வெல்லும் வில்லாளி வீரன் அவனோ மகிஷியே வென்ற ஐயனவன். சுவாமியே சரணமையப்பா. வெல்லும் வில்லாளி வீரன் அவனோ மகிஷியே வென்ற ஐயனவன். தானீத பப பத பமக மபத பதனி சமோட்சம் கோபத்து லீலையில் மாற்றம் வீணைந்த மகிஷி. வெல்லும் வில்லாளி வீரன் அவனோ மகிஷியே வென்ற ஐயனவன். வெல்லும் வில்லாளி வீரன். சுவாமியே ಸ್ವಾಮಿಯೇ ಶರಣಮಯ್ಯಪ್ಪ. ನಮ್ಮ ದೇಶ ಹಲವು ಕಲೆಗಳ ಬೀಡು. ಭರತನಾಟ್ಯ, ಮೋಹಿನಿ ಆಟ, ಕಥಕ್ಕಳಿ ಹಾಗೆ ಅನೇಕ ಪ್ರಕಾರದ ನಾಟ್ಯ ಪ್ರಕಾರಗಳನ್ನು ಮೇಳೈಸುವಂತಹ ದೇಶ ನಮ್ಮ ದೇಶ, ಪುಣ್ಯಭೂಮಿ. ಇಂತಹ ದೇಶದಲ್ಲಿ ಭರತನಾಟ್ಯಕ್ಕೆ ವಿಶೇಷವಾದಂತಹ ಸ್ಥಾನ ಇದೆ. ದಕ್ಷಿಣ ಭಾರತದ ತಮಿಳುನಾಡಿನ ಒಂದು ನೃತ್ಯವಾಗಿರುವ ಭರತನಾಟ್ಯ ತನ್ನ ಮೂಲವನ್ನು ಪೌರಾಣಿಕ ಪುರೋಹಿತ ಭರತ ಬರೆದ ನಾಟ್ಯಶಾಸ್ತ್ರಕ್ಕೆ ಹಿಂದಿನ ರಂಗಭೂಮಿಯ ಕುರಿತಾದಂತಹ ಪ್ರಾಚೀನ ಗ್ರಂಥದಲ್ಲಿ ಅದರ ಬಗ್ಗೆ ಉಲ್ಲೇಖ ಇದೆ. ಭರತನಾಟ್ಯವನ್ನೇ
ಹೆಚ್ಚಾಗಿ ಹಿಂದೂ ಧಾರ್ಮಿಕ ಕಥೆಗಳು ಮತ್ತು ಭಕ್ತಿಗೀತೆಗಳನ್ನು ವ್ಯಕ್ತಪಡಿಸಲು ಹೆಚ್ಚಾಗಿ ಬಳಸ್ತಾರೆ. ಮುಂದೆ ನಾವು ಇದೇ ರೀತಿಯ ನೃತ್ಯ ಪ್ರಕಾರವನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಣ್ತೇವೆ. ಅದರಲ್ಲಿ ಮುಖ್ಯವಾಗಿ ಆಂಧ್ರ ರಾಜ್ಯಕ್ಕೆ ಸೇರಿದಂತಹ ಕೂಚುಪುಡಿ ನೃತ್ಯ ಬಹಳ ಅದ್ಭುತವಾಗಿರುತ್ತದೆ. ನಾಟ್ಯಶಾಸ್ತ್ರದ ಒಂದು ವಿವಿಧತೆಯನ್ನು ಹೊಂದಿರುವಂತಹ ಪ್ರಕಾರ ಅದು ಕೂಚುಪುಡಿ ನೃತ್ಯ. ಆಂಧ್ರ ಪ್ರದೇಶಕ್ಕೆ ಸೇರಿದಂತಹ ಈ ನೃತ್ಯ 17ನೆಯ ಶತಮಾನದಲ್ಲಿ ಸಿದ್ಧೇಂದ್ರ ಯೋಗಿ ರಚಿಸಿದಂತಹ ನೃತ್ಯ ನಾಟಕ ಭಾಮ ಕಲಾಪಂ ರಚನೆಯೊಂದಿಗೆ ಹುಟ್ಟಿಕೊಂಡಿತು. ಇದೀಗ ಅಭಿಷೇಕ್ ಇವರಿಂದ ಕೂಚಿಪುಡಿ ನೃತ್ಯ ತಕ್ಕ ಜಣ್ಣು ತಮ್ ತಕ್ಕ ಜಣ್ಣು ತಮ್ ತಕ್ಕ ಜಣ್ಣು ದೇವ್ ಪಾಂಚಜನ್ಯ ಪ್ರಘೋಷಣಂ ಕುರುಕ್ಷೇತ್ರ ಸಮರಾಂಗಣೆ ಅರ್ಜುನ ವಿಷಾದಹರಣಂ ಗೀತಾ ರಹಸ್ಯ ಭಾಷಣಂ ವಿಶ್ವರೂಪ ಪ್ರದರ್ಶನಂ ಮೇಘ ಶ್ಯಾಮಳ ಕೋಮಳಂ ವಿಷ್ಣುರೂಪಂ ವಿಶ್ವರೂಪಂ ಅಹಂ ಬಂದೇ ತಕ್ಕ ದಿನ್ನತಂ ತಕ್ಕ ದಿನ್ನ ತರಗಿಡದುಂ ತಜ್ಜಂ ತರಗಿಡದುಂ ತಜ್ಜಂ ತರಗಿಡದುಂ ಜಂ ಅದ ದಿಂ ಕೆ ನ ತುಂ ತ ದಿಂ ಕೆ ನ ತುಂ ತದ್ದಿಂ ಕೆ ನ ತುಂ ತದ್ದಿಕ್ಕೆ ತತ್ತು ತರಗಿಡದುಂ ತಜ್ಜಂ ತರಗಿಡದುಂ ತಜ್ಜಂ ತರಗಿಡದುಂ ಜಂ ತ ದಿಂ ಕೆ ನ ತುಂ ತ ದಿಂ ಕೆ ನ ತುಂ ತದ್ದಿಂ ಕೆ ನ ತುಂ ತದ್ದಿಂ ಕೆ ನ ತು ತದ್ದಿಂ ಕೆ ನ ತು ತದ್ದಿಂ ಕೆ ನ ತು ತರಗಿಡದುಂ ತಜ್ಜಂ ತರಗಿಡದುಂ ತಜ್ಜಂ ತರಗಿಡದುಂ ಜಂ ತ ದಿಂ ಕೆ ನ ತುಂ ತ ದಿಂ ಕೆ ನ ತುಂ ತದ್ದಿಂ ಕೆ ನ ತುಂ ತದ್ದಿಂ ತದ್ದಿಕ್ಕೆ ತತ್ತು ತದ್ದಿಂ ತದ್ದಿಕ್ಕೆ ತತ್ತು ತದ್ದಿಂ ತದ್ದಿಕ್ಕೆ ತತ್ತು ಮಾಧವ ಭಕ್ತ ಹೃದಯ ವಿಲಸಿತ ಯಾದವ ಮಧುರಿತಂ ವಾರಯ ಮಾಧವ ಭಕ್ತ ಹೃದಯ ವಿಲಸಿತ ಯಾದವ ಮಧುರಿತಂ ವಾರಯ ಗೋಗುಲೇ ಪಶುಪಾಲಕ ಪಾಲಕ ಗೋವಿಗಾಚಿತ ಪಾದನ ಮರಣ ಗೋಗುಲೇ ಪಶುಪಾಲಕ ಪಾಲಕ ಗೋವಿಗಾಚಿತ ಪಾದನ ಮರಣ ಮಾಧವ ಮಂದರ ಗಿರಿದಾರಿ ಮಂದರ ಗಿರಿದಾರಿ ಬೃಂದಾವನ ಸುಂದರ ವನಮಾಲಿ ಮುರಾರಿ ಮಂದರ ಗಿರಿದಾರಿ
ವನಮಾಲಿ ಮಂದರಗಿರಿಧಾರಿ 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 ವೃಂದಾವನ ಸುಂದರವನಮಾಲಿ ಮುರಾರಿ ಮಂದರಗಿರಿಧಾರಿ ವೃಂದಾವನ ಸುಂದರವನಮಾಲಿ ಮಂದರಗಿರಿಧಾರಿ ವೃಂದಾವನ ಸುಂದರ ವನಮಾಲಿ ಮುರಾರಿ 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 ಮಂದರಗಿರಿಧಾರಿ ವೃಂದಾವನ ಸುಂದರ ವನಮಾಲಿ ಮಂದರಗಿರಿಧಾರಿ ಯಮುನಾ ತೀರ ವಿಹಾರ ಸಂಚಾರ ರಾಸ ವಿಲಾಸ ವಿನೋದ ಪರ ಯಮುನಾ ತೀರ ವಿಹಾರ ಸಂಚಾರ ರಾಸ ವಿಲಾಸ ವಿನೋದ ಪರ ಕಾಳಿಯ ವಿಷಮಯ ಕಾಳಿಂದಿ ತಡ ವಿಹಾರ ಕಾಳಿಯ ಮದಕರಣ ತುಂ ತತುಂ ತತಿಕಿಟ ತತುಂ 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 ತತಿಕಿಟ ತತೋದು ತುಂಗ ತಕತು ತುಂಗ ತಂಗಡದಗ ತರಿಕಿಡದಗ ಧಿಂ ತತಿಕಿಟ ತುಂ ಸುಲಲಿದ ಪದ ವಿನ್ಯಾಸ ಅತಿ ಸುಂದರ ನಡನ ವಿಲಾಸ ಸುಲಲಿದ ಪದ ವಿನ್ಯಾಸ ಅತಿ ಸುಂದರ ನಡನ ವಿಲಾಸ ಪ್ರಣಯವಲ್ಲವಿ ಹೃದಯ ಸಾರಸೋಗುಲ್ಲ ಕೋಡಿ ಭಾವ ತೇಜ ರೂಪ ಕೃಷ್ಣ ಸುಲಲಿದ ಪದ ವಿನ್ಯಾಸ ಅತಿ ಸುಂದರ ನಡನ ವಿಲಾಸ ಪ್ರಣಯವಲ್ಲವಿ ಹೃದಯ ಸಾರಸೋಗುಲ್ಲ ಕೋಡಿ ಭಾವ ತೇಜ ರೂಪ ಕೃಷ್ಣ ಸುಲಲಿದ ಪದ ವಿನ್ಯಾಸ ಅತಿ ಸುಂದರ ನಡನ ವಿಲಾಸ ಪ್ರಣಯ ಪಲ್ಲವಿ ಹೃದಯ ಸಾರಸೋಗುಲ್ಲ ಕೋಡಿ ಭಾವ ತೇಜ ರೂಪ ಕೃಷ್ಣ ಸುಲಲಿದ ಪದ ವಿನ್ಯಾಸ ಅತಿ ಸುಂದರ ನಡನ ವಿಲಾಸ ಪ್ರಣಯವಲ್ಲವಿ ಹೃದಯ ಸಾರಸೋಗುಲ್ಲ ಕೋಡಿ ಭಾವ ತೇಜ ರೂಪ ಕೃಷ್ಣ ಸಾ ಸಗರಿಸ ನಿರಿಸ ನಿಧಮ ಮನಿಧಮ ಮದ ಮಗರಿಸ ಸಗರಿಸ ನಿಧ ಮಗರಿಸ ಯಮ ನಿಧಮ ನಿಧ ಮಗರಿಸ ಸುಲಲಿದ ಪದ ವಿನ್ಯಾಸಾದಿ ಸುಂದರ ನಡನ ವಿಲಾಸ ಪ್ರಣಯವಲ್ಲವಿ ಹೃದಯ ಸಾರಸೋಗುಲ್ಲ ಕೋಡಿ ಭಾವ ತೇಜ ರೂಪ ಕೃಷ್ಣ ಟಿಕ್ 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 ಡಿಮ್ ಡಿಂಕ್ ತಕ್ ತಕ್ ದೃಕ್ ತಕ್ಕ ತಕ್ಕ ದೊಂದಿನ ದೊಂದಿನ ತುಂ ಟಿಕ್ ಟಿಕ್ ಡಿಮ್ ದೃಕ್ ತಕ್ಕ ತಕ್ಕ ದೊಂದಿನ ದೊಂದಿನ ತುಂ ದೃಕ್ ತಕ್ಕ ತಕ್ಕ ದೊಂದಿನ ದೊಂದಿನ ತುಂ ತೊಂದಿನ ತೊಂದಿನ ತುಂ ತೊಂದಿನ ತೊಂದಿನ ತುಂ ದಿನ 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 ತುಂ ತಕ್ಕ ತಿಮ್ಮಿ ತಕ್ಕಿಟ್ಟ ತಟ್ಟಿಂಗಿಟ್ಟ ತಚ್ಚಂ 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 ತತ್ತಿಕ್ಕಿಟ್ಟ ತಚ್ಚಂ 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 ತತ್ತಿಕ್ಕಿಟ್ಟ ಝಂ ತ ಝಂ ತ ಝಂ ತಕ್ಕ ತಿಮ್ಮಿ ತ ದಿಂಗ್ ಗಿಣ್ಣ ತಚ್ಚಂ 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 ತ ದಿಂಗ್ ಗಿಣ್ಣ ತಚ್ಚಂ
ಅರಳಿದ ಪದ ವಿನ್ಯಾಸ ಅತಿ ಸುಂದರ ನಡನ ವಿಲಾಸ ವಾಸವಾದಿ ಸುರ ವಂದಿದ ವಂದೇ ನಾರದಾದಿ ವೇದಗೀತೆ ಕವಿ ಜನ ವಾಸುದೇವ ನಡನ ವಿಲಾಸ ಸಂಗಡಗರಣ ಸುಂದರ ನಡನ ಕೃಷ್ಣ 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 ಧನ್ಯವಾದ. ಮುಂದೆ ಒಂದು ಸೂಚನೆ ಇದೆ. ಅಲ್ಲಿ ಮಾರ್ಗ ಮಧ್ಯದಲ್ಲಿ ವಾಹನ ನಂಬರ K19ML 5230 ಎನ್ನುವಂತಹ ವಾಹನ ಅಲ್ಲಿ ದಾರಿ ಮಧ್ಯದಲ್ಲಿ ಇದೆ. ಅದನ್ನು ಸ್ವಲ್ಪ ಸರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಸಂಬಂಧಪಟ್ಟಂತಹ ಮಾಲಕರು KA19ML 5230 ನಂಬರದ ವಾಹನ ಮಾರ್ಗದ ಬದಿಯಲ್ಲಿದೆ. ಸಂಬಂಧಪಟ್ಟವರು ಅದನ್ನು ಅಲ್ಲಿಂದ ತೆರವುಗೊಳಿಸಬೇಕು ಅಂತ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ಮುಂದೆ ನಾಟ್ಯದ ಮಧ್ಯೆಯಲ್ಲಿ ಒಂದು ಹಾಡು. ಅಭಿಷೇಕ್ ಇವರು ರವಿ ಕೆ ಮತ್ತು ಸುಜಾತ ರವಿ ದಂಪತಿಯವರ ಪುತ್ರ. ಸುಳ್ಯ ತಾಲೂಕಿನ ಮಂಡಕೋಲು ಗ್ರಾಮದಲ್ಲಿ ನೆಲೆಸಿದ್ದಾರೆ. 13 ವರ್ಷಗಳಿಂದ ಭರತನಾಟ್ಯವನ್ನು ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಗುರುಗಳು ನಮ್ಮೂರಿನ ಸೀತಾರಾಮ ಮಣಿಯಾನಿಯವರ ಮಗಳು ವಿದುಷಿ ಯೋಗೀಶ್ವರಿ ಜಯಪ್ರಕಾಶ್ ಇವರ ಶಿಷ್ಯ. ಹಲವಾರು ವೇದಿಕೆಯಲ್ಲಿ ನೃತ್ಯ ಪ್ರದರ್ಶನವನ್ನು ಮಾಡಿರುವಂತಹ ಈ ಹುಡುಗ ಸುಳ್ಯ ನೆಹರು ಮೆಮೋರಿಯಲ್ ಫ್ರೀ ಯೂನಿವರ್ಸಿಟಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದು ನಾಟ್ಯದಲ್ಲಿ ಪ್ರವೀಣತೆಯನ್ನು ಪಡೆದುಕೊಂಡಂತಹ ಓರ್ವ ಬಾಲಕ ಅಂತ ಹೇಳಿಕೆ ಹೆಮ್ಮೆ ಪಡುತ್ತಾ ನೃತ್ಯದಲ್ಲಿ ಪ್ರದರ್ಶಿಸುವಂತಹ ಬೇರೆ ಬೇರೆ ಪ್ರಕಾರಗಳನ್ನು ಅರಿತುಕೊಂಡಂತಹ ಒಬ್ಬ ಬಾಲಕ. ನಮಗೆಲ್ಲರಿಗೂ ಒಂದು ಕತೆ ಗೊತ್ತಿದೆ. ವಾನರನ ರೂಪದಲ್ಲಿ ಹನುಮಂತ, ಮುದಿ ಹನುಮಂತ ಭೀಮನ ಅಹಂಕಾರವನ್ನು ಮುರಿದಂತಹ ಒಂದು ಕತೆ. ಅಡ್ಡದಾರಿಯಲ್ಲಿ ಮಲಗಿದ್ದನ್ನು ಕಂಡಂತಹ ಭೀಮ ಆತುರದಿಂದ ಬಾಲವನ್ನು ಎತ್ತಲಿಕ್ಕೆ ನೋಡ್ತಾನೆ, ಸರಿಸಲಿಕ್ಕೆ ನೋಡ್ತಾನೆ. ಅವನಿಗೆ ಮುಂದೆ ಹೋಗಬೇಕಿತ್ತು. ಆದರೆ ಆ ಬಾಲವನ್ನು ಎತ್ತಲಿಕ್ಕೆ ಆತನಿಗೆ ಕಷ್ಟವಾಯಿತು. ವಾನರ ಹೇಳ್ತಾನೆ, ನೀನು ಮುಂದೆ ಹೋಗಬೇಕಾದ್ರೆ ನನ್ನ ಬಾಲವನ್ನು ಎತ್ತಿ ಸರಿಸಿ ಮುಂದೆ ಹೋಗಬೇಕು ಎಂದಾಗ ಇದರಿಂದ ಕೋಪಗೊಂಡಂತಹ ಭೀಮ ಕೋತಿಯ ಬಾಲವನ್ನು ಎತ್ತಲು ಪ್ರಯತ್ನಿಸಿದ್ರು ಅವನದನ್ನು ಅಲುಗಾಡಿಸಲಿಕ್ಕೆ ಆಗಲಿಲ್ಲ. ಈ ಕಥೆಯನ್ನು ನೃತ್ಯ ರೂಪದಲ್ಲಿ ಇದೀಗ ನಿಮ್ಮ ಮುಂದೆ ನಾವು ಕಾಣ್ತಾ ಇದ್ದೇವೆ. ಅಭಿಷೇಕನಿಂದ ಮತ್ತೊಮ್ಮೆ ಭರತನಾಟ್ಯದ ನೃತ್ಯ. Divine virtues illustrates a few associated with Hanuman, and it starts with the meeting between great warrior Bhima and Hanuman.
ವನದಿಯನು ದಾಟಿ ದಾನವರ ಖಂಡಿಸಿದ ರಾಮಭೃತ್ಯನು ನಿನಗೆ ಸರಿಯಾರು ಗುರುವೇ. ವನದಿಯನು ದಾಟಿ ದಾನವರ ಖಂಡಿಸಿದ ರಾಮಭೃತ್ಯನು ನಿನಗೆ ಸರಿಯಾರು ಗುರುವೇ. ವನದಿಯನು ದಾಟಿ ದಾನವರ ಖಂಡಿಸಿದ ರಾಮಭೃತ್ಯನು ನಿನಗೆ ಸರಿಯಾರು ಗುರುವೇ. ಹನುಮಂತ ದೇವ ನಮೋ ನಮೋ ಹನುಮಂತ ದೇವ ನಮೋ. ರಾಮ ಲಕ್ಷ್ಮಣರ ಕಟ್ಟಾಳಾಗಿ ನೀ ನಡೆದೆ. ರಾಮ ಲಕ್ಷ್ಮಣರ ಕಟ್ಟಾಳಾಗಿ ನೀ ನಡೆದೆ. ಭೂಮಿಗೆ ಮುದ್ರೆಯುಂಗುರವೀತೆ. ಭೂಮಿಗೆ ಮುದ್ರೆಯುಂಗುರವೀತೆ. ರಾಮ ಲಕ್ಷ್ಮಣರ ಕಟ್ಟಾಳಾಗಿ ನೀ ನಡೆದೆ.
ವನದಿಯನು ದಾಟಿ ಭೂಮಿಜೆ ಮಾತಾ ಸೀತೆ ಭೂಮಿಜೆ ಭೂಮಿಜೆ ಮಾತಾ ಸೀತೆ ಸೀತೆ ಶುದ್ಧ ಬ್ರಹ್ಮ ಪರಾತ್ಪರರಾಂ ಕಾಲಾತ್ಮಕ ಪರಮೇಶ್ವರರಾಂ ಶೇಷತಲ್ಪ ಸುಖ ನಿದ್ರಿತರಾಂ ಬ್ರಹ್ಮಾದ್ಯಮರಾ ಪ್ರಾರ್ಥಿತರಾಂ ಸೀತಾ ಪ್ರಿಯ ಹರಿ ನಾನುಗರಾಂ ಹನುಮತ್ ಸೇವಿತ ನಿಜ ಪದರಾಂ ಸೀತಾ ಪ್ರಿಯ ಹರಿ ನಾನುಗರಾಂ ಹನುಮತ್ ಸೇವಿತ ನಿಜ ಪದರಾಂ ರಾಮ ರಾಮ ಜಯ ರಾಜಾ ರಾಮ 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 ಜಯ ಸೀತಾ ರಾಮ 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 ಜಯ ರಾಜಾ ರಾಮ 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 ಜಯ ಸೀತಾರಾಮ ಜಯ ಸೀತಾರಾಮ ಜಯ ಸೀತಾರಾಮ ಭೂಮಿಜೆಗೆ ಮುದ್ರೆಯುಂ ಪುರವೀತೆ ಆ ಮಹಾಲಂಕೆ ನಗರವನೆಲ್ಲವನು ಧೂಮಧಾಮವ ಮಾಡಿ ಮೆರೆದೆ ಆ ಮಹಾಲಂಕೆ ನಗರವನೆಲ್ಲವನು ಆ ಮಹಾಲಂಕೆ ನಗರವನೆಲ್ಲವನು ಆ ಮಹಾಲಂಕೆ ನಗರವನೆಲ್ಲವನು ಆ ಮಹಾಲಂಕೆ ನಗರವನೆಲ್ಲವನು ಈ ಭೂಮಧಾಮವ ಮಾಡಿ ಮೆರೆದೆ ಮಹಾತ್ಮ ಹನುಮಂತ ದೇವನ ನಮೋ ಹನುಮಂತ ದೇವನಮೋ ನಮೋ ಹನುಮಂತ ದೇವನಮೋ ಶ್ರೀಮದಾಚಾರ್ಯರ ಪುರಪತಿ ಎಂದೇ ನೀಪ ಶ್ರೀ ಮಹಾಲಕುಮಿ ನಾರಾಯಣ ರೂಪ ಶ್ರೀಮದಾಚಾರ್ಯರ ಪುರಪತಿ ಎಂದೇ ನೀಪ ಶ್ರೀ ಮಹಾಲಕುಮಿ ನಾರಾಯಣ ರೂಪ ಶ್ರೀ ಮನೋಹರ ಪುರಂದರ ವಿಠಲನ ಪ್ರೇಮದಾಳು ಹನುಮಂತ ಶ್ರೀರಾಮ ರಾಮ ರಾಮ
ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಪ್ರೇಮದಾಳು ಹನುಮಂತ ಬಲವಂತ, ಪ್ರೇಮದಾಳು ಹನುಮಂತ ಬಲವಂತ, ಹನುಮಂತ ದೇವ ನಮೋ ನಮೋ ಹನುಮಂತ ದೇವ ನಮೋ ಹನುಮಂತ ದೇವ ನಮೋ ಹನುಮಂತ ದೇವ ನಮೋ ದೇವ ನಮೋ ದೇವ ನಮೋ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ಯುವ ಕಲಾವಿದನನ್ನು ಪ್ರೋತ್ಸಾಹಿಸಿ ಇಷ್ಟರವರೆಗೆ ಭರತನಾಟ್ಯ ಕಾರ್ಯಕ್ರಮವನ್ನು ನೀಡಿರುವಂತಹ ಅಭಿಷೇಕ್ ಮಂಡೆಕೋಲ್ ಸುಳ್ಯ ಇವರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರನ್ನ ಗೌರವಿಸಲಿಕ್ಕೆ ನಮ್ಮ ಪುನರ್ ಪ್ರತಿಷ್ಠಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಜಯಂತ ನಡುಬೈಲು ಇವರು ಗೌರವಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಸ್ಮರಣಿಕೆ ಮತ್ತು ಶಾಲು ಹೊದಿಸುವುದರ ಮೂಲಕ ಈ ಯುವ ಕಲಾವಿದನಿಗೆ ಪ್ರೋತ್ಸಾಹವನ್ನು ನೀಡುವಂತೆ ನಾವೆಲ್ಲರೂ ಕೈ ಜೋಡಿಸಬೇಕು. ಶ್ರೀಯುತ ಗಿರಿಧರ ಎಂ.ಎನ್. ಪಿಲಿಪುಡೆ ಇವರ ಪ್ರಾಯೋಜಕತ್ವದಲ್ಲಿ ಇಷ್ಟರವರೆಗೆ ನಡೆದಂತಹ ಭರತನಾಟ್ಯ ಕಾರ್ಯಕ್ರಮ ಬಹಳ ಉತ್ಕೃಷ್ಟವಾದಂತಹ ಕಾರ್ಯಕ್ರಮವನ್ನು ನೀಡಿದಂತಹ ಅಭಿಷೇಕ್ ಮಂಡೆಕೋಲ್ ಸುಳ್ಯ ಇವರನ್ನ ಪುನರ್ ಪ್ರತಿಷ್ಠಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಜಯಂತ ನಡುಬೈಲು ಇವರು ಶಾಲು ಹೊದಿಸುವುದರ ಮೂಲಕ ಸ್ಮರಣಿಕೆ ನೀಡುವುದರ ಮೂಲಕ ಗೌರವಿಸ್ತಾ ಇದ್ದಾರೆ. ನಿಮ್ಮ ಭವಿಷ್ಯ ಇನ್ನು ಉಜ್ವಲವಾಗಲಿ, ಅನೇಕ ಇಂತಹ ವೇದಿಕೆಗಳು ನಿಮಗೆ ಪೂರಕವಾಗಿ ದೊರಕಲಿ ಅಂತ ಈ ಮೂಲಕ ಹಾರೈಸುತ್ತಾ, ಗಂಡು ಮಕ್ಕಳು ಭರತನಾಟ್ಯವನ್ನು ಕಲಿಯುವುದು ಈಗೀಗ ಅಪರೂಪ ಆಗಿಬಿಟ್ಟಿದೆ. ಆದರೆ ನಿಮ್ಮಂತಹ ಸಾಧಕರು ನಮ್ಮ ಜೊತೆ ಇದ್ದಾರೆ ಎನ್ನುವಂತಹ ಒಂದು ಕೃತಜ್ಞತಾ ಭಾವದಿಂದ ನಿಮಗೆ ಈ ವೇದಿಕೆಯಿಂದ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೇವೆ. ಹಲೋ, ಭಕ್ತಾದಿಮಾನಿಗಳ ಗಮನಗೂ ಅನ್ನಪ್ರಸಾದ ಸ್ವೀಕಾರ ಮಲ್ಪೆರೆ ಬಾಕಿತ್ತನಂಚಿನ ಭಕ್ತಾದಿಲೆ ಮಲ್ತದ ಮಣಿಕಂಠ ಅನ್ನಛತ್ರಕ್ಕೆ ಪೋತು ಶ್ರೀದೇವಿಯರನ್ನ ಅನ್ನಪ್ರಸಾದ ಸ್ವೀಕಾರ ಮಲ್ಪಡೊಂದು ವಿನಂತಿ ಮಲ್ತದುಲ್ಲ. ಎಲ್ಲರಿಗೂ ನಮಸ್ಕಾರ. ನನಗೆ ಈ ವೇದಿಕೆಯಲ್ಲಿ ನೃತ್ಯ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಸುಳ್ಯಪ್ಪದವು ಎಲ್ಲ ಪ್ರಾಯೋಜಕರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ಥರ ಈ ನೃತ್ಯದ ಪ್ರಾಯೋಜಕರಾದ ಗಿರಿಧರ್ ಇವರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದ. ಅದೇ ಥರ ನನ್ನ ನೃತ್ಯವನ್ನು ಪ್ರೀತಿಯಿಂದ ವೀಕ್ಷಿಸಿದ ಎಲ್ಲ ಪ್ರಾಯೋಜಕರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಆತ್ಮೀಯರೇ, ಕಲಾಸಕ್ತ ಬಂಧುಗಳೆಲ್ಲರೂ ತಾವೆಲ್ಲರೂ ನೆರೆದಿದ್ದೀರಿ. ನಿಮ್ಮೆಲ್ಲ ನಿರೀಕ್ಷೆಯ ನಾಟಕ ಸರಿಯಾಗಿ 10 ಗಂಟೆಗೆ ಇದೇ ವೇದಿಕೆಯಲ್ಲಿ ಪ್ರಾರಂಭವಾಗಲಿಕ್ಕಿದೆ. ಅಮ್ಮ ಕಲಾವಿದರು ಕುಡ್ಲ ಅಭಿನಯಿಸುವ ಶಿವಾನಂದ ಶೆಟ್ಟಿ ಮಂಗಲ್ಪಾಡಿ ಸಾರಥ್ಯ ಮತ್ತು ರಚನೆಯ ಕುಸಲ್ ದರಸೆ ನವೀನ್ ಡಿ ಪಡೀಲ್ ಇವರ ಸಲಹೆ ಮತ್ತು ಸಹಕಾರದೊಂದಿಗೆ ರಂಗದ ರಾಜೆ ಸುಂದರ್ ರೈ ಮಂದಾರ ನಿರ್ದೇಶಿಸಿ ಅಭಿನಯಿಸುವ ನಾಟಕ, ತುಳು ಹಾಸ್ಯಮಯ ನಾಟಕ ಅಲೆ ಬುಡಿಯೇರಿಗೆ ಎನ್ನುವಂತಹ ತುಳು ಹಾಸ್ಯಮಯ ನಾಟಕ 10 ಗಂಟೆಗೆ ಸರಿಯಾಗಿ ಪ್ರಾರಂಭಗೊಳ್ಳಲಿಕ್ಕಿದೆ. ಇದರ ಮೂಲಕ ಮತ್ತೊಂದು ಸೂಚನೆಯನ್ನು ಕೂಡ ನೀಡ್ತಾ ಇದ್ದೇವೆ. ಅನ್ನಪ್ರಸಾದದ ವ್ಯವಸ್ಥೆ, ಭೋಜನದ ವ್ಯವಸ್ಥೆ ಅಲ್ಲಿ ಕೆಳಗೆ ನಡೆಯುತ್ತಾ ಇದೆ. ತಾವೆಲ್ಲರೂ ಅತ್ತ ಕಡೆ ಚಿತ್ತೈಸಿ ಪ್ರಸಾದ ಭೋಜನವನ್ನು ಸ್ವೀಕರಿಸಿ ಬಳಿಕ ಬಂದು ಸಭಾಂಗಣದಲ್ಲಿ ಆದಷ್ಟು ಬೇಗ ನೀವೆಲ್ಲರೂ ಸೇರಿಕೊಳ್ಳಬೇಕು. ನಮ್ಮ ನಿರೀಕ್ಷೆಯ ನಾಟಕಕ್ಕಾಗಿ ಈ ದಿನ ನಾವೆಲ್ಲೂ ಕಾತರರಾಗಿದ್ದೇವೆ. ಸ್ವಯಂ ಸೇವಕರು ಆದಷ್ಟು ಬೇಗ ನಾವುಗಳು
ನಮ್ಮ ತತ್ವಮಸಿ ವೇದಿಕೆಯಲ್ಲಿರುವಂತಹ ಎಲ್ಲ ಪರಿಕರಗಳನ್ನು ಕೆಳಗಿಟ್ಟು ನಾಟಕಕ್ಕೆ ಅನುಕೂಲ ಮಾಡಿಕೊಳ್ಬೇಕಾಗ್ತದೆ. ಆದ್ದರಿಂದ ದಯವಿಟ್ಟು ಇದಕ್ಕೆಲ್ಲರೂ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಭಾರಿ ಸಂಖ್ಯೆಯಲ್ಲಿ ನಾವೆಲ್ಲರೂ ಇಲ್ಲಿ ನೆರೆದಿದ್ದೇವೆ. ಈ ಕಾರ್ಯಕ್ರಮ ಇನ್ನೇನೋ ಅರ್ಧ ಗಂಟೆಯಲ್ಲಿ ಪ್ರಾರಂಭಗೊಳ್ಳಿಕ್ಕಿದೆ. ಒಂದು ನಾಟಕ ಅಂತ ಹೇಳಿದರೆ ಅದನ್ನು ಸಂಘಟನೆ ಮಾಡಬೇಕಿದ್ರೆ ಭಕ್ತ ಅಭಿಮಾನಿಗಳ ಗಮನಕ್ಕೆ, ಮಂದಿರದ ಎಡಭಾಗದಲ್ಲಿ ಹಿಂಭಾಗಕ್ಕೆ ಶೌಚಾಲಯದ ವ್ಯವಸ್ಥೆ ಕೂಡ ಇದೆ. ದಯಮಾಡಿ ಸ್ವಚ್ಛತೆಯತ್ತ ಗಮನ ಕೊಟ್ಟು ಮಹಿಳೆಯರಿಗೆ ಅವಶ್ಯಕತೆ ಇದ್ದಲ್ಲಿ ಅಥವಾ ಪ್ರತಿಯೊಬ್ಬರಿಗೆ ಭಕ್ತಾದಿಗಳಿಗೆ ಶೌಚಾಲಯವನ್ನು ಯೂಸ್ ಮಾಡಿಕೊಳ್ಬೋದು. ಮಂದಿರದ ಎಡಗಡೆ ಹಿಂದುಗಡೆ ಇದೆ. ಆತ್ಮೀಯರೇ, ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಈ ದಿನ ನಾವು ಪೂರೈಸಿದ್ದೇವೆ. ದೇಶ ವಿದೇಶಗಳಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ನೋಡುವಂತೆ ಮಾಡಿದಂತಹ ಮಾಧ್ಯಮ ಮಿತ್ರರು ನಮ್ಮ ಜೊತೆ ಇದ್ದಾರೆ. ನ್ಯೂಸ್ ಟೈಮ್ಸ್ ಕನ್ನಡ ಇದರ ಮುಖ್ಯಸ್ಥರಾದಂಥ ಶ್ರೀಯುತ ತಾಂತ್ರಿಕ ವಿಭಾಗದ ಮುಖ್ಯಸ್ಥರ ಅಂತ ಶ್ರೀಯುತ ವೆಂಕಟೇಶ್ ಇಂದಾಜೆ ಇವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಈ ದಿನ ನಮಗೆ ಗೌರವಿಸಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದೆ. ಇವರು ನಮ್ಮ ಊರಿನವರು, ನಮ್ಮ ಊರಿನ ಹೆಮ್ಮೆ ಶ್ರೀಯುತ ವೆಂಕಟೇಶ್ ನಾಯಕ್ರವರು, ಮಾಧವ ನಾಯಕ್ರವರ ಸಹೋದರರು. ಇವರು ಈ ದಿನ ಪೂರ್ತಿ ಬೆಳಗ್ಗಿನಿಂದ ಈವರೆಗೂ ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನೇರ ಪ್ರಸಾರ ಮಾಡುವುದರ ಮೂಲಕ ಇವತ್ತು ಸುಮಾರು 5-6 ಸಾವಿರ ಜನರವರೆಗೆ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಾರೆ ಎಂದಾದರೆ ಅದಕ್ಕೆ ಕಾರಣ ನ್ಯೂಸ್ ಟೈಮ್ಸ್ ಚಾನೆಲ್. ಇದರ ಮುಖ್ಯಸ್ಥರ ಅಂತ ಇವರಿಗೆ ಕೃತಜ್ಞತೆಗಳನ್ನು ನಾವು ಸ್ಮರಣಿಕೆ ನೀಡುವುದರ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಸರ್, ನಿಮ್ಮ ಸಹಕಾರ ಸದಾ ಇರಲಿ ಅಂತ ಈ ಕಾರ್ಯಕ್ರಮದಲ್ಲಿ ನಾವು ಕೇಳಿಕೊಳ್ಳುತ್ತಾ ಮುಂದೆ ನಮ್ಮೆಲ್ಲರ ನಿರೀಕ್ಷೆಯ ನಾಟಕ ಪ್ರಾರಂಭ ಆಗಲಿಕ್ಕಿದೆ. ಒಂದು 1/4 ಗಂಟೆ ವೇದಿಕೆಯ ನಿರ್ಮಾಣಕ್ಕೆ ನಮಗೆ ಬೇಕಾಗ್ತದೆ. ಆನಂತರ ನಾವು ನಾಟಕ ಪ್ರದರ್ಶನವನ್ನು ಪ್ರಾರಂಭಗೊಳ್ಳಿಕ್ಕಿದ್ದೇವೆ. ಆತ್ಮೀಯ ಭಕ್ತಾಭಿಮಾನಿಗಳೇ, ಸುಮಾರು 27 ತಾರೀಕಿನಿಂದ ಮೊದಲುಗೊಂಡು ಈ ದಿನ 29, ನಾಳೆ 30 ತಾರೀಕು, ನಾಳೆ ಬೆಳಿಗ್ಗಿನಿಂದ ಅರ್ಧ ಏಕಾಹ ಭಜನೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಒಂದು ಏಕಾಹ ಭಜನೆಯ ದೀಪ ಪ್ರಜ್ವಲನೆಯನ್ನು ನಮ್ಮೆಲ್ಲರ ಹಿರಿಯರು ಶ್ರೀಯುತ ಬಾಬು ಆಚಾರ್ಯ ನಾಕೂರು ಇವರ ಕೈಯಿಂದ ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮ ಪ್ರಾರಂಭಗೊಳ್ಳಿಕ್ಕಿದೆ. ಈ ಒಂದು ಭಜನಾ ಕಾರ್ಯಕ್ರಮದಲ್ಲಿ ಅನೇಕ ನಮ್ಮ ಊರಿನ ಪರವೂರಿನ ತಂಡಗಳು ಭಜನಾ ಕಾರ್ಯಕ್ರಮವನ್ನು ನೆರವೇರಲಿಕ್ಕಿದೆ. ಈ ವೇದಿಕೆಯ ಹತ್ತಿರ ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಸುಳ್ಯಪದವು, ಮಹಾಲಕ್ಷ್ಮಿ ಭಜನಾ ಮಂಡಳಿ ಸುಳ್ಯಪದವು, ಲಕ್ಷ್ಮೀ ಪಾರ್ವತಿ ಮಹಿಳಾ ಭಜನಾ ಸಂಘ ಬೆಳ್ಳೂರು, ಸರ್ವೋದಯ ವಿದ್ಯಾಸಂಸ್ಥೆಗಳು ಸುಳ್ಯಪದವು, ಶ್ರೀ ವಿಠಲ ಸ್ವಾಮಿ ಭಜನಾ ಸಂಘ ಎಣ್ಣೆಗತೆ, ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಸಂಘ ಪದಡ್ಕ, ಶ್ರೀ ಶಾಸ್ತಾರ ವಿಷ್ಣುಮೂರ್ತಿ ಸಾಂಸ್ಕೃತಿಕ ಸೇವಾ ಸಮಿತಿ ಪಡುಮಲೆ, ಶ್ರೀ ಮಹಮಾಯಿ ಮಾರಿಯಮ್ಮ ಭಜನಾ ಸಂಘ ಸಜಂಕಾಡಿ, ಶ್ರೀ ಗಣೇಶ ಭಜನಾ ಸಂಘ ಗಣೇಶ್ ನಗರ ಐತ್ನಡ್ಕ, ಶ್ರೀ ಮಹಾವಿಷ್ಣು ಭಜನಾ ಸಂಘ ಬೆಳ್ಳೂರು ನಾಟಕಲ್, ಶ್ರೀ ಸ್ವಾಮಿ ಕೊರಗಜ್ಜ ಬಾಲ ಭಜನಾ ಸಂಘ ಶಬರಿನಗರ
ದೀಪೋತ್ಸವ ವಿಧಾನಗಳಿಂದ ಶರಣಂ ಘೋಷ ನಡೆಯುತ್ತಿದೆ. 7:30ಕ್ಕೆ ಸರಿಯಾಗಿ ಅಪ್ಪಸೇವೆ ಅಯ್ಯಪ್ಪ ಮತಧಾರಿಗಳಿಂದ. ರಾತ್ರಿ ಗಂಟೆ 10:30ರಿಂದ ಯಕ್ಷಗಾನ ಬಯಲಾಟ. ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿ ಮಲ್ಲ ಇವರಿಂದ ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯ ಕಥಾಭಾಗ ಇದೇ ವೇದಿಕೆಯಲ್ಲಿ ಆಗಲಿಕ್ಕಿದೆ. ಈ ಒಂದು ಯಕ್ಷಗಾನದ ಪ್ರಾಯೋಜಕರಾಗಿ ದಿವಂಗತ ಕೇಶವಗೌಡ ಇವರ ಸ್ಮರಣಾರ್ಥ ಧರ್ಮಪತ್ನಿ ಶ್ರೀಮತಿ ರತ್ನಾ ಕೇಶವಗೌಡ ಕೆ ಮತ್ತು ಶ್ರೀ ಜಯರಾಮ ಅಳಿಯ, ಮಕ್ಕಳಾದ ಶ್ರೀಮತಿ ಭಾಗ್ಯಶ್ರೀ ಜಯರಾಮ ಮತ್ತು ಕುಮಾರಿ ಶರಣ್ಯ KH ಇವರಿಂದ ಪ್ರಾಯೋಜಕತ್ವದಲ್ಲಿ ಈ ಒಂದು ಯಕ್ಷಗಾನ ಬಯಲಾಟ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾಭಿಮಾನಿಗಳಾದಂಥ ತಮಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಭಕ್ತಾಭಿಮಾನಿಗಳ ಗಮನಕ್ಕೆ, ಕ್ಷೇತ್ರ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಕ್ಷೇತ್ರ ಪರಿಸರದಲ್ಲಿ ಯಾವುದೇ ವಸ್ತುಗಳು ಬಿದ್ದು ಸಿಕ್ಕಿದರೆ ದಯಮಾಡಿ ಕಾರ್ಯಾಲಯಕ್ಕೆ ತಂದು ಬಿಸಿ ದೇವರ ಕೃಪೆ ಪಾತ್ರ ಆಗಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮಣಿಕಂಠ ಛತ್ರದಲ್ಲಿ ಭೋಜನ ವ್ಯವಸ್ಥೆ ನಡೆಯುತ್ತಿದೆ. ಅನ್ನಪ್ರಸಾದ ಸ್ವೀಕರಿಸಲು ಬಾಕಿ ಇರುವಂತಹ ಭಕ್ತಾದಿಗಳು ದಯಮಾಡಿ ಅನ್ನಪ್ರಸಾದ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಸ್ವಯಂ ಸೇವಕರು ಕೂಡ ಅನ್ನಪ್ರಸಾದ ಸ್ವೀಕರಿಸಬೇಕಂತ ಕೇಳಿಕೊಂಡಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾಟಕ ಆರಂಭವಾಗಲಿಕ್ಕಿದೆ. ಸ್ಟೇಜ್ ತಯಾರಿಯ ಹಂತದಲ್ಲಿದೆ. ದಯಮಾಡಿ ಭಕ್ತಾದಿಗಳು ಗಮನಿಸಿ. ಭಕ್ತಾಭಿಮಾನಿಗಳಿಗೆ ಶೌಚಾಲಯದ ವ್ಯವಸ್ಥೆ ಸ್ವಚ್ಛತೆಯ ಮೂಲಕ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮಂದಿರದ ಎಡಭಾಗದಲ್ಲಿ ಹಿಂದುಗಡೆ ಇರುತ್ತದೆ. ದಯಮಾಡಿ ಅವಶ್ಯಕತೆ ಇದ್ದವರು ಶೌಚಾಲಯವನ್ನು ಉಪಯೋಗಿಸಿ ಸ್ವಚ್ಛವಾಗಿ ಇಟ್ಕೊಳ್ಳಿ. ಒಂದು 4-5 ಸ್ವಯಂ ಸೇವಕರು ಇತ್ತ ಕಡೆ ಬರಬೇಕು, ವೇದಿಕೆಯ ಬಳಿಗೆ ಬರಬೇಕು ಅಂತ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ವೇದಿಕೆಗೆ ಸಂಬಂಧಪಟ್ಟಂತಹ ಸ್ವಯಂ ಸೇವಕರು ಇತ್ತ ಬರಬೇಕು. ವೇದಿಕೆಗೆ ಸಂಬಂಧಪಟ್ಟಂತಹ ಸ್ವಯಂ ಸೇವಕರು ತಕ್ಷಣ 4-5 ಜನ ವೇದಿಕೆಯ ಹತ್ತಿರ ಬರಬೇಕಾಗಿ ಕೇಳಿಕೊಂಡಿದ್ದಾರೆ. ದಯವಿಟ್ಟು ಗಮನಿಸಿ. ವೇದಿಕೆ ಮತ್ತು ಸಾಂಸ್ಕೃತಿಕ ಸಮಿತಿಯ ಸ್ವಯಂ ಸೇವಕರು ದಯವಿಟ್ಟು ವೇದಿಕೆ ಪಕ್ಕಕ್ಕೆ ತೆರಳಿ ಸಹಕರಿಸಬೇಕಾಗಿ ಕೇಳಿಕೊಂಡಿದ್ದಾರೆ.
ಪ್ರವಾಹ ಪಾವಿತಸ್ಥಲೆ ಕಲೇವಲಂಬ್ಯ ಲಂಬಿತಾಂಬುಜಂಗಮಾಲಿಕಾ ಢಮಡ್ಢಮಡ್ಢಮಡ್ಢಮನ್ನಿನಾದ ಮಡ್ಢಮರ್ವಯಂ ಚಕಾರ ಚಂಡ ತಾಂಡವ ಜಟಾಕಟಾಹ ಸಂಭ್ರಮ ಭ್ರಮನ್ನಿಂಪ ನಿರ್ಜರಿ ಧಗ 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 ಜ್ವಲಲ್ಲಲಾಟ ಪಟ್ಟಪ ಬಾರೋ ಮನೆಗೆ ಸುಖ ಶಾಂತಿ ನೀಡು ನಮಗೆ ಅಯ್ಯಪ್ಪ ಬಾರೋ ಮನೆಗೆ ಮಣಿಕಂಠ ಬಾರೋ ಮನೆಗೆ ಮುದ್ದು ಮುಖವ ತೋರು ನಮಗೆ ಮಣಿಕಂಠ ಬಾರೋ ಮನೆಗೆ ಅಯ್ಯಪ್ಪ ಬಾರೋ ಮನೆಗೆ ಸುಖ ಶಾಂತಿ ನೀಡು ನಮಗೆ ಅಯ್ಯಪ್ಪ ಬಾರೋ ಮನೆಗೆ ಮಣಿಕಂಠ ಬಾರೋ ಮನೆಗೆ